ಡ್ಯಾನ್ಸ್ ಇಲ್ಲ ಮುಗೀತು. ಬರ್ತಾ ಇದ್ದೀನಿ, ಮ್ಯಾಮ್ ಅಂದರು. ನನ್ನ ಕೈಯಲ್ಲಿ ಒಂದು ಗೋಲ್ಡ್ ಇದಾಕೊಂಡಿದ್ದೆ ಬ್ಯಾಂಗಲ್. ಮ್ಯಾಮ್ ಆ ಬ್ಯಾಂಗಲ್ ಕೊಡಿ ಅಂತಾರೆ. ಕಂಟಿನ್ಯೂಟಿ ಇದೆಯಲ್ವಾ ಅಂತ ಕೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ, ಕೊಡಿ ಅಂತ ಹೇಳ್ತಾನೆ. ಸಾರಿ ಅಂತ ನಾನು ಕೇಳ್ತೀನಿ. ಅದೆಲ್ಲ ಅವ್ರದ್ದು ಜೂನಿಯರ್ ಆರ್ಟಿಸ್ಟ್ ಇನ್ನು ಅಂತ ಹೇಳ್ತಾರೆ. ನನ್ನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ, ದಟ್ ದೇ ಹ್ಯಾವ್ ಗಾಟ್ ಇಟ್ ಫ್ರಮ್ ಒನ್ ಆಫ್ ದ ಆಕ್ಟರ್ಸ್. ಅಂದ್ರೆ ಇನ್ ದ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಮಾಡಕ್ ಬಂದಿರ್ತಾರಲ್ವಾ, ಅವರಿಂದ ಇಸ್ಕೊಂಡು ನಾನು ಅವ್ರ ಹತ್ರ ಹಾಕ್ಸ್ಕೊಂಡು ಅವ್ರ ಹತ್ರ ಕೇಳಿಸ್ಕೊಳ್ಳೋ ಅಷ್ಟು ನಂಗೆ ಆಯ್ತು ಅಂತ. ತೆಕ್ಕೊಡಿ ಇವಾಗ್ಲೇ ಅಂತ ಹೇಳ್ತಾ ಇದಾರೆ. ಅಂಡ್ ದೇರ್ ಆರ್ ಗರ್ಲ್ಸ್ ವೇಟಿಂಗ್ ಫಾರ್ ಸೆಲ್ಫಿ ವಿತ್ ಮೀ. ತುಂಬಾ ನನ್ನ ಕರಿಯರ್ ಎಲ್ಲೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನನ್ನ ಜೊತೆ ಯಾರೋ ಏನೋ ಮಾಡಿರ್ತಾರೆ. ನನಗೆ ಗೊತ್ತಿರಲ್ಲ ನನ್ನ ಮೇಲೆ ಅಂತ ಒಂದು ಅಟೆಂಪ್ಟ್ ಆಗಿದೆ ಅಂತ. ಬ್ಲ್ಯಾಕ್ ಮ್ಯಾಜಿಕ್ ಸಾರ್ಟ್ ಆಫ್. ಯೆಸ್, ಹೆಸರು ಕೇಳಿನೇ ಐ ವಾಸ್ ಲೈಕ್ ಭೇಟಿ ಮಾಡಬೇಕು ಅಂತ ಅನ್ಕೊಂತೀನಿ. ಈ ಒಂದು ಎನರ್ಜೀಸ್ ನಿಮ್ನ ಅವ್ರ ಹತ್ರ ಹೋಗಕ್ ಬಿಡಲ್ಲ. ಅದು ನಿಮ್ನ ಎಷ್ಟು ವರ್ಷದಲ್ಲಿ ತಗೊಂಡಿರತ್ತೆ ಅಂದ್ರೆ ನಿಮಗೆ ದೇವಸ್ಥಾನನೂ ಹೋಗಕ್ ಬಿಡಲ್ಲ. ಇಲ್ಲಿಂದ ಶುರು ಆಗತ್ತೆ ನಂಗೆ. ಇಲ್ಲೇ ಮಾಡಿರೋಂಥದ್ದು ಸಾಹಸ. ದ ಕ್ರೌನ್ ಚಕ್ರ ಕೊಳಿತಾ ಇತ್ತಂತೆ. ಎವ್ರಿ ಚಕ್ರ ಕೊಳಿತಾ ಇದೆಯಂತೆ. ಅದು ಯಾವ ಲೆವೆಲಿಗೆ ಕೊಳ್ತಿದೆ ಅಂದ್ರೆ ದೇವಿ ಆಂಟಿ ಕೇಳ್ತಿದ್ದಾರೆ ನಂಗೆ, ನೀನ್ ಹೇಗೆ ಓಡಾಡ್ತಿದ್ಯಾ ಅಂತ ಕೇಳಿದ್ರು. ಅದನ್ನ ಕ್ಲಿಯರ್ ಮಾಡಿದ್ರು. ಅದು ಯಾರು ಮಾಡಿದಾರೆ ಅಂತಾನು ಗೊತ್ತಾಯ್ತು. ಸಡನ್ ಆಗಿ ಒಂದು ಕೋ ಕಂಟೆಸ್ಟೆಂಟ್ ಜೊತೆ ಒಂದು ಕೆಮಿಸ್ಟ್ರಿ, ಲವ್ ಗಿವ್ ಎಲ್ಲ. ನನಗಂತೂ ಲವ್ ಆಗಿಲ್ಲ. ನಂಗಂತೂ ಲವ್ ಆಗಿಲ್ಲ. ಬಿಗ್ ಬಾಸ್ ಅಂದ್ರೆ ಹೇಗೆ ಅಂದ್ರೆ ಅವ್ರಿಗೆ ಹೇಗ್ ಬೇಕು ಸ್ಟೋರಿ ಲೈನ್ ಆ ತರ ತೋರ್ಸ್ಕೊಂಡು ಹೋಗ್ತಾರೆ. ನಾನು ಒಬ್ಳು ಮಾತ್ರ ಅವರಿಗೆ ಕ್ಲೋಸ್ ಆಗಿರ್ಲಿಕ್ಕೆ ಸನತ ಗರ್ಲ್ ನನ್ಕಿಂತ ಜಾಸ್ತಿ ಕ್ಲೋಸ್ ಆಗಿ ಅವ್ರು ಇರ್ತಿದ್ರು. ನಿಮಗೊಬ್ರು ಬಂದು ನಿಮ್ಮನ್ನು ತಪ್ಕೊಂಡೆಲ್ಲ ಮಾತಾಡಬೇಕು, ಮುತ್ತು ಕೊಡಬೇಕು ಅಂದ್ರೂ ಅದೆಲ್ಲ ಆಗಲ್ಲ. ಸಮಟೈಮ್ಸ್ ವೆನ್ ಯೂಸ್ ಟು ಕಮ್ ಅಂಡ್ ಹಗ್, ಯು ನೋ, ದಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ. ನಾನು ಕೂಡ ಬಿಡು ಅಂತ ಹೇಳ್ತಾ ಇದ್ದೆ. ಮಂತ್ ಅಲ್ಲಿ 30 days ಅಲ್ಲಿ ಅ ಗರ್ಲ್ ಹ್ಯಾಸ್ ಪೀರಿಯಡ್ಸ್ ಫಾರ್ 4 days. ತುಂಬಾ ಪೇನ್ ಅಲ್ಲಿ ಇರ್ತಾರೆ. 5-6 days ಮುಂಚೆ ನಮಗೆ PMS ಶುರು ಆಗತ್ತೆ. ಇರಿಟೇಷನ್, ಅದು ಇದು ಅದೆಲ್ಲ ಶುರು ಆಗತ್ತೆ. ಪೀರಿಯಡ್ಸ್ ಮುಗ್ದಿದ್ ತಕ್ಷಣನೇ ದೆನ್ ವಿ ವಿಲ್ ಸ್ಟಾರ್ಟ್ ಲೈಕ್ ಅಗೇನ್ ದ ಓರಿಯಲ್ ಫೇಸ್. ಅವಾಗ್ಲೂ ಮೂಡ್ ಸ್ವಿಂಗ್ ಶುರು ಆಗುತ್ತೆ. ಡೂಡ್ ಲೈಕ್ ದ ಹೋಲ್ 30 days ಏನೇನ್ ಆಗ್ತದೆ ನಮ್ಮೊಳಗೆ. ನಾನ್ ಚಾರ್ಲಿ ಮಾಡಿ, ಲಕ್ಕಿ ಮ್ಯಾನ್ ಮಾಡಿ 1 ವರ್ಷ ನನಗೆ ಯಾವ್ದು ಗ್ರೇಟ್ ಪ್ರಾಜೆಕ್ಟ್ ಬಂದಿಲ್ಲ. ಯಾವ ಮೂವಿ ಹಿಟ್ ಆಗಿದೆ ಹೇಳಿ? ನಾನು ಅದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕಿತ್ತ? ಅದು ಈ ಮೂವೀಸ್ ಮಾಡ್ಬಿಟ್ಟು ಆಗಿಲ್ಲ, ಒಪ್ಕೊಂಡಿಲ್ಲ ನಾನು. ಸತಿ ಮಾಡೋ ಟೈಮಲ್ಲಿ, ಸತಿ ದಹನ ಟೈಮಲ್ಲಿ ಮತ್ತು ಮಹಾಕಾಳಿ ಟೈಮಲ್ಲಿ 2 ಸತಿ ನಂಗೆ ದೇವ್ರು ಫೀಲ್ ಆಗಿದ್ದಾರೆ. ನಾನು ಹಿಂಗೆ ಕೂತಿದ್ದೀನಿ, ವಿನಯ್ ನನ್ನ ಮುಂದೆ ಕೂತಿದ್ದಾರೆ. ಸಡನ್ ಆಗಿ ನಂಗೆ ಬ್ಲ್ಯಾಂಕ್ ಔಟ್ ಆಗಿದೆ. ನನ್ನ ಬಾಡಿ ಎಳಿತಾ ಇದೆ ಬೆಂಕಿ ಕಡೆ. ಹಿಂಗೆ ತೋರಿಸ್ತಾನೆ, ಹಿಂಗೆ ಮಾಡ್ತಾನೆ ಇದ್ದೀನಿ. ಎಲ್ಲಿ ಇದ್ದೆ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ಇಟ್ ವಾಸ್ ನಾಟ್ ಮೀ. ಬೆಂಕಿ ಸೆಟ್ಟಲ್ಲಿ ಬೆಂಕಿ ತಾಗತ್ತೆ. ಬಿಬ್ಬಿತ್ತು. ದೇವ್ರ ನಂಬಲ್ಲ ನಾನು. ದೇವರನ್ನು ನಂಬ್ತಾ ಇರ್ಲಿಲ್ಲ. ಫ್ಲೈಟ್ ತಗೊಂಡು ಅವ್ರನ್ನ ಪಿಕ್ ಮಾಡಿದ್ರು. ನಾನು ಹೋದೆ ಹೈದರಾಬಾದಿಗೆ. ಇಟ್ಸ್ ಅರಮನೆ ನಂಗೆ ಕೊಟ್ಟಿದ್ದು. ನಾ ಇಡೀ ಅರಮನೆ ನಾನು ಒಬ್ಳೇ ಇರ್ತಿದ್ದೆ. ಮಲ್ಕೊಂಡಿದ್ದ ತಕ್ಷಣ ಒಂದು ಚಿಕ್ಕ ಮಗು ಹಿಂಗೆ ಜುಟ್ಟು ಹಾಕೊಂಡಿದೆ, ಸ್ಮಾಲ್ ಫ್ರಾಕ್ ಹಾಕೊಂಡಿದೆ. ಆ ಒಂದು ಮೊಮೆಂಟ್ ಅಲ್ಲಿ ಆ ಕನ್ಸನ್ನ ನಾ ಹೊರಗೆ ಬಂದೆ. ನಂಗೆ ಬಾಡಿ ಮೂವ್ ಮಾಡಕ್ ಆಗ್ತಿಲ್ಲ. ನನ್ನ ಪಕ್ಕದಲ್ಲಿ ಯಾರೋ ನಡ್ಕೊಂಡ್ಬಂದ್ರು. ತಲೆ ಅಲ್ಲಾಡ್ಸಕ್ ಆಗ್ತಿಲ್ಲ. ನಿಮಿಷ 3 ಸತಿ ಹೇಳಿದೆ. 3ನೇ ಸತಿ ರಪ್ಪ ಅಂತ ಇದು. ಕಾಲ್ ರೆಕಾರ್ಡಲ್ಲಿ ಕೇಳಿದ್ರೆ ಕಾಲ್ ರೆಕಾರ್ಡಲ್ಲಿ ಈ ಸೌಂಡ್ ಮುಂದೆ. ನಾನು ಕರೆದೆ, ರಾಜು ಗಾರು ಬನ್ನಿದೆ ಅಂತ. ವಾಟ್ ಇಸ್ ರಾಂಗ್ ವಿತ್ ದಿಸ್ ಹೌಸ್ ಅಂತ. ನಾನು ಅದೇಂಟಿ ಅದು ಏನಂದ್ರೆ ರಾಜೇಶ್ ಸಿವಿಲ್ಸ್ ನ ಇವತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಈ ಬ್ಯೂಟಿಫುಲ್ ಹೀರೋಯಿನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಇಟ್ಸ್ ಮೈ ಪ್ಲೆಜರ್. ನೀವೀಗ ಬೇರೆ ದೇಶದಿಂದ ಬೆಂಗಳೂರಿಗೆ ಬಂದ್ರಿ. Yes. ನಿಮ್ ಏರಿಯಾ ಹೆಸರು ಹೇಳ್ಬೇಡಿ ಆಯ್ತಾ? ಆಮೇಲೆ ನಿಮ್ ಏರಿಯಾ ಅವ್ರು ಕೇಳಿಸ್ಕೊಂಡ್ರೆ ಕಲ್ಲೆತ್ಕೊಂಡ್ ಬರ್ತಾರೆ. ಇಲ್ಲ, ನಾನು ಅವತ್ತು ಹಂಗೆ ಹೇಳುದು, ವೀಸಾ ಮಾಡ್ಬೇಕು ಇವಾಗ ಅಂತ ಹೇಳ್ಕೊಂಬರೋದು. 1 hour ಜರ್ನಿ. ನಾನು ಎಲ್ಲೇ ಹೋಗ್ಬೇಕಂದ್ರು ಇದು 1 more ಕಾರಣ. ನಾನು ಯಾವ್ದಾದ್ರು ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತಂದ್ರೆ ಎಲ್ಲ ಈ ಕಡೆನೇ ಇರೋದು. ಅಲ್ಲಿಂದ ಇಲ್ಲಿಗೆ ಬರೋದಿಗೆ ನಾನು ಹಿಂಗಾಗಿರ್ತೀನಿ. ಯಾವ ಎನರ್ಜಿಲಿ ಮಾತಾಡ್ಲಿ. ನೀವ್ ಯಾವತ್ತೂ ನಿಮ್ ಲೈಫಲ್ಲಿ ದೇವ್ರನ್ನೇ ನಂಬ್ತಿರ್ಲಿಲ್ಲ, ದೇವ್ರಿಲ್ಲ ಅಂತೆಲ್ಲ ಓಡಾಡ್ತಿದ್ರ. ಸಡನ್ ಆಗಿ ಹೆಂಗೆ ನಿಮ್ ಸ್ಪಿರಿಚುಯಾಲಿಟಿಗಾಗ್ಲಿ ಈ ಜರ್ನಿ ಹೆಂಗ್ ಶುರು ಆಯ್ತು ನಿಮ್ಗೆ? ಸತಿ ಮಾಡೋ ಟೈಮಲ್ಲಿ, ಸತಿ ದಹನ ಟೈಮಲ್ಲಿ ಮತ್ತು ಮಹಾಕಾಳಿ ಟೈಮಲ್ಲಿ 2 ಸತಿ ನಂಗೆ ದೇವ್ರು ಫೀಲ್ ಆಗಿದ್ದಾರೆ. 2 ಸತಿ. ಮಹಾಕಾಳಿ ಮಾಡೋ ಟೈಮಲ್ಲಿ ಫುಲ್ ಮೈಯಲ್ಲಿ ಕಪ್ ಹಚ್ಚಿರ್ತಾರೆ ನನಗೆ ಫುಲ್. ನಾನು ಹಿಂಗೆ ಕೂತಿದ್ದೀನಿ, ವಿನಯ್ ನನ್ನ ಮುಂದೆ ಕೂತಿದ್ದಾರೆ. ಇಟ್ ವಾಸ್ 3 AM ಆ ಥರ ಟೈಮಲ್ಲಿ ಸಡನ್ ಆಗಿ ನಂಗೆ ಬ್ಲ್ಯಾಂಕ್ ಔಟ್ ಆಗಿದೆ. ಅಷ್ಟು ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಕಣ್ಣು ಓಪನ್ ಮಾಡ್ಕೊಂಡಿದ್ದೀನಿ. ಅದು ಹಿಂಗೆ ತೋರಿಸ್ತಾನೆ, ಹಿಂಗೆ ಮಾಡ್ತಾನೆ ಇದ್ದೀನಿ. ಸಡನ್ಲಿ ಲೈಕ್ ಐಮ್ ಜಸ್ಟ್ ಸ್ಟೇರಿಂಗ್ ಅಟ್ ಹಿಮ್. ಏನೋ ಫೀಲ್ ಆಯಿತು, ವಿನಯ್ಗೇನೋ ಫೀಲ್ ಆಯಿತು. ವಿನಯ್ ಹೇಳಿದ್ರು, ಸತಿ ಸತಿ ಆರ್ ಯು ಓಕೆ ಅಂತ ಕೇಳ್ತಾ ಇದ್ದಾರೆ ಶಾರ್ಟ್ ಮಧ್ಯದಲ್ಲಿ. ಸಡನ್ ಆಗಿ ಆ ಸತಿ 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 ಅಂತ ಕೇಳಿಸ್ತಾ ಇದೆ ನನಗೆ. ಎಚ್ಚರ ಆಯಿತು.
ಎಲ್ಲಿದ್ದೆ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ಇಟ್ ವಾಸ್ ನಾಟ್ ಮೀ. ಇಟ್ ವಾಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಆದ್ರೆ ಮೇಕಪ್ ಹಾಕಿ ಕೂತ್ಕೊಂಡಾಗ ಯಾ ಫುಲ್ ಮಹಾಕಾಳಿ ಅವತಾರದಲ್ಲಿ. ಏನ್ ನಡೀತಾ ಅವತ್ತು? ಮಧ್ಯಾಹ್ನ ಬೆಳಗಿನ ಜಾವನ ಅರ್ಲಿ ಮಾರ್ನಿಂಗ್ 3 AM ಫುಲ್ ವೈಬ್ರೇಟ್ ಆಗಿತ್ತು ನನ್ನ ಬಾಡಿ ಅವತ್ತು. ಅದಾದ್ಮೇಲೆ ಸತಿ ದಹನ ಟೈಮಲ್ಲಿ ಸತಿ ನಾನು ಈ ದೇಹವನ್ನು ತ್ಯಾಗಿಸ್ತಿದ್ದೀನಿ ಅಂತ ಹೇಳಿ ಆ ಬೆಂಕಿ ಕಡೆ ಮುಂದೆ ಹೋಗ್ತಾರೆ ಅವರು ದೇಹನ ಇದು ಮಾಡೋಕ್ಕೆ. ಆ ಟೈಮಲ್ಲಿ ಐ ಹ್ಯಾವ್ ಫೆಲ್ಟ್ ನನ್ನ ಬಾಡಿ ಎಳಿತಾ ಇದೆ ಬೆಂಕಿ ಕಡೆ. ಇಟ್ಸ್ ಲೈಕ್ ಐ ಡೋಂಟ್ ಹ್ಯಾವ್ ಕಂಟ್ರೋಲ್. ಬೆಂಕಿ ಹಾಕಿದಾರಲ್ಲಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಐ ಆಮ್ ಜಸ್ಟ್ ಲೈಕ್ ಗೋಯಿಂಗ್ ಟು ಸ್ಟೆಪ್ ಆನ್ ದ ಫೈರ್. ಬಿಕಾಸ್ ನಾನು ಅಷ್ಟು ಒಳಗೆ ಮುಳುಗೋಗ್ಬಿಟ್ಟಿದ್ದೆ ಆ ಪಾತ್ರದ್ದು. ಸಿಜಿ ತಾನೆ ಅದು ಬೆಂಕಿ? ಅದು ನೋ 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 ದಟ್ ವಾಸ್ ಒರಿಜಿನಲ್ ಬೆಂಕಿ. ಬೆಂಕಿ ಹಾ ಇಟ್ ವಾಸ್ ಅ ಪ್ರಾಪರ್ ಸೆಟ್, ಮಹಲ್ ಸೆಟ್. ಬೆಂಕಿ ಇತ್ತು ಅಂದ್ರೆ ನನ್ ಮೇಲೆ ಬೆಂಕಿ ಹಾಕಿಲ್ಲ, ಆ ಬೆಂಕಿ ಮೇಲ್ ನಾನು ಹೋಗ್ತೀನಿ. ಅದಾದ್ಮೇಲೆ ಸಿಜಿ ಮಾಡ್ತಾರ ಅವರು ಬೆಂಕಿಲಿ ಉರಿತಾ ಇರೋದೆಲ್ಲ. ಬಟ್ ಆ ನೆಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಅಗ್ನಿ ಕಡೆ ನಾನು ಹೋಗ್ತಾನೆ ಇದ್ದೀನಿ. ಐ ಆಮ್ ಜಸ್ಟ್ ಲೈಕ್ ಅಂಡ್ ದೇ ಆರ್ ಪುಲ್ಲಿಂಗ್ ಮೀ, ಸತಿ ಹೋಗ್ಬೇಡ ಸತಿ ಅಂತ. ನನ್ನ ಬಾಡಿ ಇಸ್ ಲೈಕ್ ಲೀವ್ ಮೀ, ಅವನಿಗೂ ಹೋಗ್ಬೇಕು ನನಗೆ ಹಿಂಗಾಗ್ತಾ ಇದೆ ನನಗೆ. ದಟ್ಸ್ ದಟ್ ಕೋ ಇನ್ಸಿಡೆನ್ಸ್ ನೋಡಿ. ಆಕ್ಚುಲಿ ಹಿಂದಿ ಇಸ್ ದ ಒರಿಜಿನಲ್ ವರ್ಷನ್ ದೇವುಕಿ ದೇವ್ ಮಹಾದೇವ್ ಅಂತ. ಅದು ಮಾಡ್ತಿರ್ಬೇಕಿದ್ರು ಎಕ್ಸಾಕ್ಟ್ ಆಗಿ ಈ ಸೀನ್ ಮಾಡ್ಬೇಕಿದ್ರೆ ಬೆಂಕಿ ಸೆಟ್ ಅಲ್ಲಿ ಬೆಂಕಿ ತಾಗತ್ತೆ. ಅಂಡ್ ಇಲ್ಲೂ ಕೂಡ ಇದೇ ಸೀನ್ ಮಾಡೋಷ್ಟೊತ್ತಿಗೆ ಬೆಂಕಿ ಸೆಟ್ ಅಲ್ಲಿ. ಬಿಬ್ಬಿತ್ತು. ಹೌ ಡು ವಿಲ್ ಯು ಕಾಲ್ ಇಟ್ ಅ ಕೋಇನ್ಸಿಡೆನ್ಸ್? ಹೈದರಾಬಾದ್ ಅಲ್ಲಿ ನಾನು ಆಕ್ಚುಲಿ ಒಂದು ತೆಲುಗು ಸೀರಿಯಲ್ ಒಪ್ಕೊಂಡಿದ್ದೆ. ನೋ ಒನ್ ನೋಸ್ ಅಬೌಟ್ ದಿಸ್. ತೇನೆ ಮನಸ್ಸಿಲು ಅಂತ ಒಂದು ಸೀರಿಯಲ್ ಒಪ್ಕೊಂಡಿದ್ದೆ. ಅಗೇನ್ ಒಳ್ಳೆ ಪೇಮೆಂಟ್, ಆಫ್ ಕೋರ್ಸ್ ಒಳ್ಳೆ ಪೇಮೆಂಟ್. ಇದ್ರಕ್ಕಿಂತ ಇನ್ನು 10 ಪಟ್ಟು ಜಾಸ್ತಿ ಆಗಿತ್ತು ಪರ್ ಡೇ. ಆಯ್ತಾ, ಐ ವಾಸ್ ಲೈಕ್ ವಾವ್ ಅಂತ ಅನ್ಕೊಂಡು ಒಪ್ಕೊಂಡೆ. ಅದೊಂದು ಮಾಡಿದೆ. ಅದು ಮಾಡೋಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ, ಐ ವಾಸ್ ಲೈಕ್, ನಾನು ಯಾವುದೋ ಒಂದು ಗೃಹ ಪ್ರವೇಶ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೀನಿ. ಅಲ್ಲಿ ತನಕ ನಾನು ಅದ್ರ ಮುಂಚೆ ಎಲ್ಲ ನಾನು ಐ ಹ್ಯಾವ್ ಗಾನ್ ಫಾರ್ ಗೋಸ್ಟ್ ಹಂಟಿಂಗ್, ಅದು ಇದು. ದೇವ್ರ ನಂಬಲ್ಲ ನಾನು, ದೇವರನ್ನ ನಂಬ್ತಾ ಇರ್ಲಿಲ್ಲ. ಎಲ್ಲರೂ ದೇವದ ಬಗ್ಗೆ ಮಾತಾಡೋರು, ನಾನು ನೋಡೇ ಬಿಡೋಣ ಅಂತ ಅನ್ಕೊಳ್ಳೋದು. ಓಕೆ, ಭಯ ಆಗ್ತಿರ್ಲಿಲ್ಲ ನೋ, ಅಲ್ಲಿ ತನಕ. ಬಂಡ್ ಧೈರ್ಯ ನಂಗೆ, ಬಂಡ್ ಧೈರ್ಯ. ಈ ದೇವದ ಫಿಲ್ಮ್ಗಳೆಲ್ಲ ನೋಡ್ಬೇಕಾದ್ರೆ ಫುಲ್ ಎಂಜಾಯ್, ಹೌದು, ನೆಕ್ಸ್ಟ್ ಲೆವೆಲ್. ಎಲ್ಲ ದೇವದ ಫಿಲ್ಮ್ ನೋಡ್ತಿದ್ದೆ ನಾನು ಆ ಥರ ಫುಲ್ ನೆಕ್ಸ್ಟ್ ಲೆವೆಲ್. ಎಲ್ಲರ ದೇವದ ಬಗ್ಗೆ ಮಾತಾಡ್ತಿರ್ಬೇಕು, ನಾನು ಬೇರೆ ಕತೆ ಎಲ್ಲ ಹೇಳ್ಕೊಂಡು ಕೂತಿರ್ತಿದ್ದೆ ದೇವ ಅಂತ. ಅವಾಗ ಏನಾಯ್ತು ಒಂದ್ಸತಿ, ಇಟ್ಸ್ ಲೈಕ್ ನನ್ನ ಫ್ರೆಂಡ್ಸು ನಾನು ಎಲ್ಲ ಒಂದ್ಸತಿ ನಾನು ಯಾವುದೋ ಒಂದು ಕ್ಯಾಂಪ್ ಹೋಗಿದ್ದೆ. ಅಲ್ಲಿ ದೆವ್ವ ಇದೆ ಅಂತ ಗೊತ್ತಿತ್ತು. ನಾವೆಲ್ಲ ಹೊರಟು ಅಲ್ಲಿಗೆ ಟ್ರೈನ್ ಎಲ್ಲ ತಗೊಂಡು ಮೈಸೂರಿಗೆ ಹೋಗ್ಬಿಟ್ಟು ಎಲ್ವಾಲ್ ಪ್ಯಾಲೇಸ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಗೋಸ್ಟ್ ಹಂಟ್ ಮಾಡಕ್ ಟ್ರೈ ಮಾಡಿದೀವಿ. ನನಗೇನು ಆಗ್ಲಿಲ್ಲ. ಎಲ್ಲಿದು? ಮೈಸೂರಲ್ಲಿ ಎಲ್ವಾಲ್ ಅಂತ ಒಂದು ಪ್ಯಾಲೇಸ್ ಇದೆ, ಎಲ್ವಾಲ್. ಅಲ್ಲಿ ನಾನು NCC ಕ್ಯಾಂಪ್ ನಡೆದಿತ್ತು. ಸೊ ಇಲ್ಲಿ ನನಗೆ ಫೀಲ್ ಆಗಿತ್ತು, ಅಲ್ಲಿ ಏನೋ ಒಂದು ಫೀಲ್ ಆಗಿತ್ತು. ಅವಾಗ ನಾನು ಹೇಳಿದ್ದೆ ಅಲ್ಲಿ ಪಕ್ಕ ದೆವ್ವ ಇದೆ ಕಡೆ ಹೋಗೋಣ ಅಂತ. ನನ್ನ ಫ್ರೆಂಡ್ಸ್ ಇಟ್ಕೊಂಡು ಹೋಗಿದ್ದು. 3 ಜನ ಹುಡುಗರು, ನಾನು ಒಬ್ಳು ಹುಡುಗಿ. ಆಯ್ತಾ, ನಂಗೆ ಭಯನೇ ಇಲ್ಲ ಅದಕ್ಕೆ. ಅಂಡ್ ಅವ್ರು ಯಾವತ್ತೂ ನನ್ನ ಹುಡುಗ ಥರನೇ ನೋಡೋದಾಯ್ತಾ. ಸೊ ಅವ್ರು ಹೋಗಿದ್ರು. ಅವತ್ತಿನ ದಿವಸ ಅಮಾವಾಸ್ಯೆ ಹೋಗಿದ್ದ ದಿವಸನು ಅಲ್ಲಿರೋ ಗೇಟ್ ಮ್ಯಾನು ಒಳಗೆ ಹೋಗಿಲ್ಲ ಅಂತ. ನಾವೆಲ್ಲ ಹೋದಾಗ ಏನೂ ಇರಲಿಲ್ಲ, ಸೆಕ್ಯೂರಿಟಿ ಎಲ್ಲ. ಇವಾಗೆಲ್ಲ ಬಂದ್ಬಿಟ್ಟಿತ್ತು. ಐ ಥಿಂಕ್ ಅಪ್ಪು ಸರ್ದೊಂದು ಮೂವಿ ಶೂಟ್ ಆಗಿತ್ತು ಅಲ್ಲಿ. ಆಯ್ತಾ, ಸೊ ಐ ವಾಸ್ ಲೈಕ್ ಹೋದ್ವಿ. ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಮೈ ಫ್ರೆಂಡ್ಸ್ ಆರ್ ಲೈಕ್ ದೇ ಫೆಲ್ಟ್ ಸಮನ್, ಯಾರೋ ನಡ್ಕೊಂಡು ಹೋದ್ರು. ರಾತ್ರಿ ಎಸ್ ರಾತ್ರಿ ಮಧ್ಯರಾತ್ರಿ. ಯಾ, ಫುಲ್ ಹಿಂಗ್ ಪಾಸ್ ಆಗೋದು ಫೀಲ್ ಆಗಿದೆ. ಇನ್ನೊಂದು ನನ್ನ ಫ್ರೆಂಡಿಗೆ, ಅವನು ರಾಕ್ಷಸ ಗಣ. ಆಯ್ತಾ, ಅವನಿಗೆ ಕಾಣಿಸೋದಂತೆ. ಅವನಿಗೆ ಕಾಣಿಸೋದು, ಇಲ್ಲಿ ಕಾಣಿಸೋದು. ಹೀ ಈಸ್ ಟೆಲ್ಲಿಂಗ್ ಅಲ್ಲಿ ನಿಂತ್ಕೊಂಡಿದೆ, ಅದು ಅಲ್ಲಿಂದ ಅಲ್ಲಿಗೆ ಹಾರ್ತು, ಅಲ್ಲಿಂದ ಅಲ್ಲಿಗೆ ಹಾರ್ತು, ಇಲ್ಲಿ ಬಂದು ನಿಲ್ತು. ಹೀ ಈಸ್ ಟೆಲ್ಲಿಂಗ್ ಎವ್ರಿಥಿಂಗ್. ನಾನು ನಾನ್ ಸೆನ್ಸ್ ಅಂತ ಅನ್ಕೊಂತಿದ್ದೀನಿ. ನೆಕ್ಸ್ಟ್ ಡೇ ಅವನಿಗೆ ಫುಲ್ ಜ್ವರ. ಆ್ಯಂಡ್ ಐ ವಾಸ್ ಲೈಕ್ ಎಲ್ಲ ಮಣ್ಣು ಅಂತ. ನನಗೆ ಕಾಣಿಸೋ ತನಕ ನಾನು ನಂಬಲ್ಲ ಅಂತ ಅನ್ಕೊಂಡಿದ್ದೆ. ಇದೆಲ್ಲ ಆಯಿತು. ಅದಾದ್ಮೇಲೆ ನಾನು ಹೈದರಾಬಾದ್ ಶೂಟಿಗೆ ಹೋದೆ. ದಿಸ್ ವಾಸ್ ಲಾಂಗ್ ಬ್ಯಾಕ್. ಇದಾದ್ಮೇಲೆ ನಾನು ಶೂಟಿಂಗ್ ಬರ್ತೀನಿ. ನಾನು ಹೈದರಾಬಾದ್ ಶೂಟಿಗೆ ಹೋದೆ. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಆಯಿತಾ, ತುಂಬ ಸುಸ್ತಾಗ್ಬಿಟ್ಟು ಯಾವುದೋ ಒಂದು ಏನೋ ಆಗಿತ್ತು ಅವಾಗ ಮನೇಲಿ. ನನಗೆ ಯಾವುದೋ ಬ್ಯಾಡ್ ಇದರಲ್ಲಿದ್ದೆ. ಫ್ಲೈಟ್ ತೊಗೊಂಡು ಅವ್ರನ್ನ ಪಿಕ್ ಮಾಡಿದ್ರು. ನಾನು ಹೋದೆ ಹೈದರಾಬಾದಿಗೆ. ಇಟ್ಸ್ ಅರಮನೆ ನಂಗೆ ಕೊಟ್ಟಿದ್ದು. ನಾನು ಇಡೀ ಅರಮನೆ ನಾನು ಒಬ್ಬಳೇ ಇರ್ತಿದ್ದೆ ಹೈದರಾಬಾದಲ್ಲಿ. ಇಟ್ಸ್ ಲೈಕ್ ಆಫೀಸಲ್ಲಿ ನಾನು ಇರ್ತಿದ್ದೆ. ಇಟ್ಸ್ ಲೈಕ್ ಅರಮನೇಲಿ ಆಫೀಸ್ ಮಾಡಿರೋದವರು ಹಾಗೆ. ಇಲ್ಲ ಆ ಶೂಟಿಗೆ ಬಂದಿದ್ದೀನಿ. ಬಟ್ ಸ್ಟೇ ಮಾಡ್ತಿರೋದು ಅಲ್ಲಿ ಜುಬ್ಲಿ ಹಿಲ್ಸಲ್ಲಿ. ಆಯ್ತಾ, ಸೊ ಅಲ್ಲಿ ಹೋಗಿದ ತಕ್ಷಣ ಗ್ಲಾಸ್ ಹಿಂಗೆ ಓಪನ್ ಮಾಡಿದೆ. ಐ ಆಮ್ ವೆರಿ ಸ್ಲೀಪಿ, ಲೈಕ್ ವೆರಿ ಸ್ಲೀಪಿ. 1 o'clock 2 o'clock ಅಷ್ಟೊತ್ತಿಗೆ ಹಿಂಗೆ ಹೋದೆ. ಬ್ಯಾಗ್ ಹಿಂಗೆ ಎಸ್ತೆ. ಆ ದೊಡ್ಡ ರೂಮಲ್ಲಿ ಒಂದು ಬೆಡ್ ಹಿಂಗಿದೆ, ಅಲ್ಲಿ ಒಂದು ಸ್ಟೋರ್ ರೂಮ್ ಇದೆ, ಅಲ್ಲೊಂದು ಬಾತ್ರೂಮ್ ಇದೆ. ಆಯ್ತಾ, ನಾನು ಬಂದು ಲೈಟು ಆನ್ ಮಾಡಿಲ್ಲ, ಹಿಂಗೆ ಬಿಸಾಕ್ಬಿಟ್ಟು ಹಿಂಗೆ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡಿದ ತಕ್ಷಣ ಒಂದು ಡ್ರೀಮ್ ಬರುತ್ತೆ. ಒಂದು ಚಿಕ್ಕ ಮಗು ಹಿಂಗೆ ಜುಟ್ಟು ಹಾಕೊಂಡಿದೆ, ಸ್ಮಾಲ್ ಫ್ರಾಕ್ ಹಾಕೊಂಡಿದೆ. ಇಟ್ಸ್ ಪ್ಲೇಯಿಂಗ್ ವಿತ್ ಅ ಟಾಯ್, ಒಂದು ಪ್ಲಾಸ್ಟಿಕ್ ಟಾಯ್. ಅದ್ರದ್ದು ಗೊಂಬೆದು ಹಂಗೆ ಕೂದಲಿದೆ, ಹಂಗೆ ಇದೆ. ಆ ಹುಡುಗಿ ಹಿಂದೆ ಒಬ್ಳು ಜಿಮ್ನಾಸ್ಟಿಕ್ ಮಾಡ್ತಿದ್ದಾಳೆ, ಹಿಂಗೆ ಜಂಪ್ ಮಾಡ್ತಿರ್ತಾರಲ್ಲ,
ಹಿಂಗೆ ಜಂಪ್ ಮಾಡ್ತಿರ್ತಾರೆ, ಹಿಂಗೆ ಇಟ್ಕೊಂಡು ಹಿಂಗೆ ಜಂಪ್ ಮಾಡ್ತಾರೆ, ಅದು ಮಾಡ್ತಾ ಇದ್ದಾಳೆ. ಇವಳು ಏನು ಮಾಡ್ಕೊ ಬಗೋರು ಹಿಂಗೆ ನೋಡ್ತಾ ಇರ್ತಾಳೆ, ಸಡನ್ ಆಗಿ ಅವಳು ಹಿಂಗೆ ನೋಡ್ತಾಳೆ, ಆಸ್ ಇಫ್ ಲುಕಿಂಗ್ ಎಟ್ ಮೀ. ಒಂದು ಕೈ ಹಿಂಗೆ ತಿರ್ಸ್ತಾಳೆ, ಇನ್ನೊಂದು ಕೈ ಹಿಂಗೆ ತಿರ್ಸ್ತಾಳೆ, ಇನ್ನೊಂದು ಕಾಲು ಹಿಂಗೆ ತಿರ್ಸ್ತಾಳೆ, ಇನ್ನೊಂದು ಕಾಲು ಕೂಡ ಹಿಂಗೆ ತಿರ್ಸ್ತಾಳೆ. ಅಷ್ಟೊತ್ತಿಗೆ ಅವಳಂಗೆ ಜಿಮ್ನಾಸ್ಟಿಕ್ ಮಾಡ್ತಿರೋಳು ಸುಯಿ ಅಂತ ತಿರುಗಿ ಹಂಗೆ ಬೀಳ್ತಾಳೆ. ಹಿಂಗೆ ಸೇಮ್ ಈ ಗೊಂಬೆದಾಯ್ತಲ್ಲ ಫೈನಲ್ ಡೆಸ್ಟಿನೇಷನ್ ಟೈಪ್ಸ್, ಆ ಥರ ಬೀಳ್ತಾಳೆ ಸೇಮ್ ಹಂಗೆ ಲಟ್ 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 ಅಂತ ಅಲ್ಲೇ ಲೈಕ್ ಸ್ಪಾಟ್. ಅಷ್ಟೊತ್ತಿಗೆ ನಂಗೆ ಎಚ್ಚರ ಆಯಿತು. ನಂದೇನು ಗೊತ್ತಾ, ನಾನು ಒಂದು ಸ್ವಲ್ಪ ಚಿಕ್ಕ ವಯಸ್ಸಿಂದ ನಾನು ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋದು. ಇಟ್ಸ್ ಲೈಕ್ ನಾನು ಹಿಂಗೆ ಮಲ್ಗಲ್ಲ, ನಾನು ಹಿಂಗೆ ಮಲ್ಗ್ತೇನೆ ಹಿಂಗೆ ಯಾವಾಗಲೂ. ಸೊ ನಂಗೆ ಎಚ್ಚರ ಆಯಿತು ಅಂದರೆ ಐ ಆಮ್ ಆಲ್ರೆಡಿ ಸೀಯಿಂಗ್. ಹಾಗೆ ಆ ಒಂದು ಮೊಮೆಂಟಲ್ಲಿ ಆ ಕನಸಿನ ನಾನು ಹೊರಗೆ ಬಂದೆ. ಆ್ಯಂಡ್ ನಂಗೆ ಬಾಡಿ ಮೂವ್ ಮಾಡೋಕ್ಕಾಗ್ತಿಲ್ಲ. ಸ್ಲೀಪ್ ಪ್ಯಾರಾಲಿಸಿಸ್ ಅಂತಾರೆ ಅದಕ್ಕೆ. ಬಟ್ ಐ ಫೆಲ್ಟ್ ನನ್ನ ಪಕ್ಕದಲ್ಲಿ ಯಾರೋ ನಡ್ಕೊಂಬಂದ್ರು. ಇಲ್ಲಿ ಮಲ್ಗಿದ್ದೀನಿ, ಇಲ್ಲಿ ಕೇಳಿಸ್ತಾ ಇದೆ. ಐ ಕ್ಯಾನ್ ಹಿಯರ್ ಇಟ್, ಐ ಕ್ಯಾನ್ ಹಿಯರ್ ದ ಸೌಂಡ್, ದ ಬ್ರೆತ್, ಫೀಲ್. ತಲೆ ಅಲ್ಲಾಡ್ಸೋಕ್ಕಾಗ್ತಿಲ್ಲ. ನಾನು ಕಣ್ಣಲ್ಲಾಡಿಸ್ತಿದ್ದೀನಿ ಬಿಕಾಸ್ ನನ್ನ ಕಣ್ಣು ಓಪನ್ ಇದೆ ಅಲ್ವಾ. ಐ ಆಮ್ ಡೂಯಿಂಗ್ ದಿಸ್, ಯಾರೂ ಕಾಣಿಸ್ತಿಲ್ಲ. ನನ್ನ ಬಾಡಿ ಹಿಡ್ಕೊಳ್ಳೋಂಗಿದೆ, ಲಿಟ್ರಲಿ ಟೈಟ್. ನಂಗೆ ಏನು ಮಾಡ್ಬೇಕರ್ತಾಗಿಲ್ಲ. ಇಟ್ ವಾಸ್ ಸೋ ಸ್ಕೇರಿ. ಆ ಟೈಮಲ್ಲಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಮ್ಮನ ವಾಯ್ಸ್ ನನಗೆ ರಿಪೀಟ್ ಆಗ್ತಿದೆ ತಲೆಯಲ್ಲಿ. ಹಿಂಗೇನೇ ಕಷ್ಟ ಬಂದರೂ ಓಂ ನಮಃ ಶಿವಾಯನು, ಓಂ ನಮಃ ಶಿವಾಯನು ಅಂತ. ಐ ಸೆಡ್ ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ 3 ಸತಿ ಹೇಳಿದೆ. 3ನೇ ಸತಿ ರಪ್ಪ ಅಂತ ಇದು ಬಾಡಿ ರಿಲೀಸ್. ನನಗೆ ಇವಾಗಲೂ ಗೂಸ್ ಬಂಪ್ಸ್ ಬರುತ್ತೆ. ಐ ಕೇಮ್ ಬ್ಯಾಕ್, ನಾನು ಹಿಂಗೆ ಕೂತ್ಕೊಂಡು ನಾನು ಬ್ರೀದಿಂಗ್, ಮೊಬೈಲ್ ಹುಡ್ತಾ ಇದ್ದೀನಿ, ಲೈಟ್ ಆಗ್ತಾ ಇದ್ದೀನಿ, ನಂಗೆ ಆಗ್ತಾ ಇಲ್ಲ. ಬಿಕಾಸ್ ಇನ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಇದು. ಅವತ್ತಿಂದ ನಂಗೆ ಒಬ್ಬಳೇ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಿಲ್ಲ. ಅಲ್ಲಿ ತನಕ ಸೋಲೋ ಟ್ರಾವೆಲ್ಸ್ ಎಷ್ಟು ಮಾಡಿದ್ದೀನಿ ಗೊತ್ತಾ ನಾನು. ದ್ಯಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್. ಒಂದು ಸ್ವಲ್ಪ ದಿವಸ ಆಯಿತು ನಂಗೆ ನಿದ್ದೆ ಮಾಡೋಕ್ಕಾಗಿಲ್ಲ. ಹನುಮಾನ್ ಚಾಲೀಸ ಹಾಕೊಂಡು ಕೇಳಿಸ್ಕೊಂತೀನಿ ನಾನು. ಐ ಮೀನ್ ಲೈಕ್ ಇದು ಗರ್ಲ್, ನಾ ಯಾವುದೋ ದೇವ್ರನ್ನೇ ಬಿಲೀವ್ ಮಾಡದೇ ಇರೋಳು ನಾನು ಹನುಮಾನ್ ಚಾಲೀಸ ಹಾಕೊಂಡು ಕೂತ್ಕೊಂಡಿದ್ದೀನಿ. ನಾನು ದೇವ್ರ ಹೆಸರು ತೊಗೊತಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ದೆವ್ವ ಫೀಲ್ ಆಗಿರೋದು. ದೆವ್ವ ಇದ್ದಾನೆ ಅಂದರೆ ದೇವ್ರು ಕೂಡ ಇದ್ದಾನೆ, ಒಂದು ಕಳ್ಳ ಇದ್ದಾನೆ ಅಂದರೆ ಪೊಲೀಸ್ ಕೂಡ ಇದ್ದಾನೆ. ಐ ನೀಡೆಡ್ ಪ್ರೊಟೆಕ್ಷನ್. ಇದಾಗಿದ್ದ ತಕ್ಷಣ ನಾನು ಒಂದು 2-3 ದಿವಸ ಆದಮೇಲೆ ನಾನು ಕೇಳಿದೆ. ಅಲ್ಲೊಬ್ರು ಮ್ಯಾನೇಜರ್ ಇದ್ರು. ಇಲ್ಲಿ ಏನಾದರೂ ಇದೆಯಾ ದೇವಾಗವೇ, ಲೇದು ಮ್ಯಾಮ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾಡ್ತಾ ಇರ್ತಿರ್ಬೇಕಾದ್ರೆ ಅವನಿಗೇನೋ ಕೇಳಿಸುತ್ತೆ. ಹೇ ಕ್ಯಾವ ಅಂತ ಕೇಳ್ತಾನೆ. ನಾನು ಕ್ಯಾವ ಅಂದೆ. ಅರೆ ನೀನು ಕಿರ್ಚಿದೇನೋ ಸೌಂಡ್ ಕೇಳಿಸ್ತು ಅಂತ. ಇಲ್ವಲ್ಲ ಅಂದೆ ನಾನು. ಅದಕ್ಕೂ ಇಲ್ಲ ಕೇಳಿಸ್ತು ಅಂತ. ನಾನು 1 ನಿಮಿಷ ಇರು ಅಂತ, ಕಾಲ್ ರೆಕಾರ್ಡ್ ಇರುತ್ತಲ್ಲ ಅದು ಕೇಳಿಸ್ಕೊಂಡು ಹೇಳಿ ಕಾಲ್ ಮಾಡ್ತೀನಿ ಅಂತ ಕಾಲ್ ರೆಕಾರ್ಡಲ್ಲಿ ಕೇಳಿದ್ರೆ, ಕಾಲ್ ರೆಕಾರ್ಡಲ್ಲಿ ಈ ಸೌಂಡ್ ಬಂದಿದೆ ಸಡನ್ ಆಗಿ. ಅದು ಹೆಂಗೆ ಅಂದರೆ ಏನೋ ಬಿತ್ತು, ಟಕ್ 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 ಅಂತಾನೋ ಬಿತ್ತು. ಆಮೇಲೆ ಹಿಂಗೆ, ಆಮೇಲೆ ಕಿರ್ಚೋ ಥರ ಒಂಥರ ಲೈಟಾಗಿ ಆಯಿತಾ. ಇದು ಕೇಳಿಸ್ಕೊಂಡು ನಂಗೆ ಜಮ್ ಅಂತ. ದಿಸ್ ವಾಸ್ ನಾಟ್ ಸಮಥಿಂಗ್. ಆ ರೂಮಲ್ಲಿ ಏನೂ ಆಗಿಲ್ಲ. ನಾನು ಕರೆದೆ, ರಾಜುಗಾರು ಬನ್ನಿಲಿ ಅಂತ. ಬಂದರು. ಈ ವಾಯ್ಸ್ ಕೇಳಿಸ್ಕೊಳ್ಳಿ. ಯು ಹ್ಯಾವ್ ಟು ಪ್ರಾಮಿಸ್ ಮೀ ಆ್ಯಂಡ್ ಟೆಲ್ ಮೀ ಏನು ನಡೀತಾ ಇದೆ, ವಾಟ್ ಇಸ್ ರಾಂಗ್ ವಿತ್ ದಿಸ್ ಹೌಸ್ ಅಂತ. ಏನ್ಲಿದು ಮ್ಯಾಮ್ ಅಂದರು. ಇದೆಲ್ಲ ಆಡಬೇಡಿ, ಪ್ರಾಮಿಸ್ ಮಾಡಿ ಹೇಳಿ ಅಂತ. ಅವರು ನನ್ನ ವಯಸ್ಸವರೇ ಒಂದು ಸ್ವಲ್ಪ. ಮ್ಯಾಮ್ ಅದೇಂಟಿ ಅದು ಏನಂದರೆ ಇಲ್ಲಿ ಆ್ಯಕ್ಚುಲಿ ರೈಟರ್ಸ್ ಎಲ್ಲ ಇರ್ತಿದ್ರು ಮುಂಚೆ, ಅವರೆಲ್ಲ ರೈಟಿಂಗ್ ಮಾಡ್ತಿದ್ರು. ಅವರು ಹೇಳಿದ್ರು ಮ್ಯಾಮ್, ಅಂದರೆ ವೈಟ್ ಡ್ರೆಸ್ಸಲ್ಲಿ ಒಂದು ಹೆಂಗ್ಸ್ ಕಾಣಿಸ್ಕೊಳ್ತಾಳೆ ಇಲ್ಲಿ ಅಂತ. ನಾನು ಓ ಐ ಸೆಡ್ ಆಮೇಲೆ ಅಂತ. ಈಸ್ ಲೈಕ್ ಗೊತ್ತಿಲ್ಲ ಮ್ಯಾಮ್, ಅಂದರೆ ಒಂದು ಸ್ವಲ್ಪ ನಾಕೆಲ್ಲ ಕೇಳೋದು ಅಂತ. ಅದು ನನಗೂ ಕೇಳಿಸ್ತಿತ್ತು. ನಂಗೆ ಪ್ರತಿ ದಿವಸ ಅಲ್ಲಿ ಇದ್ದಾಗೆಲ್ಲ ನಂಗೆ ಈ ನಾಕ್ ಟಕ್ 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 ಅಂತ ಕೇಳಿಸೋದು. ನನಗೇನು ಅನ್ಸೋದು, ಅವ್ರು ನಂಗೆ ಊಟ ಕೊಡೋಕೆ ಬಂದಾಗೆಲ್ಲ ನಾಕ್ ನಾಕ್ ಮಾಡ್ತಾರಲ್ಲ, ಅದು ನನ್ನ ಕಿವಿ ಹಂಗೆ ಮತ್ತೆ ಇದಾಗ್ತಾ ಇದೆ ಅಂತ ಅನ್ಸ್ಕೊಂಡು, ರಿಂಗ್ ಆಗ್ತಿದೆ ಅಂತ ಅನ್ಸ್ಕೊಳ್ಳೋದು. ಎಲ್ಲೆಲ್ಲಿ ಗೊತ್ತಾ, ಕಿಟಕಿಲಿ, ಸ್ಟೋರ್ ರೂಮಲ್ಲಿ ಯಾವಾಗಲೂ ಕೇಳಿಸೋದು ನನಗೆ. ಬಟ್ ನಾನು ಎಷ್ಟು ಧೈರ್ಯ ಅಂತಂದರೆ ಅದೆಲ್ಲ ತಲೆಗೆ ಹಾಕೊಂಡಿರಲಿಲ್ಲ. ಇದಾದ್ಮೇಲಿಂದ ನಂಗೆ ತಲೆಗೆ ಇನ್ನೇನು ಬಿಟ್ಕೊಳಕ್ಕೆ ಹಾಕಿಲ್ಲ. ಐಮ್ ಲೈಕ್ ಐಮ್ ಡನ್ ವಿತ್ ದಿಸ್, ಐ ಡೋಂಟ್ ವಾಂಟ್ ಟು ಸ್ಟೇ ಹಿಯರ್. ಅದಾದ್ಮೇಲಿಂದ ನಾನು ಅಲ್ಲಿವರೆಗೂ ನಾನು ಎಷ್ಟು ಆರಾಮಾಗಿ ತಿರುಗಾಡ್ಕೊಂಡಿದ್ದೆ ಆರಾಮಾಗಿ ಅಂದರೆ, ಅದಾದ್ಮೇಲೆ ನನಗೆ ಯಾರಾದರೂ ಇರಲೇಬೇಕು ಜೊತೆಗೆ ಅನ್ನೋ ಥರ ಆಗ್ಬಿಡ್ತು ದಿಸ್ ಹಾರರ್ ಇನ್ಸಿಡೆಂಟ್. ಬಿಕಾಸ್ ನನಗೆ ಗೊತ್ತಿಲ್ಲ ಯಾವಾಗ ನಾನು ಹಿಂಗೆ ಫ್ರೀಸ್ ಆಗಿಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ವಲ್ಲ. ಕೈಕಾಲಿದ್ರೆ ಅಟ್ಲೀಸ್ಟ್ ತಳ್ಬೋದು, ಓಡ್ಬೋದು. ಕೈಕಾಲೇ ಲಾಕ್ ಮಾಡಿಬಿಟ್ರೆ ಏನು ಮಾಡೋದು? ದಟ್ ಈಸ್ ದ ಫಿಯರ್ ಐ ಹ್ಯಾವ್. ಯಾವುದಾದ್ರೂ ಕುರೂಪವಾಗಿ ಒಂದು ದೆವ್ವ ಬರುತ್ತೆ ಅಂತ ಅಲ್ಲ,
ಕೈ ಕಾಲೇ ಆಡಕ್ಕಾಗದಿದ್ರೆ ಏನ್ ಮಾಡೋದು ಅಂತ ಇದಾಗಿತ್ತು. ಈಗ ಎಷ್ಟೊಂದು ಸಾರಿ ಈಗ ಕೆಲವ್ರು ಅಂತಾರೆ ಈ ಥರದ ಏನಾದ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ನ ಶೇರ್ ಮಾಡ್ಕೊಂಡಾಗ ಇದೆಲ್ಲ ಸುಳ್ಳು, ಭ್ರಮೆ, ದೆವ್ವ ಇಲ್ಲ, ವಾಟ್ ನಾನ್ ಸೆನ್ಸ್, ಸೈನ್ಸ್ ಸ್ಟೂಡೆಂಟ್, ನಾವು ಇಲ್ಲಿ ಬದುಕ್ತಿರ್ತೀವಿ ಅದು ಇದು ಅಂತ. ಈಗ ದೆವ್ವನೇ ಇಲ್ಲ, ಈ ಥರದೆಲ್ಲ ಸುಳ್ಳು ಅಂತ ಅನ್ನೋರಿಗೆ ನೀವು ಏನು ಹೇಳ್ತೀರಾ ನಿಮ್ಮ ಇಷ್ಟು ಎಕ್ಸ್ಪೀರಿಯನ್ಸಿಂದ? ನಾನು ಅದೇ ನಂಬ್ತಾ ಇದ್ದೆ. ಐ ವಿಶ್ ಅದು ಟ್ರೂ ಆಗಿರ್ಲಿ ಅಂತ. ಬಟ್ ನಾನು ಇವಾಗ ಹೀಲಿಂಗು ಕಲ್ತಿದ್ದೀನಿ, ಲೈಕ್ ಫ್ರಮ್ ಮೈ ಗುರು. ಇದೆಲ್ಲ ಕಲ್ತಾದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದೇನು ಅಂದ್ರೆ, ಒಳ್ಳೇದಿದ್ಮೇಲೆ ಕೆಟ್ಟದು ಇರುತ್ತೆ. ಅಂಡ್ ವಿ ಆರ್ ಫಿಲ್ಡ್ ವಿತ್ ಎನರ್ಜಿ. ಎಲ್ಲಾ ಕಡೆನೂ ಎನರ್ಜೀಸ್ ಇದ್ದೇ ಇದೆ. ದೆವ್ವ ಅಂದ್ರೆ ಅದ್ರ ಇಂಟೆನ್ಷನ್ ನಿಮಗೆ ಹಾರ್ಮ್ ಮಾಡ್ಬೇಕನ್ನೋದೇನೂ ಇಲ್ಲ. ಆತ್ಮಗಳಿರ್ತವೆ. ನಾವು ಇವಾಗ ಮನುಷ್ಯರಾಗಿ ಹುಟ್ಟಿದ್ವಿ, ನಮ್ಮಲ್ಲಿ ಒಂದು ಆತ್ಮ ಇದೆ, ಒಂದು ನಾಯಲ್ಲೂ ಒಂದು ಆತ್ಮ ಇದೆ, ಒಂದು ಮರದಲ್ಲೂ ಒಂದು ಆತ್ಮ ಇದೆ, ಎಲ್ಲದಲ್ಲೂ ಆತ್ಮ ಇದೆ. ಕೆಲವು ಆತ್ಮಗಳು ಇವಾಗ ನಾವು ಒಂದು 100 ವರ್ಷ ತನಕ ಬಾಳ್ಬೇಕಾಗಿರತ್ತೆ, ಈ ಒಂದು ಜನ್ಮ ಇರುತ್ತೆ. ಆದ್ರೆ ಮಧ್ಯದಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗತ್ತೆ ಅಂತಾರೆ. ಇಂಥವ್ರು ಅವ್ರ ಜೀವನನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡೋಕ್ಕಾಗಿರಲ್ಲ. ಅವ್ರ ಲೈಫ್ ಮುಗಿದೇನೆ ಅವರು ತೀರೋಗಿರ್ತಾರೆ. ಅವಾಗ ಅವ್ರ ಇಚ್ಛೆಗಳು ಪೂರ್ತಿ ಆಗಿರಲ್ಲ. ಒಬ್ರು ಸತ್ತಿದ ತಕ್ಷಣ ಒಂದು ವೈಟ್ ಲೈಟ್ ಬರುತ್ತಂತೆ. ಆ ಲೈಟ್ ಕಡೆ ಹೋಗಿದ ತಕ್ಷಣ ನಾವು ಮತ್ತೆ ರಿಬೋರ್ನ್ ಆಗಿ ಬರ್ಬೋದಂತೆ. ಆ ಲೈಟ್ ನ ತಗೊಂಡೇ ಇದ್ದಾಗ ಆ ಒಂದು ಆತ್ಮ ಅದು ಇಲ್ಲೇ ಉಳ್ಕೊಂಡ್ಬಿಡತ್ತಂತೆ, ಈ ಒಂದು ಮನುಷ್ಯನ ಲೋಕದಲ್ಲೇ. ಅವಾಗ ಆತ್ಮ ಡಿಪೆಂಡ್ ಆಗತ್ತೆ, ಲೈಕ್ ಅದಕ್ಕೇನು ಸ್ಯಾಟಿಸ್ಫೈ ಮಾಡ್ಕೊಬೇಕಿರತ್ತೋ ಐದರ ಅದ್ರ ಕಡೆ ಹೋಗುತ್ತೆ. ಇಲ್ಲ ಅಂದ್ರೆ ಆ ಲೈಟಿಗೋಸ್ಕರ ವೇಟ್ ಮಾಡ್ತಾ ಇರತ್ತೆ. ಇದು ಒಳ್ಳೆ ಆತ್ಮಗಳು ಅಂತ ಹೇಳ್ತಾರೆ. ಅಂದ್ರೆ ಈ ಕೆಲವರು ಮೆಡಿಟೇಟ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಈ ವೈಟ್ ಲೈಟ್ ಜೊತೆ ಕನೆಕ್ಟೆಡ್ ಇರ್ತಾರೆ. ಸೊ ಈ ಆತ್ಮಗಳು ಅವ್ರ ಹತ್ರ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರು ಅದಕ್ಕೆ ಸಹಾಯ ಮಾಡ್ಬೋದು, ಅಲ್ಲಿ ಕರ್ಕೊಂಡು ಹೋಗೋಕೆ. ಅದಕ್ಕೆ ಅದು ಒಂದು ಮೀಡಿಯಂ ಆಗಿರುತ್ತೆ ಅವಿಗೆ. ಸೊ ಈ ಒಳ್ಳೆ ಆತ್ಮಗಳು ಇರ್ತವೆ. ಹಿಂಗೆ ಕೆಲವು ಆತ್ಮಗಳಿಗೆ ಉದ್ದೇಶನ ಏನಾಗಿರುತ್ತೆ ಅಂದ್ರೆ ಅವಿಗೆ ಇಚ್ಛೆ ಇಲ್ಲ, ಬಟ್ ಕೆಲವರು ಅವ್ರನ್ನ ಹಿಡ್ಕೊಂಡು ಅವು ಮೂಲಕ ಬೇರೆಯವ್ರ ಲೈಫಲ್ಲಿ ಕಷ್ಟ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಕಂಟ್ರೋಲ್ ತಗೊಳ್ತಾರೆ. ಹಾಗೆ ಮಾಡ್ತಾರೆ. ದಟ್ ಇಸ್ ತುಂಬಾ ತಪ್ಪು. ಅದಕ್ಕೆ ಮಾಟ ಮಂತ್ರ ಅಲ್ಲ ಅಂತ. ಎಸ್, ಸೊ ದೇ ಡೂ ದಿಸ್. ಸೊ ಅವ್ರನ್ನ ಹಿಡ್ಕೊಂಡು ಅವ್ರ ಮೂಲಕ, ಆದ್ರೆ ಆತ್ಮಗಳಿಗೆ ಆ ಇಚ್ಛೆ ಇಲ್ಲ, ಅವಗೂ ಫ್ರೀ ಆಗ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಅದಕ್ಕೋಸ್ಕರ ಅದು ಹಿಂಗ್ ಮಾಡೋದು. ಎಸ್, ನಮಗೆ ಯಾರೋ ಸಪೋರ್ಟ್ ಮಾಡ್ತಾರೆ. ಸೊ ಲೈಕ್ ಐ ಟೆಲಿಂಗ್, ಅದ್ರ ಕೆಲ್ಸನೇ ಅದು. ಅದನ್ನ ಎಲ್ಲೋ ಕಟ್ಟಾಕಿಡ್ತಾರೆ, ಅದಕ್ಕೆ ಫ್ರೀ ಆಗ್ಬೇಕು ಅನ್ನೋ ಇಚ್ಛೆ ಇದೆ. ಬಟ್ ಇವಾಗ ಕಳ್ಸಿರೋದೇ ಈ ಕೆಲಸ ನೀನ್ ಮಾಡ್ಲೇಬೇಕು, ಅವಾಗ ನಿಂಗೆ ಫ್ರೀಡಮ್ ಸಿಗತ್ತೆ ಅಂತ. ಸೊ ಇಟ್ ಡಸ್ ದಟ್, ಅದು ಕೆಲಸ ಅದ್ ಮಾಡತ್ತೆ. ಬಟ್ ನಾನೇನ್ ನಂಬ್ತೀನಿ ಅಂದ್ರೆ, ಒಳ್ಳೇದು ಇದೆ, ಕೆಟ್ಟದು ಇದೆ, ದೆವ್ವಗಳಿದಾವೆ, ಎಲ್ಲ ಇದಾವೆ. ನೀವು ಹೋಗ್ಬಿಟ್ಟು ಇವಾಗ ನಿಮ್ ಮನೆ ಸಡನ್ ಆಗಿ ಬಂದ್ಬಿಟ್ಟು ಯಾರಾದ್ರೂ ಸಡನ್ ಆಗಿ ಮನೆ ಒಳಗೆ ಎಂಟರ್ ಆಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ವಸ್ತು ಮಾಡ್ತಿದ್ರೆ ನಿಮಗೆ ಓಕೆನಾ? ಇಲ್ಲ. ಹಾಗೆ ನೀವು ಕೂಡ ಯಾವುದೋ ಒಂದು ಲೊಕೇಶನ್, ಯಾವುದೋ ಒಂದು ಮನೆ ತುಂಬಾ ಟೈಮ್ ಇಂದ ಹಂಗೆ ಬಿದ್ದಿದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಅದನ್ನ ಅಕ್ವೈರ್ ಮಾಡಕ್ ಸಡನ್ ಆಗಿ ಶುರು ಮಾಡ್ತೀರಾ ವಿತೌಟ್ ಆ ಒಂದು ಆತ್ಮಕ್ಕೆ ರೆಸ್ಪೆಕ್ಟ್ ಕೊಡದೆ. ಅದು ಡಿಸ್ಟರ್ಬ್ ಆಗತ್ತೆ, ಅದು ನಿಮಗೆ ಡಿಸ್ಟರ್ಬ್ ಮಾಡತ್ತೆ. ಸೊ ಎಲ್ಲೇ ಹೋದ್ರೂ ಕೂಡ ಅದು ಆತ್ಮಗಳು ಅವುದೇ ಸ್ಪೇಸ್ ಆಗಿರುವಂತದ್ದು. ಇದು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಅನ್ವಾಂಟೆಡ್ ಚಾಲೆಂಜಸ್ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲಿಗಾದ್ರೂ ಹೋಗ್ತಿದ್ರೆ ಹೊಸ ಜಾಗಕ್ಕೆ, ದೆವ್ವನ್ ನೋಡ್ಬೇಕಾ, ಅದು ಇದು ಇದೆಯಾ, ಗೋ ವಿತ್ ಅಂದ್ರೆ ಅವೇರ್ನೆಸ್. ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಹೋಗ್ಬೇಡಿ. ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಹೋದ್ರೆ ಅದೇ ತರ ನಿಮಗೂ ಕೂಡ ಅದು ಟ್ರಬಲ್ ಕೊಡತ್ತೆ. ಬಿಕಾಸ್ ನಾವು ಎನರ್ಜಿಯಿಂದಾನೇ ಕ್ರಿಯೇಟ್ ಆಗಿರೋಂಥವ್ರು. ಸೊ ರೆಸ್ಪೆಕ್ಟ್ ಎವ್ರಿಥಿಂಗ್. ಸೊ ನಾವಲ್ಲಿ ಹೋದಾಗ್ಲೂ ಅವತ್ತು ಲೈಕ್ ರೆಸ್ಪೆಕ್ಟ್ ಕೊಡ್ಲಿಲ್ಲ ಒನ್ ಆಫ್ ಮೈ ಲೈಕ್ ಪರ್ಸನ್, ನನ್ನ ಜೊತೆ ಬಂದವರು, ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಯ್ತು, ನನಗೇನೂ ಎಫೆಕ್ಟ್ ಆಗಿಲ್ಲ. ಆ ಥರ ಆಗ್ತಿತ್ತು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಭಯ ಪಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ದೆವ್ವಗಳು ನಮಗೆ ಹೆದರ್ಸ್ಬೇಕು ಅನ್ನೋದು ಏನೂ ಯೋಚನೆ ಮಾಡೋದೇ ಇಲ್ಲ. ಅಂತ ಇಂಟೆನ್ಷನ್ಸ್ ಇಲ್ಲ ಅವರಿಗೆ. ಅವು ಕಮ್ಯುನಿಕೇಟ್ ಮಾಡಬೇಕು ಅಂತಾನೆ ಇರ್ತವೆ, ಬಟ್ ಅವಿಗೆ ಆಗಲ್ಲ. ಅವರಿಗೂ ಒಂದು ದೇಹ ಬೇಕು ಅನ್ನೋದೇ ಇರುತ್ತೆ, ಬಟ್ ಆಗಲ್ಲ. ಕಾರಣಾಂತರದಿಂದ ಆ ಪರಿಸ್ಥಿತಿಯಲ್ಲಿ ಬಂದಿರ್ತಾರೆ. ಸೊ ಕೆಲವ್ರಿಗೆ ಶಾಪ ಇರುತ್ತೆ, ಕೆಲವರಿಗೆ ವಯಸ್ಸು ಮುಗ್ದಿರಲ್ಲ, ಕೆಲವ್ರನ್ನ ವಶಕ್ಕೆ ತಗೊಂಡಿರ್ತಾರೆ. ಸೊ ದೇ ಆರ್ ಹೆಲ್ಪ್ಲೆಸ್. ಬಟ್ ನಾನು ಹೆದರ್ಸಕ್ಕಿದೆ ಹೇಳ್ತಿಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್, ನಿಮ್ಮ ಅವರನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ರೆ ಯಾವ ಮಾಟ ಮಂತ್ರ ಯಾವ್ದು ಏನೇ ಇದ್ರು ಕೂಡ ಅದು ನಿಮ್ಮನ್ನ ಎಂಟರ್ ಮಾಡಕ್ ಆಗಲ್ಲ, ನಿಮ್ಮ ಅವರನ್ನ ಎಂಟರ್ ಮಾಡಕ್ ಆಗಲ್ಲ. ಹಂಗೆಲ್ಲ ಮಾಟ ಮಂತ್ರ ಮಾಡ್ಕೊಂಡು ಎಲ್ಲರನ್ನ ಕಂಟ್ರೋಲ್ ಮಾಡೋದಾಗಿದ್ರೆ ಹೆಂಗೆ ಒಬ್ರು ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್ ಯಾರು ಪಾಪ್ಯುಲರ್ ಆಗ್ತಿದ್ರು, ಯಾರು ದೊಡ್ಡ ವ್ಯಕ್ತಿ ಆಗ್ತಿದ್ರು, ಯಾರಾದ್ರೂ ಪೊಲಿಟಿಷಿಯನ್, ಮೋದಿ, ಇವರೆಲ್ಲ ಹೆಂಗ್ ದೊಡ್ಡ ವ್ಯಕ್ತಿ ಆಗ್ತಿದ್ರು? ಇವ್ರ ಮೇಲೂ ಮಾಡ್ತಿದ್ರಲ್ಲ ಜನ, ಯಾಕಂದ್ರೆ ವಿರೋಧಿಗಳು ಯಾರಿಗಿಲ್ಲ. ನಮ್ಮ ಅವರನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ನಮ್ಮ ಬಿಲೀಫ್ ಸಿಸ್ಟಮ್ನ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂತೀವೋ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ತರ. ಈಗ ನಿಮ್ಮ ಜೀವನದಲ್ಲಿ ಅಂತ ಪರಿಸ್ಥಿತಿಲಿ ಮುಂದೆ ನಿಮಗೆ ದಾರಿ ತೋರಿಸಿದ್ದು ಒಬ್ರು ಗುರು ಕೂಡ ಸಿಕ್ಕಿದ್ರು ಅಂತ ಹೇಳಿದ್ರಿ. ಅವ್ರು ಹೇಗೆ ಪರಿಚಯ ಆದ್ರು, ಯಾರು? ತುಂಬಾ ನನ್ನ ಕರಿಯರ್ ಎಲ್ಲೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನನ್ನ ಜೊತೆ ಯಾರೋ ಏನೋ ಮಾಡಿರ್ತಾರೆ, ಅಂಡ್ ನನಗೆ ಗೊತ್ತಿರಲ್ಲ ನನ್ನ ಮೇಲೆ ಅಂತ ಒಂದು
ಅಟೆಂಪ್ಟ್ ಆಗಿದೆ ಅಂತ, ಲೈಕ್ ಬ್ಲ್ಯಾಕ್ ಮ್ಯಾಜಿಕ್. sort of, yes. So I didn't know that, and ನಾನು ಯಾವತ್ತೂ ಅದ್ರ ಮೇಲೆ ಕಾನ್ಸಂಟ್ರೇಟೇ ಮಾಡಿರ್ಲಿಲ್ವಲ್ಲ. ನಾನು ಅನ್ಕೊಳ್ಳೋದು ಹರ ಮಹಾದೇವ ಆದಮೇಲೆ ಯಾಕೆ ನನಗೆ ಏನು ಅವಕಾಶ ಅಂಥದ್ದೇನೂ ಸಿಗಲಿಲ್ಲ, ನಂಗೆ ರೆಕಗ್ನಿಷನ್ ಏನಕ್ಕೆ ಸಿಗ್ತಿಲ್ಲ. ಅವಕಾಶ ಸಿಕ್ತಿತ್ತು, ದುಡ್ಡು ಸಿಕ್ತಿತ್ತು, ರೆಕಗ್ನಿಷನೇ ಸಿಗ್ತಿಲ್ಲ, ಯಾಕಿದು ಅಂತ ನಾನು ಅನ್ಕೊಳ್ಳೋದು. ಐ ಮೀನ್ ಐ ಡೋಂಟ್ ನೋ ಇಫ್ ಐ ಆಮ್ ಸಪೋಸ್ ಟು ಸೇ ದಿಸ್ ಅಂತ, ಬಟ್ ಸ್ಟಿಲ್ 7 years ನನ್ನ ಚಾರ್ಲಿ ರಿಲೀಸ್ ಟೈಮಲ್ಲಿ ಐ ಫೀಲ್ ಲೈಕ್ ಏನು ನಡೀತಿದೆ ನನ್ನ ಲೈಫಲ್ಲಿ ಅಂತ. ಖುಷಿ ಅನ್ನೋದೇ ಇಲ್ಲ ಗೊತ್ತಾ. ಎಲ್ಲ ಇದ್ರೂ ಕೂಡ ಖುಷಿನ ಫೀಲ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನಗೆ. ನನ್ನ ಫ್ರೆಂಡ್ ಒಬ್ಳು, ಶಿ ಸೇಸ್, ಇವರೊಬ್ರು ಇದ್ದಾರೆ, ಇವ್ರ ಹತ್ರ ಮಾತಾಡು ನೀನು, ಯು ಮೈಟ್ ಫೀಲ್ ಗುಡ್ ಅಂತ. ಅವ್ರ ಹೆಸರು ಕೇಳಿನೇ ಐ ವಾಸ್ ಲೈಕ್, ದೇವಿ ಅಂತ ಅವ್ರ ಹೆಸರು, ಆಯ್ತಾ. ಸೊ ನನಗೆ ಹೆಸರು ಕೇಳಿ ಐ ಜಸ್ಟ್ ವಾಂಟೆಡ್ ನಂಗೆ ಯಾರಾದರೂ ನಂಗೆ ಸಹಾಯ ಮಾಡಲಿ. ನಂಗೆ ಐ ವಾಸ್ ಹೆಲ್ಪ್ಲೆಸ್ ಆವಾಗ. ಆ ಒಂದು ಲೈಫ್ ಪಾಯಿಂಟಲ್ಲಿ ನಂಗೆ ಅವರು ಮೀಟ್ ಆಗ್ತಾರೆ, ಒಂದು ಆಶ್ರಮ. ಸೊ ಅವ್ರಿಗೆ ಒಂದಿಷ್ಟು 45 ವರ್ಷ ಆಗಿರುತ್ತೆ ಇವಾಗ. ಅವ್ರನ್ನ ನಾನು ಭೇಟಿ ಮಾಡಬೇಕು ಅಂತ ಅನ್ಕೊಂತೀನಿ. ಅವ್ರನ್ನ ಭೇಟಿ ಮಾಡೋದಕ್ಕೆ ನನಗೆ ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂದರೆ, ಈ ಒಂದು ಎನರ್ಜೀಸ್ ನಿಮ್ಮನ್ನ ಅವ್ರ ಹತ್ರ ಹೋಗಕ್ಕೆ ಬಿಡಲ್ಲ. ಅದು ನಿಮ್ಮನ್ನ ಎಷ್ಟು ವಶದಲ್ಲಿ ತಗೊಂಡಿರತ್ತೆ ಅಂದರೆ, ನಿಮಗೆ ದೇವಸ್ಥಾನನೂ ಹೋಗಕ್ಕೆ ಬಿಡಲ್ಲ. ದೇವಸ್ಥಾನಕ್ಕೆ ಹೋದ್ರೆ ಇದೆಲ್ಲ ತಪ್ಪತ್ತಂತೆ, ಆಕ್ಚುಲಿ ಅದೆಲ್ಲ ಬಿಟ್ಟು ಹೋಗ್ತಾವಂತೆ ಅಂತ ಹೇಳ್ತಾರೆ, ಬಿಕಾಸ್ ಅಲ್ಲಿರೋ ಎನರ್ಜೀಸ್ ಆಗಿರುತ್ತೆ. ಬಟ್ ಒಳಗೆ ದೇವಸ್ಥಾನಕ್ಕೆ ಹೋಗಕ್ಕೂ ನಿಮ್ಗೆ ಮೂಡ್ ಬರಲ್ಲ. ಬರಲ್ಲ. ಇಲ್ಲಿಂದ ಫಿಕ್ಸ್ ಆಗ್ಬೇಕಲ್ಲ ನೀವು. ಅದು ನಿಮ್ಮನ್ನ ಹೆಂಗ್ ಮಾಡ್ಬಿಡತ್ತಂದ್ರೆ, ಅಯ್ಯೋ ನಾಳೆ ಹೋಗ್ತೀನಿ ಅಂತ ಅನ್ಕೊಂಡು ನಾಳೆ ಆಗ್ತಾ ಹೋಗುತ್ತೆ. ಆ ಥರ ಆಗ್ತಾ ಹೋಗುತ್ತೆ. ಅದು ನಾನು ಇವ್ರ ಹತ್ರ ಮೀಟ್ ಮಾಡಿದ ತಕ್ಷಣ ಅವ್ರಿಗೆ ಹೆಂಗೆ ಅಂದರೆ, ದೇವಿ ಆಂಟಿದು 3rd ಐ ತುಂಬ ಸ್ಟ್ರಾಂಗ್ ಇದೆ, ಆಯ್ತಾ. ಸೊ ನಾನು ಅವಾಗ ದೇವ್ರನ್ನ ನಂಬ್ತಾ, ಆ್ಯಕ್ಚುಲಿ ನಾನು ದೇವ್ರನ್ನ ಅಷ್ಟು ನಂಬ್ತಾ ಇರಲಿಲ್ಲ. ಈ ದೆವ್ವದೆಲ್ಲ ಇನ್ಸಿಡೆಂಟು ಅಂದರೆ ಆಗಿತ್ತು, ಬಟ್ ಇನ್ನೂ ದೇವ್ರನ್ನ ಏನೋ ಶುದ್ಧವಾಗಿ ನಂಬೋವಂಥ ಒಂದು ವ್ಯಕ್ತಿ ನಾನು ಅವಾಗ ಆಗಿರಲಿಲ್ಲ ಅಷ್ಟು. ಲೈಕ್ ಪ್ರೇ ಮಾಡೋದು ಅದು ಇದು ಅಂತೆಲ್ಲ ಸ್ಪಿರಿಚುವಲ್ ಅಂತೂ ಇರಲೇ ಇಲ್ಲ ನಾನು. ಇವ್ರನ್ನ ಭೇಟಿಯಾದೆ. ಇವ್ರು ಏನು ಮಾಡ್ತಾರೆ, ನಾನು ಕೇಳಿದೆ ನನ್ನ ಆರ ಹೇಗೆ, ಲೈಕ್ ಒಡಿ ಫೀಲ್ ನನ್ನ ಆರ ನೋಡ್ಬಿಟ್ಟು ಅಂತ. ಇಟ್ಸ್ ಫೈನ್ ಓನ್ಲಿಡಾ ಅಂತ ಹೇಳ್ತಾರೆ. ಲೆಟ್ ಮೀ ಸಿ, ನಾನು ನಾಳೆ ನೋಡ್ತೀನಿ ಅಂತ ಹೇಳ್ತಾರೆ, ಆಯ್ತಾ. ಮತ್ತೆ ಮಲ್ಕೊಂಡು ದೆನ್ ಅವರು ಆರ ಕ್ಲೆನ್ಸಿಂಗ್ ಮಾಡೋಕೆ ಶುರು ಆದಾಗ ಇಲ್ಲಿಂದ ಶುರು ಆಗುತ್ತೆ ನನಗೆ. ಇಲ್ಲೇ ಮಾಡಿರೋವಂಥದ್ದು ಸಹಸ್ರ, ದ ಕ್ರೌನ್ ಚಕ್ರ ಇಲ್ಲೇ ಬ್ಲಾಕ್ ಮಾಡಿರೋಂಥದ್ದು. ಬೇಸಿಕ್ಲಿ ಇಲ್ಲಿ ನಿಮಗೆ ಆಶೀರ್ವಾದ ಬರುತ್ತಂತೆ, ವೈಟ್ ಲೈಟ್ ಇಲ್ಲಿಂದ ಫ್ಲೋ ಆಗುತ್ತಂತೆ, ಆಯ್ತಾ. ಸೊ ಇಲ್ಲಿಂದ ಆಶೀರ್ವಾದ ಫ್ಲೋ ಆದಾಗಲೇ ನಮ್ಗೆಲ್ಲ ತುಂಬ ಚೆನ್ನಾಗಾಗೋದು, ಆಯ್ತಾ. ಲೈಕ್ ಬ್ಲೆಸ್ಸಿಂಗ್ಸ್ ಬರ್ತಾ ಇರತ್ತಂತೆ ಇಲ್ಲಿಂದ, ಆಯ್ತಾ. ಇಲ್ಲೇ ಬ್ಲಾಕ್ ಮಾಡಿದಾಗ ಏನಾಯ್ತು, ನನಗೆಲ್ಲ ಚಕ್ರಾಸ್ ಕಂಪ್ಲೀಟಾಗಿ ಟಾಕ್ಸಿನ್ಸ್ ಥರ ಕೊಳಿತಾ ಇತ್ತಂತೆ. ಎವ್ರಿ ಚಕ್ರ ಕೊಳಿತಾ ಇದೆಯಂತೆ. ಅದು ಯಾವ ಲೆವೆಲಿಗೆ ಕೊಳ್ತಿದೆ ಅಂದರೆ, ದೇವಿ ಆಂಟಿ ಕೇಳ್ತಿದ್ದಾರೆ ನನಗೆ, ನೀನು ಹೇಗೆ ಓಡಾಡ್ತಿದೀಯಾ ಅಂತ ಕೇಳಿದ್ರು. ಹೌ ಆರ್ ಯು ವಾಕಿಂಗ್ ಅಂತ. ನಾಡಿ ಬ್ಲಾಕ್ ಆಗಿದೆ ನಂದು, ನಾಡೀಸ್ ಇರ್ತವೆ ಎನರ್ಜೀಸ್. ಅವ್ರು ಹಿಂಗೆ ಇಡ್ತಾರೆ, ಅವ್ರು ಹಿಡಿದ ತಕ್ಷಣ ಹೇಳ್ತಾರೆ ನಮ್ದು ಯಾವುದು ಏನೇನು ಕಫನ ಯಾವ ವಾತ ನಮ್ದು ಅಂತೆಲ್ಲ ಹೇಳ್ತಾರೆ, ಆಯ್ತಾ. ನಾಡಿನೇ ನಂದು ವರ್ಕ್ ಆಗ್ತಿಲ್ಲ ಅಂತೆ ಬಾಡಿದು. ಶೀಸ್ ಟೆಲ್ಲಿಂಗ್, ನಾನು ಇಫ್ ಯು ರಿಮೆಂಬರ್, ನಾನು ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಮಾಡ್ಕೊಂಡಿದ್ದೆ, ವರ್ಕೌಟ್ ಎಲ್ಲ ಮಾಡ್ತಿದ್ದೆ ಆ ಟೈಮಲ್ಲಿ. ಶಿ ಜಸ್ಟ್ ಟೋಲ್ಡ್ ಮೀ, ನಿಂದೆಲ್ಲ ಮಾಡದೇ ಇರ್ತಿದ್ರೆ ನೀನು ಇವಾಗ ಬೆಡ್ ರಿಡನ್ ಆಗಿರ್ಬೇಕಿತ್ತು ಅಂತ. ನನ್ನ ವಿಲ್ ಪವರ್ ಎಷ್ಟಿದೆ ಅಂದರೆ, ನನ್ನ ಬಾಡಿನ ತುಂಬ ಫೋರ್ಸ್ ಮಾಡಿದ್ದೀನಿ. ಬೇಡ ಅಂದರೂ ನಾನು ಫೋರ್ಸ್ ಮಾಡ್ಕೊಂಡೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಬಾಡಿ ಮೇಲೆ. ವರ್ಕೌಟ್ ಆಗಿರ್ಬೋದು, ಏನಾಗಿರ್ಬೋದು, ಬಟ್ ಫೋರ್ಸ್ ಮಾಡ್ಕೊಂಡು ಮಾಡಿದ್ದೀನಿ. ಇಷ್ಟೇ ಪ್ರೀತಿ ಇಲ್ಲ ಮಾಡಿಲ್ಲ ನಾನು ಆ್ಯಕ್ಚುಲಿ. ಬಟ್ ಏನಕ್ಕೆ ಫೋರ್ಸ್ ಮಾಡಬೇಕು ಅಂದರೆ, ಆಯ್ತಾ, ಈ ಎನರ್ಜೀಸ್ ಬಿಡ್ತಾ ಇಲ್ಲ, ಹಿಡಿತಾ ಇದೆ ನನ್ನ. ಹೋಗ್ಬೇಡ, ಏನು ಮಾಡಬೇಡ ಆ ಥರ ಇಳಿತಾ ಇದೆ, ಡ್ರೈನ್ ಮಾಡ್ತಾ ಇದೆ ನನ್ನ. ಬಟ್ ಐ ಆಮ್ ಫೈಟಿಂಗ್ ಇಟ್ ಬ್ಯಾಕ್. ಅದಕ್ಕೆ ನನ್ನ ಅಷ್ಟು ಹಾರ್ಮ್ ಮಾಡೋಕ್ಕಾಗಿಲ್ಲ. ಬಟ್ ದೇವಿ ಆಂಟಿ ಇಸ್ ಲೈಕ್ ತುಂಬ ಜಾಸ್ತಿ ಇತ್ತು. ಇದು ನಾನು ತೆಗೆ ದೊಡ್ಡ ವಿಷಯ ಅಲ್ಲ. ಇವಾಗ ಎಲ್ಲರೂ ಹೇಳ್ತಾರಲ್ಲ, ಒಂದು ದೊಡ್ಡ ಪೂಜೆ ಮಾಡಿಸ್ಬೇಕು, ಅದು ಮಾಡಬೇಕು, 25-50 ಸಾವಿರ ಎಲ್ಲ ಮಾಡಿಸ್ತಾರೆ. ನೋ, ದೇವಿ ಆಂಟಿ ಏನೂ ಚಾರ್ಜ್ ಮಾಡಲ್ಲ. ಶಿ ಪುಲ್ಸ್ ಅಂಡ್ ರಿಮೂವ್ಸ್ ಇಟ್ ಅಷ್ಟೇ. ನಾಟ್ ಅ ಬಿಗ್ ಡೀಲ್. ಅದನ್ನ ಕ್ಲಿಯರ್ ಮಾಡಿದ್ರು, ಅದು ಯಾರು ಮಾಡಿದಾರೆ ಅಂತಾನೂ ಗೊತ್ತಾಯ್ತು. ಎಲ್ಲ ಗೊತ್ತಾಯ್ತು. ಅವ್ರು ಗೊತ್ತಿರೋರು. ಸೊ ದೇವಿ ಆಂಟಿ ಹೇಗೆ ಅಂದ್ರೆ ಅವ್ರ ಹೆಸರು ಹೇಳಲ್ಲ, ಬಟ್ ಒಂದು ಕ್ಲೂ ಕೊಡ್ತಾರೆ. ಬಟ್ ಶಿ ಟೆಲ್ಸ್, ಸಿ ಈ ಬ್ಲ್ಯಾಕ್ ಮ್ಯಾಜಿಕ್ ಇವರೆಲ್ಲ ಮಾಡೋರು, ಅವರೆಲ್ಲ ಅಂದ್ರೆ ಕೆಟ್ಟೋರು, ಕೆಟ್ಟ ಮಾಡ್ತಾ ಇದಾರೆ, ಹೌದು ಸರಿ ಆಯ್ತು. ಬಟ್ ನಿನಗೆ ಯಾವತ್ತೂ ಅವ್ರ ಮೇಲೆ ಗ್ರಜ್ ಇಟ್ಕೊಬಾರ್ದು, ಮಾಡಿದ್ದಾರೆ ಅಂತ. ಡೋಂಟ್ ಹೋಲ್ಡ್ ಆನ್ ಗ್ರಜಸ್, ಫರ್ಗಿವ್. ಅವಾಗ ಮಾತ್ರ ನಮ್ಮ ಇದನ್ನ ತೆಗಿಬಹುದು. ಕ್ಷಮಿಸ್ಬಿಡಿ ಅವ್ರು. ಫರ್ಗಿವ್. ಅದು ನಿನ್ ಕರ್ಮ, ನೀನನ್ನ ಅಟ್ರಾಕ್ಟ್ ಮಾಡ್ಕೊಂಡ್ಯಾ. ದಟ್ ಯು ಆರ್ ಸಪೋಸ್ ಟು ಫೇಸ್ ಇಟ್.
ನಿಂಗೆ ಅದಾಗಬೇಕಿತ್ತು, ನೀನು ಅದನ್ನ ಅನುಭವಿಸ್ಬೇಕಿತ್ತು, ನೀನು ಲೆಸನ್ ಕಲಿಬೇಕಿತ್ತು, ಅದಕ್ಕೋಸ್ಕರ ಅದಾಗಿದೆ ನಿನ್ನ ಜೊತೆ. ನಿನ್ನ ಕರ್ತವ್ಯ ಅವ್ರನ್ನ ಕ್ಷಮಿಸೋದು. ಅವ್ರ ಕರ್ಮನ ಅವ್ರು ಫೇಸ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಫೇಸ್ ಮಾಡ್ತಾರೋ? ಮಾಡ್ತಾರೆ, 100% ಮಾಡ್ತಾರಂತೆ. ನಾನು ನಿಮಗೆ ಇಚ್ಛೆ ಇಲ್ಲದೆ ನಾನು ನಿಮಗೆ ಹೀಲಿಂಗ್ ಮಾಡ್ತೀನಿ ಅಂದ್ರೂ ಕೂಡ, ನಿಮಗೆ ಇಚ್ಛೆ ಇಲ್ಲ ನಂತರ ಹೀಲಿಂಗ್ ಮಾಡ್ಕೊಳಕ್ಕೆ, ಬಟ್ ನಾನು ನಿಮಗೆ ಹೀಲ್ ಮಾಡಬೇಕು ಅಂತ ಬಂದರೂ ಕೂಡ ಇಟ್ ಈಸ್ ಅ ಬ್ಲ್ಯಾಕ್ ಮ್ಯಾಜಿಕ್. ಅರ್ಥ ಆಯ್ತಾ? ಇಟ್ಸ್ ಅ ಫ್ರೀ ವಿಲ್. ಎಲ್ಲರ ಹತ್ರ ಅವ್ರದ್ದೇ ಫ್ರೀ ವಿಲ್ ಇರುತ್ತೆ. ನನಗೆ ಈ ಟೀ ಕುಡಿಬೇಕಾ ಬೇಡವಾ, ಬಟ್ ನಾನು ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ನಂಗೆ ಫೋರ್ಸ್ಫುಲಿ ಟೀ ಕುಡಿಸ್ತೀರಾ ಅಂದರೆ ದಟ್ಸ್ ಅ ರಾಂಗ್ ಥಿಂಗ್ ಟು ಡೂ. ಸೊ ಎಲ್ಲರದು ಫ್ರೀ ವಿಲ್ ಇರುತ್ತೆ. ಸೊ ಐ ಕಾಂಟ್ ಹೀಲ್ ಯು ಈವನ್ ಇಫ್ ಯು ಡೋಂಟ್ ವಾಂಟ್ ಟು ಗೆಟ್ ಹೀಲ್ಡ್. ಹಾಗೆ ಸೊ ನನ್ನ ಸ್ಪೇಸಲ್ಲಿ ಯಾರೇ ನನ್ನ ಪರ್ಮಿಷನ್ ಇಲ್ಲದೆ ಎಂಟರ್ ಆದರೆ ಇಟ್ಸ್ ಅ ಸೈಕಿಕ್ ಅಟ್ಯಾಕ್. ಈಗ ನಿಮಗೆ ಸಂಗೀತ, ಈಗ ಯಾರೋ ಗಂಡು ಹೆಣ್ಣು ಯಾರೋ ಮಾಡಿಸಿದ್ರಲ್ಲ, ಈ ಥರದ್ದು ಮಾಡಿಸಿದ್ರಲ್ಲ, ನಿಮಗೆ ಅವ್ರ ಬಗ್ಗೆ ಗೊತ್ತಾಯ್ತು, ಅವ್ರು ಕೊಟ್ಟಿದ್ದು ಒಂದು ಕ್ಲೂಲೇ ಗೊತ್ತಾಯ್ತು. ಒಂದು ಕ್ಲೂನು ಅಥವಾ ಬ್ರೀಫಾಗಿ ಹೇಳಿದ್ರ? ಗೊತ್ತಾಗಂಗೆ ಹೇಳಿದ್ರು. ಅಂದ್ರೆ ಶಿರಿನ್ ವಾಂಟ್ ಟು ಸೇ, ಬಟ್ ನಾನು ಕೇಳೋದಕ್ಕೆ ಅವ್ರ ಉತ್ತರ ಕೊಟ್ರು. ಓಕೆ, ನಿಮಗೆ ಯಾರೋ ಹೇಳಿದ್ರಲ್ಲ, ನಿಮಗೆ ನಿಜವಾಗ್ಲೂ ಅನ್ನಿಸ್ತಾ ಅಂದ್ರೆ ಇವ್ರು ಮಾಡ್ಸಿರ್ತಾರೆ ಅಂತ? ಅವ್ರನ್ನ ನೋಡಿದ್ರೆ ಗೊತ್ತಾಗಿತ್ತು. ಓಕೆ, ನನಗೆ ಒಂದು ಅರ್ಥ ಆಗಲ್ಲ, ಈಗ ಅಂತ ಗ್ರಜ್ ಏನಿತ್ತು ನಿಮ್ಮ ಮೇಲೆ ಅವರಿಗೆ? ದೇವಿ ಆಂಟಿ ಹೇಳಿದ್ರು ನಂಗೆ, ಅವ್ರ ಇಂಟೆನ್ಷನ್ ಇದ್ದಿದ್ದು ಟು ಡಿಸ್ಟ್ರಾಯ್ ಮೀ ಅಂತೆ, ಟು ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮೀ. ನನ್ನ ಕರಿಯರಲ್ಲಿ ಯಾವತ್ತೂ ನಾನು ಸಕ್ಸಸ್ಫುಲ್ ಆಗಬಾರ್ದು ಅಂತ, ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮೀ ಅಂತ. ಸೊ ಇಟ್ ವಾಸ್ ಸಕ್ಸಸ್ಫುಲ್. ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡ್ತಾ ಇತ್ತು ನನ್ನ, ಆಯ್ತಾ? ಬಟ್ ಐ ವಾಸ್ ವರ್ಕಿಂಗ್ ಹಾರ್ಡ್ ಅಲ್ವಾ, ಹಾರ್ಡರ್. ಅಷ್ಟು ಅವಾಗೇನು ಇಲ್ಲದ್ರೆ ಮೇ ಬಿ ನಾನು ಬೇರೆ ಲೆವೆಲ್ಗೆ ಎಲ್ಲೋ ಇರ್ತೈತೆ ಗೊತ್ತಿಲ್ಲ. ಬಟ್ ಅದೆಲ್ಲ ಐ ವಾಸ್ ಲೈಕ್ ಇಟ್ಸ್ ಮೈ ಕರ್ಮ. ಅವ್ರಿಗೆ ನಾನು ಬ್ಲೇಮ್ ಮಾಡಲ್ಲ. ನನ್ನ ಲೈಫಲ್ಲಿ ಇದಾಗಬೇಕು ಅನ್ನೋದಿತ್ತು, ಅದಕ್ಕೆ ಹಂಗೆ ಆಯಿತು. ನಂಗೆ ಅವ್ರ ಮೇಲೆ ಏನೂ ಕೋಪ ಇಲ್ಲ. ನಾನು ಅದನ್ನ ಅಟ್ರಾಕ್ಟ್ ಮಾಡಿದ್ರೆ. ಈಗಲೂ ಕ್ಷಮಿಸಿದ್ರ ನೀವು? ನಾನು ಕ್ಷಮಿಸದೆ ಅವ್ರು ತೆಗಿಯೋಕೆ ಆಗಲ್ಲ ಅದನ್ನ. ನೀವೇನಕ್ಕೆ ಅಟ್ರಾಕ್ಟ್ ಮಾಡಿದ್ರಿ? ಇದು ನಾನು ಏನಕ್ಕೆ ಅಟ್ರಾಕ್ಟ್ ಮಾಡಿದೆ ಅಂದ್ರೆ, ಎವ್ರಿ ಒನ್, ಪ್ರತಿಯೊಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವರಿಗೆ ಅವ್ರ ಕರ್ಮ ಫೇಸ್ ಮಾಡಬೇಕಾಗಿರುವಂಥದ್ದಕ್ಕೆ ನಾವು ಹುಟ್ಟಿರೋದು. ನಮ್ಮ ಕರ್ಮಕ್ಕೋಸ್ಕರ ನಾವು ಹುಟ್ಟಿರೋದು. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕಾಗಿರೋಂಥದ್ದು. ನಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಆಗಲಿ ಅಥವಾ ಒಳ್ಳೆ ಇವೆಂಟ್ ಆಗಲಿ, ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಅದನ್ನೇನು ಕಲಿಬೇಕಾಗಿರುತ್ತೆ. ಆ ಲೆಸನ್ ಕಲ್ತ್ವಿ ಅಂದ್ರೆ ಅದು ಮತ್ತೊಂದ್ಸತಿ ನಮ್ಮ ಜೊತೆ ರಿಪೀಟ್ ಆಗಲ್ಲ. ನಾವು ಆ ಲೆಸನ್ ಕಲಿದೇ ಇರೋ ತನಕ ಮತ್ತೆ 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 ಅದಾಗ್ತಾನೆ ಇರುತ್ತೆ. ಈಗ ಉದಾಹರಣೆಗೆ ಒಂದು ಹುಡುಗನೋ ಒಂದು ಹುಡುಗಿನೋ, ಗಂಡ ಹೆಂಡ್ತಿನೋ ಆಗ್ಬೋದು, ಅಥವಾ ಒಂದು ಹುಡುಗ ಯಾರೋ ಒಬ್ಬರನ್ನ ಅತಿಯಾಗಿ ಪ್ರೀತಿಸ್ತಾರೆ, ಇವ್ರು ಪ್ರೀತಿಸ್ತಾರೆ, ಅವ್ರು ಮೋಸ ಮಾಡಿ ಹೋದ್ರು, ನೆಕ್ಸ್ಟ್ ರಿಲೇಶನ್ಶಿಪ್ ಹೋದ್ರು, ಅವರು ಹಂಗೆ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅಲ್ವಾ? ಪರ್ಫೆಕ್ಟ್. ನೌ ಐ ವಿಲ್ ಟೆಲ್ ಯು. ಯು ಆರ್ ಆಸ್ಕಿಂಗ್ ಮೀ ಅಲ್ವಾ, ಅಂದ್ರೆ ವಾಟ್ ಯು ಹ್ಯಾವ್ ಯುವರ್ ಒಪಿನಿಯನ್ ಅಬೌಟ್ ರಿಲೇಶನ್ಶಿಪ್ಸ್ ಎಲ್ಲ ಅಂತ. ಐ ಆಸ್ ದಿವಿ ಆಂಟಿ ಇವಾಗ ನಾವು ನಮ್ಮ ಲೈಫಲ್ಲಿ, ನನ್ನ ಫ್ರೆಂಡ್ಸ್ ಇದ್ದಾರೆ ಕೆಲವರು ಹೂ ಹ್ಯಾವ್ ಹ್ಯಾಡ್ ಮಲ್ಟಿಪಲ್ ರಿಲೇಶನ್ಶಿಪ್ಸ್, ಆಯ್ತಾ? ನಮ್ಗೊಬ್ಬ ಸೋಲ್ಮೇಟ್ ಇದ್ದಾನೆ ಅಂದ್ರೆ ನಾವು ಯಾಕೆ ಮತ್ತೆ ಮತ್ತೆ ಇನ್ನೊಬ್ರನ್ನ ಮೀಟ್ ಆಗ್ತಿರ್ತೀವಿ? ಕರೆಕ್ಟ್. ಯಾಕೆ ಹಿಂಗಾಗತ್ತೆ? ಒಂದ್ಸತಿ ಲವ್ ಆದ್ಮೇಲೆ ಯು ಶುಡ್ ಎಂಡ್ ಇಟ್ ಅಂದ್ರೆ ಅಲ್ಲಿಗೆ ಮುಗಿಬೇಕಲ್ವಾ? ಒಬ್ಬ ಸೋಲ್ಮೇಟ್ ತಾನೇ ಇರೋದು ಅಂತ. ಶಿ ಸೆಡ್ ಮಾಳೆ, ಶಿ ಇಸ್ ವೆರಿ ಸ್ವೀಟ್. ಆಯ್ತಾ? ಶಿ ಇಸ್ ಲೈಕ್, ಸಿ ಯು ಒಂದ್ ಸೋಲ್ ಅನ್ನೋದು ಆಕ್ಚುಲಿ ನಾವೆಲ್ಲ ಒಂದೇ. ವಿ ಕಮ್ ಫ್ರಮ್ ಒನ್ ಎನರ್ಜಿ. ಇದೆಲ್ಲ ಬ್ರೇಕ್ ಆಗಿ 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 ಎನರ್ಜೀಸ್ ಫಾರ್ಮ್ ಆಗ್ತಾ ಬಂತು. ಎನರ್ಜೀಸ್ ಮಲ್ಟಿಪ್ಲೈ ಆಗ್ತಾ ಸಿಂಗಲ್ ಸೆಲ್ಲಿಂದ ನಾವೆಲ್ಲ ಹ್ಯೂಮನ್ಸ್ ಆಗ್ತಾ ಬಂದ್ವಿ, ಆಯ್ತಾ? ಸೊ ಒಂದ್ ಸೋಲಿಂದು ಎಷ್ಟು ಭಾಗಗಳಾಗಿರ್ಬೇಕು? ಸೋಲ್ ಮೇಟ್ ಅಂತ ಒಂದೇ ಇಲ್ಲ, ದೆರ್ ಆರ್ ಮೆನಿ ಸೋಲ್ಸ್, ಆಯ್ತಾ? ಎಲ್ಲ ಸೋಲ್ಸಿಗೂ ಇನ್ನೊಂದು ಸೋಲಿಗೆ ಏನಾದ್ರೂ ಒಂದು ಕನೆಕ್ಷನ್ ಇದ್ದೇ ಇರತ್ತೆ, ಆಯ್ತಾ? ನಾವು ಪ್ರತಿಯೊಬ್ಬರನ್ನ ಮೀಟ್ ಮಾಡೋದಕ್ಕೆ ಒಂದು ರೀಸನ್ ಇರುತ್ತೆ. ಸೊ ಸೋಲ್ಮೇಟ್ಸ್ ಇರ್ತವೆ, ಬರ್ತವೆ, ಹೋಗ್ತವೆ. ದೇ ವಿಲ್ ಹ್ಯಾವ್ ದ ರೀಸನ್ಸ್ ಟು ಕಮ್ ಟು ಯುವರ್ ಲೈಫ್ ಅಂತ. ಸೊ ಐ ಇಂಟರಪ್ಟೆಡ್. ನಾನು ಅರ್ಥ ಮಾಡ್ಕೊಳ್ಳಿದ್ದು ಸರಿನಾ ತಪ್ಪ ಅಂತ ಹೇಳಿ ಆಂಟಿ ಅಂತ. ಅಂದ್ರೆ ಅವ್ರು ಹೇಳೋದೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಇರುತ್ತೆ. ನಾನು ಅದನ್ನ ಹಿಂಗೆ ಹೇಳಿದೆ. ನಾನು ಹೇಳಿದೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಒಬ್ಬ ಹುಡುಗ ಬಂದ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಆಲ್ ಆಫ್ ಅ ಸಡನ್ ನಮ್ಮಿಬ್ರು ಮಧ್ಯೆ ಜಗಳ ಶುರು ಆಗತ್ತೆ, ಅದು ಇದು ಆಗ್ತಾ ಇರತ್ತೆ, ತುಂಬಾ ಜಾಸ್ತಿ ಅಗ್ರೆಸಿವ್ ಆಗತ್ತೆ. ತುಂಬಾ ಸತಿ ಬ್ರೇಕಪ್ ಮಾಡ್ಕೊಂತೀವಿ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ. ಅದು ಎಂಡೇ ಆಗ್ತಿರಲ್ಲ ಗುರು. ಅಂದ್ರೆ ಯಾವ್ದಿಗ್ ಬಂದು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅನ್ಸ್ಬಿಡತ್ತೆ, ಒಂದ್ಸತಿ ಮುಗ್ದೋಗ್ಬಿಡ್ಲಿ ಅಂತ ಇಬ್ರಿಗೂ ಅನ್ಸ್ತಾ ಇರತ್ತೆ. ಬಟ್ ಬಿಡಕ್ಕಾಗಲ್ಲ, ಆಗದೇ ಇಲ್ಲ. ಬಟ್ ಯಾವ್ದೋ ಒಂದು ಪಾಯಿಂಟಲ್ಲಿ ಸಡನ್ ಆಗಿ ಎಲ್ಲ ನಿಂತೋಗ್ಬಿಡತ್ತೆ. ಅವನು ಇವಳಿಗೆ ಕಾಲ್ ಮಾಡಲ್ಲ, ಇವಳು ಅವನಿಗೆ ಕಾಲ್ ಮಾಡಲ್ಲ, ಮಿಸ್ಸು ಮಾಡಲ್ಲ, ಸಡನ್ ಆಗಿ ಎಲ್ಲ ಮುಗ್ದೋಗ್ಬಿಡತ್ತೆ. ಅದು ಹೆಂಗ್ ಸಾಧ್ಯ? ಎವ್ರಿಥಿಂಗ್ ಸ್ಟಾಪ್ಸ್. ಇವತ್ತಿಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ನೆನಪು ಮಾಡ್ಕೊಂತಿಲ್ಲ. ಬಟ್ ನೀವು ಆ ಒಂದು ಪರಿಸ್ಥಿತಿಯಲ್ಲಿ ಆಗ್ತಿರ್ಬೇಕಿದ್ರೆ ಒಂದ್ ದಿವಸ ಆದ್ರೂ ನಾನು ಅವನ್ನ ನೆನ್ಸ್ಕೊಂಡೇ ಇರೋದಕ್ಕಾಗತ್ತಾ, ಅವಳ ನೆನ್ಸ್ಕೊಂಡೇ ಇರೋಕ್ಕಾಗತ್ತಾ ಅಂತ ಅನ್ಕೊಂಡಿರ್ತೀರಾ. ಇಸ್ ಇಟ್ ಪಾಸಿಬಲ್ ಅಂತ. ಅದಾದ್ಮೇಲೆ ಇನ್ನೊಂದು ರಿಲೇಶನ್ಶಿಪ್ ಆಗತ್ತೆ. ಆ ರಿಲೇಶನ್ಶಿಪ್ ಅಲ್ಲೂ ಇದೇ ಪ್ಯಾಟರ್ನ್ಸ್. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ದ ಸೇಮ್ ಥಿಂಗ್. ಇನ್ನೊಂದು ರಿಲೇಶನ್ಶಿಪ್ ಆಗತ್ತೆ, ಅದರಲ್ಲೂ ಅದೇ ಪ್ಯಾಟರ್ನ್ಸ್. ಲೈಕ್ ಯು ವಿಲ್ ಫೀಲ್ ನಂಗೆ ಎಲ್ಲ ಹುಡುಗರು ಹಿಂಗೆ ಮೋಸ ಮಾಡ್ತಾರೆ, ಎಲ್ಲ ಹುಡುಗರೇ ಹೀಗೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೇವೆ.
ಎಲ್ಲ ಹುಡುಗಿರೇ ಹೀಗೆ, ಅವ್ರಿಗೆ ಬರೀ ಇದೇ ಬೇಕಾಗತ್ತೆ. ಕೆಲವ್ರದಿರುತ್ತೆ ಬರೀ ದುಡ್ಡಿಗೋಸ್ಕರ ನನ್ನ ಹಿಂದೆ ಬರ್ತಾಳೆ ಗುರು, ಹುಡುಗಿರಿಗೆ ಬರೀ ಬೇಕಾಗತ್ತೆ ದುಡ್ಡು ಅಂತ. ಇದು ಹುಡುಗಿರ್ ಸಮಸ್ಯೆ ಅಲ್ಲ, ಇದು ಹುಡುಗನ್ ಸಮಸ್ಯೆ ಅಲ್ಲ, ಇದು ಯಾರಿಗ ಆಗ್ತಿದೆ ಅಲ್ವಾ ಅವ್ರು ಅಟ್ರಾಕ್ಟ್ ಮಾಡಿರೋ ಅಂತದ್ದು. ಈ ಒಂದ್ ವ್ಯಕ್ತಿಗೆ ದುಡ್ಡಿನ ಮೇಲೆ ಇರೋ ಇಮೇಜ್ ಬೇರೆ ಇದೆ. ಈ ಒಂದ್ ವ್ಯಕ್ತಿಗೆ ದುಡ್ಡಿದ್ರೆ ನಮ್ಮ ಹತ್ರ ಜನ ಬರ್ತಾರೆ, ಸೊ ಹಿ ಈಸ್ ಅಟ್ರಾಕ್ಟಿಂಗ್ ದಟ್, ಸಿಂಪಲ್. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್ಸ್, ವೆನ್ ಯು ಆರ್ ಗೋಯಿಂಗ್ ಆನ್ ಡೂಯಿಂಗ್ ಇಟ್, ನಾನು ಹೇಳ್ದಂಗೆ ಸೋಲ್ಮೇಟ್ ಅಂದ್ರೆ ಯಾಕೊಬ್ರು ಇರಬಾರ್ದು, ಮತ್ತೆ ಯಾಕಾಗಬಾರ್ದು ಅಂದ್ರೆ, ನಾವು ಒಂದು ಲೈಫಿಗೆ ಬರೋಕ್ಕಿಂತ ಮುಂಚೆ ಇನ್ನೂ ಸುಮಾರಷ್ಟು ಲೈಫ್ಸ್ ಹೋಗಿರ್ತೀವಿ. ಯಾವುದೋ ಒಂದು ಜನ್ಮದಲ್ಲಿ ನಾನು ನೀವು ಮೀಟ್ ಆಗಿರ್ತೀವಿ, ಇಮ್ಯಾಜಿನ್ ವಿ ವರ್ ಕಪಲ್ಸ್, ತುಂಬಾ ಖುಷಿಯಾಗಿರ್ತೀವಿ. ನೆಕ್ಸ್ಟ್ ಜನ್ಮದಲ್ಲೂ ನಾವು ಹಿಂಗೆ ಇರಬೇಕು, ನಾವು ಕಪಲ್ ಆಗಿರ್ಬೇಕು ಅಂತ ಅನ್ಕೊಂಡಿರ್ತೀವಿ. ನೆಕ್ಸ್ಟ್ ಜನ್ಮ ಬರುತ್ತೆ, ಆ ನೆಕ್ಸ್ಟ್ ಜನ್ಮ ನಿಮ್ಗೆ ಯಾರ ಜೊತೆನೂ ಪ್ರೀತಿಯಾಗಿರುತ್ತೆ, ಬಟ್ ನಿಮಗೆ ಕೊಟ್ಟಿರೋ ಕಮಿಟ್ಮೆಂಟು ವಾಟ್ ಅಬೌಟ್ ದಿಸ್ ಕಾಂಟ್ರಾಕ್ಟ್? ಅನ್ಫೇರ್ ಅಲ್ವಾ ನಂಗೆ? Okay. ಅಲ್ಲೊಬ್ಳು ಹುಡುಗಿ ಸಿಕ್ಕಿದ್ಲು ಅಂತ ನನ್ನ ಮರ್ಯಾದ ನೀವು, ಬಟ್ ದಿಸ್ ಇಸ್ ಪಾಸ್ಟ್ ಲೈಫ್ ಅಂತ ನೀವು ಹೇಳ್ಬೋದು. ಬಟ್ ಕಾಂಟ್ರಾಕ್ಟ್ ಇದೆ, ಇದೆ ತಾನೆ? ದೆನ್ ವಾಟ್ ಅಬೌಟ್ ದಟ್ ಕಾಂಟ್ರಾಕ್ಟ್? ಆಸ್ ಅ ಸೋಲ್, ಇದು ಅಫೇರ್. ಎಸ್, ಆಸ್ ಅ ಸೋಲ್ ಯು ಆರ್ ಮೆಂಟ್ ಟು ಸ್ಯಾಟಿಸ್ಫೈ ದಟ್ ಕಾಂಟ್ರಾಕ್ಟ್. ಅದಕ್ಕೆ ಆ ಒಂದು ವ್ಯಕ್ತಿನ ಆ ಲೈಫಲ್ಲಿ ಮೀಟ್ ಆಗ್ತೀರಾ, ಬಟ್ ಆ ವ್ಯಕ್ತಿ ನಿಮ್ಗೆ ಆ ಲೈಫ್ ಅವ್ರು ಅಲ್ಲ, ಬಟ್ ಈ ಕಾಂಟ್ರಾಕ್ಟ್ ಇಂದ ನಿಮ್ಗೆ ಆ ಲೈಫಲ್ಲಿ ಅವ್ರನ್ನ ಮೀಟ್ ಆಗ್ಲೇಬೇಕು. ಈ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿ. ಎಸ್, ಸೋಲ್ ಕಾಂಟ್ರಾಕ್ಟ್ ಅಂತಿರೋದಕ್ಕೆ. ದಟ್ಸ್ ವೈ ಕೆಲವೊಬ್ರು ನಮಗೆ ಸಡನ್ ಆಗಿ ಲೈಫಿಗೆ ಬರ್ತಾರೆ, ಸಡನ್ ಆಗಿ ಸಹಾಯ ಮಾಡ್ತಾರೆ, ಸಡನ್ ಆಗಿ ಮಾಯ ಆಗ್ತಾರೆ. ಹತ್ರ ಆಗ್ಬಿಡ್ತಾರೆ. ಯಾ, ಬಿಕಾಸ್ ಇದಕ್ಕೆಲ್ಲ ಯಾವುದೋ ಒಂದು ಜನ್ಮದಲ್ಲಿ ನಮ್ಗೆ ಕ್ಲಿಯರ್ ಮಾಡ್ಕೊಬೇಕು. ಕೆಲವು ಸತಿ ಒಂದೇ ಲೈಫಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ, ಕೆಲವು ಸತಿ ಕ್ಯಾರಿ ಆಗತ್ತೆ, ಅದಕ್ಕೆ ಬ್ಯಾಗೇಜಸ್ ಅಂತೀವಿ ನಾವು. ಸೊ ಈ ಸೋಲ್ ಕಾಂಟ್ರಾಕ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಕೆಲವರು ನಿಮ್ಮ ಲೈಫಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಬಂದಿರ್ತಾರೆ, ನೀವು ಯೋಚನೆ ಮಾಡ್ಕೊಂಡು ನೋಡಿ, ನಿಮ್ಮ ಲೈಫಲ್ಲಿ ನಿಮ್ಮ ಬ್ರೇಕಪ್ ಆಗಿರೋಂಥದ್ದು ತುಂಬಾ ಕಷ್ಟ ಆಗಿರತ್ತೆ ಅವಾಗ. ಬಟ್ ಇವತ್ತಿಗೆ ಆ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಎಲ್ಲ ಏನೂ ಇಲ್ಲ, ನಿಮಗೆ ಅವ್ರ ಮೇಲೆ ಕೋಪನೂ ಇಲ್ಲ, ಅವರಿಗೂ ನಿಮ್ಮ ಮೇಲೆ ಕೋಪನೇ ಇಲ್ಲ, ಬಿಕಾಸ್ ಅವ್ಳು ಇಲ್ವೇ ಇಲ್ಲ ಅಂತಾನೆ ಅನ್ಕೊಂಡ್. ಎಕ್ಸಾಕ್ಟ್ಲಿ, ಬಿಕಾಸ್ ನಿಮ್ ಸೋಲ್ ಕಾಂಟ್ರಾಕ್ಟ್ ಕ್ಲಿಯರ್ ಆಗಿದೆ, ನಥಿಂಗ್ ರಿಮೇನ್ಸ್. ಮತ್ತೆ ನಾವು ಅಟ್ರಾಕ್ಟ್ ಮಾಡಲ್ಲ. ಇಫ್ ಯು ಅಟ್ರಾಕ್ಟ್, ಇಮ್ಯಾಜಿನ್ ಅವ್ರು ಬಿಟ್ಟು ಹೋಗಿದ್ದಾರೆ, ಮತ್ತೊಂದ್ ದಿವಸ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ ಕರ್ಮ ಇನ್ನೂ ಅವ್ರ ಜೊತೆ ಮುಗ್ದಿಲ್ಲ ಅಂತ. ಓ, ಸೊ ಇಟ್ಸ್ ಅ ಸ್ಕೇರಿ ಥಿಂಗ್ ಟು ಡೂ. ಯುಲ್ ಬಿ ಹ್ಯಾಪಿ, ಬಟ್ pray that that person never comes. Yeah, just pray. But if that person comes, you have something to learn yet. It's all about learning, not grudges. Learn. ನಮ್ಮ ಕಾಂಟ್ರಾಕ್ಟ್ಸ್, ನಮ್ಮ ಲೈಫ್, ಪಾಸ್ಟ್ ಲೈಫ್ಸ್ ಅಲ್ಲಿ, ಸೊ ಅದಕ್ಕೆ ಯಾರಿಗಾದ್ರೂ ನಾವು ಹೇಳ್ತೀವಲ್ವಾ, ನಂಗೆ ಜನ್ಮ ಜನ್ಮ ತನಕ ನಿನ್ ಜೊತೆ ಇರಬೇಕು, ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಂಡು ಹೇಳಬೇಕು. ಬಿಕಾಸ್ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಈ ಒಂದು ನಿಮ್ಮ ಡೆಸಿಷನ್ ನಿಮ್ಗೆ ಎಲ್ಲಾ ಲೈಫ್ಸಿಗೂ ತುಂಬಾ ಜಾಸ್ತಿ ಮ್ಯಾಟ್ರ್ ಆಗುತ್ತೆ. ಒನ್ ಸ್ಮಾಲ್ ಎಕ್ಸಾಂಪಲ್ ಹೇಳಿದ್ರೆ ಆಗ್ಬಿಡುತ್ತೆ. ಎಸ್, ಅಂದ್ರೆ ಡಿಸೈಡ್ ಮಾಡಿದ್ರೆ. ಯು ನೋ ಇಟ್ಸ್ ಕಾಲ್ಡ್ ಸ್ಪೆಲ್ಲಿಂಗ್. ಇದನ್ನ ಮುಂಚೆನೂ ಕೇಳಿರ್ತೀರಾ, ಸ್ಪೆಲ್. ಹೇಳೋದು ಸ್ಪೆಲ್, ಸ್ಪೆಲ್ ಅಂದ್ರೆ ಮ್ಯಾಜಿಕ್. ಇಟ್ಸ್ ಲೈಕ್ ವರ್ಡ್ಸ್, ಮಿರಾಕಲ್ಸ್. ಇಟ್ ಹ್ಯಾಪನ್ಸ್. ನೀವು ಹೇಳಿದ್ದು, ನೀವು ನಿನ್ ಸಾಯಿ ಅಂತ ಒಬ್ರಿಗೆ ಹೇಳ್ತಿರಲ್ಲ, ಅದು ಕೂಡ ಒಂದು ಸೈಕಿಕ್ ಅಟ್ಯಾಕೆ. ಇಟ್ಸ್ ಅ ಕರ್ಸ್ ದಟ್ ಯು ಆರ್ ಗಿವಿಂಗ್ ಆನ್ ಸಮ್ಮನ್. ಸೊ ಅದಕ್ಕೆ ಏನಾದ್ರೂ ಮಾತಾಡೋಕ್ಕಿಂತ ಮುಂಚೆ ಯೋಚಿಸಿ ಮಾತಾಡಬೇಕು. ಬಿಕಾಸ್ ನೀವು ಹೇಳ್ತಿರೋದು ನಿಮಗೆ ಪಾಪ ಆಗತ್ತದು. ನೀವು ಹೆಂಗೆ ಹೇಳ್ತೀರಾ ತುಂಬಾ ಮ್ಯಾಟರ್ ಆಗುತ್ತೆ, ಅಂಡ್ ಇಟ್ ವಿಲ್ ಎಫೆಕ್ಟ್ಸ್ ಯುವರ್ ಕಾರ್ಮಿಕ್ ಥಿಂಗ್ಸ್. ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಹಾಗೆ. ಸೊ ಯಾ, ಕಾಂಟ್ರಾಕ್ಟ್ಸ್ ವೆನ್ ಯು ಸೇ ನಾನು ನಿನ್ನ ಜೊತೆನೇ ಇರಬೇಕು, ಅಥವಾ ಈ ಯುನೋ ಲೈಕ್ ವೆನ್ ಎವರ್ ಯು ಟೇಕ್ ವೋಸ್, ತುಂಬಾ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಅಟೆಂಟಿವ್ ಆಫ್ ಇಟ್. ಒನ್ ಆಫ್ ಮೈ ಫ್ರೆಂಡ್ ಹ್ಯಾಸ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಗೊತ್ತಲ್ವಾ? ಅಂದ್ರೆ ಹಾಲಿನ ಅಲರ್ಜಿ ಆಗುತ್ತೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಸೊ ಆಕೆಗೆ ನಾವು ಹೀಲಿಂಗ್ ಮಾಡ್ತಿದ್ದೆ, ನಾನು ಹೀಲಿಂಗ್ ಕಲ್ತ್ಕೊಂಡಿದ್ದೆ. ನನ್ನ ಗುರು ಹತ್ರ ಹೋದ್ಮೇಲೆ ನನಗೆ 2 ವರ್ಷ ನಾನು ಅವ್ರ ಜೊತೆ ಹೀಲಿಂಗ್ ಮಾಡಿಸ್ಕೊಂಡಿದ್ದೀನಿ. ನಾನು ಅವ್ರ ಹತ್ರ ನನಗೆ ತುಂಬಾ ಲೈಫ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಯಿತು, ನನ್ನ ಲೈಫ್ನ ನೋಡೋ ರೀತಿ ಚೇಂಜ್ ಆಯಿತು. ದಟ್ಸ್ ವಾಟ್ ಐ ಡಿಡ್. ಲೈಕ್ ಬಿಗ್ ಬಾಸ್ ಆದಮೇಲೆ ನಾನು ಹೀಲಿಂಗ್ ಕಲಿತೆ, ಆಮೇಲೆ ಜನನ ಹೀಲ್ ಮಾಡಬೇಕು ಅನ್ನೋದು ನಾನು ಬಯಸಿದೆ ಅದಾದಮೇಲೆ. ಸೊ ಅವಾಗಿಂದ ನಾವು ಹೀಲ್ ಮಾಡೋಕ್ಕೆ ಶುರು ಆದಾಗ ನಂಗೊಬ್ರು ಸಿಕ್ಕಿದ್ರು, ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇತ್ತು. ಪ್ರತಿ ಒಂದು ಕಾಯಿಲೆ ಕೂಡ ಅದು ನಮ್ಮ ಯಾವುದೋ ಒಂದು ಮನಸ್ಥಿತಿಗೆ ಅಸೋಸಿಯೇಟೆಡ್ ಇರುತ್ತೆ ಬಾಡಿಲಿ. ಫಾರ್ ಎಕ್ಸಾಂಪಲ್ ತಲೆನೋವು, ಇಟ್ ವಿಲ್ ಬಿ ರಿಲೇಟೆಡ್ ಟು ಸಮಥಿಂಗ್. ಅಂದ್ರೆ ಯಾವ ಕಡೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ರೈಟ್ ಸೈಡ್ ನೋವು ಬರುತ್ತೆ ಅಂದ್ರೆ ನಿಮ್ಮ ತಂದೆಯಿಂದ ನಿಮಗೆ ಪ್ರಾಬ್ಲಮ್ಸ್ ಇದಾವೆ ಅಂತ, ನಿಮಗೆ ಲೆಫ್ಟ್ ನೋವು ಆಗುತ್ತೆ ಅಂದ್ರೆ ನಿಮ್ಮ ತಾಯಿಯಿಂದ ನಿಮಗೆ ಪ್ರಾಬ್ಲಮ್ಸ್ ಇದಾವೆ, ಇದೆಲ್ಲ ಇರುತ್ತೆ. ಈಗ ಜನರಿಕ್ ಇಶ್ಯೂಸ್ ಅಡ್ರೆಸ್ಮಾನ, ಈಗ ವೇಟ್ ಗೇನ್, ಸಡನ್ ದಪ್ಪ ಆಗ್ಬಿಡ್ತಾರೆ. ಇಫ್ ಇಟ್ ಇಸ್ ಅ ಹಾರ್ಮೋನಲ್ ಇಶ್ಯೂ, ಆ ಒಂದು ಹೆಣ್ಣಿಗೆ ಅವಳ ಫೆಮಿನಿನ್ ಸೈಡ್ ಆಕ್ಸೆಪ್ಟ್ ಮಾಡೋಕ್ಕೆ ತೊಂದರೆ ಇದೆ ಅಂತ. ಐ ಹ್ಯಾಡ್ ನನಗೆ ಚಿಕ್ಕ ವಯಸ್ಸಿಂದ ನಿಮಗೆ ಹೇಳಿದ ಹಾಗೆ ನಾನು ಟಾಮ್ ಬಾಯ್ ಥರ ಇರ್ತಿದ್ದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ನನ್ನ ಫೆಮಿನಿನ್ ಸೈಡ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ನಾವು ನಮ್ಮ ಫೆಮಿನಿನ್ ಸೈಡ್ನ ಯಾವಾಗ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮಲ್ಲಿ ಯಾವುದೋ ಟ್ರಾಮಾ ಇರುತ್ತೆ. ಹುಡುಗಿ ವೀಕ್, ವುಮೆನ್ ಆರ್ ವೀಕ್ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನನಗೆ ಚಿಕ್ಕ ವಯಸ್ಸಿಂದ.
ಅದಕ್ಕೆ ನಾನು ಹುಡುಗನ್ ತರ ಇರಬೇಕು ಅಂತ ಇಷ್ಟಪಡ್ತಿದ್ದೆ. ಬಿಕಾಸ್ ಮೆನ್ ಆರ್ ಸ್ಟ್ರಾಂಗ್, ವುಮೆನ್ ಆರ್ ವೀಕ್. ವುಮೆನ್ ಆರ್ ವೀಕ್ ಅನ್ನೋದು ಬಿಲೀಫ್ ಸಿಸ್ಟಮ್, ಇಟ್ಸ್ ನಾಟ್ ದ ಟ್ರೂತ್. ಬಟ್ ಆ ಬಿಲೀಫ್ ಸಿಸ್ಟಮ್ ಇಂದ ಏನಾಗ್ತಿದೆ, ನನ್ನಲ್ಲಿರೋ ಫೆಮಿನಿನ್ ಸೈಡ್ನ ನಾನು ಕೊಲ್ತಾ ಇದ್ದೀನಿ ಎನರ್ಜಿ ವೈಸ್. ಅವಾಗ ಏನಾಗ್ತಿದೆ, ಫೆಮಿನಿನ್ ಸೈಡ್ ಹೆಣ್ಣಲ್ಲಿ ಯಾವುದು, ಓವರೀಸ್, ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಓವರೀಸ್ ಇರೋದು. ಓವರೀಸ್ ಕರೆಕ್ಟಾಗಿ ಫಂಕ್ಷನ್ ಆಗದಿದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ದಟ್ ಇಸ್ PCOD. PCOD. ಐ ವಾಸ್ ಗೋಯಿಂಗ್ ಥ್ರೂ ಇಟ್. ವಾಟ್ ಹ್ಯಾಪೆಂಡ್, ನನಗೆ ನನ್ನ ಗುರು ಇದನ್ನ ಕನ್ಸಲ್ಟೇಷನ್ ಮಾಡಿದಾಗ ಶಿ ಫೌಂಡ್ ಔಟ್ ಐ ಹ್ಯಾವ್ ಅ ಬಿಲೀಫ್ ಸಿಸ್ಟಮ್ ದಟ್ ವುಮೆನ್ ಆರ್ ವೀಕ್. ಅದಕ್ಕೆ ನಂಗೆ ವುಮೆನ್ ಆಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮೆನ್ನಾಗಿ ನನ್ನ ಪೋರ್ಟ್ರೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಈ ಬಿಲೀಫ್ ಸಿಸ್ಟಮ್ ಫಿಕ್ಸ್ ಮಾಡ್ತಿದ್ದ ಹಾಗೆ ನನಗೆಲ್ಲ ನಾರ್ಮಲ್ ಆಗುತ್ತೆ. ಹೌ? ಬಿಲೀಫ್ ಸಿಸ್ಟಮ್ಸ್. ಮೋಸ್ಟ್ ಆಫ್ ದ ವುಮೆನ್ ಆಲ್ಸೋ ಗೋ ಥ್ರೂ PCOD ಆ್ಯಂಡ್ ಅದರ್ ಥಿಂಗ್ಸ್ ಬಿಕಾಸ್ ತುಂಬ ಜನಕ್ಕೆ ಸೆಕ್ಷುವಲ್ ಅಸಾಲ್ಟ್ ಆಗಿರುತ್ತೆ ಇನ್ ಅ ವೆರಿ ಯಂಗ್ ಏಜ್, ಸಮಟೈಮ್ಸ್ ಮಿಡ್ ಏಜ್, ಯಾವಾಗ ಅನ್ಸುತ್ತೆ. ಬಟ್ ಟ್ರಾಮಾ ಕೂತಿರುತ್ತೆ, ಅವ್ರು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲ್ಲ. ಆ ಕೊರತೆಗಳು ಇರ್ತಾವಲ್ವ, ಯಾವಾಗ ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನ ನಾವು ಸ್ಟೋರ್ ಮಾಡ್ಕೊತೀವಿ, ಅದು ನಮ್ಮ ಬಾಡಿ ಪಾರ್ಟಲ್ಲಿ ಉಳ್ಕೊಳ್ತವೆ. ದ್ಯಾಟ್ಸ್ ವೈ ಅಂತ ಹೆಣ್ಮಗುಗೆ ಅಂತ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ವೇರ್ ಡಸ್ ದಟ್ ಇಮೋಷನ್ ಬಿ ಸ್ಟೋರ್ಡ್? ಹಿಯರ್, ರಿಪ್ರೊಡಕ್ಟಿವ್ ಪಾರ್ಟ್ ಹತ್ರ ಸ್ಟೋರ್ ಆಗುತ್ತೆ ಇಮೋಷನ್ಸ್. ಸೊ ಕನ್ಸಲ್ಟೇಷನ್ ಲೈಕ್ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡೋದು ಇದೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದು ನಮ್ಮನ್ನ ಡಿಸೀಸಾಗಿ ಕ್ರಿಯೇಟ್ ಆಗ್ತಾ ಇದೆ. ಆ ಫೀಲಿಂಗ್ಸ್ ಡಿಸೀಸಾಗಿ ಕ್ರಿಯೇಟ್ ಆಗ್ತಾ ಇದೆ. ಕ್ಯಾನ್ಸರ್, ವಾಟ್ ಇಸ್ ಕ್ಯಾನ್ಸರ್? ಅದು ಹೆಂಗೆ ಕ್ರಿಯೇಟ್ ಆಗುತ್ತೆ? ನಿಮ್ಗೆ ಯಾರಾದ್ರೂ ಕ್ಯಾನ್ಸರ್ ಇರೋ ಪರಿಚಯ ಇದಾರ, ಕ್ಲೋಸ್ ಆಗಿದ್ದವರು? ಓಕೆ, ಯು ನೋ ದಮ್ ಪರ್ಸನಲ್, ರೈಟ್? ನೌ ಲೆಟ್ ಮಿ ಆಸ್ಕ್ ಯು ಒನ್ ಕ್ವಶನ್. ಆ ವ್ಯಕ್ತಿ ಅವ್ರ ಸೀಕ್ರೆಟ್ಸ್ನ ಯಾವತ್ತಾದ್ರೂ ಹಂಚ್ಕೊಂತಿದ್ರ? ತುಂಬಾ ಪಾಪದವರು. ಸೀಕ್ರೆಟ್ಸ್ನ ಹಂಚ್ಕೊಂತಿದ್ರ? ಇಲ್ಲ. ವೆರಿ ಸೀಕ್ರೆಟಿವ್ ಪರ್ಸನ್, ಯಾವತ್ತೂ ನೋವು ಹಂಚ್ಕೊಳ್ಳಲ್ಲ ಜಾಸ್ತಿ. ಕ್ಯಾನ್ಸರ್ ಏನ್ ಹೇಳಿ? ಕ್ಯಾನ್ಸರ್ ಒಳಗಿಂದಾನೇ ನಿಮ್ಮನ್ನ ಕೊಳಿಸ್ತಾ ಇರತ್ತೆ. ಯು ಆರ್ ಗೆಟಿಂಗ್ ಹಾಲೋ ಫ್ರಮ್ ಇನ್ಸೈಡ್ ಅಲ್ವಾ? ಕ್ಯಾನ್ಸರ್ ಅಂದ್ರೆ ಅದಲ್ವಾ? ಸೀಕ್ರೆಟ್. ಸೀಕ್ರೆಟ್ ಏನ್ ಮಾಡತ್ತೆ? ನಿಮಗೆ ಸೀಕ್ರೆಟ್ ನಿಮ್ನ ಒಳಗಿಂದ ತಿಂತಾ ಇರತ್ತೆ. ನಿಮಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅದು ನಿನ್ನ ಒಳಗಿಂದ ತಿಂತಾ ಇದೆ. ಹೇಳ್ಕೊಳ್ಬೇಕು ಅಂತ ಇದೆ, ಬಟ್ ಹೇಳ್ಕೊಳಕ್ ಆಗಲ್ಲ ಬಿಕಾಸ್ ಇಟ್ಸ್ ಅ ಸೀಕ್ರೆಟ್. ಸೊ ವಾಟ್ ಹ್ಯಾಪನ್ಸ್, ಇದು ನಿಮ್ಮ ತಿಂತಾ ಆ ಡಿಸೀಸ್ ಅಲ್ಲಿ ಹೆಂಗ್ ಕನ್ವರ್ಟ್ ಆಯ್ತು ಅಂದ್ರೆ, ಆ ಸೆಲ್ಸ್ ಅದನ್ನೇ ಅದು ತಿನ್ಕೊಂಡು ಡಿಸ್ಟ್ರಾಯ್ ಆಗ್ತಾ ಇದಾವೆ. ದಟ್ಸ್ ಕ್ಯಾನ್ಸರ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೀಕ್ರೆಟ್ಸ್ ಇಟ್ಕೊಂಡ್ರೆ ಪ್ರಾಬ್ಲಮ್ ಅಲ್ಲ, ಆ ಸೀಕ್ರೆಟ್ ಇಟ್ಕೊಂಡಾಗ ಗಿಲ್ಟ್ ನಮ್ಮನ್ನ ಕಾಡತ್ತಲ್ವಾ? ಇದು ನಾನು ತಪ್ಪು ಮಾಡ್ತೀನಿ, ಐ ಆಮ್ ನಾಟ್ ಸಪೋಸ್ ಲೈಕ್ ಇದು ಇಟ್ಕೊಂಡಿದ್ದೀನಿ, ಮೇ ಬಿ ಹಾರ್ಡ್ ಟರ್ಮ್ ಅಫೇರ್ ಲಾಂಗ್ ಬ್ಯಾಕ್, ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ, ಅದು ಕೂಡ ಇಟ್ಸ್ ಲೈಕ್ ಅ ವೆರಿ ಪಾಯ್ಸನಸ್ ಥಿಂಗ್ ಟು ದ ಬಾಡಿ. ಹಾರ್ಮಿಂಗ್ ಯೋರ್ ಸೆಲ್ಫ್, ದಟ್ ಗಿಲ್ಟ್, ಅದು ನಾನು ಮಾಡಬಾರ್ದಿತ್ತು, ಅದು ಇದು ಅಂತ ಯಾವಾಗ್ಲೂ ನಡೆದೋಗಿರೋದು. ಇಂಥದ್ದೇ ನಾನು ಹೇಳ್ತಾ ಇರೋದು. ವೆರಿ ಸೀಕ್ರೆಟಿವ್ ಪರ್ಸನ್ ಮೋಸ್ಟ್ ಆಫ್ ದ ಟೈಮ್ ಕ್ಯಾನ್ಸರ್, ದೇ ಬಿಕಮ್ ಅ ಪ್ರೇ ಆಫ್ ಕ್ಯಾನ್ಸರ್, this or that cancer, something like that related. ಮುಚ್ಚಿಟ್ಕೊಂಡು Yeah, anything they hold on inside. Aggression also, ತುಂಬಾ ಕೋಪ ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊಂತಿರ್ತಾರಲ್ಲ ಅಂಥವ್ರಿಗೆ ಆಗುತ್ತೆ ಆಲ್ ದೀಸ್ ಇಮೋಷನ್ಸ್. ಅದಕ್ಕೆ ಹೇಳೋದು ಸ್ಪಿರಿಚುವಾಲಿಟಿ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಸಾಧು ತರ ಹಿಂಗ್ ಮೆಡಿಟೇಟ್ ಮಾಡ್ಕೊಂಡು ಕಾಮಾಗಿರೋದು. ದಟ್ಸ್ ನಾಟ್ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಇಸ್ ನಿಮಗೆ ಬಂದಿರೋ ಇಮೋಷನ್ಸ್ನ ಬಂದಿರೋ ತೆಗ್ಬಿಡೋದು. ಲಿವಿಂಗ್ ದ ಲೈಫ್. ಹ್ಯೂಮನ್ ಆಗಿ ಹುಟ್ಟಿರೋದಕ್ಕೆ ತಾನೇ ನಮಗೆ ಇಮೋಷನ್ಸ್ ಬಂದಿರೋದು. ಅಳು ಬಂದಾಗ ಹತ್ ಬಿಡ್ಬೇಕು, ನಗು ಬಂದಾಗ ನಗ್ಬೇಕು, ಕೋಪ ಬಂದಾಗ ಕೋಪ ತೆಗ್ಬಿಡ್ಬೇಕು. ಗಂಡಸರು ಅಳಬಾರ್ದು. ದಿಸ್ ಇಸ್ ಅ ಬಿಲೀಫ್ ಸಿಸ್ಟಮ್. ಅದಕ್ಕೆ ಗಂಡಸರಿಗೆ ಮೋಸ್ಟ್ ಆಫ್ ದ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು. ಬಿಕಾಸ್ ದೇ ಆರ್ ನಾಟ್ ಲೆಟಿಂಗ್ ದರ್ ಹಾರ್ಟ್ ಔಟ್. ಅಲ್ಲ, ನಮ್ಮಲ್ಲೂ ಏನೋ ಗಾದೆ ಮಾತುಗಳಿದೆಯಲ್ಲ, ಅದೇನದು, ನಗೋ ಹೆಂಗಸನ್ನ ನಂಬಾರ್ದು, ಅಳೋ ಗಂಡಸನ್ನ ನಂಬಾರ್ದು. ಅದೇ ಈ ತರದೆಲ್ಲ. That's what ಬಿಲೀಫ್ ಸಿಸ್ಟಮ್. This is the thing. Belief system created by parents. Belief system created by our experience in life. Belief system ನಮ್ಮ past life ancestors ಇಂದ ಮಾಡಿರೋಂಥದ್ದು. Belief system ನಮ್ಮ ಹಿಂದಿನ ಜನ್ಮದಿಂದ ಮಾಡಿರೋದು. ಇಲ್ಲಿಂದ ನಾವು ಕ್ಲಿಯರ್ ಮಾಡ್ತೀವಿ ಹೀಲ್ ಮಾಡಿದಾಗ, ಈ 4 ಜಾಗದಿಂದ. ಅವಾಗ ನಾವು ಅದನ್ನ ಮತ್ತೆ ರೀಪ್ರೋಗ್ರಾಮ್ ಮಾಡಿಬಿಟ್ಟು ವುಮೆನ್ ಆರ್ ಸ್ಟ್ರಾಂಗ್ ಅನ್ನೋದನ್ನ ಇನ್ಸ್ಟಾಲ್ ಮಾಡ್ತೀವಿ. ದಟ್ಸ್ ಹೌ ಹೀಲಿಂಗ್ ವರ್ಕ್ಸ್. ಈಗ ಸಂಗೀತ ಶೃಂಗೇರಿ ಅಂತ ನೀವು ಗೂಗಲ್ ಮಾಡೋರೆ, ಯೂಟ್ಯೂಬ್ ಹುಡುಕಿದ್ರೆ ನಿಮ್ದು ಇಂಟರ್ವ್ಯೂಸ್ ಅಂತಾಗ್ಲಿ ನೀವು ಹೊರಗಡೆ ಕಾಣಿಸ್ಕೊಂಡಿತ್ತು ತುಂಬಾ ಕಮ್ಮಿ. ಈಗ ನಿಮ್ ಸೀಸನ್ ಅಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದಂತ ಬೇರೆ ಎಲ್ಲಾ ಕಂಟೆಸ್ಟೆಂಟ್ಸು ಹೊರಗೆ ಬಂದು ಈ ಟೇಪ್ ಕಟಿಂಗ್ಸ್ ಹೋಗ್ತಿದ್ರು, ಆಮೇಲೆ ಒಂದು ಪ್ರಾಡಕ್ಟ್ ಇಟ್ಕೊಂಡು ತಗೊಳ್ಳಿ ಅಂತ ಎಂಡೋಸ್ ಮಾಡ್ತಿದ್ರು. ತುಂಬಾ ಜನ ಇಂಟರ್ವ್ಯೂಸ್ ಎಲ್ಲ ಕಡೆ ಕಾಣ್ಬೇಕು. ಸಂಗೀತ ಶೃಂಗೇರಿ ಮಾಯಾ ಬಿಗ್ ಬಾಸ್ ಆದ ತಕ್ಷಣ ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಏನು? 777 ಚಾರ್ಲಿ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ, ಲಕ್ಕಿ ಮ್ಯಾನ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ.
ನಾನು ಯಾವಾಗ ಕಾಣಿಸ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಬಿಗ್ ಬಾಸ್ ಮುಂಚೆ ಅಂತ ಯಾರಾದರೂ ನೋಡಿದ್ರೆ ಅವಾಗಲೂ ಅವ್ರಿಗೆ ಗೊತ್ತಿರೋ ಒಂದೇ ವಿಷಯ ಏನು ಅಂದರೆ ನನ್ನ ಸಿನಿಮಾ ರಿಲೀಸ್ ಆದಾಗ ಮಾತ್ರ ನಾನು ಕಾಣಿಸ್ಕೊಳ್ಳೋದು. ಆ್ಯಂಡ್ ಐ ಆಮ್ ವೆರಿ ಓಲ್ಡ್ ಸ್ಕೂಲ್. ನಾನು ಯಾರನ್ನ ನೋಡ್ಕೊಂಡು ನಟಿ ಆಗಬೇಕು ಅಂತ ನಂಬಿರೋದು ಅಂದರೆ ಸೌಂದರ್ಯ ಅವರು, ಪ್ರೇಮ ಅವರು. ಇವರು ಇಟ್ಸ್ ಲೈಕ್ ರೋಲ್ ಮಾಡೆಲ್ಸ್ ಆಯಿತಾ. ಅಂದರೆ ನಾನು ಯಾವ ಏರಿಯಾದಲ್ಲಿ ಮಾತಾಡ್ತಿರೋದು, ನಾನು ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಮಾತ್ರ ನಂಗೊಂದು ಅವಕಾಶ ಸಿಕ್ತಿತ್ತು ಸಿನಿಮಾ ನೋಡೋಕ್ಕೆ. ಬಿಕಾಸ್ ಅಪ್ಪ ಸಿನಿಮಾ ನೋಡೋಕೆ ಬಿಡ್ತಿಲ್ಲ ಅಂತ ಅವಾಗೇ ಹೇಳಿದೆ. ಅವಾಗ ಮಾತ್ರ ಒಂದು ಫ್ರೀಡಮ್, ಅಪ್ಪ ಇರಲ್ಲ, ಯಾವ ಸಿನಿಮಾ ಬೇಕಿದ್ರು ನೋಡ್ಬೋದು ಅಂತ. ಆವಾಗ ನೋಡಿದಷ್ಟು ಮಾತ್ರ ನನ್ನ ಸಿನಿಮಾ ನನ್ನ ಲೈಫಲ್ಲಿ ನೋಡಿರೋದು. ನನ್ನ ಪಕ್ಕದ ಮನೆಯವರ ಅಕ್ಕ ಅವ್ರದ್ದು ಒಂದು ಈ ಗಾಡ್ರೇಜ್ ಬರುತ್ತಲ್ವಾ, ಅದ್ರದ್ದು ಡೋರ್ ಮೇಲೆಲ್ಲ ಪ್ರೇಮ ಅವ್ರದ್ದು ಏನೋ ಚೆನ್ನಾಗಿ ಕೂದಿರೋದು ಅಂತ ಹಿಂಗ್ ಫೋಟೋಸ್ ಎಲ್ಲ ಇರೋದು, ಸೌಂದರ್ಯ ಅವ್ರ ಫೋಟೋಸ್ ಇರೋದು. ಇವ್ರನ್ನೆಲ್ಲ ನಾನು ನೋಡ್ಕೊಂಡು ಹೇಳೋದು, ಅಕ್ಕ ನಂದು ಒಂದ್ ದಿವಸ ಇಲ್ಲಿ ಫೋಟೋ ಬರುತ್ತೆ ನೋಡು ಅಂತ ಹೇಳ್ತಾ ಇರ್ತಿದ್ದೆ. ನಮ್ಮ ಶೃಂಗೇರಿ ಬಸ್ ಸ್ಟ್ಯಾಂಡ್ ಒಂದು ದೊಡ್ಡ ಪೋಸ್ಟರ್ ಇರ್ತಿತ್ತು, ಅಲ್ಲಿ ನನ್ನ ಪೋಸ್ಟರ್ ಬರಬೇಕು ಅನ್ನೋ ಆಸೆ. ನಾನು ಯಾವತ್ತೂ ನಟಿ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇದೊಂದು ಆಸೆ. ಅವ್ರದ್ದೇನಕ್ಕೆ ಇಟ್ಟಿದ್ದಾರೆ, ನಾನ್ ಚಂದ ಇಲ್ವಾ ಅಂತ. ಹಾ ಆಯ್ತಾ. ಬೈ ದ ಟೈಮ್ ನಾನು ದೊಡ್ಡೋಳು ಆದೆ ಆ್ಯಂಡ್ ಲೈಕ್ ಈ ಮಾಡ್ಲಿಂಗ್ ಎಲ್ಲ ಫೀಲ್ ಮಾಡಿ ಬರೋಷ್ಟೊತ್ತಿಗೆ ಹರರ್ ಮಹಾದೇವನ್ ಒಂದು ಸೀರಿಯಲ್ ಎಲ್ಲ ಮಾಡಿದೆ ನಾನು. ಅವಾಗ ನಂದಲ್ಲೊಂದು ಹೋರ್ಡಿಂಗ್ ಬಂತು. ಅದೇ ಒಂದು ನಾನು ಎಲ್ಲಿ ಡ್ರೀಮ್ ಮಾಡಿದ್ನು. ಬಟ್ ಏನು ಗೊತ್ತಾ, ಲಕ್ಕಿ ಏನು ಅಂದರೆ ನಾನು ಇಷ್ಟ ಅನ್ಲಕ್ಕಿ ಅಂದರೆ ಐ ಕುಡ್ ನೆವರ್ ಸಿ ಇಟ್. ನಾನು ಯಾವತ್ತೂ ಆ ಪೋಸ್ಟರ್ನ ನೋಡೋಕೆ ಆಗಲಿಲ್ಲ, ಬಿಕಾಸ್ ಮುಂಬೈಲಿ ಶೂಟ್ ನಡೀತಿತ್ತು ಆಯಿತಾ. ಸೊ ಆ ಡ್ರೀಮ್ಸ್ ಇದೆಯಲ್ಲ ನಂದು, ಲೈಕ್ ಅದೆಲ್ಲ ಬರ್ತಿರೋದು ಎಲ್ಲಿಂದ ಅಂದರೆ ಈ ಒಂದು ಓಲ್ಡ್ ಸ್ಕೂಲ್ ಇದರಿಂದ. ಬಟ್ ಹೋಗ್ತಾ 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 ಸಮಯ ಹೋಗ್ತಾ ಹೋಗ್ತಾ ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ. ಹರರ ಮದುವೆ ಇರಬೇಕಿದ್ರೆ ಇನ್ಸ್ಟಾಗ್ರಾಮ್ ಜಸ್ಟ್ ಶುರು ಆಗಿದೆ ಅಷ್ಟೇ. ಐ ಸ್ವೇರ್ ನಾನು ಆ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಹರರ್ ಮದುವೆ ನಡೀತಿದ್ರೆ ನನ್ನ ಮಿಲಿಯನ್ಸ್ ಇರ್ತಿತ್ತು ಫಾಲೋವರ್ಸ್. ಬಿಕಾಸ್ ಪ್ರತಿ ಒಬ್ರು ಕನ್ನಡಿಗರು ಹರರ್ ಮದುವೆ ನೋಡಿದ್ದಾರೆ, ಪ್ರತಿ ಒಬ್ರು ಕನ್ನಡಿಗರು. ಮನೆ ಮಗಳು ಹ್ಯೂಜ್. ಐ ಡಿಂಟ್ ಇವನ್ ನೋ ಐ ಆಮ್ ದ ಲೀಡ್. ಅದನ್ನ ಒಪ್ಕೊಂತಿರ್ಬೇಕಿದ್ರೆ ಆಯ್ತಾ. ಪ್ರೀತಿ ಕಾಲೇಜ್ ಓದ್ತಿದ್ರ ಡೇಟಾ ಅಂಡ್ ವೆಬ್ ಕಾಲೇಜ್ ಎಲ್ಲಿ? ಮಹಾರಾಣಿ ಲಕ್ಷ್ಮಿ ಓದಿದ್ದಲ್ಲ ಇದು ಪಿ ಯು ಅಲ್ಲಿ, ಸಾರಿ ಸ್ಕೂಲಿಂಗ್ ಅಲ್ಲಿ ಕೆವಿ ಸ್ಕೂಲಿಗೆ ಕೇಂದ್ರ ವಿದ್ಯಾಲಯ ಥ್ರೂ ಔಟ್ ಇನ್ ಅಂಡ್ ಔಟ್. ಆಮೇಲೆ ಅಮಣಿ ದಟ್ಸ್ ವಾಟ್ ಡಿಗ್ರಿ. 11th and 12th ಕೂಡ ಕೆಬಿಲೆ ಆಗಿರೋದು, ಅದು 12th ತನಕ ಇರುತ್ತೆ. ಸೊ ಅಮಣಿ ಕಾಲೇಜಲ್ಲಿ ಓದಿದೆ. ಅಲ್ಲಿ ಡೇಟಾ ಅನಾಲಿಟಿಕ್ಸ್ ಅಂತ ಒಂದು ನಾನು ಚೂಸ್ ಮಾಡಿದ್ದು. ಆ ಸಬ್ಜೆಕ್ಟ್ ಎಲ್ಲೂ ಕೂಡ ಇರಲಿಲ್ಲ. ವಿ ವರ್ ದ ಫಸ್ಟ್ ಬ್ಯಾಚ್ ಇಡೀ ಇಂಡಿಯಾದಲ್ಲಿ. ವಿ ವರ್ ದ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿ ಸ್ಪೆಷಲೈಸ್ಡ್ ಇನ್ ಡೇಟಾ ಅಂಡ್ ವೆಬ್ ಅನಾಲಿಟಿಕ್ಸ್ ಚೂಸ್ ಮಾಡೋದಕ್ಕೆ. ಅದು ತಂದಿರೋದು ಯಾಕೆ ಅಮಣಿ ಕಾಲೇಜಿಗೆ ಅಂದರೆ ಐ ಥಿಂಕ್ ದೇ ಸ್ಟ್ರಾಟಜಿ ವಾಸ್ ಹುಡುಗಿರ್ನ ತಗೊಂಡು ನಾವು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಇದು ಬೆಳೆಯುತ್ತೆ ಅನ್ನೋದು ಆಯ್ತಾ. ಬಿಕಾಸ್ ಮೇ ಬಿ ಅವ್ರದ್ದೇನು ಅಂದರೆ ಹುಡುಗರು ಜಾಸ್ತಿ ಕಾಲೇಜ್ ಅಟೆಂಡ್ ಮಾಡಲ್ಲ. ಹುಡುಗಿರು ಹೆಂಗೆ ಅಂದರೆ ಬರ್ತಾರೆ, ಅದು ಗರ್ಲ್ಸ್ ಕಾಲೇಜ್ ಅಂದರೆ ಬರ್ತಾರೆ, ಓದ್ತಾರೆ, ನಮಗೆ ಒಳ್ಳೇದಾಗತ್ತೆ. ಎಷ್ಟು ಜನ? 25 ಹುಡುಗಿರು ನಮ್ಮ ಬ್ಯಾಚಲ್ಲಿ ಈ ಕೋರ್ಸಲ್ಲಿ. ಇನ್ಯಾರು ಅಪ್ ಮಾಡಿಲ್ಲ. ಹೊಸ ಕೋರ್ಸ್ ಯಾರು ತಗೊಳ್ತಾರೆ? ಯಾರು ತಗೊಳ್ಳಲ್ಲ. ಐ ಟುಕ್ ದ್ಯಾಟ್ ಬಿಕಾಸ್ 50% ಪ್ರಾಕ್ಟಿಕಲ್ ಅಂದ್ಬಿಟ್ಟು. ಅವಾಗ ಕ್ಲಾಸ್ ನನ್ನ ಮುಂಚೆಯಿಂದಾನು ನನಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಈ ಥಿಯರಿ ಪ್ರಾಕ್ಟಿಕಲ್ಸ್ ಎಲ್ಲ ನಂಗೆ ಪ್ರಾಕ್ಟಿಕಲ್ ಆಗುತ್ತೆ, ಥಿಯರಿ ಆಗೋದೇ ಇಲ್ಲ. ಅದಕ್ಕೆ ನಂಗೆ ಬಿಗ್ ಬಾಸಲ್ಲೂ ಆ ಟಾಸ್ಕ್ ಇತ್ತಲ್ವಾ, ಟೀಚರ್ಸ್ ಟಾಸ್ಕು, ಮಕ್ಕಳದು. ನಾವು ಟಾರ್ಚರ್, ನನಗೆ ಒಂಥರ ಎಂಗ್ಸೈಟಿ ಹೊಡೆಯುತ್ತೆ. ನಾನು ಇವತ್ತುವರೆಗೂ ಬುಕ್ಕೇ ಮೇಂಟೈನ್ ಮಾಡಿಲ್ಲ. ನಾನು ಏನು ಚೀಟ್ ಮಾಡ್ತಿದ್ದೆ ಗೊತ್ತಾ? ಇವತ್ತು ಕನ್ಸಲ್ ಬರುತ್ತೆ. ಸ್ಕೂಲಲ್ಲಿ ಯಾವಾಗಲೂ ನೋಟ್ಸ್ ಬರೆಸ್ತಾ ಇರ್ತಾರಲ್ವಾ, ಬರೆಯೋದಂದ್ರೆ ಆಗಲ್ಲ ನನಗೆ. ನಾನು ಬರೀತಾನೆ ಇರಲಿಲ್ಲ, ಏನೋ ಜೋಕ್ ಮಾಡ್ಕೊಂಡು ಕೂತಿರ್ತಿದ್ದೆ. ಈ ಒಂದ್ ದಿವಸ ಬರುತ್ತಲ್ಲ ಚೆಕಿಂಗ್ ಡೇ, ಅವಾಗ ಏನ್ ಮಾಡ್ತೀರಾ ಹೇಳಿ? ಮಾಡಿಲ್ಲ ಅಂದ್ರೆ ಪೇರೆಂಟ್ಸ್ ಕರ್ಸ್ತಾರೆ. ನನ್ ಬಿಡಿ ಯಾವಾಗ್ಲೂ ಕರ್ಸ್ತಾನೆ ಇರ್ತಿದ್ರು, ಅಷ್ಟು ನಟೋರಿಯಸ್ ನಾನು. ಇದಕ್ಕೂ ಇನ್ ಕರ್ಸ್ತಾರ ಅಂತ ನಾನು ಏನ್ ಮಾಡೋದು, ಹೊಸ ನೋಟ್ಬುಕ್ ತಗೊಳ್ಳೋದು, ಲೇಟೆಸ್ಟ್ ಚಾಪ್ಟರ್. ಅದನ್ನ ಒಂದೆರಡು ಪೇಜ್ ಬರೆದ್ರೆ ಸಾಕು. ಮ್ಯಾಮ್ ಇದು ಬೇರೆದೆಲ್ಲ ಎಲ್ಲಿ ಅಂತ ಕೇಳಿದ್ರೆ, ಮ್ಯಾಮ್ ಅದು ಹಳೆ ಬುಕ್ಕಲ್ಲಿ ಇದೆ ಅಂತ. ಆ ಬುಕ್ ಎಲ್ಲಿ? ಮ್ಯಾಮ್ ಅದು ಮನೇಲಿದೆ ಅಂತ. ನಾಳೆ ತಗೊಂಡ್ಬರ್ತೀನಿ ಅಂತ. ಸೊ ಇವತ್ತು ಸಿಗ್ನೇಚರ್ ಆಗ್ಬಿಡತ್ತಾ, ಮುಗೀತು. ಅವ್ರಿಗೆಲ್ಲ ನೆನಪಿರುತ್ತೆ, ಹಳೆ ಬುಕ್ ಯಾರು ಕೇಳ್ತಾರೆ ಅಂತ. ನನ್ನ ಇಡೀ ಸ್ಕೂಲ್ ಲೈಫ್ ಹಿಂಗೆ ಕಳೆದಿದ್ದೀನಿ. ಬಟ್ ನಂಗೆ ಯಾವತ್ತೂ ಕೂಡ 75% ಕಳೆದ ಮಾರ್ಕ್ಸ್ ಬಂದಿಲ್ಲ. ಐ ವಾಸ್ ವೆರಿ ಗುಡ್ ಅಟ್ ಸ್ಟಡೀಸ್. ಆಲ್ವೇಸ್ ಕ್ಲಾಸಲ್ಲೇ ಇರ್ತಿರ್ಲಿಲ್ಲ. ಯಾವಾಗ್ಲೂ ಬಂಕ್, ಖೋ ಯಾವಾಗ್ಲೂ ಗೇಮ್ಸ್ ಆಯ್ತಾ. ಇದೆಲ್ಲ ಆಯ್ತು. ಆಮೇಲೆ ನಾನು ಅದೇ ಕಾಲೇಜಿಗೆ ಬಂದ್ಮೇಲೆ ಅಲ್ಲೂ ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ. ಫಸ್ಟ್ ಟೈಮ್ ಅಲ್ಲೊಂದು ಇವೆಂಟ್ ಆಗುತ್ತೆ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಗ್ಲಾಮರ್ ಅನ್ನೋದು ಏನು ಅಂತ ಅಲ್ಲಿ ಗೊತ್ತಾಗುತ್ತೆ ನನಗೇನು. ಮಿಸ್ ಸಮಣ್ಣಿ ಅನ್ನೋದು ಒಂದಾಗುತ್ತೆ. ಫ್ರೆಷರ್ಸ್ ಡೇ. ನಿಮ್ ಕಾಲೇಜ್ ಫ್ರೆಷರ್ಸ್ ಡೇಗೂ ಫೆಸ್ಟ್ಗೂ ಗೊತ್ತಿಲ್ಲ, ನಾನು ಗೆಸ್ಟ್ ಆಗಿ ಬಂದಿದ್ದೆ. ಓಕೆ. ಅಂಡ್ ಸ್ನೇಹ, ನಿಮ್ ಫ್ರೆಂಡ್ ಸ್ನೇಹ ನಾಯರ್, ರೈಟ್, ಮುಂದೆ ನನ್ನ ಜೊತೆ ಆಕ್ಟ್ ಮಾಡಿದ್ದು. ಅವಾಗ ನಾನು ಸತಿ ಬಗ್ಗೆ, ನಿಮ್ ಸೀರಿಯಲ್ ಬಗ್ಗೆ ಮಾತಾಡಿದ್ರೆ, ಯಾರೋ ಹೀರೋನು ನಾರ್ತ್ ಇಂಡಿಯನ್ ಅನ್ಸುತ್ತೆ, ಚೆನ್ನಾಗಿ ನಮ್ ಕ್ಲಾಸ್ ಮೇಟ್ ಕೊಂಡು ಅಂತ, ಶೀಸ್ ನನ್ನ ಫ್ರೆಂಡು ಅಂತ. ಜೂನಿಯರ್ ಶಿ ಸೆಡ್. ಸ್ನೇಹ, ಮುಂದೆ ಕೇಳಿ. ಸೊ ಅವಾಗ ಮಿಸ್ ಫ್ರೆಷರ್ ಒಂದು ಕಾಂಪಿಟೇಷನ್ ಆಗುತ್ತೆ. ಅಂಡ್ ನನಗೆ ಹೆಂಗೆ ಅಂದ್ರೆ ಎಲ್ಲಾದ್ರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಬೇಕು. ಅವಾಗಿಂದನೂ ಹಂಗೆ
ಡ್ರಾಯಿಂಗಲ್ಲಿ ಹೋಗ್ಬೇಕು, ಸೋಲೋ ಡ್ಯಾನ್ಸ್ ಮಾಡಬೇಕು, ಈ ಡ್ಯಾನ್ಸ್ ಮಾಡಬೇಕು, ಎಲ್ಲದ್ರಲ್ಲೂ ಇರ್ತಿದ್ದೆ ನಾನು. ಅದೇನೋ ನಂಗೆ ಗೊತ್ತಿಲ್ಲ, ಹುಚ್ಚತನ, ನಂಗೆ ಎಲ್ಲದ್ರಲ್ಲೂ ನನ್ನ ಹೆಸರು ಇರಬೇಕು ಅನ್ನೋದು. ಬಿಕಾಸ್ ಐ ವಾಸ್ ಆಲ್ ರೌಂಡರ್ ಫ್ರಮ್ ಚೈಲ್ಡ್ಹುಡ್. ಬಂದಿದೆ ಕೂಡ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಬಂತು. ಈ ಮಿಸ್ ಫ್ರೆಷರಿಗೆ ನಾನು ಹೋದೆ, ನಾನು ವಾಕ್ ಮಾಡಿದೆ. ಏನ್ ಹಾಕೊಂಡಿದ್ದೆ? ಬರೀ ಕಾಲು, ಒಂದು ಲಂಗ ದಾವಣಿ ಹಾಕೊಂಡು ನಡೆದಿದ್ದೀನಿ ನಾನು. ಅದಾದ್ಮೇಲೆ ಒಂದು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಒಂದು ಸೀರೆ ನಾನು ಕೂರ್ಗ್ ಸ್ಟೈಲ್ ಹುಟ್ಟಿದ್ದೀನಿ. ಟ್ಯಾಲೆಂಟ್ ರೌಂಡ್ ಬಂತು, ಎಲ್ಲರೂ ಡ್ಯಾನ್ಸ್ ಮಾಡೋದ, ಅದ್ ಮಾಡೋದು, ಇದ್ ಮಾಡೋದ. ನಾನೇನ್ ಮಾಡಿದೆ? ನಂದೇ ಒಂದು ಹೊಸ ಸಾಂಗ್ ಕಂಪೋಸ್ ಮಾಡಿದ್ದೆ, ಅದನ್ನ ಆಡ್ದೆ ನಾನು. ಐ ಆಮ್ ನಾಟ್ ಅ ಸಿಂಗರ್. ನೀವು ಬರ್ದಿದ್ದು ನಾನು ಬರ್ದಿರೋದು ಹಿಂದಿ ಆಕ್ಚುಲಿ ಅದು. ಸೊ ಹಾಡ್ಬೋದಾ ಒಂದ್ 2 ಸಾಲ? ಹಿಂದಿ ಅದು ನಾಪ್ಕ ಇದೆಯಾ ಹೋಗ್ಲಿ? ಏನು ಇದೆ ಅಫ್ಕೋರ್ಸ್. ಒಂದ್ 2 ಲೈನ್. तेरे बिना दिल लगी सुना सुना, तेरे बिना दिल लगी सुना सुना, कहता है दिल अब नहीं मुश्किल, चाहूं मैं तुम्हें चाहे रात हो या दिन, वो प्यार भरे आंखों से तेरी याद आती है, वो प्यार भरे बातों से तेरी याद आती है, वो प्यारी प्यारी आंखें तेरी मुझे याद आती है, तू माने या ना माने तू याद आती है, तेरे बिना दिल लगे सुना सुना, तेरे बिना दिल लगे सुना सुना, कहता है ये दिल अब नहीं मुश्किल, चाहूं मैं तुम्हें चाहे रात हो या दिन. ನಾನು ಸ್ವಲ್ಪ ಇದೆ ಹೀಗೆ ಇನ್ನೊಂದು. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್, ಇಟ್ಸ್ ಆಲ್ ಅಬೌಟ್ ನೀನಿಲ್ಲದೆ ಮನದಲ್ಲಿರೋದನಿ, ಕ್ಷಣ ಕ್ಷಣವೂ ಕಳೆದಂತೆ ನಿನದೇ ಹೇಳುವೆಂದು ಕೇಳುವೆಂದು ನಿನ ಮಾತನ್ನು, ಕಾಯುವೆ ನಿನ್ನ ಎಂದೆಂದಿಗೂ. This is something I've done in Kannada. ವೆರಿ Working on the words. Yeah. ಈಗ ನಾನು ನಿಮ್ಮ ಫ್ಯಾನ್ಸ್ ಎಲ್ಲ ತಿಳ್ಕೊಳಕ್ಕೆ ಕಾಯ್ತಿರೋದು ನೀನು ಯಾರು ಅಂತ. ಆ ಹಾಡು ಯಾರುನಾ ಅಬ್ಬಾ, ಅದಂತೂ ಬೇಡವೇ ಬೇಡ. ಅಂದ್ರೆ ಇಟ್ ಇಸ್ ನಾಟ್ ಅ ಇಲ್ಲಿ ಕಾಲೇಜ್ ಅಲ್ಲ ಇದು, ಸ್ಕೂಲ್. ಸ್ಕೂಲ್ ದಟ್ಸ್ ವೈ ಇಟ್ಸ್ ಅ ಕ್ರಶ್. ಅಂದ್ರೆ ಲೈಕ್ NCC ಹೆಂಗೆ ಗೊತ್ತಾ? 7th ಅಲ್ಲ, ನೋ ಅಷ್ಟೇ ಕೊಡಲ್ಲ. 10th 11th 12th ಯಾ ದಟ್ ಇಸ್ ದ ಲವ್ ಅವಾಗ ಆಗಿರತ್ತಲ್ವಾ. ಅಂದ್ರೆ ನಾನು ಹೇಳ್ತೀನಿ, ನಾನು ತುಂಬಾ ಓಲ್ಡ್ ಸ್ಕೂಲ್. ನಂಗೆ ಇವತ್ತಿಗೂ ಏನಿಷ್ಟ ಅಂದ್ರೆ, ಹಿಂಗೆ ಕುತ್ಕೊಂಡಿರ್ತೀವಿ, ಒಬ್ಬ ತಿರ್ಗಿ ನೋಡ್ತಾ ಇರ್ತಾನೆ ಬೆಂಚಿಂದ, ಜಸ್ಟ್ ಹಿಂಗೆ ಡೋರಿಂದ ಪಾಸ್ ಆಗ್ತಿರ್ಬೇಕಿದ್ರೆ ಒಂದು ಗ್ಲಾನ್ಸ್ ಹೋಗೋದು, ಜಸ್ಟ್ ಒಂದು ಐ ಕಾಂಟ್ಯಾಕ್ಟ್ ಆಗುತ್ತಲ್ವಾ, ಅದು ನನಗೆ ಇವತ್ತಿಗೂ ತುಂಬಾ ಇಷ್ಟ. ಇಟ್ಸ್ ನಾಟ್ ಐ ಲವ್ ಯು, ನೀನು ಲವ್ ಮಾಡ್ತಿದ್ಯಾ ಅಂತ ಕೇಳೋದು. ಈ ಸುಮಾರು ವರ್ಷಗಳ ತನಕ ನನ್ನ ನೋಡಿ ಒಬ್ರಿದ್ರು ನನ್ನ ಸ್ಕೂಲ್ ಸೀನಿಯರ್. ವಾಟ್, ಅವ್ರು ನನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ ಅವ್ರಿಗೆ ನನ್ನ ಮೇಲೆ ಕ್ರಶ್ ಆಗಿತ್ತಂತೆ. ಆ್ಯಂಡ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್, ಹಿ ವಾಸ್ ಇನ್ 9th ಸ್ಟ್ಯಾಂಡರ್ಡ್. ಪ್ರೈಮರಿ ಇದ್ದ ಅವ್ರು ಸೆಕೆಂಡರಿದ್ರು. ಅಲ್ಲಿಂದ ಅವ್ರು ಪಾಸ್ ಔಟ್ ಆಗೋವರೆಗೂ ಪ್ರತಿದಿನ ಅವ್ರನ್ನ ನೋಡಿದಾರಂತೆ. ಪ್ರತಿದಿನ ಅವ್ರು ಡೈರಿ ಬರ್ತಿದ್ದಾರೆ. ಪ್ರತಿದಿನ ಎವ್ರಿ ಮೂಮೆಂಟ್ ಆ ಡೈರಿಲಿ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ನೋಡಿದೆ, ಇವತ್ತು ಉಳಿದು ಹಾಕೊಂಡಿದ್ಲು, ಇವತ್ತೊಳು ಹಿಂಗೆ ಕಾಣ್ತಿದ್ಲು, ಇವತ್ತೊಳು ಜಡೆ ಹೇಗಿತ್ತು, ಎಲ್ಲ ಬರ್ತಿದ್ರು ಅವರು. ಹಿ ನೆವರ್ ಟೋಲ್ಡ್, ನಂಗೆ ಯಾವತ್ತೂ ಹೇಳಿಲ್ಲ ಅವರು. ನಾನು ಯಾವಾಗ ನನ್ನ ಸ್ಕೂಲ್ ಪಾಸ್ ಔಟ್ ಆಗ್ತಿದ್ದೀನೋ ಅವತ್ತು ಬಂದು ನಂಗೆ ಪ್ರಪೋಸ್ ಮಾಡಿದ್ರು ಅವರು. ಬಟ್ ಐ ಡಿಡ್ಂಟ್ ಆಕ್ಸೆಪ್ಟ್. ಯಾಕೆ? ಆಸ್ ಅ ಚೈಲ್ಡ್, ಆಸ್ ಅ ಗರ್ಲ್, ಲೈಕ್ ನಿಮ್ದೇ ಆಗಿರುವಂಥ ವಿಶ್ ಲಿಸ್ಟ್ ಇರುತ್ತೆ, ನನ್ನ ಹುಡುಗ ಹೀಗಿರಬೇಕು, ಅದು ಇದು ಅಂತ. ಮೋರ್ ಓವರ್ ಲವ್ ವಾಸ್ ಸಮಥಿಂಗ್ ಹ್ಯೂಜ್ ಅವಾಗ. ಇವಾಗ ಎವ್ರಿ ಒನ್ ಇಸ್ ಗೆಟಿಂಗ್ ಕಮಿಟೆಡ್ ಅಟ್ ಅ ವೆರಿ ಯಂಗ್ ಏಜ್, ಲೈಕ್ ಲಿವ್ ಇನ್, ಅದು ಇದು ಎಲ್ಲ ವೆರಿ ಕಾಮನ್. ಬಟ್ ಆ ಟೈಮಲ್ಲಿ ಹಾಗಿರಲಿಲ್ಲ. ಇಟ್ ವಾಸ್ ಹುಡುಗಿ ಜೊತೆ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ಇದಾಗ್ಬಿಡ್ತಿತ್ತು, ಪ್ರಾಬ್ಲಮ್ ಆಗ್ಬಿಡ್ತಿತ್ತು. ಇಟ್ ವಾಸ್ ನಾಟ್ ಸಿಂಪಲ್. ಓಕೆ, ಈಗ ನಿಮ್ಮ ತಲೆಯಲ್ಲಿ ಅವಾಗ ಯಾವ ಹುಡುಗ ನಿಮ್ಮ ಹುಡುಗ ಯಾವ ಥರ ಇರಬೇಕಿತ್ತು ಅಂತಿತ್ತು ಆಸೆ ತಲೆಯಲ್ಲಿ? ನನ್ನ ಥರನೇ ಆಲ್ರೌಂಡರ್ ಆಗಿರಬೇಕು. ನಾನು ಹೆಂಗೆ ಆ ಚಾಮ್, ಇಡೀ ಸ್ಕೂಲಲ್ಲಿ ಐ ವಾಸ್ ಅ ರೋಲ್ ಮಾಡೆಲ್. ನಾನು ಸ್ಕೂಲ್ ಕ್ಯಾಪ್ಟನ್ ಆಗಿರ್ತಿದ್ದೆ, ಅವನದು ಅವರಾನು ಹಾಗೆ ಇರಬೇಕು. ಐ ಡೋಂಟ್ ವಾಂಟ್ ಅ ಸಿಂಪಲ್ ಗೈ, ಸಮನ್ ವೆರಿ ಸ್ಪೋರ್ಟಿವ್. ನಾನು ಹೇಗೆ ಅಂದ್ರೆ, ಯಾವುದೇ ಒಂದು ಕ್ಷಣ ಅದು ನಾನು ಸ್ಪಾಂಟೇನಿಯಸ್, ಪಟ್ ಅಂತ ಐ ವಿಲ್ ರಿಯಾಕ್ಟ್ ಫಾರ್ ದ್ಯಾಟ್. ಹಿ ಶುಡ್ ಬಿ ಲೈಕ್ ದ್ಯಾಟ್. ಹಿ ಶುಡ್ ಬಿ ಪ್ರೊಟೆಕ್ಟಿವ್, ಕೇರಿಂಗ್. ಇಂಥದ್ದೆಲ್ಲ ನಾನು ಅಂದ್ರೆ ಅನ್ಕೊಂಡಿದ್ದೆ. ಸಿ, ಐ ಆಮ್ ಶಾರುಖ್ ಖಾನ್ ಫ್ಯಾನ್.
ಅವ್ನು ಶಾರುಖ್ ಖಾನ್ ಥರ ಇರಬೇಕು, ಹ್ಮ್. ಅಷ್ಟು ಪ್ರೀತಿ ಮಾಡಬೇಕು. ಹ್ಮ್. ಅಂಡ್ ಅವನಿಗೆ ನಾನಲ್ದೆ ಇನ್ಯಾರು ಇಡೀ ಜಗತ್ತೇ ಅವನಿಗೆ ನಾನಾಗಿರ್ಬೇಕು. ಹ್ಮ್. ಇಟ್ಸ್ ವಾಟ್. ಆಮೇಲೆ ಮತ್ತೆ ಕಾಲೇಜ್ ಮುಗಿದ್ಮೇಲೆ ಎಲ್ಲೂ ಆ ಥರ ಶಾರುಖ್ ಖಾನ್ ಕಾಣಿಸ್ಲಿಲ್ವಾ? ಐ ನ್ಯೂ ಯುಡ್ ಕಮ್ ಟು ದಿಸ್ ಆಯ್ತಾ, ಯುಲ್ ಎಕ್ಸ್ಪ್ಲೋರ್ ಮೈ ಲವ್ ಲೈಫ್ ಅಂತ. ನೋ ಆಕ್ಚುಲಿ ನಥಿಂಗ್ ಲೈಕ್ ದಟ್. ಅಂದ್ರೆ ಕಾಣಿಸ್ಕೊಂಡಿರತ್ತೆ ಇಲ್ಲ, ಬಟ್ ನಾಟ್ ದಟ್ ಕಂಫರ್ಟೇಬಲ್ ಟಾಕಿಂಗ್ ಅಬೌಟ್ ದಟ್. ಓಕೆ, ಗತಮ್. ಓಕೆ, ನಂಗೆ ಓಕೆ ಆ ಸ್ಟೋರಿ ಬಗ್ಗೆ ಮಾತಾಡಕ್ಕೆ ಇಷ್ಟ ನನಗೆ, Yeah. ಫೈನ್. ಬಟ್ ವಾಟ್ ಆರ್ ದ ಲೆಸನ್ಸ್? ಏನ್ ಕಲ್ತ್ರಿ ಅದೊಂದು ರಿಲೇಶನ್ಶಿಪ್? Yes, that's something. Can I come to this after I talk about my guru? Andre, ಹಾ, ಶೋರ್ ಡೆಫಿನೆಟ್ಲಿ. yeah, because ಅದಕ್ಕಿಂತ ಮುಂಚೆ ಈಗ ನೀವು ಕಾಲೇಜಲ್ಲಿ Mm. ಈ ಬ್ಯೂಟಿ ಪಾಜೆಂಟ್ ಎಲ್ಲ ನಡೀತಿದ್ದಂತ ಟೈಮಲ್ಲಿ ಅವಾಗ ಸೀರಿಯಲ್ ಸೆಲೆಕ್ಟ್ ಆಗೋದು. ಯಾ ಅಂದ್ರೆ ಗ್ಲಾಮರ್ ನಾನು ಹೇಳ್ತೀನಲ್ವಾ, ಈ ಎಷ್ಟು ಜನ ಇವತ್ತಿಗೆ ಆಕ್ಟರ್ ಆಗ್ಬೇಕು ಅಂತ ಕಷ್ಟಪಡ್ತಿದ್ದಾರೆ ಅಂದ್ರೆ, ಇಫ್ ಯು ಗೋ ಟು ಮುಂಬೈ, ಗಲಿನಲ್ಲಿ ಯು ವಿಲ್ ಹ್ಯಾವ್ ಆಕ್ಟಿಂಗ್ ವರ್ಕ್ಶಾಪ್, ಕ್ಲಾಸಸ್ ತುಂಬಾ ಎಲ್ಲ ಇದಾವೆ ಟು ಟೀಚ್ ಯು ಆಕ್ಟಿಂಗ್. ಗಲ್ಲಿ ಆಕ್ಟರ್ ಇದ್ದಾನೆ, ಆಕ್ಟರ್ಗಳು ನಿಂತಿರ್ತಾರೆ ಕ್ಯೂ ಅಲ್ಲಿ. ಕಲ್ ತೆಗ್ದಂಗ್ ಬಿಸಾಕಿ ನೀವು, ಆಕ್ಟರ್ ಮೇಲೆ ಬೀಳತ್ತೆ ಅಲ್ಲಿ. ಸ್ಟ್ರಗ್ಲಿಂಗ್ ಎವ್ರಿ ಒನ್. ಇಷ್ಟು ಜನ ಆರ್ಟಿಸ್ಟ್, ಇಷ್ಟು ಜನ ಆಕ್ಟರ್ ಆಗ್ಬೇಕು, ಇಷ್ಟು ಜನ ಹೀರೋಯಿನ್ ಆಗ್ಬೇಕಂತಿರೋರು ಎಷ್ಟು ಜನ ಆಗ್ತಾರೆ? ವೆರಿ ಫ್ಯೂ ಪೀಪಲ್. ಏನಕ್ಕೆ? ನಾನಂತೂ ಬಯಸೇ ಇರಲಿಲ್ಲ ನಾನು ಹೀರೋಯಿನ್ ಆಗ್ಬೇಕು ಅಂತ, ಬಟ್ ನಾನು ಹೇಗಾದೆ ಹೀರೋಯಿನ್? ಹಣೆ ಬರ. ರಶ್ಮಿಕಾ ಮಂದನ ಓವರ್ ನೈಟ್ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅವರು. ಐ ಆಮ್ ವೆರಿ ಪ್ರೌಡ್. ನಮ್ಮ ಕನ್ನಡದ ಹುಡುಗಿ ಎಲ್ಲಿ ಇವತ್ತು ಇಡೀ ಇಂಡಸ್ಟ್ರಿ ರೂಲ್ ಮಾಡ್ತಾ ಇದಾರೆ ಅವರು. ಈಗ ದೀಪಿಕಾ ಪಡುಕೋನ್, ಹಾ. ಓಕೆ, ಬೆಂಗಳೂರಲ್ಲಿ ಹಾ. ಅವ್ರ ಮಾತೃಭಾಷೆ ಕೊಂಕಣಿ ಅಂದ್ರೆ ಸಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಅಪ್ಬ್ರಿಂಗಿಂಗ್ ಅಲ್ವಾ. ಅಂದ್ರೆ ನನ್ನ ಅಪ್ಪ ಅಮ್ಮ ನನಗೆ ಯಾವಾಗ್ಲೂ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಯಾವತ್ತೂ ನಿನ್ ಮೂಲ ಮರಿಬೇಡ, ನಿನಗೆ ಯಾವ ಅಪರ್ಚುನಿಟಿ ಕೊಟ್ಟಿದಾರೋ ಅವ್ರನ್ನ ಮರಿಬೇಡ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಭಾಷೆ ಅಂತಾನೆ ಹೇಳ್ಕೊಟ್ಟಿಲ್ಲ, ಬಟ್ ನನ್ನ ಏನ್ ಫಸ್ಟ್ ಅಪರ್ಚುನಿಟಿ ಕೊಟ್ಟಿದ್ಯೋ ಅದಕ್ಕೆ ನಾನು ಯಾವತ್ತೂ ಕೊಡ್ತೀನಿ. ನನ್ನ ಸಿನಿಮಾ ಇವತ್ತಿಗೂ ರಿಲೀಸ್ ಆದ್ರೆ ನನ್ನ ಡೆಬ್ಯೂ ಡೈರೆಕ್ಟರ್ ಬಂದೇ ಬರ್ತಾರೆ. ನಾನು ಅವ್ರನ್ನ ಕರಿತೀನಿ, ರಿಕ್ಲೈನರ್ ಸೀಟೇ ಬುಕ್ ಮಾಡ್ತೀನಿ ನಾನು ಅವ್ರಿಗೋಸ್ಕರ. ಯಾರನ್ನೇ ಕರೀಲಿ ಬಿಡ್ಲಿ, ಅವ್ರನ್ನ ನಾನು ಕರಿತೀನಿ. ಬಿಕಾಸ್ ಇಟ್ಸ್ ಮೈ ಗ್ರಾಟಿಟ್ಯೂಡ್. ನಾನು ಇವತ್ತೇನೇ ಆಗಿದ್ರು ಕೂಡ ನಿಮ್ಮಿಂದ ಅಂತ. ಐ ಹ್ಯಾವ್ ಆಲ್ವೇಸ್ ಕಾಲ್ಡ್. ನಾನು ಯಾವತ್ತೂ ಕರೆದಿದ್ದೀನಿ, ಯಾವತ್ತೂ ಕರಿತೀನಿ ಕೂಡ. ದಟ್ಸ್ ಮೈ ಥಿಂಗ್. ಪರ್ಸನ್ ಟು ಪರ್ಸನ್ ಮ್ಯಾಟರ್ ಆಗುತ್ತೆ. ಅವರು ಮೇ ಬಿ ಅವರಿಗೆ ಆಪರ್ಚುನಿಟಿ ಬಂದಿಲ್ವೇನೋ, ಅಥವಾ ಅವರಿಗೆ ಅರಿವಿಲ್ವೇನೋ ದಟ್ ನಾನಿದು ಹೇಳ್ಬೇಕು, ಅಥವಾ ಅವರಿಗೆ ಅದು ಅನ್ಸಲ್ವೇನೋ. ದಟ್ಸ್ ಅಪ್ ಟು ಹರ್. ರಶ್ಮಿಕಾ ಮೀಟ್ ಮಾಡಿದ್ರ? ಇಲ್ಲ, ನಾನು ಯಾವತ್ತೂ ಮೀಟ್ ಮಾಡಿಲ್ಲ, ನೆವರ್. ಸಿ ನಾನೊಂದು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರಿಗೆ ಹೋದಾಗ ನಾನು ಫಸ್ಟ್ ಟೈಮ್ ಪ್ರಶ್ನೆ ಅನ್ನೋದೊಂದು ಮಾಡ್ತಾರೆ. ಸೊ ಮಹಾಕಾಳಿ ತಾಯಿ ಅವ್ರ ಹತ್ರ ಪ್ರಶ್ನೆ ಮಾಡಿಸ್ದೆ. ಅಂಡ್ ಅವ್ರು ಏನೇನೋ ಹೇಳಿದ್ರು. ಅವ್ರ ಹತ್ರ ಕೇಳಿದ್ರು, ನಂಗೆ ಏನ್ ಕೊಡ್ತೀಯಾ ಅಂತ ನಂಗೊಂದು ಪ್ರಶ್ನೆ ಕೇಳಿದ್ರು. ಸೊ ನಂಗೆ ಇದು ಕ್ವಶನ್ ಕೇಳಿದ ತಕ್ಷಣ ನಂಗೆ ಯಾವತ್ತೂ ನನ್ನ ಲೈಫಲ್ಲಿ ಲೈಕ್ ಅರ್ಥ ಆಗಲ್ಲ, ಇದಕ್ಕೆ ಏನು ಉತ್ತರ ಕೊಡಬೇಕು. ನಾನು ಕೊಡೋಕ್ಕೆ ನಾನು ಏನು ದೇವ್ರಿಗೆ ಕೊಡೋಷ್ಟು ದೊಡ್ಡೋಳ ನಾನು ಅಂತ. ನೀವೇನು ಕೇಳ್ತಿರೋ ಕೊಡ್ತೀನಿ ಅಂತ ನಾನು ಹಿಂಗೆ ಹೇಳಿದೆ. ಅವಾಗ ನಕ್ಕಿದ್ರು ಅವರು. ಅಂದ್ರೆ ಮಹಾಕಾಳಿ ತಾಯಿ ಅವ್ರ ಮೇಲೆ ಬಂದಿರೋದು ಆಯ್ತಾ, ಅವ್ರು ನಕ್ಕಿದ್ರು. ನನ್ನ ಮನ್ಸಿಗೆ ಒಂದು ವರ್ಡ್ ಬಂದಿತ್ತು, ಅದು ನಾನು ಹೇಳಿಲ್ಲ ಬಾಯ್ಬಿಟ್ಟು. ಅದೇನು ಬಂದಿತ್ತು ನಂಗೆ ಅರ್ಥ ಆಗಿದೆ, ಅದನ್ನ ಹೇಳ್ಬೋದಾ ಇಲ್ವಾ ಅಂತ. ಅದೆಲ್ಲ ಮುಗೀತು. ನಾನು ಆಮೇಲೆ ಅದೆಷ್ಟಾಗಿದೆ ಹೇಳಿ ಅಂತ ದುಡ್ಡು ತಗೊಂಡಿಲ್ಲ ಅವರು ಆಯ್ತಾ. ಅವರು ನೀನ್ ಪ್ರೀತಿ ಕೊಡು ಸಾಕು, ಅದೇ ಬಂದಿತ್ತು ನನ್ನ ಬಾಯಲ್ಲಿ. ಅದೇ ಬಂದಿತ್ತು. ನನ್ನ ಕೈಲಿ ಕೊಡೋಕ್ಕಾಗದು ನಂಗೆ ಪ್ರೀತಿನೇ, ಇನ್ನೇನು ಅಲ್ಲ ಅಂತ. ಆಮೇಲೆ ಅವರು ಇನ್ನೊಬ್ರಿಗೆ ಹೇಳ್ತಾರೆ, ಅದು ನಮ್ಮ ಮಗು, ಅದನ್ನ ನಾವು ನೋಡ್ಕೊಬೇಕು, ಅದು ಬೆಳಿಬೇಕು, ಅದು ನಮ್ದು ಕರ್ತವ್ಯ. ಸಿ ಬೆಳಿಬೇಕಾಗತ್ರೆ ಸಪೋರ್ಟ್ ಮಾಡೋದಷ್ಟೇ ನಾವು ಮಾಡ್ಬೋದಷ್ಟೇ. ಒಬ್ರು ಬೆಳೆದ್ಮೇಲೆ ನಮ್ಮನ್ನ ಮರಿತಾರೆ ಅಂದ್ರೆ ಅದನ್ನ ಅವ್ರನ್ನ ತೋರ್ಸತ್ತೆ. ಅಂದ್ರೆ ಅವ್ರ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ನಮಗೇನು ಎಫೆಕ್ಟ್ ಆಗಲ್ಲ ಅಂತ. ಸಿ ಒಬ್ರಿಗೆ ಅದ ತೋರ್ಸ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಅಲ್ವಾ. ಅಂದ್ರೆ ಮೇ ಬಿ ಶಿ ಹ್ಯಾಸ್ ಅವರ್ ಓನ್ ಥಿಂಗ್ಸ್, ಯಾಕೆ ಹೇಳ್ತಿಲ್ಲ ಅಂತ. ಮೇ ಬಿ ಅದ್ ನಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ ಅವ್ರು ಏನಕ್ಕೆ ಅಂತ. ಮೇ ಬಿ ಮೋಸ್ಟ್ಲಿ ಅವ್ರ ವರ್ಜನ್ ಆಫ್ ಸ್ಟೋರಿ ಬೇರೆ ಇರುತ್ತೆ. ಎಲ್ಲರೂ ಅವ್ರವ್ರ ಸ್ಟೋರಿಲಿ ಅವ್ರು ಹೀರೋ ಆಗಿರ್ತಾರೆ. ಬಟ್ ಇವಾಗ ನಾನು ಮಹಾಭಾರತ ಎಲ್ಲ ಓದೋಕ್ಕಿಂತ ಮುಂಚೆ ನಾನು ರಾವಣನ್ ಸ್ಟೋರಿ ಕಲಿತೆ. ರಾಮಾಯಣ ಎಲ್ಲ ಇದಕ್ಕಿಂತ ಮುಂಚೆ ನಾನು ರಾವಣನ್ ಸ್ಟೋರಿ, ರಾವಣ್ ಬುಕ್ಸ್ ನಾನು ತಗೊಂಡೆ. ಯುನೋ ವೈ? ನಂಗೆ ಯಾವಾಗ್ಲೂ ಅನ್ಸೋದು ದೇರ್ ಇಸ್ ಸಮಥಿಂಗ್ ಎಲ್ಸ್ ಟು ಇಟ್. ಶೂರ್ಪಣಖನ್ ಸ್ಟೋರಿ ನಾನು ಓದ್ತೇನೆ. ಯಾರು ಓದ್ತಾರೆ ಈ ಕಥೆಗಳು? ನಾನು ಏನಕ್ಕೆ ಓದ್ತೀನಿ ಗೊತ್ತಾ? ನಾಟ್ ಬಿಕಾಸ್ ಡಿಫ್ರೆಂಟ್ ಆಗಿರ್ಬೇಕು ಅಂತ ಏನೂ ಇಲ್ಲ. ಕೆಲವು ಸತಿ ಕತೆ ಬರೀತಿರೋರು ಅವ್ರ ಮನ್ಸಲ್ಲಿ ಒಬ್ರನ್ನ ಹೀರೋ ಇಟ್ಕೊಂಡು ಕತೆ ಬರ್ದಿರ್ತಾರೆ, ಬೇರೆಯವ್ರನ್ನೆಲ್ಲ ವಿಲನ್ ತರ ತೋರಿಸ್ತಾರೆ. ಎಕ್ಸಾಕ್ಟ್ಲಿ. ಬಿಗ್ ಬಾಸ್ ಅಲ್ಲೂ ಹಂಗೆ ಆಗಿರುತ್ತೆ, ಎಲ್ಲ ಕಡೆನೂ ಅದೇ ಆಗುತ್ತೆ. ನಮಗೆ ಯಾವಾಗ್ಲೂ ನಮಗೆ ಯಾರು ಕನೆಕ್ಟ್ ಆಗ್ತಾರೋ ಅವ್ರ ಹೀರೋ. ಬೇರೆಯವ್ರನ್ನೆಲ್ಲ ಹೇಟ್ ಮಾಡಕ್ ಶುರು ಮಾಡಿ. ಎಕ್ಸಾಕ್ಟ್ಲಿ. ಬಟ್ ರಿಯಾಲಿಟಿ ಇಸ್ ನಾಟ್ ದಟ್. ಇವಾಗ ನಾವಿಬ್ರೇ ಕೂತ್ಕೊಂಡು ಮಾತಾಡ್ತೀವಿ, ನಮ್ಮಿಬ್ರಲ್ಲಿ ಒಂದು ವಾದ ಆಗತ್ತೆ. ಕೆಲವ್ರಿಗೆ ನಾನು ಒಳ್ಳೆಯವ್ರ ತರ ಕಾಣ್ತೀನಿ, ಕೆಲವ್ರಿಗೆ ನೀವು ಒಳ್ಳೆಯವ್ರ ತರ ಕಾಣ್ತೀರ. ಅದ್ರತ್ತ ನೀವು ತಪ್ಪು ನಾನ್ ಸರಿ, ಅಥವಾ ನಾನ್ ತಪ್ಪು ನೀವು ಸರಿ ಅಂತ ಅಲ್ಲ. ಪರ್ಸ್ಪೆಕ್ಟಿವ್. ನಮ್ ಜೀವನ ನಾವು ಹೇಗ್ ಬದುಕಿರ್ತೀವೋ ಅದ್ರ ಪ್ರಕಾರನೇ ನಾವು ಬೇರೆಯವ್ರನ್ನ ಜಡ್ಜ್ ಮಾಡ್ತೀವಿ.
ಸೊ ಇನ್ ಹರ್ ಸ್ಟೋರಿ ಅವ್ರ ಪರ್ಸ್ಪೆಕ್ಟಿವ್ ಇಂದ ಕೇಳಿದಾಗ ಮೇ ಬಿ ಶಿ ವಿಲ್ ಟೆಲ್ ಒಂದು ಹುಡುಗಿದು ಬ್ರೇಕಪ್ ಆಗಿರ್ಬೇಕಿದ್ರೆ ಇಬ್ರಿಗೂ ಎಫೆಕ್ಟ್ ಆಗತ್ತೆ ಬಟ್ ಆ ಒಂದು ಪರಿಸ್ಥಿತಿಲಿ ಇವರು ಯಾರ ಬಗ್ಗೆನೂ ಏನೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಯಾರನ್ನೂ ಕಳೆಗಾಗಿ ತೋರಿಸಿಲ್ಲ. ಇಬ್ರು ಅಷ್ಟೇ, ಅದು ರಕ್ಷಿತ್ ಶೆಟ್ಟಿನೇ ಆಗಿರ್ಬೋದು, ರಶ್ಮಿಕಾನೇ ಆಗಿರ್ಬೋದು, ಇಬ್ರು ಮಾಡ್ಕೊಂಡಿಲ್ಲ. ಬಟ್ ಜನ ಜಗಳ ಆಡ್ಕೊಳ್ತಾ ಇದ್ದಾರೆ. ಯಾವ ರೇಂಜಿಗೆ ಅಂದ್ರೆ ಒಬ್ರದೊಬ್ರು ಫ್ಯಾಮಿಲಿನ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಇವರಿಬ್ರು ಆಲ್ರೆಡಿ ಒಂದು ಮೆಂಟಲ್ ಪ್ರೆಷರ್ ಅಲ್ಲಿ ಇದ್ದಾರೆ, ಬಿಕಾಸ್ ಪ್ರೀತಿ ದೂರ ಆಗ್ತಾ ಇದೆ ಆಯ್ತಾ. ಆ ಒಂದು ಪರಿಸ್ಥಿತಿಲಿ ಇವರೆಲ್ಲ ಬಂದ್ಬಿಟ್ಟು ಮಧ್ಯದಲ್ಲಿ ಕಡ್ಡಿಯಲ್ಲಿ ಹಚ್ತಿದ್ದಾರೆ. ಅಂಡ್ ಅದ್ ಏನಕ್ಕೆ ದೂರ ಆಯ್ತು ಆ ನಿಜವಾದ ಸತ್ಯ ಅವ್ರಿಬ್ರಿಗೆ ಮಾತ್ರ ಗೊತ್ತು. ಇವ್ರ ಅಂತೆ ಕಂತೆ. ನಾನ್ ಹೇಳ್ತಿರೋದು ಇದು ಆಲ್ರೆಡಿ ಪೇನಲ್ಲಿ ಇದಾರೆ, ಇವರಿಬ್ರಿಗೆ ಗೊತ್ತು ಅವ್ರವ್ರದೇ ರೀಸನ್ ಅಂಡ್ ದೇ ಆರ್ ಸಾರ್ಟಿಂಗ್ ಇಟ್. ಅವರಿಬ್ರು ಮಧ್ಯೆ ಅವ್ರಿಗೆ ತುಂಬಾ ಪ್ರಾಬ್ಲಮ್, ಅದನ್ನ ಸಾರ್ಟ್ ಮಾಡ್ಕೊಂತಿರ್ಬೇಕಿದ್ರೆ ಇಲ್ಲಿ ಜನ ಎಲ್ಲ ಸೇರ್ಬಿಟ್ಟು ಅದ್ರಲ್ಲಿ ಬೇರೆ ಇವ್ರಿಗೊಂದು ಟ್ಯಾಗ್ ಕೊಡೋದಂತೆ, ಒಂಥರ ಕೆಟ್ಟ ಹೆಸರಲ್ಲಿ ಅವರಿಗೆ ಇದಾಕದಂತೆ. ಬಟ್ ಯು ನೋ ವಾಟ್, ನನಗೆ ಇಷ್ಟ ಆಗಿರೋದು ಏನಂದ್ರೆ ದ ವೇ ಶಿ ಹ್ಯಾಂಡಲ್ಡ್ ಇಟ್. ಆ ಒಂದು ಪರಿಸ್ಥಿತಿಲಿ ನಾನು ಹೇಳ್ತಿರೋದು, ಒಬ್ಳು ಹುಡುಗಿ ಡಿಪ್ರೆಷನ್ಗೆ ಹೋಗ್ಬೋದು, ಒಬ್ಬ ಹುಡುಗ ಡಿಪ್ರೆಷನ್ಗೆ ಹೋಗ್ಬೋದು. ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಅವ್ರ ಗೋಲ್ ಕಡೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇವತ್ತು ಎಲ್ಲಿದ್ದಾರೆ ನೋಡಿ ಅವರು. ಅಲ್ಲ, ಇಬ್ರಿಗೂ ಎಫೆಕ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಇವ್ರು ಬೇರೆ ತರ ತಗೊಂಡೋದ್ರು, ಇನ್ನೊಬ್ರು ಬೇರೆ ತರ ಅದನ್ನ ಹ್ಯಾಂಡಲ್ ಮಾಡಿದ್ರು ಆಯ್ತಾ. ನಾನು ಹೇಳ್ತಿರೋದು ಇವ್ರು ಸರಿ ಅವ್ರ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ಎವ್ರಿ ಒನ್ ಹ್ಯಾಸ್ ದರ್ ಓನ್ ವೇ. ಅವ್ರವ್ರದ್ದು ರೀತಿಲಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ಸ್ ನ. ಅದರರ್ಥ ಇವರು ಏನು ಮ್ಯಾಟ್ರೇ ಆಗ್ತಿಲ್ಲ ಇವರಿಗೆ, ನೋಡು ಹೆಂಗೆ ಇವ್ರು ಕಾಣಿಸ್ಕೊಂತಿದ್ದಾರೆ ಅಂತ ಅದಲ್ಲ. ಎಲ್ಲರದ್ದು ಡಿಫ್ರೆಂಟ್ ತರ ಇದೆ. ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ರಕ್ಷಿತ್ ಸರ್ ತರ, ನಾನ್ ರಶ್ಮಿಕಾ ಅವ್ರ ತರ ಅಲ್ಲ. ನಂಗೆ ಅವ್ರ ಜೊತೆನೆ ಜಾಸ್ತಿ ಟೈಮ್ ಕಳೆದಿದ್ದೀನಿ ಅಲ್ವಾ, ಅಂದ್ರೆ ಆ ತಂಡದ ಜೊತೆ. ನಾನು ಒಂಥರ ಸ್ವಲ್ಪ ರಕ್ಷಿತ್ ಸರ್ ತರ, ಅಂದ್ರೆ ನನ್ ಕೆಲ್ಸ ಆಯ್ತಾ ನನ್ ಮನೆಗೆ ಹೋಗ್ತೀನಿ ಅಷ್ಟೇ, ನನ್ ಕ್ಲೋಸ್ ಫ್ರೆಂಡ್ಸು ಅಷ್ಟೇ. ಅದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಲ್ಲಿ ತನಕ. ಬಟ್ ರಶ್ಮಿಕಾ ಅವರು ಶಿ ಇಸ್ ಎಕ್ಸ್ಟ್ರೋವರ್ಟ್. ಅವ್ರಿಗೆ ಜಗತ್ನ ಫುಲ್ ನೋಡ್ಬೇಕು ಅನ್ನೋ ಒಂದು ಆಸೆ. ಆ ಆಸೆ ರಕ್ಷಿತ್ ಸರ್ ಇರ್ಲಿಲ್ಲ. ಸೊ ಇಟ್ಸ್ ಡಿಫ್ರೆಂಟ್. ಬಟ್ ಜಡ್ಜ್ ಮಾಡ್ಬೇಕು ಅಂತಾನೆ ಬಂದ್ರೆ ಯು ವಿಲ್ ಸೇ ದಟ್ ಅವ್ರು ನೋಡು ಅವ್ರಿಗೆ ಮ್ಯಾಟ್ರೇ ಆಗಿಲ್ಲ, ಅವ್ರು ಎಷ್ಟು ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೊಂಡೇ ಇದ್ರು ಅಂತ ಹೇಳ್ಬೋದು. ಬಟ್ ಎಂಡ್ ಆಫ್ ದ ಡೇ ಅವ್ರ ಕೆಲಸ ಮಾಡಿದ್ದು, ಅವ್ರಿಗೆ ಬಡಿಸ್ತಿರೋದು, ಊಟ ಹಾಕ್ತಿರೋದು ನಾವೆಲ್ಲ. ಅವ್ರ ಕಷ್ಟ ಬೇಡ ಅಂತ ಹೇಳಿ ನಾವು ಉಳ್ಕೊಂಡಾಗ ನಾನು ಎಷ್ಟು ಪ್ರಾಜೆಕ್ಟ್ಸ್ ರಿಜೆಕ್ಟ್ ಮಾಡಿದ್ದೀನೋ ನನಗೆ ಗೊತ್ತು. ನಾನು ಎಷ್ಟೋ ಪ್ರಾಜೆಕ್ಟ್ ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಟ್ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಸಂಗೀತ ಆ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಮಾತಾಡ್ತಾರ? ಇಲ್ಲ. ಒಂದ್ ಯಾವ್ದೋ ಒಂದು ಪ್ರಾಜೆಕ್ಟ್ ಸೈನ್ ಮಾಡ್ತೀನಿ, ಆ ಮೂವಿ ತುಂಬಾ ಡಬ್ಬ ತರ ಫ್ಲಾಪ್ ಆಗುತ್ತೆ. ಎಂತ ಡಬ್ಬ ಮೂವಿ ಮಾಡ್ತಾರಪ್ಪ ಇವರು ಅಂತ ಮಾತಾಡ್ಕೊಂತಾರೆ. ಅದೇ ಮೂವಿ ನಾನು ಆಕ್ಸೆಪ್ಟ್ ಮಾಡ್ತಿದ್ದಾಗ ಆ ಮೂವಿ ಆಕ್ಸೆಪ್ಟ್ ಮಾಡಿಲ್ಲ, ಒಳ್ಳೇದಾಯ್ತು ಅಂತ ಮಾತಾಡಿದ್ರ? ಇಲ್ಲ. ಜನ ಕಾಣಿಸ್ಕೊಳ್ಳೋದು ಏನ್ ತೋರಿಸ್ತಾ ಇದೀವಿ, ಸೊ ಅವ್ರು ಕಾಣಿಸ್ಕೊಂತಿದ್ದಾರೆ, ಅವ್ರು ತೋರ್ಸ್ಕೊಂತಿದ್ದಾರೆ. ವಾವ್, ನಾನು ರಿಜೆಕ್ಟ್ ಮಾಡಿದ ಮೂವಿ ಬಗ್ಗೆ ಯಾರು ಮಾತಾಡ್ತಿಲ್ಲ, ಕೆಲ್ಸನೇ ಸಿಗ್ತಾ ಇಲ್ಲ ಅನ್ನೋದೆಲ್ಲ ಮಾತಾಡ್ತಿದ್ದಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರೇ ಆಗಿರ್ಲಿ, ಬಿಗ್ ಬಾಸ್ ಮೂಲಕ ಹೊರಗಡೆ ಬಂದ ನಂತರ ಅವ್ರೊಂದು ಇನ್ಫ್ಲೂಯೆನ್ಸರ್ ಆಗ್ಲಿ, ಅವ್ರೊಂದು ಆಕ್ಟರ್ ಆಗ್ಲಿ, ಅವ್ರೊಂದು ಸೋಷಿಯಲ್ ಆಕ್ಟಿವಿಸ್ಟ್ ಆಗ್ಲಿ, IT ಅವರಾಗ್ಲಿ, ಫೇಮ್ ಅನ್ನೋದು ಬಂದ್ಮೇಲೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ 1000 ಜನ ಇರ್ತಾರೆ, 1000 ಕಂಪನೀಸ್ ಇರ್ತಾರೆ. ಸೊ ಬಿಗ್ ಬಾಸ್ ಆದ್ಮೇಲೆ ಇವ್ರಿಗೆ ಕೆಲಸ ಸಿಗ್ಲಿಲ್ಲ ಅನ್ನೋದು ಮಿತ್. ಇಟ್ ಇಸ್ ನೆವರ್ ಪಾಸಿಬಲ್, ಇಂಪಾಸಿಬಲ್. ಒಬ್ಬ ಲೈಮ್ ಲೈಟ್ ಅಲ್ಲಿ ಇದಾನಂದ್ರೆ ಎವ್ರಿ ಒನ್ ಇಸ್ ರೆಡಿ ಟು ಪೇ. ಕೆಲಸ ಇರೋದಂತೂ ಚಾನ್ಸೇ ಇಲ್ಲ. ಕೆಲಸ ಶುರು ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಹೂವಿನ ಬಾಣದಂತೆ ಅಂತ ಒಂದು ಸಾಂಗ್, ಒಳ್ಳೆ ಸಾಂಗ್. ಅದನ್ನ ಯಾರೋ ಕೆಟ್ಟದಾಗಿ ಒಂದು ಮಹಾತಾಯಿ ಹಿಡಿದ್ರು ಆಯ್ತಾ. ಆ ಹುಡುಗಿನ ರಾತ್ರಿ ವೈರಲ್ ಮಾಡ್ಬಿಟ್ರು ಆಯ್ತಾ. ಮಜಾ ಏನು ಅಂದ್ರೆ 15 ದಿನ ಆದ್ಮೇಲೆ ಚೀಫ್ ಗೆಸ್ಟ್ ಆಗಿ ಹೋಗಿ ಒಂದು ಶೋರೂಮ್ ಏನೋ ಇನಾಗ್ರೇಟ್ ಮಾಡ್ತಾರೆ. ಅಂತ ಅವ್ರಿಗೆ ನಮ್ಮ ಸಿಂಗರ್ಸ್ ಪಾಪ ಎಷ್ಟು ಹೊಟ್ಟೆ ಉರಿಯುತ್ತಾರೆ. ಎಕ್ಸಾಕ್ಟ್ಲಿ. ನಾವ್ ಹೇಳ್ತಿರೋದು ಇದೇ ರೀಸನ್ ನಾನು ಎಲ್ಲೂ ಕಾಣಿಸ್ಕೊಳಕ್ ಇಷ್ಟಪಡಲ್ಲ. ಯಾಕೆ ಹೇಳಿ, ನಾನು ಇಂಟರ್ವ್ಯೂಸ್ ಹೋಗ್ಬೋದು, ನಾನು ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಆ ಪ್ರಶ್ನೆಗಳೆಲ್ಲ ಕೆಲವರು ಟ್ವಿಸ್ಟ್ ಮಾಡ್ಬಿಟ್ಟು ಯಾವ್ಯಾವ ತರ ಎಡಿಟ್ ಮಾಡಿ ಹಾಕಿದಾರೆ ಅಂತ ನಾನು ನೋಡಿದೀನಿ. ನನ್ ಪರ್ಸ್ಪೆಕ್ಟಿವ್ ಕೇಳ್ತೀರಾ ನಾನು ಏನಕ್ಕೆ ಬಂದಿಲ್ಲ ಇಂಟರ್ವ್ಯೂಸಿಗೆ ಅಂತ? ಬಿಕಾಸ್ ಇಂಥವ್ರ ದಸೆಯಿಂದ ನಾನು ಒಂದು ಕ್ವಶನಿಗೆ ಒಂದು ಆನ್ಸರ್ ಕೊಟ್ಟಾಗ ಆ ಕ್ವಶನ್ನಿಗೆ ಬೇರೆ, ಆ ಆನ್ಸರಿಗೆ ಬೇರೆ ರಿಯಾಕ್ಷನ್ ಆಗ್ಬಿಟ್ಟು ನಾನು ಆ ತರ ರಿಪ್ಲೈ ಮಾಡಿದೀನಿ ಅಂತ ಹಾಕಿದಾಗ ನಾನು ಇನ್ಮೇಲೆ ಹೋಗೋದಿಲ್ಲ ಗುರು ಮೀಡಿಯಾ ಎದುರುಗಡೆ ಅಂತ ನಾನು ಅನ್ಕೊಂಡ್ಬಿಟ್ಟೆ. ದಿಸ್ ಇಸ್ ಮೈ ಪರ್ಸ್ಪೆಕ್ಟಿವ್. ನನ್ ಮಾತು ಕೇಳಿವಲ್ಲ, ನಾನು ಯಾಕೆ ಹೋಗಲ್ಲ? ಅವ್ರಿಗೆ ಅಲ್ಲಿ ಸಿಕ್ತು ವ್ಯೂಸ್, ಅವ್ರು ದುಡ್ಡು ಮಾಡ್ಕೊಂಡ್ರು, ನನ್ ಮರ್ಯಾದೆ ಹೋಯ್ತು. ಎಸ್, ಸಿ ನಾನು ಒಂದು ಇಂಟರ್ವ್ಯೂಲಿ ಹೇಳ್ತೀನಿ, ಕ್ಯಾಮ್ರಾ ಅಂದ್ರೆ ನಂಗೆ ಹೇಗೆ ಅಂದ್ರೆ ಅದೊಂಥರ ಒಂದು ಹುಡುಗನ್ ತರ. ಅಂದ್ರೆ ಅದಕ್ಕೆ ನಾವ್ ಹೇಗಿರ್ಬೇಕು ಅಂದ್ರೆ, ನನ್ ಕ್ಯಾಮ್ರಾ ಮೇಲೆ ಲವ್. ನಾನು ಹೇಗಿರ್ಬೇಕಂದ್ರೆ ನಾನು ಅದನ್ನ ಡೈರೆಕ್ಟ್ ಆಗಿ ನೋಡಲ್ಲ, ಆದ್ರೆ ಅದನ್ನ ಹಿಂಗ್ ನೋಡ್ತೀನಿ. ಅದಕ್ಕೆ ನಾನು ಕಾಣಿಸ್ಬೇಕು, ಅಷ್ಟಾಂಗಲೇ ನಾನು ಚೆನ್ನಾಗಿ ಕಾಣಿಸ್ಬೇಕು, ಆ ತರ ನಾನು ಇಡ್ತೀನಿ. ಅವಾಗ ಮಾತ್ರ ನೀವು ಚೆನ್ನಾಗಿ ಕಾಣಿಸ್ಕೊಳಕ್ ಸಾಧ್ಯ. ಕ್ಯಾಮ್ರಾದ ಎದುರುಗಡೆ ಪ್ರೀತಿ ಆಗ್ಬೇಕು ಕ್ಯಾಮ್ರಾ ಜೊತೆ. ಇದನ್ನ ಹೇಳಿದೀನಿ ನಾನು. ಕ್ಯಾಮ್ರಾ ಅನ್ನೋ ಪದ ಹೇಳಿಲ್ಲ, ಇಷ್ಟು ಪದಗಳನ್ನ ಹೇಳಿದೀನಿ. ಯಾರೋ ಒಬ್ರು ಒನ್ ಆಫ್ ಮೈ ಕೋ ಕಂಟೆಸ್ಟೆಂಟ್ಸ್ ಫೋಟೋ ಹಾಕ್ಬಿಟ್ಟು ನಾನು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ತರ ಪೋರ್ಟ್ರೇ ಮಾಡ್ಕೊಂಡು ವಿಡಿಯೋ ಮಾಡಿದ್ದಾರೆ.
ಹೌ ರೈಟ್ ಇಸ್ ದಿಸ್? ಸರಿನಾ ಇದು? ಅದಕ್ಕೆ ನಂಗೆ ಅನ್ಸೋದು ನಂಗೆ ಬೇಡ, ಯಾವ ಇಂಟರ್ವ್ಯೂನು ಬೇಡ. ಬಟ್ ಇನ್ನೊಂದು ನೀವು ಕೂಡ ಗಮನಿಸಿದ್ರೆ, ಈಗ ನೀವು ಬಿಗ್ ಬಾಸ್ ಶೋಲಿದ್ದಾಗ ಅದೇ ಕಂಟೆಸ್ಟೆಂಟ್ ಜೊತೆಗೆ ಅವ್ರ ಕೆಮಿಸ್ಟ್ರಿನ ಹೊರಗಡೆ ತೋರಿಸಿದ ರೀತಿನೇ ಬೇರೆ ಇತ್ತು. ಐ ಡೋಂಟ್ ನೋ ಅಲ್ವಾ. ಇವಾಗ ಏನಾಗುತ್ತೆ ಗೊತ್ತಾ ರಾಜೇಶ್ವರಿ, ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ದಿವಸದಲ್ಲಿ 24 hours ಕೂಡ ನಡೀತೆ, ಡ್ರಾಮಾಸ್ ನಡೀತಾನೆ ಇರುತ್ತೆ, ಎಲ್ಲ ನಡೀತಾನೆ ಇರುತ್ತೆ. ಅವತ್ತಿನ ದಿವಸ ಮೇ ಬಿ ನೀವು ಯಾವುದೋ ಒಂದು ಹೇಳಿರ್ತೀರಾ, ಅದೊಂದು ತೋರ್ಸಿರಲ್ಲ. ನಿಮಗೆ ಇದು ವಿಷಯ ಹೆಂಗ್ ಗೊತ್ತಾಗತ್ತೆ ಯಾವ್ದು ತೋರಿಸಿದಾರೆ ಯಾವ್ದು ತೋರಿಸಿಲ್ಲ ಅಂತ? ನಿಮಗಂತೂ ಗೊತ್ತೇ ಆಗಲ್ಲ. ನೀವು ಆ ಮನೆಯಿಂದ ಹೊರಗಡೆ ಬರಷ್ಟೊತ್ತಿಗೆ ಆ ಎಪಿಸೋಡ್ನ ಹುಡುಕ್ತಾ ಇದ್ರು ನಿಮಗೆ ಸಿಗಲ್ಲ. ಅಂಡ್ ನೋಡೋಷ್ಟು ಪೇಷನ್ಸ್ ಇರಲ್ಲ. ಅಷ್ಟು 100 ಎಪಿಸೋಡ್ ಎಕ್ಸಾಕ್ಟ್ಲಿ. ಯಾವ ಎಪಿಸೋಡ್ ಅಂತ ನೋಡ್ತೀರಾ, ಮತ್ತೆ ನಿಮಗೆ ಎಷ್ಟು ನೆನಪಿರುತ್ತೆ? ಆ 114 ದಿವಸದಲ್ಲಿ ನಿಮಗೆ 24 hours ನೆನಪಿರತ್ತಾ ಪ್ರತಿ ದಿವಸದ್ದು? ಹಿಂದೆನೂ ಜ್ಞಾಪಕರಲ್ಲ, ಮುಂದೆನೂ ಎಕ್ಸಾಕ್ಟ್ಲಿ. ನನಗೆ ನಿನ್ನೆ ಆಗಿರೋದೇ ನೆನಪಿರಲ್ಲ. ಅವ್ರು ಎಷ್ಟು ತೋರಿಸಿದಾರೆ ಎಷ್ಟು ಬಿಟ್ಟಿದ್ದಾರೆ ಅವ್ರಿಗೆ ಬಿಟ್ಟಿರುತ್ತೆ. ಅಲ್ಲ ಬಟ್ ಅಂಡ್ ಯು ಕ್ಯಾನ್ ಫೈಟ್ ಅಬೌಟ್ ಇಟ್. ಅಲ್ಲ ಸಂಗೀತ, ಬಟ್ ಏನು ಅಂದ್ರೆ ಈಗ ನೀವು ಆ ಮನೆಗೆ ಹೋಗ್ತೀರಾ, ಒಂದು ವಾರ 10 ದಿನ ಆಗುತ್ತೆ ಅಂತ ಕೇಳಿ, ಸಡನ್ ಆಗಿ ಒಂದು ಕಂಟೆಸ್ಟೆಂಟ್ ಜೊತೆ ಒಂದು ಕೆಮಿಸ್ಟ್ರಿ ಲವ್ ಗಿವೆಲ್ಲ ಅದ್ ಹೆಂಗ್ ಅದ್ ಹೆಂಗ್ ಸಾಧ್ಯ ಆಗತ್ತೆ? ಈಗ ನನಗಂತೂ ಲವ್ ಆಗಿಲ್ಲ. ನಂಗಂತೂ ಲವ್ ಆಗಿಲ್ಲ. ಮನೆಗಳಲ್ಲಿ ನಿಜವಾಗ್ಲೂ ಇವತ್ತು ಅರ್ಥ ಆಗಲ್ಲ. ಅದ್ ಹೆಂಗ್ ಹೋಗಿದ ತಕ್ಷಣ ವಾರಕ್ಕೆ ಅದೇ ಕೆಲ್ಸವಾಗಿ ಹೋಗ್ತಾರೆ, ಅದೇ ಕೆಲ್ಸವಾಗಿ ಎಷ್ಟೆಷ್ಟು ಬೇಗ ಲವ್ ಆಗ್ಬಿಡುತ್ತೆ. 10 ದಿನಕ್ಕೆ ಇವ್ರ ಮೇಲೆ ಒಂದು ಕ್ಲೋಸು, ಅವ್ರ ಮೇಲೆ ಒಂದು ಕ್ಲೋಸು, ನಗೋದು. ಈಗ ನಿಮ್ ಸೀಸನ್ ಅಲ್ಲಿ ನಾನು ನೋಡಿದೀನಿ ಆಲ್ಮೋಸ್ಟ್ ತುಂಬಾ ಎಪಿಸೋಡ್ಸ್ ನೋಡಿದೀನಿ ನಾನು ಸೀಸನ್. ನಿಮ್ ಸೀಸನ್ ಅಲ್ಲಿ ನಾನ್ ನೋಡಿದಂತ ರೀತಿ, ಇದು ನನ್ನ ಪರ್ಸೆಪ್ಷನ್, ಇಲ್ಲ ನಾನು ಬೇರೆ ಯಾರನ್ನೂ ಮಧ್ಯ. ಈಗ ನಿಮ್ಮ ಸೀಸನ್ ಅಲ್ಲೂ ಕೂಡ ನಿಮ್ಮ ಒಬ್ರು ಕಂಟೆಸ್ಟೆಂಟ್ ಜೊತೆ ಹೊರ ಜಗತ್ತು ನೋಡಿದ್ದು, ಇವರಿಬ್ರು ಲವಲ್ ಬಿದ್ಬಿಟ್ರು, ಇವರಿಬ್ರು ಲವರ್ಸ್ ಅಂತ, ಮತ್ತೆ ಇಲ್ಲೆಲ್ಲ ಈ ಟ್ರಾಲ್ ಪೇಯರ್ಸ್ ಎಲ್ಲ ಕಡೆ ನೀವು ಇಬ್ಬರದೇ ಓಡಾಡ್ತಿತ್ತಲ್ಲ, ನಿಮಗೆ ಆಕ್ಚುಲಿ ಒಳಗೇನೋ ಐಡಿಯಾ ಇರ್ಲಿಲ್ವಾ? ನೋ ವೇ. ನಾನು ಬಂದಿದ್ದು ಫಸ್ಟ್ ಡೇ ಇಂದಾನು, ಲೈಕ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾರ್ತಿಕ್ ಫಸ್ಟ್ ಡೇ ನಾನು ತುಂಬಾ ಕ್ಲೋಸ್ ಆಗಿದ್ರು. ಅಂದ್ರೆ ಐ ಥಿಂಕ್ ಅವರು ಅದೇ ಸ್ಟೇಜ್ ಇದ್ರು. ಲೈಕ್ ಐ ಥಿಂಕ್ ಹಿ ವಾಸ್ ಲುಕಿಂಗ್, ಬಿಕಾಸ್ ಅವ್ರು ಎಂಟ್ರಿ ಕೊಡ್ಬೇಕಿದ್ರೆ ನಾನು ನೋಡಿದ್ದೆ. ಅವ್ರ ತಾಯಿಯೇ ಹೇಳಿದ್ರು, ಅಂದ್ರೆ ಅವ್ರು ಹೇಳಿದ್ರು ನಾನು ಸೊಸೆ ತಗೊಂಡ್ಬರ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್, ಒಂದು ಮೈಂಡ್ ಸೆಟ್ ಅಲ್ಲೇ ಬಂದಿದ್ರು ಅವರು. ಸೊ ನಂಗೆ ಗೊತ್ತಿತ್ತು ವಾಟ್ ಹಿ ವಾಂಟ್ಸ್ ಅಂತ. ಅವ್ರು ತುಂಬಾ ಕ್ಲಿಯರ್ ಆಗಿದ್ರು. ಈಸ್ ಲುಕಿಂಗ್ ಫಾರ್ ಅ ಗರ್ಲ್, ಈಸ್ ಲುಕಿಂಗ್ ಫಾರ್ ಅ ಪಾರ್ಟ್ನರ್ ಅಂತ ಅವ್ರು ತುಂಬಾ ಕ್ಲಿಯರ್ ಆಗಿದ್ರು. ಬಟ್ ನಾನು ತುಂಬಾ ಕ್ಲಿಯರ್ ಆಗಿದ್ದೆ, ಐ ಆಮ್ ನಾಟ್ ಅ ಪರ್ಸನ್, ಸದ್ಯಕ್ಕೆ ನಾನು ಮದ್ವೆ ಆಗೋ ಪ್ಲಾನಲ್ಲಿ ಇಲ್ಲ. ನನ್ನ ಕರಿಯರ್ ತುಂಬಾ ಇಂಪಾರ್ಟೆಂಟು. ನನ್ನ ಲೈಫಲ್ಲಿ ನಾನೇನೋ ಅಚೀವ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿ, ಐ ಆಮ್ ಇಂಡಿಪೆಂಡೆಂಟ್, ಬಟ್ ನನ್ನ ಡ್ರೀಮ್ಸ್ನ ನಾನು ಅಚೀವ್ ಮಾಡೋ ತನಕ ನಂಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ನಾನು ತುಂಬಾ ಸಲ ಶೋನಲ್ಲಿ ಹೇಳಿದ್ದೀನಿ. ತುಂಬಾ ಸಲ ಕಾರ್ತಿಕ್ ಕೂಡ ಹೇಳಿದ್ದಾರೆ, ಆಯ್ತು ನಾನು ಎಲ್ಲಿ ನಿಂಗೆ ಪ್ರಪೋಸ್ ಮಾಡ್ತಿದ್ದೀನಿ, ಹಿ ಓನ್ಲಿ ಟೋಲ್ಡ್ ಆಯ್ತು ಮಾ ಫ್ರೆಂಡ್ ಆಗಿರು, ಸರಿಮಾ ಅಂತ ತುಂಬಾ ಸಲ ಮಾತಾಡಿದೀವಿ. ಐ ಡೋಂಟ್ ನೋ ಎಷ್ಟು ಸಲ ಅವ್ರನ್ನ ಅದನ್ನ ತೋರಿಸಿದ್ರೆ ಟೆಲಿಕಾಸ್ಟ್ ಮಾಡಿದ್ರಿಲ್ಲ ಅಂತ. ಬಟ್ he used to like ಇರ್ತಿತ್ತು ಕೆಲವು ಸಂದರ್ಭಗಳು when he used to come close and all. There are many times when I used to say no also. ಬಟ್ ಇವಾಗ ಏನ್ ಗೊತ್ತಾ, ಬಿಗ್ ಬಾಸ್ ಅಂದ್ರೆ ಹೇಗೆ ಅಂದ್ರೆ ಅವ್ರಿಗೆ ಹೇಗ್ ಬೇಕು ಸ್ಟೋರಿ ಲೈನ್ ಆ ತರ ತೋರ್ಸ್ಕೊಂಡು ಹೋಗ್ತಾರೆ. ಒಂದು ಪಾತ್ರನ ಹೇಗ್ ತೋರಿಸ್ಬೇಕು ಹಾಗೆ ತೋರ್ಸ್ಕೊಂಡು ಹೋಗ್ತಾರೆ. 24 hours ಅಲ್ಲಿ ನಾವು ನಕ್ಕಿರ್ತೀವಿ, ಜಗಳ ಆಡಿರ್ತೀವಿ. ನಾನು ಒಬ್ಳು ಮಾತ್ರ ಅವರಿಗೆ ಕ್ಲೋಸ್ ಆಗಿರ್ಲಿಲ್ಲ ಕಾರ್ತಿಕ್ಗೆ. ದರ್ ವಾಸ್ ಅನದರ್ ಗರ್ಲ್, ನನ್ಕಿಂತ ಜಾಸ್ತಿ ಕ್ಲೋಸ್ ಆಗಿ ಅವ್ರು ಇರ್ತಿದ್ರು. ನನಗೆ ಅನ್ಸ್ತಿತ್ತು ಮೇ ಬಿ ಅವ್ರಿಬ್ರು ನಂಗೆ ತೋರಿಸ್ಬೋದೇನೋ ಅಂತ. ಬಟ್ ನಾನೇ ಹಿಂಗಾಗಿದ್ದೀನಿ ಅಂತ ದೇವರಾಣೆ ನಂಗೆ ಹೊರಗಡೆ ಬರೋ ತನಕ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಒಂದು ಸೋಫಾದ ಮೇಲೆ ನಾನು ಇವಾಗ ವಿಡಿಯೋ ನೋಡಿದಾಗ ಅವರು ಕೂತಿದ್ದಾರೆ, ನಾನು ಕೂತಿದ್ದೀನಿ, ಬಟ್ ಟಾರ್ಗೆಟ್ ನಾನು ಆಗ್ತಿದ್ದೀನಿ. ಬಟ್ ಅವ್ರ ಜೊತೆ ಕ್ಲೋಸ್ ಆಗಿದ್ರು ಅವರಲ್ಲಿ. ಅವ್ರು ಯಾವಾಗ್ಲೂ ಅವ್ರಿಗೆ ಮೇಕಪ್ ಮಾಡೋರು, ಯಾಕೆ ಅದನ್ನೆಲ್ಲ ತೋರಿಸಿಲ್ಲ? ನನಗೆ ಅದೇ ಕ್ವಶನ್. ಅಲ್ಲ, ನೀವು ತನಿಷಾ ಹೇಳ್ತಿರೋದು ನಮ್ರತ? ತನಿಷಾ. ಓಕೆ. ಓಕೆ. ಐ ಮೀನ್ ಲೈಕ್ ಇಟ್ ವಾಸ್ ನಾಟ್ ಲವ್. ಒಂದ್ ಮನೇಲಿ ನೀವು ಲವ್ ಅನ್ಕೊಂಬಿಟ್ರ? ಅಲ್ಲ, ಲವ್ ಅಂತೂ ಅಲ್ಲೇ ಅಲ್ಲ. ಅಸಮರ್ಥರಾಗಿ ನಾವು ಬಂದಾಗ ನಾವು 6 ಜನ ತುಂಬಾ ಇನ್ಫೀರಿಯರ್ ಫೀಲ್ ಮಾಡಿದ್ವಿ ನಮ್ಮನ್ನ ನಾವು. ಯಾರೇ ಆದ್ರೂ ಇವಾಗ ಅಷ್ಟೊಂದು ದೊಡ್ಡ ಮನೇಲಿ ಬಂದ್ಬಿಟ್ಟು ಎಲ್ಲರದು ಕೆಲಸ ನಾವು ಮಾಡ್ಕೊಂಡ್ ಬರ್ಬೇಕಂದ್ರೆ ಕಮಾನ್, ವಿ ಆರ್ ಆಲ್ ಕಮಿಂಗ್ ಫ್ರಮ್ ಗುಡ್ ಪ್ರೊಫೆಷನ್, ಏನೋ ಒಂದು ಅಚೀವ್ ಮಾಡ್ಕೊಂಡ್ ಬಂದಿದೀವಿ ಲೈಫಲ್ಲಿ. ಇಲ್ಲಿ ಬರ್ಬೇಕಂದ್ರೆ ಎಲ್ಲರೂ ಬರಲ್ಲ ಅಲ್ವಾ? ನಮ್ ಸೀಸನ್ ತನಕ ಅದು ತುಂಬಾ ಚೆನ್ನಾಗೇ ಇತ್ತು ಅದು. ವೆನ್ ನಾವು ಬಂದ ತಕ್ಷಣ ಎಲ್ಲರದು ಪಾತ್ರೆ ನಾವೇ ತೊಳಿಬೇಕು, ಟಾಯ್ಲೆಟ್ ನಾನೇ ಫಸ್ಟ್ ಕ್ಲೀನ್ ಮಾಡಿರೋದು. ನನ್ನ ಲೈಫಲ್ಲಿ ನಾನು ಮಾಡ್ದಿರೋಂಥ ಕೆಲಸ ನಾನು ಮಾಡಿದ್ದೀನಿ, ಯಾವತ್ತೂ ಹೇಳ್ಕೊಂಡಿಲ್ಲ ನಾನು ಇದೆಲ್ಲ ಮಾಡಿದೆ ಅಂತ. ಬಟ್ ತುಂಬ ಇನ್ಫೀರಿಯರ್ ಫೀಲ್ ಆದಾಗ ಏನಾಗುತ್ತೆ ಗೊತ್ತಾ, ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನೇ ತುಂಬ ಜಾಸ್ತಿ ಪ್ರೊಟೆಕ್ಷನ್ ಕೊಡೋಕ್ಕಾಗೋದು. ಆ ಒಂದು ಪರಿಸ್ಥಿತಿ ನಿಮ್ಮನ್ನ ಯಾರ ಜೊತೆನಾದ್ರು, ನಿಮ್ಮ ಎನಿಮಿ, ನಿಮಗೆ ಯಾರು ಆಗದೆ ಇರೋರ್ನೂ ಈ ರೂಮಲ್ಲಿ ನಿಮ್ಮನ್ನ ಬಿಟ್ಟು ಅಲ್ಲೇ ಇಟ್ಬಿಟ್ಟು ಏನಿಲ್ಲ ಊಟ ಗಿಟ ಎಲ್ಲ ಕೊಡ್ತಾರೆ, ಬಟ್ ನೀವಿಬ್ಬರೇ ಇರಬೇಕು ಅಂದರೆ ನೀವು ಜಗಳ ಆಡ್ಕೊಬೋದು ಒಂದು ಸ್ವಲ್ಪ ಟೈಮ್ ಆದಮೇಲೆ ಯು ವಿಲ್ ಸ್ಟಾರ್ಟ್ ಡೆವಲಪಿಂಗ್. ಅದು ಲವ್ವೇ ಆಗಬೇಕಾಗಿಲ್ಲ, ಬ್ರದರ್ ಸಿಸ್ಟರ್, ಯಾವುದಾದ್ರೂ ಒಂದು ಸರ್ವೈವಲ್ಗೋಸ್ಕರ ಆ ಬಾಂಡ್ ಬೇಕಾಗತ್ತೆ. ಎಕ್ಸಾಕ್ಟ್ಲಿ. ಇವಾಗ ನಾನು ನೀವು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿರೋದು ಬಿಕಾಸ್ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ, ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿದೆ. ಆ ಮನೇಲಿ ಮೊಬೈಲ್ ಇಲ್ಲ, ನಿಮ್ ಕೈನ ನಿಮ್ ಮೊಬೈಲ್ ತಗೊಂಡ್ರೆ ನಿಮ್ ಪ್ರಪಂಚನೇ ಚೇಂಜ್ ಆಗ್ಬಿಡುತ್ತೆ. ಐ ಆಮ್ ಟೆಲಿಂಗ್ ಯು.
ಮೊಬೈಲ್ ಇಲ್ಲ. ಯಾಕೆ ಗೊತ್ತಾ? ಪ್ರತಿ ಸಲ ಪೇರೆಂಟ್ಸ್ ಬಂದಾಗ ಅಥವಾ ಲೆಟರ್ಸ್ ಬಂದಾಗ ಅಥವಾ ಊಟ ಬಂದಾಗ ನಾವು ಅಷ್ಟು ಅಳ್ತೀವಿ ಬಿಕ್ಕಿ ಬಿಕ್ಕಿ. ಯು ಡೋಂಟ್ ನೋ ದ ವ್ಯಾಲ್ಯೂ ನಿಮ್ಮ ಅಪ್ಪ ಅಮ್ಮಂದು ಬಿಗ್ ಬಾಸ್ ಮನೇಲಿ ಗೊತ್ತಾಗಷ್ಟು ನಿಮಗೆ ಯಾವತ್ತೂ ಲೈಫಲ್ಲಿ ಗೊತ್ತಾಗಲ್ಲ. ಯಾವತ್ತೂ ಗೊತ್ತಾಗಲ್ಲ. ಗೊತ್ತಾಗ್ಬೇಕು ಅಂದ್ರೆ ಜೈಲಿಗೆ ಹೋದ್ರೆ ಮಾತ್ರ ಗೊತ್ತಾಗ್ಬೋದು ನಮಗೆ ಮೋಸ್ಟ್ಲಿ ಫ್ಯಾಮಿಲಿ ಅಂದ್ರೆ ಏನು ಅಂತ. ಆದ್ರೆ ಕೆಲವು ಸತಿ ಇವಾಗ ಜೈಲಲ್ಲೂ ಮೊಬೈಲ್ ಗಿಬೈಲ್ ಎಲ್ಲ ಸಿಗ್ತವೆ, ದಟ್ ಇಸ್ ಡಿಫ್ರೆಂಟ್ ಥಿಂಗ್ ಆಯ್ತಾ. ಬಟ್ ಸ್ಟಿಲ್ ಐಮ್ ಜಸ್ಟ್ ಟೆಲ್ಲಿಂಗ್, ಆ ಮನೇಲಿ ಅಂತ ಚೀಟೇ ಇಲ್ಲ. ನೋ ಚೀಟಿಂಗ್. ಹಿಂಗ್ ಬಂದ್ ಸ್ವಲ್ಪ ಆಕಾಶ ನೋಡ್ಬೋದು, ಆ ಹಕ್ಕಿಗಳು ಮಾತ್ರ ಹೊರಗಡೆ ಏನೋ ಕಾಣಿಸ್ತು ಅನ್ನೋದೊಂದು ಅನ್ಸದೆ ಹೊರತು. ಹಾಗಿದ್ದಾಗ ಅಲ್ಲಿರೋ ಫ್ರೆಂಡ್ಶಿಪ್ ಮಾತ್ರ ಇರೋದು, ಇನ್ನೇನು ಇಲ್ಲ. ಅಂಡ್ ಆ ಮನೇಲಿ ಒಬ್ರೇ ಸರ್ವೈವ್ ಮಾಡಕ್ ಆಗಲ್ಲ. ಪ್ರಥಮ್ ಅವ್ರು ಗ್ರೇಟು, ಎಲ್ಲರಿಗೂ ಆಗಲ್ಲ ಅದು. ಇಂಡಿವಿಜುವಲ್ ಆಗಿ ಆಡ್ಕೊಂಡ್ ಬಂದ್ರೆ ವಾಟ್ ಇಸ್ ಯೋರ್ ಪರ್ಸನಾಲಿಟಿ? ಇಫ್ ಯು ಕಾಂಟ್ ಕ್ರಿಯೇಟ್ ಫ್ರೆಂಡ್ಶಿಪ್, ಪರ್ಸನಾಲಿಟಿ ಏನು? ಸಿ, ಒಂದು ಎಡಿಟರಿಗೆ ಒಬ್ಬ ಡೈರೆಕ್ಟರಿಗೆ ಒಂದು ಸ್ಟೋರಿ ಬರಿಬೇಕಂತಾದ್ರೆ, ಬಿಗ್ ಬಾಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಬರಿಬೇಕಂತ ಆದ್ರೂ ಕೂಡ ಅವ್ರು ಬರೆಯಕ್ಕಾಗಲ್ಲ. ಒಂದ್ ವಾರ ನಮ್ಮನ್ನ ಟೆಸ್ಟ್ ಮಾಡ್ತಾರೆ, ಹೇಗೆ ಯಾವ್ಯಾವ ಕ್ಯಾರೆಕ್ಟರ್ ಹೋಗ್ತದೆ ಅಂತ ನೋಡ್ತಾರೆ. ಒಬ್ಬೊಬ್ರನ್ನ ಒಂದ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ಕೊಂತಾರೆ. ಅದ್ರ ಪ್ರಕಾರ ಅದನ್ನ ತೋರಿಸ್ತಾ ಹೋದಾಗ್ಲೇ ತಾನೇ ಎಂಟರ್ಟೈನ್ಮೆಂಟು. ಇಲ್ಲಾಂದ್ರೆ ಸಡನ್ ಆಗಿ ನೀವು ಮಾತಾಡಿರೋದು ಅಲ್ಲಿ ಯಾರು ಮಾತಾಡಿರೋ ತೋರಿಸಿದ್ರೆ ಆಗತ್ತಾ? ಅವರು ಕೂಡ ಕ್ರಿಯೇಟ್ ಮಾಡ್ಕೊಂತಾರೆ, ಏನ್ ತೋರಿಸ್ಬೇಕು ಏನ್ ತೋರಿಸ್ಬಾರ್ದು. ಇವ್ರನ್ನ ನಾವು ಹಿಂಗ್ ತೋರಿಸಿದೀವಿ, ಇದು ನನಗೆ ಕ್ಯಾರಿ ಮಾಡ್ಕೊಂಡು ಹೋಗೋಣ ಅಂತದ್ದು ಅನ್ಕೊಂತಾರೆ. ಅವ್ರು ತಪ್ಪು ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ. ಆ ಸ್ಟೋರಿಗೆ ಅವ್ರೇನ್ ಕ್ರಿಯೇಟ್ ಮಾಡ್ಕೊಂತಾರೆ ಅಂದ್ರೆ ಅದಕ್ಕೆ ಅವ್ರು ಫಿಲ್ ಮಾಡ್ತಾ ಹೋಗ್ತಾರೆ. ಓಕೆ, ಇದು ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಓಕೆ ಇಲ್ಲಿಂದ ಇವ್ರಿಗೆ ಇವ್ರು ಆಗ್ತಿಲ್ಲ, ಅಲ್ಲಿ ನನ್ನ ಸ್ಟೋರಿ ಕ್ರಿಯೇಟ್ ಆಗ್ತದೆ. ನಿಜ ಹೇಳ್ಬೇಕು ಅಂದ್ರೆ ಸೀಸನ್ 10 ವಾಸ್ ಸೂಪರ್ ಬ್ಯೂಟಿಫುಲ್. ಯಾಕಂದ್ರೆ ಸ್ಟೋರಿ ಒಂಥರ ಬ್ಯೂಟಿಫುಲ್ ಸಿನಿಮಾಟಿಕ್ ಸ್ಟೋರಿ ತರ ಇತ್ತು. ಅವ್ರು ಒಳ್ಳೆ ಮಜಾ ಕೊಟ್ರು ನಿಮ್ಮ ಒಂದು ಕಂಪ್ಲೀಟ್ ಸೀರೀಸ್. ಯಾ, ಅಫ್ಕೋರ್ಸ್ ನಿಮ್ದು ವಿನಯ್ದಲ್ಲ, ಏನ್ ಫೈಟ್ ಅದು. ಎಕ್ಸಾಕ್ಟ್ಲಿ. ಅಂದ್ರೆ ನನ್ಗೆ ನನ್ನ ಸೀಸನ್ ತುಂಬಾ ಇಷ್ಟ. ಐ ಮೀನ್ ಲೈಕ್ ಅಫ್ಕೋರ್ಸ್ ನಾನು ತುಂಬಾ ಅನುಭವಿಸಿದ್ದೀನಿ ಆ ಶೋನಲ್ಲಿ. ಬಟ್ ಇವತ್ತಿಗೂ ನಾನು ತಿರುಗಿ ನೋಡಿದಾಗ ಐ ಜಸ್ಟ್ ಫೀಲ್ ನಮ್ ಸೀಸನ್ ಇರೋ ಕಂಟೆಸ್ಟೆಂಟ್ ಎಲ್ಲರಿಗೂ ಅದೇ ಅನ್ಸ್ಬೋದೇನೋ ಅವ್ರವ್ರ ಸೀಸನ್. ಬಟ್ ನನಗನ್ಸೋದು ಅದ್ಯಾರೇ ಆಗಿರ್ಲಿ, ಅದು ತನಿಷ್ ಆಗಿರ್ಲಿ, ಅದು ವರ್ತೂರ್ ಆಗಿರ್ಲಿ, ಅದು ತುಕಾಲಿ ಆಗಿರ್ಲಿ, ಕಾರ್ತಿಕ್ ಆಗಿರ್ಲಿ, ವಿನಯ್ ಆಗಿರ್ಲಿ, ನಮ್ರತಾ ಆಗಿರ್ಲಿ, ಸಿರಿ ಮ್ಯಾಮ್ ಆಗಿರ್ಲಿ, ಎಲ್ಲರೂ ಕೂಡ ಡಿಫ್ರೆಂಟ್ ಪರ್ಸನಾಲಿಟೀಸ್, ಬ್ಯೂಟಿಫುಲ್ ಡಿಫ್ರೆಂಟ್ ಪರ್ಸನಾಲಿಟೀಸ್. ನಾನು ಒಂದ್ಸತಿ ಕೂಡ ಇವ್ರು ಇಷ್ಟು ಚೇಂಜ್ ಆಗ್ಬಿಟ್ಟಿತ್ತು ಅಂತ ನಾನು ಹೇಳಲ್ಲ. ಎಲ್ಲರೂ ಅವ್ರ ಪರ್ಸನಾಲಿಟಿಲಿ ಅವ್ರು ಜೀವಿಸ್ತಿದ್ರು. ಯಾರು ಆಗಕ್ಕೆ ಪ್ರಯತ್ನ ಪಟ್ಟಿಲ್ಲ. ಯಾರು ಆಗದಿದ್ದಾಗ ಪ್ರಯತ್ನ ಪಡೆದಿದ್ದಾಗ ನಾವು ನಮ್ಮ ಪರ್ಸನಾಲಿಟಿ ಯಾಕೆ ಕಾಣಿಸ್ಕೊಂತೀವಿ. ಇವತ್ತಿಗೂ ಎಲ್ಲರಿಗೂ ಒಂದೊಂದು ಫ್ಯಾನ್ ಪೇಜ್ ಏನಕ್ಕೆ ಕ್ರಿಯೇಟ್ ಆಗಿದೆ ಅಂದ್ರೆ ಅವ್ರಾಗಿ ಜೀವಿಸ್ತಾರೆ. ಅಂಡ್ ನಮ್ಮನ್ನ 24/7 ಜನ ನೋಡೋರು. ಅನ್ಲೈಕ್ ಅದರ್ ಸೀಸನ್ಸ್ ಅದಿರ್ಲಿಲ್ಲ ಬೇರೆಯವರಿಗೆ, ಕೆಲವರಿಗೆ. ನಮ್ದು 24 hours ನೋಡೋರು. ಏನ್ ಚೀಟ್ ಮಾಡ್ತೀರಾ? ನನ್ನ ಫ್ಯಾನ್ಸ್ ಫುಲ್ 24 hours ನೋಡ್ತಿದ್ರು. ಯಾವಾಗ ನೋಡಿದ್ರು ಆನ್ ಇರ್ತಿತ್ತು. ನಮ್ಮಮ್ಮ ನೋಡ್ತಾ ಇರ್ತಿದ್ರು. ಎಷ್ಟು ಚೀಟ್ ಮಾಡ್ತೀರಾ? ಸೊ ಐ ಆಮ್ ಟೆಲ್ಲಿಂಗ್, ಎಡಿಟೆಡ್ ಎಪಿಸೋಡ್ ಬಂದಾಗ 1 hour ಪಾಪ ಅವ್ರು ಎಷ್ಟು ತೋರ್ಸಕ್ಕಾಗತ್ತೆ? ಅವರು ತೋರಿಸ್ಬೇಕಂದ್ರೆ ಲೈಕ್ ಟೆಲ್ ಮಿ ಕ್ರಿಯೇಟಿವ್ಲಿ, ಲೈಕ್ ನೀವು ನಾರ್ಮಲ್ ಆಗಿ ಡಂಬಾಗಿ ಯಾವ್ದಾದ್ರು ಒಂದು ಸುಮ್ಮನೆ ಎಡಿಟ್ ಮಾಡಿ ಹಾಕಕ್ಕಾಗತ್ತಾ ಅಥವಾ ಒಂದು ಸ್ಟೋರಿ ತೋರ್ಸಕ್ಕಾಗತ್ತಾ? ಅವ್ರೇನ್ ಮಾಡಿದ್ರು, ಈ ಒಂದು ಪರಿಸ್ಥಿತಿಲಿ ನಾನು ಕಾರ್ತಿಕ್ ಹಿಂಗಿದೀವಿ, ತನಿಷಾ ಇದೀವಿ, ಸೊ ಅಷ್ಟು ಬ್ಲಾಗ್ ತೋರಿಸಿದಾಗ ಅದ್ ನೋಡಕ್ ಚೆನ್ನಾಗ್ ಅನ್ಸತ್ತೆ ವ್ಯೂಯರ್ಸಿಗೆ, ಅಂಡ್ ಅವರಿಗೂ ಚೆನ್ನಾಗಿ ಆಡ್ ಆನ್ ಆಗತ್ತೆ. ಅಲ್ಲ, ನಿಮ್ ಸೀಸನ್ ಚೆನ್ನಾಗಿ ತಗೊಂಬಂದ್ರು. ಇವಾಗ ಯಾರ್ದು ಕಾರ್ತಿಕ್ ಸಂಗೀತ, ಆಮೇಲೆ ತನಿಷಾ ವರ್ತೂರ್ ಅಂತ, ಆಮೇಲೆ ನಿಮ್ದು ದ್ರೋಣ್ ಪ್ರತಾಪ್, ಅಣ್ಣ ತಮ್ಮ ಅಕ್ಕ ತಂಗಿ ಸಂಥಿಂಗ್ ಆ ತರದ್ದು, ಆಮೇಲೆ ಇನ್ನು ಯಾವ್ದೋ ಒಂದಷ್ಟು ಕ್ಯಾರೆಕ್ಟರ್ಸ್ ಚೆನ್ನಾಗಿ ತಗೊಂಬಂದ್ರು. ಎಕ್ಸಾಕ್ಟ್ಲಿ. ಅಂದ್ರೆ ಸಿ, ದಿಸ್ ಆಲ್ ಹ್ಯಾಪನ್ಸ್ ನ್ಯಾಚುರಲಿ. ಅವ್ರೇನ್ ನಮಗೆ ಹೇಳಿಲ್ಲ ಹಿಂಗಾಗಿ ಹಂಗಾಗಿ ಅಂತ. ಪರಿಸ್ಥಿತಿಗಳು ನಮ್ಮನ್ನ ಒಬ್ರು ಹತ್ರ ಮಾಡ್ಕೊಳತ್ತೆ. ಕೆಲವೊಂದು ಪರಿಸ್ಥಿತಿಲಿ ಹೇಗಾಗತ್ತೆ ಅಂದ್ರೆ, ಇಮ್ಯಾಜಿನ್ ಒಂದ್ ಎಪಿಸೋಡ್ ಆಗತ್ತೆ, ಕಾರ್ತಿಕ್ ನನ್ಗೋಸ್ಕರ ಹೋಗ್ಬಿಟ್ಟು ಒಳಗೆ ಕ್ವಿಜ್ ರೌಂಡ್ ಅಲ್ಲಿ ಏನೋ ಗೆಲ್ತಾರೆ, ಆ ಕ್ವಶನ್ಸ್ ಎಲ್ಲ ಹೇಳ್ತಾರೆ, ಅದರಿಂದ ನಂಗೊಂದು ಪತ್ರ ಸಿಗತ್ತೆ. ನಿಜ ಹೇಳ್ತೀನಿ, ಯಾವತ್ತೂ ಆಡಿಯನ್ಸ್ ಅದು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಆ ಒಂದ್ ಪತ್ರಕ್ಕೆ ನಾವು ಏನಕ್ಕೆ ಕಷ್ಟ ಹೇಳ್ತೀವಿ ಅಂತ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಷನ್ ಇಲ್ಲದೆ ಇದ್ದಾಗ, ಪೇರೆಂಟ್ಸಿಗೆ ಕಾಲ್ ಮಾಡದೇ ಇದ್ದಾಗ, ಇವಾಗ ನಾವೇನ್ ದಿನ ಕಾಲ್ ಮಾಡ್ತೀವ? ಇಲ್ಲ. ಬಟ್ ನಮಗೊಂದು ಅರಿವಿದೆ ಯಾವಾಗ ಬೇಕಿದ್ರು ಕಾಲ್ ಮಾಡ್ಬೋದು. ಏನೇ ಪರಿಸ್ಥಿತಿ ಇದ್ರು ನಂಗೆ ಕಾಲ್ ಮಾಡ್ತಾರೆ, ಎಮರ್ಜೆನ್ಸಿ ಇದ್ರೆ ಕಾಲ್ ಬರುತ್ತೆ ಅಂತ. ಆ ಒಂದ್ ಮನೇಲಿ ಆ ಒಂದ್ ಫ್ರೀಡಮ್ ಇಲ್ಲ. ಅಪ್ಪ ಅಮ್ಮ ಚೆನ್ನಾಗಿದಾರ ಅಷ್ಟ್ ಮಾತ್ರ ಗೊತ್ತಾಗ್ಬೇಕಿರತ್ತೆ ನಮಗೆ. ಆ ಒಂದು ಕೆಲವು ಸತಿ ಹೇಳ್ದಿದ್ರೆ ಮುಚ್ಚಿಟ್ರೆ ನಮ್ಮಿಂದ ಅವ್ರೇ ಹೇಳ್ಬಿಟ್ರೆ ಅವಳಿಗೆ ಹೇಳೋದ್ ಬೇಡ, ಅವ್ಳು ಡಿಸ್ಟರ್ಬ್ ಆಗ್ತಾಳೆ ಅಂತ ಆ ಭಯ ಇರುತ್ತೆ. ಅಂಡ್ ಎಷ್ಟು ಟೈಮ್ ಹಿಂಗ್ ನೋಡದೇ ಇರ್ತೀವಿ ನಾವು. ಸೊ ಆ ಒಂದ್ ಪರಿಸ್ಥಿತಿಲಿ ಒಂದು ಪತ್ರ ಬರತ್ತಲ್ವಾ, ಇಟ್ಸ್ ಲೈಕ್ ಆ ಒಂದ್ ಪತ್ರಕ್ಕೋಸ್ಕರ ನಾವೆಲ್ಲ ಹೋರಾಡ್ತೀವಿ ಆಯ್ತಾ. ಆ ಒಂದ್ ಪತ್ರ ನಂಗೆ ಅವ್ರು ಗೆದ್ದ ತಕ್ಷಣ ಐ ವಾಸ್ ಲೈಕ್, ಐ ವೆಂಟ್ ಅಂಡ್ ಐ ಹಗ್ಡ್ ಹಿಮ್ ಸೋ ಟೈಟ್. ನಾನು ಪ್ರತು ಐ ಲವ್ ಯು ಅಂದಿದ್ದೀನಿ. ಯಾಕೆ ಐ ಲವ್ ಯು ನ ಜನ ತಪ್ಪಾಗಿ ತಗೊಂಡಿಲ್ಲ? ಇಟ್ಸ್ ಅಪ್ ಟು ದೆಮ್. ಬಟ್ ಐಮ್ ಜಸ್ಟ್ ಟೆಲ್ಲಿಂಗ್, ಈ ಒಂದು ಪರಿಸ್ಥಿತಿ ಇದೆಯಲ್ಲ, ಈ ಒಂದು ಬಿಗ್ ಬಾಸ್ ಜರ್ನಿ ಇದೆಯಲ್ವಾ, ಹೋದೋರೆಲ್ಲರಿಗೂ ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಕಲಿಬೇಕು ಅಂತ ಹೋದೋರಿಗೆ ತುಂಬಾ ಕಲಿಯಕ್ಕಿದೆ. ಆದ್ರೆ ನಾನ್ ಜಗಳ ಮಾಡ್ಕೊಂಡಿರ್ಬೇಕು, ನಾನೇನಾದ್ರೂ ಆಗ್ಬೇಕು ಅಂತ ಹೋದವರಿಗೆ ಕಷ್ಟ ಅದು.
ಯಾವತ್ತೂ ಏನೋ ಅನ್ಕೊಂಡು ಹೋಗ್ಬೇಡಿ ಆ ಮನೆಗೆ. ಆ ಮನೇಲಿ ಹೋಗ್ಬೇಕಿದ್ರೆ ಆ ಮನೆ ನಂದು ಅಂತ, ಈ ಮನೇಲಿ ನಾನು ಜೀವಿಸ್ತೀನಿ ಅಂತ ಅನ್ಕೊಂಡು ಹೋಗ್ಬೇಕು. ಅವಾಗ ಒಳ್ಳೇದಾಗತ್ತೆ. ಡೋಂಟ್ ಥಿಂಕ್ ನಾನು ಹೆಂಗ್ ಸ್ಟ್ರಾಟಜಿ ಮಾಡ್ಕೊಂಡ್ಲಿ, ನಾನು ದೇವ್ರನ್ನ ಯಾವತ್ತೂ ಸ್ಟ್ರಾಟಜಿ ಈಗ ಮಾಡ್ಕೊಳಕ್ಕೆ ನಿಮ್ಮಿಬ್ಬರ ನಡುವೆ ಲವ್ ಆ ಥರದ್ದೆಲ್ಲ ಏನು ನೋ ಇರಲಿಲ್ಲ. ನೋ ಈಗ ಸಿಂಪಲ್ ಏನಂದ್ರೆ ಒಂದು ಗಾಡ್ ಗಿಫ್ಟ್ ಎಲ್ಲ ಹೆಣ್ಮಕ್ಳಿಗೂ ಯಾವ್ದಾದ್ರು ಒಂದು ಹುಡುಗ ಒಂದು ಹುಡುಗಿನ ಮುಟ್ಟಿದಾಗ ಅವ್ರ ಆ ಟಚ್ಲೇ ಹೇಳ್ತಾರೆ ಹೌದು ಅದ್ರ ಹಿಂದೆ ಅವ್ರ ಇಂಟೆನ್ಷನ್ ಏನಿತ್ತು ಹ್ಮ್ ಅಂತ. ಅಣ್ಣನ ತರ ಮುಟ್ಟದ್ನೋ ಲವರ್ ತರ ಹೌದು ಮುಟ್ಟದ್ನೋ ಅದು ಇದು ಅಂತ. ಈಗ ನಿಮ್ಮ ಅಷ್ಟು ಸೀಸನ್ ಎಪಿಸೋಡ್ ನೋಡಿದ್ವಿ, ನಿಮ್ಮ ಕೋ ಕಂಟೆಸ್ಟೆಂಟ್ ಜೊತೆಗೆ ಇದ್ವಿ, ಕೆಲವೊಂದೆಲ್ಲ ಇಲ್ಲಿ ವಿಜುವಲ್ ತೋರ್ಸೋರು, ಹ್ಮ್ ಅವ್ರು ನಿಮ್ಮನ್ನ ತಪ್ಕೊಳ್ಳೋದು, ಹ್ಮ್ ಕೆಲವೊಂದು ಸಾಂಗ್ಸ್ ಎಲ್ಲ ಹಾಡೋದು, ಈ ತರದೆಲ್ಲ. ಹಾ ಈಗ ನಿಮ್ಮ ಹಾ ಕ್ಯಾರೆಕ್ಟರ್ ಹಾ ಈಗ ಸಂಗೀತ ಅಂದ್ರೇನೆ ಒಂದ್ ರೆಬಲ್ ಕ್ಯಾರೆಕ್ಟರ್ ಯಾ ಒಂಥರ. ಅಷ್ಟು ಬೇಗ ನೀವು ಯಾರನ್ನೂ ಹತ್ರ ಬಿಟ್ಕೊಳಲ್ಲ. ಎಸ್ ನಿಮಗೊಬ್ರು ಬಂದು ನಿಮ್ಮನ್ನ ತಪ್ಕೊಂಡೆಲ್ಲ ಮಾತಾಡ್ಬೇಕು, ಮುತ್ತು ಕೊಡ್ಬೇಕು ಅಂದ್ರೂ ಅದು ಹಂಗೆಲ್ಲ ಆಗಲ್ಲ. ಬಿಕಾಸ್ ನಿಮ್ ಪರ್ಸನಾಲಿಟಿ ಹ್ಮ್ ಹಂಗ್ ನೀವು ಕ್ಯಾರಿ ಮಾಡ್ತೀರಿ. ಯಾ ಅಂಥದ್ದು ಎಷ್ಟು ಆ ಹುಡುಗ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಅಷ್ಟು ಬೇಗ ನೀವು ಹತ್ರ ಆದ್ರಿ ಅಂದ್ರೆ ನಿಮ್ಗೆ ಲವ್ ಆಗ್ದೇನೆ ನೀವು ಅಷ್ಟು ಅಂದ್ರೆ ಕ್ಲೋಸ್ ನನಗ್ ಆಗಿಲ್ಲ. ಲವ್ ಆಗಿರ್ಲಿಲ್ಲ ಆಯ್ತಾ, ನನಗೆ 100% ಲವ್ ಆಗಿರಲಿಲ್ಲ. ಬಟ್ ಅವ್ರಿಗೆ ನನ್ನ ಕಡೆ ಅಟ್ರಾಕ್ಷನ್ ಇತ್ತು ಅನ್ನೋದು ನನಗೆ ಗೊತ್ತಿತ್ತು. ಬಿಕಾಸ್ ಇಂಥದ್ದೆಲ್ಲ ಯಾರು ಮಾಡ್ತಾರೆ, ಬಟ್ ಯಾವತ್ತು ಬಾಯಿ ಬಿಟ್ಟು ಹೇಳಿಲ್ಲ. ಬಟ್ ಅವ್ರು ನಂಗೋಸ್ಕರ ತುಂಬಾ ಸ್ಟ್ಯಾಂಡ್ ತಗೊಳ್ಳೋರು, ನಂಗೋಸ್ಕರ ಟಾಸ್ಕ್ ಎಲ್ಲ ಆಡೋರು. ಸೊ ಅದ್ ನಂಗೆ ಆಫ್ಟರ್ ಪಾಯಿಂಟ್ ಅನ್ಸೋದು, ಡೂಡ್ ಒಬ್ಬ ವ್ಯಕ್ತಿ ಇಷ್ಟು ಕಷ್ಟ ಪಡ್ತಿದ್ದ ನಿನ್ಗೋಸ್ಕರ, ಅಂಡ್ ವೈ ಆರ್ ಯು ಬಿಂಗ್ ಲೈಕ್ ದಿಸ್ ಅಂತ. ಸಮ್ಟೈಮ್ಸ್ ವೆನ್ ಯೂಸ್ ಟು ಕಮ್ ಅಂಡ್ ಹಗ್ ದಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ. ನಾನು ಕೂಡ ಬಿಡು ಅಂತ ಹೇಳ್ತಾ ಇದ್ದೆ. ಅಂಡ್ ಲೈಕ್ ಐ ಡೋಂಟ್ ನೋ ಯಾವಾಗಿನ ಕಿಸಿಂದು ಮುತ್ತು ಕೊಡೋದೆಲ್ಲ ನಂಗೆ ನೆನಪೇ ಇಲ್ಲ ವೆನ್ ಇಟ್ ಹಸ್ ಹ್ಯಾಪನ್ ಅಂತ. ಅಂಡ್ ನನಗೇನು ಅಂದ್ರೆ ನಾನು ಹರಹರ ಮದುವೆ ಮಾಡಿದ್ನಲ್ವಾ, ಆ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಜ್ಯುವೆಲ್ರಿ ಹಾಕ್ತಿರ್ಬೇಕಿದ್ದು, ಜ್ಯುವೆಲ್ರಿ ಆರ್ಟಿಸ್ಟ್ ಎಲ್ಲ ಹಿಂಗೆ ಟಚ್ ಮಾಡೋರಲ್ವಾ, ನಾನು ತುಂಬಾ ಅನ್ಕಂಫರ್ಟೇಬಲ್ ಆಗ್ತಿದ್ದೆ. ಐ ವಾಸ್ 19 year old ಅವಾಗ ಅವರೆಲ್ಲ ಎಲ್ಲಾ ಕಡೆನೂ ಎಷ್ಟು ಮುಟ್ಟೋರು ಅಂದ್ರೆ ಜಸ್ಟ್ ಫಾರ್ ಅಡ್ಜಸ್ಟಿಂಗ್ ಕಾಸ್ಟ್ಯೂಮ್ ಅದು ಇದು ಅಂತ. ಐ ಲೂಸ್ ದ ಸೆನ್ಸ್ ಆಫ್ ದಟ್. ಆರ್ಟಿಸ್ಟ್ ಗಳಿಗೆ ಅದೊಂದಿರುತ್ತೆ. ಐ ಲೂಸ್ ದ ಸೆನ್ಸ್. ನಂಗೆ ಇವಾಗ ಯಾರೇ ಬಂದು ಎಲ್ಲಿ ಹಿಂಗ್ ಮುಟ್ಟಿದ್ರು ಇಲ್ಲಿ ಮುಟ್ಟಿದ್ರು ನಂಗೆ ಯಾಕೆ ಫೀಲ್ ಆಗಲ್ಲ ಅಂದ್ರೆ, ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿತ್ತು ಪರ್ಫಾರ್ಮ್ ಮಾಡೋತ್ತಿಗೆ. ನಾನು ಹೇಳ್ತಿದ್ದೆ ಪ್ಲೀಸ್ ಮತ್ ಕರು ನಾ ಅಂತ ಹೇಳ್ತಿದ್ದೆ, ನಂಗೆ ಡೈಲಾಗ್ ನೆನ್ಪಾಡಕ್ಕಾಗ್ತಿಲ್ಲ ಅಂತ. ನಂಗೆ ಒಂದ್ಸತಿ ಡೈರೆಕ್ಟರ್ ಒಂದು ಬೈಬಿಟ್ರು, ಉನ್ನೇ ಅಪ್ನಾ ಕಾಮ್ ಕರ್ನೆ ಅದು ತುಮ್ ಅಪ್ನಾ ಕಾಮ್ ಕರು ಅಂತ. ಅವ್ರಿಗೆ ಅವ್ರ ಕೆಲಸ ಮಾಡಬಿಡು, ನೀನ್ ಕೆಲಸ ಮಾಡ್ಕೊ ಅಂತ ಹೇಳಿದ್ರು. ಹಿಂದಿ ಅಲ್ವಾ ಅದು, ಮುಂಬೈ ಅಲ್ವಾ, ಡೈರೆಕ್ಟರ್ ಹಿಂದಿಯವರು. ಅವತ್ತು ನಾನು ಚಿಕ್ಕೋಳಲ್ವಾ, ಚೆನ್ನಾಗಿ ಬೈಸ್ಕೊಂತಿದ್ದೆ ಅವಾಗ, ಫಸ್ಟ್ ಟೈಮ್ ಆಕ್ಟ್ ಇರ್ಬೇಡ. ಅವತ್ತು ನಾನು ಅರ್ಥ ಮಾಡ್ಕೊಂಡೆ, ಏನೇ ನಡೀಲಿ ಸೆಟ್ಟಲ್ಲಿ ನಿನಗೆ ನೀನ್ ಕ್ಯಾರೆಕ್ಟ್ರಲ್ಲೇ ಇರಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ ಅವತ್ತು. ಅವತ್ತಿಂದ ನನಗೆ ಯಾವರೇ ಏನೇ ಟಚ್ ಮಾಡ್ತಿದ್ರು ಏನೇ ಮಾಡ್ತಿದ್ರು ನಾನು ಬಿಟ್ಬಿಡ್ತೀನಿ ಅದನ್ನ. ನನ್ನ ಆಕ್ಟರ್ ಆಯ್ತಾ. ಸೊ ನಂಗೆ ಆ ಸೆನ್ಸಸ್ಸೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ಸೊ ನಂಗೆ ಅವ್ರ ಪ್ರೀತಿ ಟಚ್ ಮಾಡಿದ್ರೆ ಮೇ ಬಿ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ. ನಾನು ಯಾವತ್ತಾದ್ರೂ ಅವ್ರು ಹಂಗೆ ಮಾಡಿದಾಗ ರಿಯಾಕ್ಟ್ ಮಾಡಿದಿನ? ಅದನ್ನ ನೋಡಿ, ನನ್ನ ರಿಯಾಕ್ಷನ್ ನೋಡಿ. ಮೇ ಬಿ ನಾನು ತುಂಬಾ ಕ್ಯಾಶುವಲ್ ಆಗಿರ್ತೀನಿ, ಅವ್ರೇನೋ ಹಿಂಗೆ ಮಾಡಿದ್ರು, ನಾನು ಕೆಲವು ನೋಡಿ ಅವ್ರೇನೋ ಹಿಂಗೆ ಮಾಡಿದ್ರು, ನಂಗೆ ಗೊತ್ತೇ ಆಗಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಇಫ್ ಐ ವುಡ್ ಹ್ಯಾವ್ ನೋನ್ ಐ ವುಡ್ ಹ್ಯಾವ್ ರಿಯಾಕ್ಟೆಡ್, ಬಿಕಾಸ್ ನನಗೆ ಅರಿವಾಗಿಲ್ಲ. ಅಂಡ್ ಮೋರ್ ಓವರ್, ಯಾರ ಮನೇಲಿ ಗಲಾಟೆ ಇರಲ್ಲ, ಅದು ಒಂದು ಮನೆ. ಬಿಗ್ ಬಾಸು ಕೂಡ ಒಂದು ಮನೆ, ಮನಸ್ತಾಪ ಇದ್ದಿರತ್ತೆ. ಅಂಡ್ ಟಾಸ್ಕ್ಗಳೇ ಹಂಗೆ ಡಿಸೈನ್ ಮಾಡ್ತಾರೆ ಅವರು, ಯಾರ್ಯಾರ ಮಧ್ಯೆ ಹೆಂಗೆ ಟೆಸ್ಟ್ ಮಾಡ್ಬೋದು ಅಂತ. ಬಟ್ ಟೆಸ್ಟ್ ಅದು, ನೀವು ಗೆಲ್ತೀರಾ ನೀವು ಸೋಡ್ತೀರಾ, ನಿಮ್ಮ ಪರ್ಸನಾಲಿಟಿ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕ್ವಶನ್ ಆಯ್ತಾ. ಸೊ ಆಗತ್ತೆ ಇದೆಲ್ಲ, ಇಟ್ಸ್ ನಾರ್ಮಲ್. ಬಟ್ ನನಗೇನು ಮ್ಯಾಟರ್ ಆಗುತ್ತೆ ಅಂದ್ರೆ, ಆ ಮನೆ ಒಳಗೆ ಆಗಿದ್ದಾಯ್ತು, ಎಲ್ಲ ಅವ್ರವ್ರದ್ದು ಗೇಮಿಗೋಸ್ಕರ ಆಡ್ಕೊಳ್ತಾ ಇದ್ರು. ಹೊರಗಡೆ ಬಂದ್ಮೇಲೆ ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮ ನಿಜವಾದ ಪರ್ಸನಾಲಿಟಿ ತೋರಿಸುತ್ತೆ. ಕೆಲವ್ರು ಬಂದ್ಬಿಟ್ಟು ಹೊರಗಡೆ ತುಂಬಾ ಕೆಳದಾಗ ಮಾತಾಡಿದಾರೆ. ನಾನು ಬಿಗ್ ಬಾಸ್ ಇಂದ ಬಂದಿದ ನಂತರ ಫಾರ್ 3 days ಯಾವ ನ್ಯೂಸಿಗೆ ಕೂಡ ಹೋಗಿಲ್ಲ. ಐ ಮೀನ್ ಬಿಗ್ ಬಾಸ್ ಕಡೆಯಿಂದಾನೆ ನಂಗೆ ಇದಿತ್ತು, ಈ ಚಾನಲ್ ಹಿಂಗೆ ಹೋಗ್ಲೇಬೇಕು, ನಮ್ ಟೈಅಪ್ ಇದೆ, ಅದೆಲ್ಲ ಆಗಿತ್ತು ಆಯ್ತಾ. ನಾನು ಐ ಆಮ್ ನಾಟ್ ಗೋಯಿಂಗ್ ಅಂತ ನಾನು ಕಾಲೇ ಎತ್ತಿಲ್ಲ. ಮೊಬೈಲ್ ನಾನು ಫುಲ್ ರೆಡ್ ಆಗಿಬಿಟ್ಟಿದೆ ಮಿಸ್ಡ್ ಕಾಲ್ಸ್ ಅಲ್ಲಿ, ಒಬ್ರದ್ ಕಾಲ್ ಕೂಡ ಎತ್ತಿಲ್ಲ. ಯಾಕೆ ಗೊತ್ತಾ, ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಇನ್ಸೈಡ್ ದಟ್ ಹೌಸ್. ನಾನು ತುಂಬಾ ಅನ್ಭವಿಸ್ಬಿಟ್ಟಿದೆ ಆ ಮನೇಲಿ, ತುಂಬಾ ಜಾಸ್ತಿ ಅನ್ಭವಿಸ್ಬಿಟ್ಟಿದೆ. ಹಿಂಗಾಗ್ಬಿಟ್ಟಿತ್ತು ನಂಗೆ ಆ ಮನೆಯಿಂದ ಒಂದ್ಸತಿ ಹೊರಗಡೆ ಬಂದ್ರೆ ಸಾಕಂತ ಆಗಿತ್ತು ನನಗೆ. ಯಾಕಂದ್ರೆ ಏನ್ ಟ್ರಾಮಾ ಇತ್ತು? ಯು ರಿಮೆಂಬರ್, ಇಫ್ ಯು ಹ್ಯಾವ್ ಸೀನ್ ದಟ್ ಎಪಿಸೋಡ್, ನಾನು ಹಿಂಗೆ ಕೂತ್ಕೊಂಡಿದ್ದೆ ಒಂದು ಚೇರಲ್ಲಿ, ಎಲ್ಲರೂ ಹಿಂಗೆ ಕೂತ್ಕೊಂಡಿದ್ರು. ಆ ಕಡೆಯಿಂದ ಆ ಕಡೆ ಎಂಡ್ ತನಕ ಪ್ರತಿ ಒಬ್ರು ಕೂಡ ಜೊತೆಗೆ ಮಾತಾಡ್ತಾ ಇದಾರೆ. ನೀನ್ ಇದು, ನೀನ್ ಮ್ಯಾನಿಪುಲೇಟರ್, ನೀನ್ ಅದು, ನೀನ್ ಅಕ್ಯೂಸ್ ಮಾಡ್ತೀಯಸ್, ಅದು ಇದು. ಅಲ್ಲಿಂದ ಎಲ್ಲರೂ ಜೊತೆಗೆ ಮಾತಾಡ್ತಾ ಇದಾರೆ. ಎವ್ರಿ ಒನ್ ಇಸ್ ಅಕ್ಯೂಸಿಂಗ್ ಮೀ, ನಾನ್ ಕೆಟ್ಟೋಳು, ನಾನ್ ಕೆಟ್ಟೋಳು, ನಾನ್ ಕೆಟ್ಟೋಳು. ಜಸ್ಟ್ ಇಮ್ಯಾಜಿನ್ ಯೋರ್ ಸೆಲ್ಫ್ ಇನ್ ದಟ್ ಸ್ಟೇಟ್. ಹೌ ವಿಲ್ ಯು ಫೀಲ್? ಓ ಗುರು ನಮಸ್ಕಾರ, ರೈಟ್ ಅಲ್ಲ ಅಂದ್ರೆ Imagine, you know why people say sometimes women card, adu idu anta. What is women card? What is women card? Why don't you play a man card? I mean, like, a words nang use ಮಾಡಿದಾಗ I felt so horrible. Let me tell you what is if I have to play a women card. Month ಅಲ್ಲಿ 30 days ಅಲ್ಲಿ a girl has periods for 4 days.
ಆರ್ 5 days ಶಿ ಬ್ಲೀಡ್ಸ್, ಶಿ ವಿಲ್ ಬಿ ಇಂಟೆನ್ಸ್ ಪೇನ್. ಆಯ್ತಾ, ಅವ್ರು ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ಲೈಕ್ ತುಂಬಾ ಪೇನಲ್ಲಿ ಇರ್ತಾರೆ. ಅದಕ್ಕಿಂತ ಒಂದು 5-6 days ಮುಂಚೆ ನಮಗೆ PMS ಶುರು ಆಗುತ್ತೆ. ದಟ್ ಇಸ್ ಲೈಕ್ ಮೂಡ್ ಸ್ವಿಂಗ್ಸ್, ಇರಿಟೇಷನ್, ಅದು ಇದು ಅದೆಲ್ಲ ಶುರು ಆಗುತ್ತೆ. ಪೀರಿಯಡ್ಸ್ ಮುಗ್ದಿದ ತಕ್ಷಣನೇ ದೆನ್ ವಿ ವಿಲ್ ಸ್ಟಾರ್ಟ್ ಲೈಕ್ ಅಗೇನ್ ದ ಓರಿಯಲ್ ಫೇಸ್. ಅವಾಗ್ಲೂ ಮೂಡ್ ಸ್ವಿಂಗ್ ಶುರು ಆಗುತ್ತೆ. ಡೂಡ್ ಲೈಕ್ ದ ಹೋಲ್ 30 days ಏನೇನಾಗ್ತದೆ ನಮ್ಮೊಳಗೆ, ವಿ ಗೋಯಿಂಗ್ ಥ್ರೂ ಆಲ್ ದಟ್ ಚೇಂಜಸ್. ಅದ್ರ ಜೊತೆಗೆ ಯು ವಾಂಟ್ ದಟ್ ವುಮೆನ್ ಟು ಬಿ ವೆರಿ ಲೈಕ್ ಸ್ಕಾಮ್ ಆಗಿ. ಹೌ ಇಸ್ ದಟ್ ಪಾಸಿಬಲ್? ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಆ್ಯಂಡ್ ಯು ಎಕ್ಸ್ಪೆಕ್ಟ್ ಅವ್ರು ಹೇಳಲೂಬಾರ್ದು ದಟ್ ಐ ಮೀನ್ ಪೇನ್ ಆರ್ ಐ ಮೀನ್ ದಿಸ್ ಆರ್ ದಟ್. ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ಐ ಸ್ವೇರ್. ಇಡೀ ಶೋನಲ್ಲಿ ಡ್ಯೂರಿಂಗ್ ದ ಪೀರಿಯಡ್ಸ್ ಐ ಹ್ಯಾವ್ ಡನ್ ಮೆನಿ ಟಾಸ್ಕ್. ನಾನು ಯಾವತ್ತೂ ಹೇಳ್ಕೊಂಡೇ ಇಲ್ಲ ದಟ್ ನಂಗೆ ಇದಾಗಲ್ಲ, ನಂಗೆ ಹೊಟ್ಟೆ ನೋವುತ್ತಿದೆ, ಇಲ್ಲ ಅಂತ. ನೋ, ಐ ಡಿಂಟ್ ಡೂ ದಟ್, ಐ ಡಿಂಟ್ ಪ್ಲೇ ದಟ್ ಕಾರ್ಡ್. ನೋ, ಅನ್ಭವಿಸ್ತೀನಿ ಅಂತ. ಬಟ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಸೇ ದಟ್ ಇಷ್ಟು ಒಂದು ಜನ ಹಿಂಗೆ ಟಾರ್ಗೆಟ್ ಮಾಡ್ತಿರ್ಬೇಕಿದ್ರೆ ಐ ಆಮ್ ನಾಟ್ ಇನ್ ದ ರೈಟ್ ಬಾಡಿ ಸ್ಟೇಟ್. ನನಗೆ ಹೆಂಗ್ ಆಗ್ತಿರ್ಬೇಕು ಹೇಳಿ, ಅವಾಗ ನನ್ನ ಬಾಡಿ ನಡಕ್ತಾ ಇದೆ. ಬಟ್ ನಿಮ್ಗೆ ಇನ್ನೊಂದು ಜಾಗೃತಿ ಇರ್ಲಿಲ್ವಾ? ಅಂದ್ರೆ ಇದು ಬರೀ ಸುಮ್ಮನೆ ರಿಯಾಲಿಟಿ ಶೋ ಅಷ್ಟೇ ಬಂದಿದ್ದೀನಿ ನಾನು. ನೋ, ನಾನು ಯಾವ ಸೀಸನ್ ಬಿಗ್ ಬಾಸ್ ಕೂಡ ನೋಡಿರ್ಲಿಲ್ಲ. ದಟ್ಸ್ ದ ಮಿಸ್ಟೇಕ್ ಐ ಡಿಡ್. ನಾನು ನೋಡಿರ್ಲಿಲ್ಲ ಬಿಕಾಸ್ ನಂಗೆ ತುಂಬಾ ಟಾಕ್ಸಿಕ್ ಅನ್ಸೋದು. ನಂಗೆ ಅದು ನೋಡಿದ್ರೆ ತುಂಬಾ ನೆಗೆಟಿವಿಟಿ ಫೀಲ್ ಆಗೋದು. ನಾನು ನೋಡ್ತಾ ಇರ್ಲಿಲ್ಲ. ಕೆಲವುದು ಹಿಂದಿ ಅವಾಗ ನೋಡ್ತಿರ್ಬೇಕಿದ್ರೆ ಏರ್ಫೋರ್ಸಲ್ಲಿ ಇರೋತ್ತಿಗೆ ಒಂದು 2-3 ಎಪಿಸೋಡ್ಸ್ ನೋಡ್ತಿದ್ದೆ ಕದ್ದು ಮುಚ್ಚಿ. ಬಟ್ ನೋ, ದೇ ಡಿಡ್ಂಟ್ ಲೆಟ್ ಮೀ ವಾಚ್. ನಾನು ಈ ಸೀಸನ್ ಅಂದ್ರೆ ಆ ಸೀಸನ್ ಏನಕ್ಕೆ ಹೋಗಿದ್ ನೀವು? ಯಾವುದು? ದುಡ್ಡು ಚೆನ್ನಾಗಿ ಕೊಟ್ರು ಅಂತ. ಇಲ್ಲ, ಎಸ್ ಅಫ್ಕೋರ್ಸ್ ದುಡ್ಡು ಚೆನ್ನಾಗಿ ಕೊಟ್ರು, ಹೌದು. ಬಟ್ ದಟ್ ವಾಸ್ ನಾಟ್ ದ ಮೇಜರ್ ರೀಸನ್. ಹ್ಯಾಪಿ ಬಿಗ್ ಬಾಸ್ ಅಂತ ನನಗೆ ಕನ್ವಿನ್ಸ್ ಮಾಡಿದ್ರು. ಹ್ಯಾಪಿ ಬಿಗ್ ಬಾಸ್? ಅದ್ಯಾವ್ದು ಹ್ಯಾಪಿ ಬಿಗ್ ಬಾಸ್? ನನ್ನ ಕನ್ವಿನ್ಸ್ ಮಾಡಿದೆ ಅವರು. ಈ ಸೀಸನ್ ಇದು 10 ವರ್ಷ, 1 decade ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ನಾವು ಇದ್ರದ್ದು ಬಿಗ್ ಬಾಸ್. ಆ್ಯಂಡ್ ಇಟ್ಸ್ ಗೋನಾ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಬಿಗ್ ಬಾಸ್ ಎವರ್. ಆ್ಯಂಡ್ ಐ ಆಮ್ ಅ ವೆರಿ ಕಾಂಪಿಟೇಟಿವ್ ಗರ್ಲ್, ಆಯ್ತಾ. ಅಂದರೆ ನನಗೆ ಚಾಲೆಂಜಸ್ಸು, ಟಾಸ್ಕು ಇದೆಲ್ಲ ತುಂಬ ಇಷ್ಟ. ಬಿಕಾಸ್ ಐ ಆಮ್ ಎನ್ ಅಥ್ಲೀಟ್. ನಾನು ಯೋಚನೆ ಮಾಡೋಣ ಅಂತ ಅನ್ಕೊಂಡೆ. ನಮ್ಮ ಅದ್ಗೆ ಇದಾರಲ್ವಾ, ಅವರಿಗೆ ನನ್ನ ಪರ್ಸನಾಲಿಟಿ ತುಂಬ ಇಷ್ಟ. ಶಿ ವಾಸ್ ಲೈಕ್, ಸಂಗೀತ ಏನು ಗೊತ್ತಾ, ನೀನು ಪಾತ್ರಗಳಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ಯಾ. ವೆನ್ ಪೀಪಲ್ ಸಿ ಯು, ಅವ್ರು ಹೇಳ್ತಾರೆ ನೀವು ಚೆನ್ನಾಗಿದ್ದೀರಾ ನೋಡೋಕ್ಕೆ, ಆದರೆ ಸ್ಕ್ರೀನ್ಗಿಂತ ಇಲ್ಲೇ ನೋಡೋಕೆ ಚೆನ್ನಾಗಿದ್ದೀರಾ. ನಿಮ್ಮ ಪರ್ಸನಾಲಿಟಿ, ನಿಮ್ಮ ವೈಬ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಯು ನೋ ವಾಟ್, ಲೈಕ್ ದ ಹೋರಾಟಾಸ್ ಐ ಹ್ಯಾವ್ ಡನ್, ಲೈಕ್ ಲೈಕ್ ಆ ಬಸ್ಸಲ್ಲಿ ನಾನು ನಿಮ್ಗೆ ಹೇಳಿದ್ನ ಅಂತ ಒಂದು ಪರಿಸ್ಥಿತಿಗಳು ತುಂಬ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಯಾವುದು ಕೂಡ ಜನ ನೋಡಿಲ್ಲ. ಬಟ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಹೀರೋ ಇನ್ ಮೈ ಲೈಫ್, ಇನ್ ಮೈ ಪರ್ಸನಲ್ ಲೈಫ್. ಇದನ್ನ ಆಸ್ ಎ ಹೀರೋಯಿನ್ ತೋರಿಸ್ಕೊಂಬಂದ್ರೆ ಯಾರೂ ಕಾಸ್ಟ್ ಮಾಡಲ್ಲ ಅಂತ ಅನ್ಕೊಂತಿದ್ದೆ ನಾನು, ಆಯ್ತಾ. ಐ ಮೀನ್ ಎವ್ರಿ ಒನ್ ವಾಂಟ್ಸ್ ಅ ವೆರಿ ಸೆನ್ಸಿಬಲ್, ಕಾಮ್ ಆಗಿರೋ ಹೀರೋಯಿನ್, ಎಲ್ಲದಕ್ಕೂ ಹ್ಞೂ ಅಂತ ಹೇಳ್ತಾರಲ್ವಾ, ಮೇ ಬಿ ಲೈಕ್ ದ್ಯಾಟ್ ಅಂತ ನಾನು ಅನ್ಕೊಂಡಿದ್ದೆ. ಶಿ ಟೋಲ್ಡ್, ನೀನು ಬಿಗ್ ಬಾಸಿಗೆ ಹೋಗು, ಯು ವಿಲ್ ಗೆಟ್ ಎ ರೆಕಗ್ನೇಷನ್ ದಟ್ ಯು ಆಲ್ವೇಸ್ ಕ್ರೇವ್ ಫಾರ್. ಬಿಕಾಸ್ ನಿನ್ನ ಪರ್ಸ್ನಾಲಿಟಿ ಅಷ್ಟು ಚೆನ್ನಾಗಿದೆ. ಸಂಗೀತ, ನೀನಾಗಿರ್ಬೋದು. ನಿಂಗೆಲ್ಲ ಕಡೆನೂ ಹೋಗ್ಬಿಟ್ಟು ನಿನ್ನ ಇದು ಕ್ಯಾರಿ ಮಾಡ್ಬೇಕಾಗ್ತಿಲ್ಲ. ಬಿಕಾಸ್ ನಂಗೆ ತುಂಬ ಜನ ಹೇಳೋರು, ಹೀರೋಯಿನ್ ಆಗಿರೋ, ಯಾಕೆ ಹಿಂಗೆ ಆಡ್ತೀಯಾ, ಹೀರೋಯಿನ್ ಥರ ಆಡು ಅಂತ. ಯಾರು ಗುರು ಬುಕ್ ಬರ್ದಿರೋದು ಹೀರೋಯಿನ್ ಹೀಗೆ ಇರಬೇಕು ಅಂತ? ವೈ? ಹೀರೋಯಿನ್ ಅಂದ್ರೆ ಹಿಂಗೆ ಇರಬೇಕು, ಹಂಗೆ ಇರಬೇಕು, ವೈ? ಹೂ ರೋಟ್ ದಿಸ್? ಅಂದ್ರೆ ಹೀರೋಯಿನ್ಗೆ ಅವ್ರಿಗೆ ಏನೋ ಕೇಳೋ ಅಧಿಕಾರ ಇಲ್ಲ, ಅವ್ರೇನೋ ಸಜೆಸ್ಟ್ ಮಾಡೋ ಅಧಿಕಾರ ಇಲ್ಲ, ಲೈಕ್ ಚೇಂಜಸ್ ಹೇಳೋ ಅಧಿಕಾರ ಇಲ್ಲ, ಇಲ್ಲ ನಾನು ಕಂಫರ್ಟೇಬಲ್ ಅಂತ ಹೇಳೋ ಅಧಿಕಾರ ಇಲ್ಲ. ಬಟ್ ನೀವು ಇಲ್ಲಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಕೂಡ ನೀವು ಚಾರ್ಲಿ ಫಿಲ್ಮ್ ಇಂದ ಹೆಸರು ಬಂದಿತ್ತು. ಮತ್ತೆ ಸಿನಿಮಾಗಳು ಫೋಕಸ್ ಮಾಡಿದೆ, ನೀವು ಯಾಕೆ ಇದು ಒಪ್ಕೊಂಡಿದ್ರಿ ರೀಸನ್? ನೀವು ಸಿ, ನಾನು ಚಾರ್ಲಿ ಮಾಡಿ, ಲಕ್ಕಿ ಮ್ಯಾನ್ ಮಾಡಿ 1 ವರ್ಷ ನನಗೆ ಯಾವುದು ಗ್ರೇಟ್ ಪ್ರಾಜೆಕ್ಟ್ ಬಂದಿಲ್ಲ. ನೋ, ಐ ಡೆಂಟ್ ಗೆಟ್ ಎನಿ ಗ್ರೇಟ್ ಪ್ರಾಜೆಕ್ಟ್. ನಾನು ಯಾವುದು ಒಪ್ಕೊಂಡಿದ್ನ ಇದು ಮಾಡಬೇಕು. ಯಾವ ಮೂವಿ ಹಿಟ್ ಆಗಿದೆ ಹೇಳಿ? ಚಾರ್ಲಿ ಆದ್ಮೇಲೆ ಯಾವ ಮೂವಿ ಬಂದಿತ್ತು? ಯಾವ್ದು ಬ್ಲಾಕ್ ಬಸ್ಟರ್ ಆಯಿತು? ಯಾವುದು ಆಗಿಲ್ಲ. ನಾನು ಅದ್ರಲ್ಲಿ ಒಂದು ಪಾರ್ಟ್ ಆಗ್ಬೇಕಿತ್ತಾ? ಅದು ಈ ಮೂವೀಸ್ ಮಾಡಿಬಿಟ್ಟು ಆಗಿಲ್ಲ, ಒಪ್ಕೊಂಡಿಲ್ಲ ನಾನು. ಬಂದಿತ್ತು ಅವಾಗಲೂ ಕೂಡ. ಅವಾಗ ಕೇಳೋರು ಯಾರು ಇರಲಿಲ್ಲ. ಯಾಕೆ ಸಂಗೀತ ಯಾವುದೋ ಪ್ರಾಜೆಕ್ಟ್ ಒಪ್ಕೊಂತಿಲ್ಲ? ಯಾರಾದರೂ ಕೇಳಿದ್ರ ಬಿಗ್ ಬಾಸ್ ಮುಂಚೆ? 1 ವರ್ಷ ಮಾಡೇ ಇಲ್ವಲ್ಲ ಏನು ನಾನು? 2023 ಐ ಡಿಂಟ್ ಡೂ ಎನಿಥಿಂಗ್ ರೈಟ್. ಯಾರು ಕೇಳಿಲ್ಲ. ಯಾಕೆ ಕೇಳಿಲ್ಲ? ಬಿಗ್ ಬಾಸ್ ನಂತರ ಜನ ನೋಟಿಸ್ ಮಾಡ್ತಾ ಇದ್ದಾರೆ. ಅವಾಗ್ಲೂ 1 ವರ್ಷ ಮಾಡಿಲ್ಲ, ಬಂದಾದ್ಮೇಲೆ 2 ವರ್ಷ ಮಾಡಿಲ್ಲ. ಬಿಗ್ ಬಾಸ್ ಇಂದ ಆಗ್ಲಿಲ್ಲ. ನಾನು ಹಂಗೆ, ನನ್ನ ವ್ಯಕ್ತಿತ್ವನೇ ಹಾಗೆ. ಎಷ್ಟೊಂದು ಸಾರಿ ನಮ್ಮ ಲೈಫಲ್ಲಿ ನಡೆಯೋ ಕೆಲವೊಂದು ಘಟನೆಗಳು ನಮಗೆ ಅದು ನೋವು ಕೊಡೋದ್ರ ಜೊತೆಗೆ ಆ ಕ್ಷಣಕ್ಕೆ ನೋವು ಅಂತ ಆಗ್ತದೆ. ಮುಂದಕ್ಕೆ ಎಂಥ ಲೆಸನ್ ಕಲ್ಸಿರುತ್ತೆ ಅಂದರೆ ಲೈಫಲ್ಲಿ ಅದು ಕೆಲವೊಂದಕ್ಕೆಲ್ಲ ಥ್ಯಾಂಕ್ಸ್ ಅಂತ ನಿಜವಾಗ್ಲೂ ಹೇಳಬೇಕು. ಥ್ಯಾಂಕ್ಸ್ ಅಂತ ಅಲ್ದಿದ್ರು ಕೆಲವು ತುಂಬ ಡಿಸ್ಟರ್ಬ್ ಆಗ್ಬಿಡುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಹಾಂಟ್ ಮಾಡುತ್ತಂಥದ್ದು ಯಾವ್ದಾದ್ರು ಒಂದು ಘಟನೆ? ಸಿ, ಹೀಲ್ ಆಗೋಕ್ಕಿಂತ ಮುಂಚೆ ನಂಗೆ ತುಂಬ ಇಂಥದ್ದಿರೋದು, ಲೈಕ್ ಗ್ರಾಜಸ್ ಆ್ಯಂಡ್ ಗಿಲ್ಟ್ಸ್. ಆ್ಯಂಡ್ ಬಟ್ ಆ ಹೀಲಿಂಗ್ ನಂತರ ನನಗೆ ತುಂಬ ಪರಿವರ್ತನೆಗಳು ಬಂದಿದೆ. ಲೈಕ್ ನಾನು ಟ್ರ್ಯಾಕ್ ಮಾಡಿರೋದು ಈ ಒಂದು ಅರಿವಿದೆಯಲ್ವಾ, ಅಂದರೆ ಕಾನ್ಶಿಯಸ್ನೆಸ್.
ನನ್ ಇದು ಅವ್ರ ತಪ್ಪಲ್ಲ, ಇದು ನನ್ನಲ್ಲಿರೋ ಕೊರತೆಯಿಂದ ನಂಗೆ ಇದು ಟ್ರಿಗರ್ ಆಗ್ತಾ ಇದೆ ಅನ್ನೋದೊಂದು ಕಾನ್ಶಿಯಸ್ನೆಸ್ ಇದೆಲ್ಲ, ಇದು ವೆರಿ ಇಂಪಾರ್ಟೆಂಟ್. ಅವಾಯ್ಡ್. ಯಾ. ಸೊ ನನ್ನ ಲೈಫಲ್ಲಿ ಯಾವುದೋ ಒಂದು ಮೂವಿ ಮಾಡ್ತಿರ್ಬೇಕಿದ್ರೆ ಅದು ಯಾವಾಗಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಇವಾಗ ಸದ್ಯಕ್ಕೆ. ಒಂದು ಮೂವಿ ನನಗೆ ಒಪ್ಸ್ಬೇಕಿದ್ರೆ ಒಳ್ಳೆ ಬಜೆಟ್ ಮೂವಿ ಅಂತಾನೆ ಒಪ್ಸಿರೋದು, ಆಯ್ತಾ. ತುಂಬ ಚೆನ್ನಾಗಿ ನರೇಶನ್ ಎಲ್ಲ ಕೊಟ್ಟರು, ಅದೆಲ್ಲ ಆಯಿತು, ನಾನು ಒಪ್ಕೊಂಡೆ, ಎಲ್ಲ ಆಯಿತು. ಸೆಟ್ಟಲ್ಲಿ ಹೋಗಿ ವರ್ಕ್ ಮಾಡ್ತಿರೋತ್ತಿಗೆ ಏನಾಗಿದೆ, ಕಾಸ್ಟ್ಯೂಮ್ ನಾನು ನನ್ನ ಡಿಸೈನರ್ ಹತ್ರ ತರಿಸ್ಬಿಟ್ಟಿದ್ದೀನಿ, ಅದೊಂದು ಸಾಂಗಿಗೆ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದ್ಕೊಂಡು. ಆ ಸಾಂಗ್ ನಡೀತಿರ್ಬೇಕಿದ್ರೆ ಶುರುವಾಗೋಕ್ಕಿಂತ ಮುಂಚೆ ನಾನು ಕೇಳ್ತೀನಿ ಜ್ಯುವೆಲ್ರಿ ಹೇಳಿ, ಜ್ಯುವೆಲ್ರಿ ಹೇಳಿ, ಜ್ಯುವೆಲ್ರಿ ಅಂತ. ಇದೆಲ್ಲ ಯಾರ ಕೆಲಸ? ಪ್ರೊಡಕ್ಷನ್ ಅವ್ರು ನೋಡ್ಕೊಬೇಕಲ್ವಾ. ಕಾಸ್ಟ್ಯೂಮ್ ನಾನು ಆಲ್ರೆಡಿ ಡಿಸೈನರ್ ತರಿಸ್ತೀನಿ, ಅಟ್ಲೀಸ್ಟ್ ಜ್ಯುವೆಲ್ರೀಸ್ ಅವ್ರು ತರಿಸ್ಬೇಕಿತ್ತಲ್ವಾ. ಇನ್ನೂ ಬಂದಿಲ್ಲ. ಜ್ಯುವೆಲ್ರೀಸ್ ಇಲ್ಲದ್ರೆ ಆ ಕಾಸ್ಟ್ಯೂಮ್ ಯೂಸೇ ಇಲ್ಲ, ಸ್ಪೆಷಲಿ ಇಟ್ಸ್ ಫಾರ್ ಅ ಡ್ಯಾನ್ಸ್, ಆಯಿತಾ. ನಾನು ವೆಯ್ಟ್ ಮಾಡ್ತಿದ್ದೀನಿ, ಕೇಳಿದೆ, ಇನ್ನೂ ಬಂದಿಲ್ಲ, ತರಿಸ್ತೀವಿ ಅಂತ ಇದ್ದಾರೆ. ತುಂಬ ದೂರದಲ್ಲಿ ಶೂಟ್ ನಡೀತದೆ, ಇಟ್ಸ್ ಅ ವೆರಿ ವಿಲೇಜ್ ಸೈಡ್ ಸಾರ್ಟ್ ಆಫ್ ಥಿಂಗ್. ನನಗೆ ತುಂಬ ಕೋಪ ಬಂತು. ನಾನು ಹೋಗ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಪ್ರೊಡ್ಯೂಸರ್ ಬಂದುಬಿಟ್ಟು ಅವ್ರ ಡೇಟ್ನ ಕರೆದು ಅವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು. ಐ ಡೋಂಟ್ ಲೈಕ್ ದಿಸ್. ಯಾಕೆ ನನ್ನ ಎದುರುಗಡೆ ಶಾಪ್ ಕೋಡ್ ಆಗ್ತದೆ ಅಂತ ನಂಗೆ ಅನಿಸ್ತಾ ಇದೆ. ಅದೆಲ್ಲ ಆಗ್ಬಿಟ್ಟು ಹೆಂಗೋ ಹಂಗೋ ಮಾಡಿ ನಂಗೊಂದು ಜ್ಯುವೆಲ್ರೀಸ್ ತಂದು ಕೊಟ್ಟಿದ್ದಾರೆ. ನಾನು ಓಕೆ ಅಂತ ಚೆನ್ನಾಗಿರಲಿಲ್ಲ, ಬಟ್ ಐ ವಾಸ್ ಲೈಕ್ ಓಕೆ ಫೈನ್, ಐ ಡೋಂಟ್ ವಾಂಟ್ ಮೋರ್ ಸೀನ್ಸ್ ಅಂತ ನಾನು ಹೋಗಿ ಶುರು ಮಾಡೋಣ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಇಷ್ಟಿದ್ರೆ ಸಾಕು, ನಾನು ಮಾಡ್ಕೊತೀನಿ ಅಂತ ಐ ಸ್ಟಾರ್ಟೆಡ್. ಇಮ್ಯಾಜಿನ್, ಆಫ್ಟರ್ ಡೂಯಿಂಗ್ ಗುಡ್ ಫಿಲ್ಮ್ಸ್ ಇನ್ ಮೈ ಲೈಫ್, ಐ ಆಮ್ ಫೇಸಿಂಗ್ ದಿಸ್ ಸರ್ಕಮ್ಸ್ಟಾನ್ಸ್. ಡ್ಯಾನ್ಸ್ ಎಲ್ಲ ಮುಗೀತು, ಚೆನ್ನಾಗಾಯ್ತು, ಬರ್ತಾ ಇದ್ದೀನಿ. ಮ್ಯಾಮ್ ಅಂದರು, ನನ್ನ ಕೈಯಲ್ಲಿ ಒಂದು ಗೋಲ್ಡ್ ಇದು ಹಾಕ್ಕೊಂಡಿದ್ದೆ, ಗೋಲ್ಡ್ ಬ್ಯಾಂಗಲ್. ಒಬ್ರು ಬಂದ್ಬಿಟ್ಟು ಹೇಳ್ತಾರೆ, ಅದು ನಂದಲ್ಲ ಆ್ಯಕ್ಚುಲಿ ಬ್ಯಾಂಗಲು. ಮ್ಯಾಮ್ ಆ ಬ್ಯಾಂಗಲ್ ಕೊಡಿ ಅಂತಾರೆ. ಆ್ಯಕ್ಚುಲಿ ನೆಕ್ಸ್ಟ್ ಡೇಗೂ ಇರುತ್ತೆ ಆ ಸಾಂಗು, ಏನು ಕಂಟಿನ್ಯೂಟಿಗೆ ಇರುತ್ತೆ. ನಾನು ಅಂದರೆ ಅಲ್ಲಿ ಎಡಿ ಇರ್ತಾನೊಬ್ಬ, ನಾನು ಹೇಳ್ತೀನಿ ಕಂಟಿನ್ಯೂಟಿ ಇದೆಯಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವನಿರೋನು ಅದೆಲ್ಲ ಗೊತ್ತಿಲ್ಲ, ಕೊಡಿ ಅಂತ ಹೇಳ್ತಾನೆ. ಆ ಜ್ಯುವೆಲ್ರಿ ಎಲ್ಲ ತೆಕ್ಕೊಡಿ ಅಂತ. ಲೈಕ್ ಸಾರಿ ಅಂತ ನಾನು ಕೇಳ್ತೀನಿ. ಅದೆಲ್ಲ ಅವ್ರದ್ದು ಜೂನಿಯರ್ ಆರ್ಟಿಸ್ಟ್ ಇಂದು ಅಂತ ಹೇಳ್ತಾರೆ. ಐ ಆಮ್ ಲೈಕ್, ನಂಗೆ ಒಂದು ವಿಷಯ ಅದು ಹೇಳಿದ್ರೆ, ಲೈಕ್ ಐ ವುಡ್ ಹವ್ ಗಾಟ್ ಇಟ್ ಫ್ರಮ್ ಮೈ ಹೋಮ್. ನನ್ನ ಹತ್ರ ಎಷ್ಟು ಜ್ಯುವೆಲ್ರೀಸ್ ಇದಾವೆ, ಐ ವುಡ್ ಹವ್ ಗಾಟ್ ಇಟ್. ಬಟ್ ನನ್ನ ಪರಿಸ್ಥಿತಿ ಹೆಂಗಾಗಿದೆ ನೋಡಿ, ದಟ್ ದೇ ಹವ್ ಗಾಟ್ ಇಟ್ ಫ್ರಮ್ ಒನ್ ಆಫ್ ದ ಆಕ್ಟರ್ಸ್, ಅಂದರೆ ಇನ್ ದ ಬ್ಯಾಕ್ಗ್ರೌಂಡ್ ಡ್ಯಾನ್ಸ್ ಮಾಡಕ್ಕೆ ಬಂದಿರ್ತಾರಲ್ವಾ, ಅವರಿಂದ ಇಸ್ಕೊಂಡು ನಾನು ಅವ್ರ ಹತ್ರ ಹಾಕ್ಸ್ಕೊಂಡು ಅವ್ರ ಹತ್ರ ಕೇಳಿಸ್ಕೊಳ್ಳೋ ಅಷ್ಟು ನಂಗೆ ಆಯಿತು ಅಂತ. ತೆಕ್ಕೊಡಿ ಇವಾಗಲೇ ಅಂತ ಹೇಳ್ತಾ ಇದ್ದಾರೆ ಎಲ್ಲರ ಮುಂದೆ. ಆ್ಯಂಡ್ ದೆರ್ ಆರ್ ಗರ್ಲ್ಸ್ ವೇಟಿಂಗ್ ಫಾರ್ ಸೆಲ್ಫಿ ವಿತ್ ಮೀ. ನಾನು ಹಿಂಗೆ ತೆಗೆದಿಟ್ಟು, ದಿಸ್ ಇಸ್ ದ ರೀಸನ್ ನಾನು ಲೋ ಬಜೆಟ್ ಫಿಲ್ಮ್ ಮಾಡಲ್ಲ ಅಂತ ತೆಗೆದ್ಬಿಟ್ಟು, ತುಂಬ ಹರ್ಟ್ ಆಯಿತು ರಾಜೇಶ್ವರಿ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಐ ಡೋಂಟ್ ಡಿಸರ್ವ್ ಇಟ್. ಒಪ್ಕೊಂಡು ಬಂದಿರೋದೇ ದೊಡ್ಡ ವಿಷಯ, ಅದರಲ್ಲೂ ನನ್ನ ಜೊತೆ ಹೀಗೆ ಫೇಸ್ ಆಗುತ್ತೆ. ಹೇಳೂ ಇಲ್ಲ ನಂಗೆ ರಾಜೇಶ್ವರಿ, ನಂಗೆ ಗೊತ್ತಿದ್ರೆ ಆ ಜ್ಯುವೆಲ್ರಿ ಅವ್ರದ್ದು ಅಂತ ನಾನು ತಗೊಳ್ತಾ ಇರಲಿಲ್ಲ, ನಾನು ತರಿಸ್ತಾ ಇದ್ದೆ. ಆ್ಯಂಡ್ ಅಂಥದ್ರಲ್ಲೂ ಇಂಥ ಒಂದು ಪರಿಸ್ಥಿತಿ ನೋಡಿ. ರಿಮೆಂಬರ್ ದಟ್ ಶಾರುಖ್ ಖಾನ್ ಓಂ ಶಾಂತಿ ಓಮಲ್ಲಿ ಕಟ್ ಅಂದ ತಕ್ಷಣ ಒಂದು ಕಾಸ್ಟ್ಯೂಮ್ಸ್ ಎಲ್ಲ ಎತ್ಕೊಂಡು ಹೋಗ್ತಾರಲ್ಲ, ಸ್ಟ್ರಗ್ಲಿಂಗ್ ಫೇಸಲ್ಲಿ ಓಕೆ, ಬಟ್ ಐ ನಾಟ್ ಇನ್ ಅ ಸ್ಟ್ರಗ್ಲಿಂಗ್ ಫೇಸ್. ಬಟ್ ಈ ಒಂದು ಪರಿಸ್ಥಿತಿ ಆದಾಗ ನನಗೆ ಲೈಫಲ್ಲಿ ನಾನು ಆ್ಯಕ್ಟರ್ ಆಗಬೇಕಾ ಅಂತ ಅನ್ಸ್ಬಿಡ್ತು ನನಗೆ. ಲೈಕ್ ಇದೆಲ್ಲ ನಾನು ಡಿಸರ್ವ್ ಮಾಡ್ತೀನಾ ಅಂತ ಅನಿಸ್ತು ನನಗೆ. ನಾನು ಹೋದೆ, ನಾನು ಬಿಕ್ಕಿ ಆಳ್ತಾ ಇದ್ದೀನಿ, ನನ್ನಲ್ಲಿ ಬಿಕ್ಕಿ ಆಳ್ತಾ ಇದ್ದೀನಿ. ಮೈ ಕೋ ಆ್ಯಕ್ಟರ್ ಕೇಮ್, ಅವ್ರು ನನಗೆ, ಹಿ ವಾಸ್ ಸೋ ಎಂಬ್ಯಾರಸ್ಡ್. ಎಲ್ಲರೂ ಎಂಬ್ಯಾರಸ್ ಅದರಲ್ಲಿ. ಬಟ್ ಐ ಡೋಂಟ್ ಡಿಸರ್ವ್ ಇಟ್ ಅಲ್ವಾ, ಅಟ್ಲೀಸ್ಟ್ ನಾಟ್ ಅಟ್ ದಿಸ್ ಪಾಯಿಂಟ್ ಇನ್ ಮೈ ಲೈಫ್. ಇನಿಷಿಯಲ್ ಫೇಸಲ್ಲಿ ನಂಗೆ ಅರ್ಥ ಆಗತ್ತೆ, ಬಟ್ ಈ ಫೇಸಲ್ಲಿ ಹಿಂಗೆ ಆದಾಗ ಅಂದರೆ ಇದೊಂಥರ ಅವಮಾನ. ಅದು ಗೊತ್ತಿಲ್ಲ ಅದು ಏನು ವರ್ಡ್ ಯೂಸ್ ಮಾಡಬೇಕು ಅಂತ. ಐ ಫೆಲ್ಟ್ ಸೋ ಎಂಬ್ಯಾರಸ್ಡ್. ಆದರೆ ನಂಗೆ ಅನಿಸ್ತು, ನಾನು ಏನು ಮಾಡಿದ್ದೀನಿ ಲೈಫಲ್ಲಿ ಅಂತ. ಏನು ಮಾಡಿದ್ದೀನಿ ಇಷ್ಟು ಮರ್ಯಾದೆ ಇಲ್ಲ ಅಂದರೆ? ಯುನೋ, ಯಾವುದೇ ಬೇರೆ ಮೂವೀಸ್ ಹೋದಾಗ ನಾನು ಆ್ಯಡ್ ಶೂಟ್ ಬಿಡಿ, ಒಂದು ಯಾವುದೋ ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರು, ಒಂದು ಹೀರೋಯಿನ್ ಅಂದರೆ ಹೀರೋಯಿನಿಗೆ ಆಗಿರೋಂಥದ್ದೇ ಒಂದು ಎಲ್ಲ ಡಿಫ್ರೆಂಟ್ ಬಾಕ್ಸ್ ಇರುತ್ತೆ. ಕರೆಕ್ಟ್. ಯಾಕೆ ನೋಡಿ, ಯಾಕೆ ಲೋ ಬಜೆಟ್ ಮೂವೀಸ್ ಮಾಡಲ್ಲ ಹೀರೋಯಿನ್ಸ್? ಈ ಕಾರಣ, ಇದು ಈ ಹ್ಯುಮಿಲಿಟಿ ಫೇಸ್ ಆಗಬಾರ್ದು ಅಂದ್ಬಿಟ್ಟು. ಎಲ್ಲರೂ ಬಂದು ನನಗೆ ಕೆಲವರು ಅಪ್ರೋಚ್ ಮಾಡ್ತಾರೆ, ಡೈರೆಕ್ಟರ್ಸ್, ಮ್ಯಾಮ್ ಸಪೋರ್ಟ್ ಮಾಡಿ ಅಂತ. ನನ್ಗೆ ಯಾಕೆ ಇಷ್ಟ ಇಲ್ಲ ಗೊತ್ತಾ? ಇದು ಬೇಕಾ ನನಗೆ ರಾಜೇಶ್ವರಿ ಹೇಳಿ? ಅವರಿಗೋಸ್ಕರ ನಾವು ಒಪ್ಕೊಂಡು ಮಾಡಿದ್ದಾಗ ಹಿಂಗಾಗತ್ತಲ್ವಾ? ಇಟ್ ಹರ್ಟ್ಸ್.
ಇಟ್ ಹರ್ಟ್ಸ್ ಡೀಪ್ ಇನ್ ಸೈಡ್. ಬಟ್ ಅವಾಗ ಬಂದ್ರು ನನ್ನ ಕೋ ಆರ್ಟಿಸ್ಟ್ ನಂಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಏನೂ ಬದಲಾವಣೆ ಆಗಲಿಲ್ಲ ಆದರೆ, ಬಟ್ ಲೆಟ್ ಇಟ್ ಬಿ. ಬಟ್ ನಾನು ತುಂಬ ಸಪೋರ್ಟ್ ಮಾಡಿದೆ ಆ ಪ್ರಾಜೆಕ್ಟಿಗೆ, ಆಯಿತಾ. ಅದೆಲ್ಲ ಆಯಿತು. ಐ ಡೋಂಟ್ ನೋ ಲೈಕ್ ವಾಟ್ ಈಸ್ ದ ಲರ್ನಿಂಗ್ ಆರ್ ವಾಟ್ ಇಟ್ ಈಸ್ ಅಂತ ನಾನು ನನ್ನ ಗುರು ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ವೆನ್ ಐ ಸೇ ಐ ವಿಲ್ ಬಿ, ಬಿಕಾಸ್ ನಂಗೆ ಇನ್ನೂ ಆ ವಿಷಯ ಅಂದ್ಕೊಂಡು ನಂಗೆ ಟೀಯರ್ಸ್ ಬರ್ತಿದೆ ಅಂದರೆ ಅದು ನಂಗೆ ಇನ್ನೂ ಕಾಡ್ತಾ ಇದೆ ಅಂತ ಅರ್ಥ. ಆದರೆ ನಾನು ಇನ್ನೂ ಏನೋ ಕಲಿಬೇಕಿದೆ ಅಂತ ಅರ್ಥ. ನಂಗೆ ಗೊತ್ತಿಲ್ಲ ನಾನು ಏನು ಕಲಿಬೇಕಿತ್ತು ಅಂತ. ಬಟ್ ಐ ಜಸ್ಟ್ ಥಾಟ್ ಒನ್ ಥಿಂಗ್, ನನಗೆ ಅನ್ಸ್ದಾಗ ದಟ್ ಇದು ಮಾಡಬಾರ್ದು ಅಂತ ಅನ್ಸ್ದಾಗ, ಲೈಕ್ ಲೋ ಬಜೆಟ್ ಇದೆ ಅಂತ ಇಷ್ಟೆಲ್ಲ ಇದು ಮಾಡಿದಾಗ ನಾನು ಮಾಡಬಾರ್ದು. ನಾಟ್ ವರ್ತ್ ಮೈ ಟೈಮ್. ಬಿಕಾಸ್ ನಿಮ್ಮನ್ನ ಯಾರಾದರೂ ಗ್ರಾಂಟೆಡ್ ಆಗಿ ತಗೊಳ್ತಾರೆ ಅಂದರೆ ಆ ಜಾಗದಲ್ಲಿ ನೀವು ಇರಬಾರ್ದು. ನೋ, ಎಂಡ್ ಆಫ್ ದ ಡೇ ನಿಮಗೆ ನೋವಾಗತ್ತೆ, ಅವ್ರಿಗೇನಾಗಲ್ಲ. ಅವ್ರಿಗೇನು ಬೇಕೋ ನಿಮ್ಮನ್ನ ತಗೊಂಡು ಹೋಗ್ತಿರ್ತಾರೆ. ನಿಮಗೆಲ್ಲಿ ಬೆಲೆ ಇಲ್ಲ ಅಂದ್ರೆ ಅಲ್ಲಿ ಇರಬೇಡಿ. ನಾಟ್ ವರ್ತ್. ಅದು ಕೆಲಸನೇ ಆಗಲಿ, ಸಂಬಂಧಗಳೇ ಏನೇ ಆಗಲಿ, ನಾಟ್ ವರ್ತ್ ದ ಟೈಮ್. ಅದಕ್ಕಿಂತ ನಾನು ಮನೇಲಿ ಖುಷಿಯಾಗಿರ್ತಿದ್ನ, ಟ್ರಿಪ್ ಮಾಡ್ಕೊಂಡಿರ್ತಿದ್ನ. ಇಷ್ಟೆಲ್ಲ ಮಾಡ್ಕೊಂಬಂದು ಇಷ್ಟೆಲ್ಲ ಫೇಸ್ ಮಾಡೋ ಅವಶ್ಯಕತೆ ಇತ್ತು ನನಗೆ. ಎಲ್ಲಿನವರು ಪ್ರಾಪರ್ ಸಂಗೀತ ನೀವು? ಶೃಂಗೇರಿಲಿ ಶಂಕರಾಪುರ ಅಂತ. ಸೊ ಅಲ್ಲೇ ನಮ್ಮ ಅಪ್ಪ ಹುಟ್ಟಿ ಬೆಳೆದಿರೋದೆಲ್ಲ. ಆ್ಯಕ್ಚುಲಿ ನನಗೂ ರೀಸೆಂಟಾಗಿ ಗೊತ್ತಾಗಿರೋ ವಿಷಯ ಏನು ಅಂದರೆ, ನಂದು ಅಪ್ಪನ ರೂಟ್ ಬಂದ್ಬಿಟ್ಟು ತಂಜಾವೂರ್ ಅಂತ. ಆ್ಯಂಡ್ ಐ ಗಾಟ್ ಇಟ್ ಇವಾಗ ಗೊತ್ತಾಗಿರೋದು ನನಗೆ ರೀಸೆಂಟಾಗಿ. ಇಟ್ಸ್ ಲೈಕ್ ನನ್ನ ಡ್ಯಾಡು ತಂಜಾವೂರಲ್ಲಿ ಹುಟ್ಟಿ ಬೆಳೆದಿರೋದು. ಇಟ್ಸ್ ತಮಿಳ್ನಾಡು. ಓಕೆ. ಸೊ ನನ್ನ ರೂಟ್ಸ್ ಅಲ್ಲಿಂದ ಬಂದಿರೋದು. ನಮ್ಮ ಅಪ್ಪನ ಅಪ್ಪ ಹಿ ವಾಸ್ ಇನ್ ಟು ಮ್ಯೂಸಿಕ್ ಆ್ಯಂಡ್ ಅವರು ಶಂಕರಾಚಾರ್ಯರು ಅಂದರೆ ನಮ್ಮ ಮಠದಲ್ಲಿ ಅವರು ಅಂಡರ್ ಇದ್ರು. ಸೊ ಅವರು ಅವಾಗ ಬರ್ತಾ ಹೋಗ್ತಾ ಇರ್ತಿದ್ರು ಶೃಂಗೇರಿಗೆ. ಸೊ ಅವಾಗ ಅಜ್ಜಿನ ಮೀಟ್ ಆದ್ರು, ಅಜ್ಜಿ ಶೃಂಗೇರಿಯವರು. ಸೊ ಅವ್ರು ಅಲ್ಲೇ ಬಂದು ಮತ್ತೆ ಒಂದ್ ಮನೆ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗಿ ಮತ್ತೆ ಮದ್ವೆ ಎಲ್ಲ ಆಯ್ತು, ಹೆಣ್ಮಕ್ಳಾದ್ರು. ಸೊ ಆಮೇಲೆ ಅಪ್ಪ ಹುಟ್ಟೋಕ್ಕಿಂತ ಮುಂಚೆ ತೀರೋದ್ರು. ಸೊ ಐ ನೆವರ್ ಗಾಟ್ ಟು ಮೀಟ್ ಹಿಮ್. ನಾನು ಯಾವತ್ತೂ ಮೀಟ್ ಆಗಿಲ್ಲ ತಾತನ. ಅಪ್ಪನೂ ಅವ್ರ ಅಪ್ಪನ ನೋಡಕ್ ಆಗ್ಲಿಲ್ಲ. ಸೊ ನಂಗೆ ಆ ಬೇಸೇ ಗೊತ್ತಿಲ್ಲ, ರೂಟೇ ಗೊತ್ತಿಲ್ಲ, ಅಲ್ಲಿ ಯಾವತ್ತೂ ಹೋಗ್ಲಿಲ್ಲ, ಅಲ್ಲಿ ಯಾರು ಕೂಡ ಇಲ್ಲ. ಸೊ ರೀಸೆಂಟ್ ಆಗಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಪ್ಪ ಮತ್ತು ಅವ್ರ 4 ಜನ ಅಣ್ಣಂದಿರು ಅವರೆಲ್ಲ ಸೇರ್ಬಿಟ್ಟು ನಾವು ಒಂದು ಏನೋ ಮಾಡ್ಕೊಂಡು ಇಲ್ಲಿಂದ ತಂಜಾವೂರಿಗೆ ಹೋಗ್ಬಿಟ್ಟು ವಿ ಎಕ್ಸ್ಪ್ಲೋರ್ಡ್. ಎಲ್ಲಿ ಹುಟ್ಟಿರೋದು, ಏನಾಗಿರೋದು, ಎಂತ ಅಂತ ಎಲ್ಲ ನಿಮ್ ರೂಟ್ ಸಿಕ್ತು. ಎಸ್. ಆ್ಯಂಡ್ ಐಮ್ ಲೈಕ್ ಮೇ ಬಿ ದಟ್ಸ್ ವೈ ನನ್ನ ಎಲ್ಲ ಸತಿ ಯಾರಾದರೂ ಮೀಟ್ ಆದ ತಕ್ಷಣ ವೆನ್ ಐ ಡಿಡ್ ಚಾರ್ಲಿ ಪ್ರಮೋಷನ್, ಯು ಲುಕ್ ಲೈಕ್ ಅ ತಮಿಳ್ ಆಕ್ಟ್ರೆಸ್ ಯಾ ಅಂತ ನಂಗೆ ಕೇಳ್ತಿದ್ರು ಎಲ್ಲ. ನಿಮ್ಗೆ ತಮಿಳ್ ಬರುತ್ತಾ ಅಂತ. ನಂಗೆ ಬರಲ್ಲ, ನಂಗೆ ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ ಅಂತ ಹೇಳ್ತಾ ಇರ್ತಿದ್ದೆ. ಸೊ ಮನೇಲಿ ಏನ್ ಮಾತಾಡೋದು ನಿಮ್ಮ ಮಾತೃಭಾಷೆ? ಕನ್ನಡ, ಹಿಂದಿ. ಅಂದ್ರೆ ಕನ್ನಡ ಮನೇಲಿ ಕನ್ನಡನೇ, ಬಟ್ ನನ್ನ ಇರೋ ಫ್ರೆಂಡ್ಸ್ ಎಲ್ಲ ನಾರ್ತ್ ಇಂಡಿಯನ್ಸ್. ಹಿಂದಿ. ಕೇಂದ್ರ ವಿದ್ಯಾಲಯ, ಅಪ್ಪ ಡಿಫೆನ್ಸ್ನವರು. ಸೊ ನೀವು ಹುಟ್ಟಿದ್ದು ಅಲ್ಲಿ ಶೃಂಗೇರಿಲ್ಲ? ಅಪ್ಪ ಡಿಫೆನ್ಸ್ ಅಲ್ಲಿ ಇದ್ರು, ಆಯ್ತಾ. ಅಂದ್ರೆ ವೆನ್ ಮೈ ಮಾಮ್ ಗಾಟ್ ಪ್ರೆಗ್ನೆಂಟ್ ಅಂಡ್ ಎವ್ರಿಥಿಂಗ್. ಅಣ್ಣ ಹುಟ್ಟಿರೋದು ಉತ್ತರ ಪ್ರದೇಶಲ್ಲಿ. ಬಟ್ ನನ್ ಭಾಗ್ಯ ನೋಡಿ ಹೇಗೆ ಅಂತ, ನಾನು ಬೇರೆ ಕಡೆ ಲೈಕ್ ಐ ವಾಸ್ ಕನ್ಸೀವ್ಡ್, ಆದ್ರೆ ಹುಟ್ಟಿರೋದು ಶೃಂಗೇರಿಲಿ. ಇಮ್ಯಾಜಿನ್, ಒಬ್ಬ ಸೋಲ್ಜರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಪ್ರತಿ 3 ವರ್ಷಕ್ಕೆ. ಅವ್ರ ಊರಿಗೆ ಬಂದ್ಮೇಲೆ ನಾನು ಹುಟ್ಟಿರೋದು. ಅಂಡ್ ದಟ್ಸ್ ದ ರೀಸನ್ ನಾನೇ ನನ್ನ ಸಂಗೀತ ಶೃಂಗೇರಿ ಅಂತ ಹೆಸರಿಟ್ಕೊಂಡಿರೋದು. ಯಾ. ಅಣ್ಣನ ಹೆಸರು ಸಂತೋಷ್ ಅಂತ, ಸಂತೋಷ್ ಕುಮಾರ್. ಸಂತೋಷ್ ಶೃಂಗೇರಿ ಇಲ್ಲ, ಕುಮಾರ್. ನೀವು ಮಾತ್ರ ಜಾಯಿನ್ ಮಾಡಿ. ನಮ್ಮ ಇಡೀ ಕುಟುಂಬದಲ್ಲಿ ಯಾರು ಶೃಂಗೇರಿ ಇಲ್ಲ, ಇಟ್ಸ್ ಮೀ. ಓಕೆ. ಎಷ್ಟು ಜನ ಮಕ್ಕಳು ಅಪ್ಪಂಗೆ? ನಾನು ಅಣ್ಣ ಅಷ್ಟೇ. ಎಲ್ಲ ಸ್ಕೂಲಿಂಗ್ ಇಲ್ಲ? ಕೇಂದ್ರ ವಿದ್ಯಾಲಯ. ಹೇಳಿ ನಿಮ್ಮ ತಂದೆ ಬಗ್ಗೆ. ತುಂಬಾ ಸಿಂಪಲ್ ಪರ್ಸನ್, ಆಯ್ತಾ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಸ್ಟ್ರಿಕ್ಟು. ಅಂದ್ರೆ ಬೆಂಡ್ ಎತ್ತೋರವರು, ಯಾವ್ದ್ರಲ್ಲಿ ಅಂದ್ರೆ ನನಗೆ ಹೊಡೆದಿಲ್ಲ, ಅಣ್ಣ ಹೊಡ್ಸ್ಕೊಂಡಿದ್ದಾನೆ ಚೆನ್ನಾಗಿ, ನನ್ನ ಕಾರಣದಿಂದಾನೆ ಹೊಡ್ಸ್ಕೊಂಡಿದ್ದಾನೆ ತುಂಬಾ. ಬಟ್ ತುಂಬಾ ಸ್ಟ್ರಿಕ್ಟು, ಆಯ್ತಾ. ಅಂದ್ರೆ ಅವ್ರೇನು ಅಂದ್ರೆ ಐ ಟೋಲ್ಡ್, ಅವ್ರ ಅಪ್ಪ ತುಂಬಾ ಬೇಗ ತೀರ್ಕೊಂಡಿದ್ರು. ಈ ಡಿಫೆನ್ಸ್ ಅವರು ಪರ್ಸ್ನಾಲಿಟಿ ಹೇಗೆ ಅಂದ್ರೆ, ಚಿಕ್ಕ ವಯಸ್ಸಿಂದಾನೆ ಅಂದ್ರೆ 18 ವರ್ಷಕ್ಕೆ ಸೇರ್ಕೊಂಡಿರೋರು ಅವರು ಡಿಫೆನ್ಸಿಗೆ. ನಾಟ್ ಆಸ್ ಆಫೀಸರ್, ಆಸ್ ಅ ಸರ್ಜೆಂಟ್. ಅಲ್ಲಿಂದ ಕೆಲಸ ಮಾಡ್ಕೊಂಡು ಮೇಲ್ಮೇಲ್ ಪೋಸ್ಟಿಗೆ ಹೋಗಿದ್ದಾರೆ ಅವರು. ಆಫೀಸರ್ ಹೋದ್ರೆ ಬೇರೆನೇ ವ್ಯಾಲ್ಯೂ ಇರುತ್ತೆ, ಬಟ್ ಕೆಳಗಿಂದ ಶುರು ಮಾಡ್ತಾರಲ್ಲ. ಈಗ ಒಬ್ಬ ಶೃಂಗೇರಿ ಹುಡುಗ ಒಂದಿಷ್ಟು ಓದಿರ್ತಾನೆ, ಅವ್ನಿಗೆ ಏನ್ ಸಿಗಕ್ಕಾಗತ್ತೆ? ಅಷ್ಟ್ರಲ್ಲೂ ಅವ್ನಿಗೆ ಏನ್ ಮಾಡಕ್ಕಾಗುತ್ತೋ ಅವ್ರು ಮಾಡಿ. ಯಾರು ಇರ್ಲಿಲ್ಲ ಅವ್ರ ಫ್ಯಾಮಿಲಿಗಳಲ್ಲಿ? ಇಲ್ಲ, ಇನ್ನು ಯಾರು ಇರ್ಲಿಲ್ಲ. ಸೊ ಇವ್ರು 5 ಜನನು ಗೌರ್ಮೆಂಟ್ ಜಾಬ್ ಸೇರ್ಕೊಂಡಿರೋದು. ಒಬ್ರು ಲಾಯರ್, ಒಬ್ರು ಪೊಲೀಸ್, ಒಬ್ರು ಆರ್ಮಿ, ಒಬ್ರು ಏರ್ ಫೋರ್ಸ್, ಹಂಗೆ 5 ಜನನು ಗೌರ್ಮೆಂಟ್ ಜಾಬ್. ಸೊ ಇವರು ಕಷ್ಟಪಟ್ಟು ಅಂದ್ರೆ ಹೂ ಮಾರ್ಕೊಂಡು ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಕಾಲೇಜ್ ಫೀಸ್ ಎಲ್ಲ ತುಂಬ್ಕೊಂಡು ಆಮೇಲೆ ಅವರು ಹೋಗಿರೋದು, ಮಿಲಿಟರಿ ಜಾಯ್ನ್ ಆಗಿರೋದು. ಕಷ್ಟಪಟ್ಟು ಎಲ್ಲಾ ಪೋಸ್ಟ್ ತಗೊಂಡು ಚಿಕ್ಕ ನಾರ್ಮಲ್ ಲೋಕಲ್ ಎಂಟ್ರಿ ಇರತ್ತಲ್ವಾ, ಅಲ್ಲಿಂದ ಕಷ್ಟಪಟ್ಕೊಂಡು ಮೇಲ್ ಬಂದವರು ಅವರು. ಆ ವಯಸ್ಸಿಂದಾನೆ ಅಪ್ಪ ಇಲ್ಲ ಅವರಿಗೆ. ಸೊ ಅವ್ರಿಗೇನ್ ಲೈಫ್ ಅಂದ್ರೆ, ಅವ್ರಿಗೇನು ಅನುಭವಿಸಿದಾರೆ ಅದೇ ಲೈಫ್. ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ವೆರಿ ಇಂಪಾರ್ಟೆಂಟ್ ಅವರಿಗೆ. ಈಗ ನಂಗೆ ಎಷ್ಟೊತ್ತಿಗೆ ಕರೆದಿದ್ದು? ನಾನು ಅದಕ್ಕಿಂತ 5 ನಿಮಿಷ ಮುಂಚೆ ಇಲ್ಲಿದೆ. ನಾನು 3 ಕೇಳಿದೆ, ನೀವು 2:40 ಗಿದ್ರಿ. 2:42 ಗಿದ್ರಿ. ದ್ಯಾಟ್ಸ್ ಬಿಕಾಸ್ ನನ್ನ ಅಪ್ಪ ನಂಗೆ ಕಲ್ಸಿರೋ ಅಂಥದ್ದು. ನಂಗೆ ಎಂಗ್ಸೈಟಿ ಹೊಡೆಯುತ್ತೆ ನಾನು ಎಲ್ಲಾದ್ರೂ ಲೇಟ್ ಆದೆ ಅಂದ್ರೆ. ಇಟ್ಸ್ ನಾಟ್ ಜಸ್ಟ್ ಹಿಯರ್,
ಎಲ್ಲೇ ನನ್ನ ಕರೆದ್ರು ಗೆಸ್ಟ್ ಆಗಿ ನೀವು ಕಮರ್ಷಿಯಲ್ ಕೊಡದೇ ಇರಿ. ದಿಸ್ ಇಸ್ ನನ್ನ ಕ್ಯಾರೆಕ್ಟರ್. ಪಂಕ್ಚುಯಾಲಿಟಿ, ಆಂಗ್ಸೈಟಿ ಹೊಡೆಯುತ್ತೆ ನಂಗೆ, ಬಿಕಾಸ್ ಅಪ್ಪ ಭಯ ಹುಡ್ಸಿಟ್ಟಿದ್ರು ನಮಗೆ ಆ ವಯಸ್ಸಲ್ಲೇ. ಸೊ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ತುಂಬಾ ಇಂಪಾರ್ಟೆಂಟ್ ಅಪ್ಪಂಗೆ. ಆ ವಯಸ್ಸಿಂದನೇ ತುಂಬಾ ಶಿಸ್ತಲ್ಲಿ ನಮ್ಮನ್ನ ಬೆಳೆಸಿದ್ದಾರೆ. ನನಗೆ ಟಿವಿ ನೋಡಕ್ ಬಿಡ್ತಿರ್ಲಿಲ್ಲ. ಅದಕ್ಕೆ ನನಗೆ ಸುಮಾರಷ್ಟು ಕನ್ನಡ ಸಿನಿಮಾಸ್ ನಾನು ನೋಡಿಲ್ಲ, ಹಿಂದಿ ಸಿನಿಮಾಸ್ ನೋಡಿಲ್ಲ. ಯಾವ ಸಿನಿಮಾನ ನಾನು ಯಾಕೆ ನೋಡಿಲ್ಲ ಅಂದ್ರೆ ಟಿವಿ ರಿಮೋಟ್ ಮುಟ್ಟಕ್ ಬಿಡ್ತಿರ್ಲಿಲ್ಲ ಅಪ್ಪ. ಮನೆಯಲ್ಲಿ ನೋ, 5 to 6 ನಂಗೂ ಅಣ್ಣಂಗೂ ಟೈಮ್ ಸ್ಲಾಟ್. ಅದ್ರಲ್ಲಿ ನಾವ್ ಏನ್ ಕಾರ್ಟೂನ್ ನೋಡ್ಕೊಬಹುದು. ಪೋಕೆಮಾನ್ ನೋಡ್ತಿದ್ವಿ, ಯಾವ್ದು ಅವಾಗ ಬರತ್ತೋ ಅದು ನಮ್ ಫೇವ್ರೆಟ್ ಅಷ್ಟೇ. ಸೊ ಹಂಗ್ ಬೆಳೆಸಿದಾರೆ ನಮ್ಮನ್ನ, ಆಯ್ತಾ. ತುಂಬಾ ಸ್ಟ್ರಿಕ್ಟ್, ತುಂಬಾ ಓದ್ಲೇಬೇಕು. ಗ್ಲಾಮರ್ ಅನ್ನೋದು ನನ್ನ ಲೈಫಲ್ಲಿ ಬರ್ದೇ ಇರ್ಲಿಲ್ಲ ಯಾವತ್ತು ಅಲ್ಲಿ ತನಕ. ವಾಟ್ ಇಸ್ ಗ್ಲಾಮರ್? ಏನೂ ಇರಲಿಲ್ಲ. ಹಂಗೆ ನೋಡ್ಕೊಂಡ್ ಬಂದಿದ್ದಾರೆ. ಅಂಡ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಡಿಫೆನ್ಸಲ್ಲಿ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಎಲ್ಲ ಚೆನ್ನಾಗಾಗಿದೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಮಿಡಲ್ ಕ್ಲಾಸ್, ವಿ ಫ್ರಮ್ ಮಿಡಲ್ ಕ್ಲಾಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಸಮಸ್ಯೆ ಇರ್ತಿತ್ತು. ಏರ್ಫೋರ್ಸ್ ಅಲ್ಲಿ ಇರ್ಬೇಕಿದ್ರೆ ಚೆನ್ನಾಗಿರ್ತಿತ್ತು. ಅವಾಗ ಕ್ವಾರ್ಟರ್ಸ್ ಇರ್ತಿತ್ತು, ಎಲ್ಲ ಏರ್ಫೋರ್ಸ್ ನೋಡ್ಕೊಳತ್ತೆ. ಬಟ್ ಅಪ್ಪ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂತಾರೆ 20 ವರ್ಷದ ನಂತರ. ಸಡನ್ ಆಗಿ ಈ ಡಿಫೆನ್ಸ್ ಅಲ್ಲಿ ಚೆನ್ನಾಗಿ ನೋಡ್ಕೊಂತಿರೋರು ಹೊರಗೆ ಬಂದ ತಕ್ಷಣ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಆಕ್ಚುಲಿ ವರ್ಲ್ಡ್ ಏನು ಅಂತ. ಬೆನಿಫಿಟ್ಸ್ ಎಲ್ಲ ಹೊಟ್ಟೋಗುತ್ತೆ. ರೆಂಟ್ ಕೊಟ್ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು, ವಾಟರ್ ಬಿಲ್ ಕಟ್ಬೇಕು, ಮಕ್ಳನ್ ಫೀಸ್ ನೋಡ್ಕೊಬೇಕು. ನಮ್ ಕೆವಿ ಫೀಸ್ ಎಷ್ಟಿರ್ತಿತ್ತು? 300 ರೂಪಾಯಿ, 800 ರೂಪಾಯಿ ಅಷ್ಟಿರ್ತಿತ್ತು. ಇವಾಗ ಲಕ್ಷ ಕಟ್ಬೇಕು. ಒಬ್ಬ ಸೈನಿಕಂಗೆ ಹೊರಗಡೆ ಬಂದಿದ ತಕ್ಷಣ ಈ ಫೀಲ್ಸ್ ಎಂಗ್ಸೈಟಿ, ಇಷ್ಟು ದುಡ್ಡು ಎಲ್ಲಿಂದ ತರ್ಲಿ ನಾನು ಅಂತ. ಅಂಡ್ ವಿ ಆಲ್ ವರ್ ಫೇಸಿಂಗ್ ದಟ್, ಬಿಕಾಸ್ ನಾವು ಕೂಡ ಲಕ್ಸುರಿ ಎಂಜಾಯ್ ಮಾಡಿ. ದಟ್ ವಾಸ್ ಲಕ್ಸುರಿ ನಮಗೆ ಏರ್ಫೋರ್ಸ್ ಅಲ್ಲಿ ಇರ್ಬೇಕಿದ್ರೆ. ಅದ್ ಹೆಂಗೆ ಅಂದ್ರೆ ನಮ್ಗೆ ಅಲ್ಲಿ ಇವಾಗ್ಲೂ ಅಷ್ಟೇ, ನಾನು ಏನಕ್ಕೆ ಲೈಕ್ ಯಾವ ಕಾಸ್ಟ್ ಕೂಡ ಏನು ಅನ್ಕೊಳ್ಳಲ್ಲ ಅಂದ್ರೆ, ಬಿಕಾಸ್ ಏರ್ಫೋರ್ಸ್ ಅಲ್ಲಿ ಇರ್ಬೇಕಿದ್ರೆ ನಮಗೆ ಇವ್ರು ಹಿಂದೂ, ಇವ್ರು ಮುಸ್ಲಿಂ, ಇವ್ರು ಕ್ರಿಶ್ಚಿಯನ್ ಅಂತ ಏನೂ ಇರಲ್ಲ. ಎಲ್ಲರೂ ಸೇರಿ ಎಲ್ಲಾ ಲ್ಯಾಂಗ್ವೇಜ್, ಎಲ್ಲಾ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ದಿವಾಲಿ ಆಗ್ಲಿ, ಓಣಂ ಆಗ್ಲಿ, ಕ್ರಿಸ್ಮಸ್ ಆಗ್ಲಿ, ನ್ಯೂ ಇಯರ್ ಆಗ್ಲಿ, ಎವ್ರಿ ಒನ್ ಎಲ್ಲ ಒಟ್ಟಾಗ್ತೀವಿ, ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಯಾವ್ದು ಭೇದ ಭಾವ ಇಲ್ಲ. ಯಾವ ಭೇದ ಭಾವ ಅಲ್ಲಿದೆ ಅಂದ್ರೆ ರ್ಯಾಂಕ್ಸ್ ಇರುತ್ತೆ, ಅದ್ ಮಾತ್ರ. ಎಕ್ಸಾಕ್ಟ್ಲಿ. ಆಫೀಸರ್ಸ್ ದೇ ವಿಲ್ ಬಿ ಅಟ್ ದಟ್ ಪ್ಲಾಟ್ಫಾರ್ಮ್. ಅಂಡ್ ಆಫ್ ಕೋರ್ಸ್ ಅವರು ಅಷ್ಟು ಕಷ್ಟಪಟ್ಟ ಡೆಸಿಗ್ನೇಷನ್ ಬಂದಿರ್ತಾರೆ. ಹೈರಾರ್ಕಿಗೆ ಜಸ್ಟ್ ಲೈಕ್ ಆಫೀಸಲ್ಲಿ ಒಬ್ಬ ಫೌಂಡರಿಗೆ ಹೇಗೆ ರೆಸ್ಪೆಕ್ಟ್ ಇರುತ್ತೆ, ಎಂಪ್ಲಾಯೀಸ್ಗೆ ಆ ಹೈರಾರ್ಕಿ ಇದ್ದೇ ಇರುತ್ತೆ, ಇರಲೇಬೇಕು, ಅದು ಸಹಜವಾಗಿ. ಅದೊಂದಿರ್ತಿತ್ತು. ಬಟ್ ಡಿಫೆನ್ಸ್ ಆಗಿದ್ದ ನಂತರನು ಈ ಒಬ್ಬ ಸೋಲ್ಜರಿಗೆ ಯಾವತ್ತೂ ಕೂಡ ನಾನು ರಿಚ್ ಆಗ್ಬೇಕು ಅನ್ನೋದು ಯಾವತ್ತೂ ತಲೆಯಲ್ಲಿರಲ್ಲ. ನಮ್ಮ ಅಪ್ಪಂಗೆ ನಮ್ದೊಂದು ಗಾಡಿ ಮಾರ್ಬೇಕಂತಿದ್ರೆ, ಅವ್ರು ಯಾರೋ ಫ್ಯಾಮಿಲಿಯವ್ರು ಬಂದ್ರಂತೆ, ಅವ್ರಿಗೆ 5 ಜನ ಹೆಣ್ಮಕ್ಳಂತೆ. ಅಪ್ಪ ಅವರಿಗೆ ಆ ಗಾಡಿನ ಐ ಥಿಂಕ್ ಆ ಗಾಡಿ ವರ್ತ್ ವಾಸ್ ಅಂದ್ರೆ ಸ್ಕೂಟಿ, ಐ ಥಿಂಕ್ ಅದು 50,000 ಹೋಗ್ಬೋದಿತ್ತೇನೋ. ಅವ್ರೇನೋ 10-15 ಸಾವಿರಕ್ಕೂ ಕೊಟ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಅಷ್ಟು ಮಕ್ಳಿದಾರಂತೆ. ಅವ್ರು ಯಾವತ್ತೂ ನನ್ ಶ್ರೀಮಂತ ಆಗ್ಬೇಕನ್ನೋದಿಲ್ಲ. ನಾವು ಅಪ್ಪನ ಯಾವತ್ತಾದ್ರೂ ಇವಾಗ ನಾನು ಅಣ್ಣ ವಿ ಹ್ಯಾವ್ ಗ್ರೋನ್ ಎನಫ್. ನಾವೊಂದು ಸ್ವಲ್ಪ ಲೈಕ್ ಕಾಂಟ್ ಸೇ ವಿ ಆರ್ ರಿಚ್ ಆರ್ ಸಮಥಿಂಗ್, ಬಟ್ ವಿ ಆರ್ ಅಬವ್ ವಾಟ್ ವಿ ವರ್. ಅವಾಗ ನಾವು ನಾರ್ಮಲ್ ರೆಸ್ಟೋರೆಂಟಿಗೆ ಹೋಗಿ 200 ರೂಪಾಯಿದ್ರಲ್ಲೇ ಎಲ್ಲ ಬಜೆಟ್ ಅಲ್ಲಿ ಆಗ್ತಿದ್ರೆ ಊಟ ನಮ್ದು. ಅವಾಗ 200-300 ರೂಪಾಯಿ, 500 ರೂಪಾಯಿ ಮ್ಯಾಕ್ಸ್ ಅಲ್ವಾ, ಕ್ಯಾಶ್ ಇರೋ ಟೈಮಲ್ಲಿ, ಡಿಜಿಟಲ್ ಅಲ್ಲ. ಇವಾಗ ವೆನ್ ವಿ ಟೇಕ್ ದಮ್ ಟು ಲಕ್ಸುರಿ ಯಾವ್ದಾದ್ರು ಒಂದು ರೆಸ್ಟೋರೆಂಟಿಗೆ, ಬಿಲ್ ಗೊತ್ತಲ್ವಾ ಎಷ್ಟು ಪಾರಾಗತ್ತೆ ಅಂತ. ಅದ್ ಕೊಟ್ಟಾಗ ಅಪ್ಪ ಹೇಳೋದು, ಯಾಕಿದೆಲ್ಲ, ಯಾಕೆ ಒಂದು ಕಾಫಿಗೆ 200 ರೂಪಾಯಾ, 300 ರೂಪಾಯಾ ಅಂತ ಕೇಳ್ತಾರೆ. ನಾನು ಅಣ್ಣ ಹಿಂಗೆ ಮುಖ ನೋಡ್ಕೊಂತೀವಿ. ಅಪ್ಪ ಇದು ಕಾಫಿಗಲ್ಲ, ಇದು ಆಂಬಿಯನ್ಸಿಗೆ, ಈ ಪ್ಲೇಸಿಗೆ. ಎಷ್ಟು ಪ್ರೈವಸಿ ಇದೆ ಇಲ್ಲಿ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ, ಎಷ್ಟು ಹೈಜಿನಿಕ್ ಆಗಿದೆ ಅದ್ ನೋಡಿ ಅಂತ. ಬಾ ಮನೆಗೆ ನಾನು ನಿಂಗೆ ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ಆಯ್ತಾ. ಸೊ ಐ ವಿಲ್ ಬಿ ಲೈಕ್, ಇದುವರೆಗೂ ನಾನು ಅಣ್ಣ ಅವ್ರಿಗೆ ಅರ್ಥ ಮಾಡ್ಸಕ್ಕಾಗಿಲ್ಲ. ಬಟ್ ಅಪ್ಪ ಒಂದ್ ದಿವಸ ಅಣ್ಣನ್ ಕುತ್ಕೊಂಡು ಅರ್ಥ ಮಾಡ್ಸಿದ್ರು. ಅವಾಗ ನನಗೆ ಅರಿವಾಯ್ತು. ಈ ಸೈಡ್ ಯಾಕೆ ಗೊತ್ತಾ, ನಾನು ಪ್ರತಿ ಒಂದು ಇದು ತಗೊಂಡ್ಬೇಕಿದ್ರು ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತೀನಿ, ಇಷ್ಟು ಖರ್ಚು ಮಾಡೋಕ್ಕಿಂತ ಮುಂಚೆ. ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಅಸೆಟ್ಸ್ ಎಷ್ಟಿದೆ ಅಂತ. ನೀನು ಒಂದು ಡ್ರಿಂಕಿಗೆ ಇಷ್ಟು ಅಂತ ಕೊಡ್ಬೋದು, ಒಂದಕ್ಕೆ ನೀನು 1000 ರೂಪಾಯಿ ಕೊಡ್ಬೋದು. ಅದೇ ಅಲ್ಲಿ 50 ರೂಪಾಯಿ 60 ರೂಪಾಯಿಗೆ ಸಿಗ್ತಾ ಇರತ್ತೆ. ಅದೇ ಡ್ರಿಂಕ್ನ ಇವ್ರು ಕೊಡ್ತಾ ಇರೋದು 1000 ರೂಪಾಯಿಗೆ. ಬೇರೆ ಏನು ವ್ಯತ್ಯಾಸ ಇಲ್ಲ, ಇಟ್ಸ್ ದ ಸೇಮ್ ಟೇಸ್ಟ್. ನೀನ್ ಯಾಕೆ ಎಷ್ಟು ಕೊಡ್ತಿದ್ದೆ? ಅದೇ ದುಡ್ಡನ್ನ, ಅದೇ ಎಷ್ಟು ನೀನು ಇವಾಗ ಎಷ್ಟು 800 ರೂಪಾಯಿ ಉಳಿತಿದ್ಯಾ, ಆ 800 ರೂಪಾಯಿ ನೀನು ಇನ್ವೆಸ್ಟ್ ಮಾಡು. ಇಟ್ ವಿಲ್ ಹೆಲ್ಪ್ ಯು ಇನ್ ಫ್ಯೂಚರ್. ನೀನ್ ಏನ್ ಅಸೆಟ್ ಮಾಡಿದ್ಯಾ ನೀನ್ ಹೇಳು ಅಂತ ಅಣ್ಣನ್ ಕೇಳಿದ್ರು. ಅಣ್ಣ ನಂಗೆ ಈ ವಿಷಯ ಹೇಳಿರೋದು. ಅಣ್ಣ ಅವಾಗ ಯೋಚನೆ ಮಾಡ್ದ, ನಾನು ಏನ್ ಮಾಡಿದೀನಿ ಅಂತ. ಅಣ್ಣ ಇಸ್ ಇನ್ ಅ ವೆರಿ ಗುಡ್ ಡೆಸಿಗ್ನೇಷನ್ ಬೈ ದ ವೇ. ದ ಟೈಪ್ ಆಫ್ ಮನಿ ಯು ವಿಲ್ ಬಿ ಅರ್ನಿಂಗ್ ಇಸ್ ಗುಡ್. ಒಳ್ಳೆ ಪೇಮೆಂಟ್ ಅಲ್ಲಿ ಇದ್ದಾರೆ. ಅಂಡ್ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಈಸ್ ಅ ಡೆವಲಪರ್. ಎಲ್ಲ ಈ ನೋಸ್, ಈಸ್ ಲರ್ನ್ ಸೋ ಮಚ್ ಆಫ್ ಸ್ಕಿಲ್ಸ್, ಎಲ್ಲ ಇದೆ ಅವನಿಗೆ. ನಾನು ಅದೇ ಆಗ್ಬೇಕಂತಿದ್ದೆ, ಬಿಕಾಸ್ ಐ ವಾಸ್ ಫಾಲೋಯಿಂಗ್ ಹಿಮ್ ಆಲ್ ದ ಟೈಮ್. ನಾನು ಹೇಳ್ತಿರೋದು ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ. ಅವ್ನು ಲಕ್ಸುರಿಲಿ ಇದ್ದಾನೆ ಇವಾಗ.
ಬಟ್ ಅವ್ನು ಯಾವತ್ತೂ ಅಪ್ಪನ ಲಕ್ಸುರಿಗೆ ತರೋಕ್ಕಾಗಲ್ಲ. ಬಟ್ ಆದ್ರೂ ಕೂಡ ನಿನ್ನ ಅಸೆಟ್ ಏನಿದೆ ಅಂತ ಕೇಳಿದಾಗ ಹಿ ಹ್ಯಾಡ್ ಟು ಲುಕ್ ಬ್ಯಾಕ್. ಬಿಕಾಸ್ ನಮ್ಮ ಜನ್ರೇಷನ್ಗೆ ನಾವೇನು ಅಸೆಟ್ ಇಟ್ಕೊಬೇಕು ಅಂತ ಆಸೆನೇ ಇಲ್ಲ. ಮನೆ ಮಾಡಬೇಕು, ಕಾರ್ ತಗೊಬೇಕು, ಆಕ್ಚುಲಿ ಇಲ್ಲ. ವಿ ವಾಂಟ್ ಟು ಲಿವ್, ಪಾರ್ಟಿ ಮಾಡಬೇಕು, ಅಥವಾ ಲೈಕ್ ಸಿಕ್ಕಿದಾಗ ಒಳ್ಳೆ ಊಟ ತಿನ್ಬೇಕು, ಆಂಬಿಯನ್ಸಿಗೆ ಪೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಮ್ಮ ತಂದೆ ತಾಯಿ ಇರೋ ಏಜ್ ಎರ ನಂಗೆ ತುಂಬಾ ಇಷ್ಟ. ಮತ್ತೆ ಅವ್ರಿಗೆ ಖುಷಿ ಕೊಡುವಂಥದ್ದು ಏನು ನಮ್ಮೇರ? ಅವ್ರಿಗೆ ನಾವೆಲ್ಲ ಒಟ್ಟಿಗೆ ಸೇರೋದು ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ದಟ್ಸ್ ದ ಲಕ್ಸುರಿ ಟುಡೇ. ಒಟ್ಟಿಗೆ ಸೇರೋದೇ ತುಂಬಾ ರೇರ್. ಟೈಮ್ ಆ ಟೈಮಲ್ಲಿ ನನ್ನ ಅಪ್ಪ ಹೇಳ್ತಿದ್ರು, ನಾನು ಕರಿತಿದ್ದೆ ಅಪ್ಪ ಬನ್ನಿ ಅಂತ ಚಿಕ್ಕ ವಯಸ್ಸಲ್ಲಿ ಕರಿತಿರ್ಬೇಕಿದ್ರೆ ಅಮ್ಮ ಹೇಳ್ತಿದ್ರು, ಹೋಗ್ರಿ ನೋಡಿ ಒಂದ್ ದಿವಸ ಅವರು ಕರೆದಾಗ ನೀವು ಕರೆದಾಗ ಅವ್ರಿಗೆ ಟೈಮ್ ಇರಲ್ಲ ಅಂತ ಹೇಳ್ತಾ ಇರ್ತಿದ್ರು. ಇವತ್ತು ಹಂಗೆ ಆಗಿದೆ. ಇವಾಗ ನಾವೇ ಡಿಸೈಡ್ ಮಾಡ್ಕೊಂಡು ನಾವು 4 ಜನ ಒಟ್ಟಿಗೆ ಸೇರೋದೇ ತುಂಬಾ ರೇರ್. ದಟ್ಸ್ ವೈ ಐ ಟುಕ್ ದಟ್ ಬ್ರೇಕ್ ಆಫ್ 2 years ಬಿಗ್ ಬಾಸ್ ನಂತರ. ಈಗ ಎಷ್ಟೋ ಜನಕ್ಕೆ ಇವಾಗ ಎಲ್ಲಾನು ಇರುತ್ತೆ, ಬಟ್ ಅವ್ರು ಏನಕ್ಕೆ ಹುಟ್ಟಿದೀವಿ ಅಂತಾನೆ ಅರ್ಥ ಆಗಲ್ಲ. ಅದೊಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತಾರೆ. ನಿಮ್ಮ ಲೈಫಲ್ಲೂ ಒಂದ್ ಕಾಲದ ಅನ್ಸುತ್ತೆ ಆಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ. ಏನ್ ವರ್ಕ್ ಮಾಡಕ್ ಶುರು ಮಾಡಿದ್ರಿ ಅವಾಗ ನೀವು? ಹೆಂಗ್? ನನಗೆ ಕೆಲವು ಗೋಲ್ಸ್ ಇತ್ತು ಲೈಫಲ್ಲಿ. ನನಗೆ ನನ್ನ ಪ್ರಾಜೆಕ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕು, ನಂಗೆ ದುಡ್ಡು ಇರಬೇಕು, ನಂಗೆ ಬೇಕಾದಷ್ಟು ದುಡ್ಡು ಇರಬೇಕು ಅಂತ. ಆ್ಯಂಡ್ ನಾನು ಹಾಕಿದೆಲ್ಲ ಕೆಲಸ ಒಳ್ಳೇದು ಆಗಬೇಕು ಅಂತ. ವಾಟ್ ಇಟ್ ಹ್ಯಾಪನ್ ಟು ಅರ್ಲಿ ಇನ್ ಮೈ ಲೈಫ್. ನನ್ನ ಫಿಲ್ಮ್ ಬ್ಲಾಕ್ ಬಸ್ಟರ್ ಆಯಿತು, ನನ್ಗೆ ಬೇಕಾದಷ್ಟು ದುಡ್ಡು ಬಂತು. ಇದೆಲ್ಲ ಆಗಿದ ತಕ್ಷಣ ಅನ್ಸತ್ತೆ ಮುಂದೇನು ಮಾಡಲಿ ಅಂತ. ನನ್ನ ಗೋಲ್ ಇದ್ದಿದೆ ಇಷ್ಟು, ನನ್ನ ಜೀವನಕ್ಕೆ ಏನು ಅರ್ಥ ಇನ್ನು? ಡೋಂಟ್ ಯು ಥಿಂಕ್ ಸೊ? ಒನ್ಸ್ ಯು ಅಚೀವ್ ಯುವರ್ ಗೋಲ್, ಮುಂದೇನು ಮಾಡೋದು? ಇಫ್ ದ್ಯಾಟ್ ಇಸ್ ಸಕ್ಸಸ್. ನನ್ನ ಗೋಲ್ಸ್ ಅಷ್ಟೇ ಇದ್ದಿತ್ತು, ಅದ್ರ ಮುಂದೆ ನಾನು ಯೋಚನೆ ಮಾಡೋಕೆ ಹೋಗಿಲ್ಲ. ಅದಕ್ಕೆ ನಾನು ಐ ವಾಸ್ ಲೈಕ್ ಏನು ಮಾಡಲಿ. ಆವಾಗ ನಿಮಗೆ ಗೊತ್ತಾಗಬೇಕಾಗಿರೋದು, ನಿಮ್ಮನ್ನು ನೀವು ಅರ್ಥ ಮಾಡಬೇಕಿನ್ನು. ನನಗೆ ಆ್ಯಕ್ಚುಲಿ ಲೈಫಲ್ಲಿ ಏನು ಬೇಕು, ನನ್ನ ಸೋಲಿಗೆ ಏನು ಬೇಕು, ಅದನ್ನು ನಾವು ಗುರುತಿಸ್ಬೇಕು. ವಾಟ್ ಡು ಐ ವಾಂಟ್ ಅಂತ. ಆ ಪಾತಲ್ಲಿ ನನಗೆ ಅನ್ಸಿದಾಗ ನಾನು ಹೀಲಿಂಗ್ ಕಡೆ, ಸ್ಪಿರಿಚುವಲಿ ಕಡೆ ನಾನು ತಿರುಗಿರೋದು. ಬಿಕಾಸ್ ನಂಗೆ ಅನ್ಸಿರೋದೇನು ಅಂದರೆ, ಆ ಮನೇಲಿ, ಆ ಬಿಗ್ ಬಾಸ್ ಮನೇಲಿ ಸ್ಪೆಷಲ್ ಇರಬೇಕಿದೆ ನಂಗೆ ಅನ್ಸಿರೋದಂದ್ರೆ ಫ್ರೀಡಮ್. ದ ವ್ಯಾಲ್ಯೂ ಆಫ್ ಫ್ರೀಡಮ್. ಇವಾಗ ಕೂತ್ಕೊಂಡು ಮಾತಾಡ್ತಿರೋ ಫ್ರೀಡಮ್, ಏನು ಬೇಕೋ ತಿನ್ನೋ ಅಂಥ ಫ್ರೀಡಮ್, ಏನು ಬೇಕೋ ಮಾತಾಡೋ ಅಂಥ ಫ್ರೀಡಮ್ ಎಲ್ಲಿ ಸಿಗತ್ತೆ ಇದು? ಯಾವಾಗ ನಮ್ಮನ್ನ ತೆಗಿತಾರಲ್ಲ ಇದನ್ನ, ದಟ್ ಟೈಮ್ ವಿ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಇಟ್. ಆ ಫ್ರೀಡಮ್ನ 2 ವರ್ಷ ಆರಾಮಾಗಿ ಫ್ರೀಡಮ್ನಲ್ಲಿ ಇತ್ತೆ ನಾನು. ಅಲ್ಲ, ನಮ್ಗೆ ಹೆಂಗ್ ಬೇಕಂತ ಬದುಕೋದು. ದಟ್ ಈಸ್ ದ ರೀಸನ್ ನಾವು ವಿ ಆರ್ ಬಾರ್ನ್ ಅಲ್ವಾ? ಡೋಂಟ್ ಯು ಥಿಂಕ್? ಇನ್ ದ ಪ್ರಾಸೆಸ್ ಆಫ್ ಅರ್ನಿಂಗ್ ಮನಿ ವಿ ಹ್ಯಾವ್ ಫರ್ಗಾಟನ್. ಅಂದರೆ ದುಡ್ಡು ಮಾಡ್ತಾ ನಾವು ಮರ್ತಿದ್ದೀವಿ. ಆ್ಯಕ್ಚುಲಿ ನಾವು ದುಡಿಯೋಕೆ ಶುರು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನ ಖುಷಿ ಪಡ್ಸೋಕ್ಕೆ, ಅವ್ರಿಗೆ ಏನು ಬೇಕೋ ಕೊಡ್ಸೋಕ್ಕೆ. ಬಟ್ ಆರ್ ವಿ ಡೂಯಿಂಗ್ ದಟ್? ಮಾಡ್ತಾ ಇದ್ದೀವಾ? ಟೈಮೇ ಕೊಡ್ತಿಲ್ಲ ಅವ್ರಿಗೆ ನಾವು. ಸೊ ನಾದೇ ದುಡ್ಡಿತ್ತು, ನಾನು ಎಂಜಾಯ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆ. ಬಟ್ ಈಗ ನಿಮ್ಮ ವಿಚಾರದಲ್ಲಿ, ಈಗ ನೀವು ಸಿನಿಮಾ ಹೀರೋಯಿನ್ ಆಗಿರೋದ್ರಿಂದ ನಿಮಗೆ ಒಂದು ಸರ್ಟನ್ ವೇಲೆ ಬಿಹೇವ್ ಮಾಡಬೇಕು. ಈಗ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಎದುರುಗಡೆ ಇಷ್ಟ ಆಗಲ್ಲ, ನೀವು ಮುಖದ ಮೇಲೆ ನೋಡ್ದಂಗೆ ಹೇಳೋಕ್ಕಾಗಲ್ಲ. ಈಗ ಯಾರೋ ಒಂದು ಕಾಮನ್ ಮ್ಯಾನ್ ಒಂದು ಹುಡುಗಿ ಹೇಳ್ಬೋದು, ಬಟ್ ನೀವು ತುಂಬ ನಾಟಕವಾಗಿ ಬದುಕಬೇಕಾಗತ್ತೆ. ಅಂದರೆ ಹೊರಗಡೆ ಜಗತ್ತಿಗೆ ನೀವಾಗಿ ತೋರ್ಸೋಕ್ಕಾಗಲ್ಲ. ಕರೆಕ್ಟಾ? ನಂದು ಅದೇ ಪ್ರಾಬ್ಲಮ್ ಇದೆ ಆಯ್ತಾ. ನಾನು ತುಂಬ ಮೂಫಟ್ ಅಂತ ಅಂದರೆ ಮುಖದ ಮೇಲೆ ಹೇಳ್ಬಿಡ್ತದೆ ಆಯ್ತಾ. ಮತ್ತೆ ಯಾಕೆ ಇಲ್ಲಿ ಅವಾರ್ಡ್ ಫಂಕ್ಷನ್ಗಳಲ್ಲೂ ಕಾಣಿಸ್ಕೊಳ್ಳಲ್ಲ? ಯಾ, ದಟ್ಸ್ ಮೈ ಥಿಂಗ್. ಬಿಕಾಸ್ ಸಿ ಮೋಸ್ಟ್ ಆಫ್ ದ ಅವಾರ್ಡ್ ಫಂಕ್ಷನ್ಸ್ ನನಗೆ ಅನಿಸ್ತಿತ್ತು ದಟ್ ಎವ್ರಿಥಿಂಗ್ ಅಷ್ಟೇ ಅಂತ. ಸೊ ನನಗೆ ಲೈಕ್ ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ, ಈ ಒಂದು ಅವಾರ್ಡ್ ಕೊಟ್ಬಿಟ್ರೆ ನಾನು ಗ್ರೇಟಾ? ಈ ಒಂದು ಅವಾರ್ಡ್ ಸಿಕ್ಕಿದ್ರೇ ನಾನು ಬೆಸ್ಟ್ ಆ್ಯಕ್ಟರಾ? ಅದರಿಂದನೇ ಗುರುತಿಸ್ಕೊಳ್ಳೋದ? ಅಥವಾ ಜನರಿಗೆ ಗೊತ್ತಿಲ್ವಾ ಈ ಅವಾರ್ಡ್ ಕೊಡೋ ತನಕ ಇವ್ರು ಬೆಸ್ಟ್ ಆ್ಯಕ್ಟರ್ ಅಂತ? ಗೊತ್ತಾಗತ್ತಲ್ವಾ? ಯಾಕೆ ರಾಜ್ಬಿ ಶೆಟ್ಟಿ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಾಗ ಆದರೂ ಅವ್ರಿಗೆ ಕೊಡದೇ ಇದ್ರು ಜನ ಏನಾದ್ರು ಅನ್ಕೊಂತಾರ? ಎಲ್ಲ ಅವಾರ್ಡ್ ತೊಗೊಂಡ್ರವರು ಅಂದರೆ ಲೈಕ್ ಐಮ್ ಟೆಲಿಂಗ್, ಆದರೂ ನಮಗೆ ಅವ್ರು ಬೆಸ್ಟೇ ಅಲ್ವಾ? ಅವಾರ್ಡ್ ತೊಗೊಂಡೇ ಇದ್ರು ಒಬ್ಬ ಕಲಾವಿದರಿಗೆ ಅವ್ರಿಗೆ ಸಿಗುವಂಥ ಪ್ರೀತಿನೇ ಅವ್ರ ಅವಾರ್ಡು, ನಾನು ನಂಬೋದು. ಆ್ಯಂಡ್ ಏನಾಗ್ಬಿಡುತ್ತೆ, ಇವಾಗ ನಾನು ಒಂದು ಅವಾರ್ಡ್ ತೊಗೊಳ್ತಿದ್ದೀನಿ, ನಾನು ರೀಸೆಂಟಾಗಿ ತೊಗೊಂಡಿದ್ದೀನಿ, ನಾನು ತೊಗೊಂಡಿಲ್ಲ ಅಂತ ಹೇಳಲ್ಲ. ಏನಾಗ್ಬಿಡುತ್ತೆ ಗೊತ್ತಾ, ಈ ವರ್ಷ ತೊಗೊಂಡೆ, ಮುಂದಿನ ವರ್ಷನ ಬೇಕು ಅಂತ ಅನ್ಸುತ್ತೆ, ಬೇಜಾರಾಗತ್ತೆ. ಯಾಕೆ ಬೇಕದು? ನನಗೆ ಪ್ಯಾಷನ್, ಪ್ರೀತಿ ಇರೋದು ಆ್ಯಕ್ಟಿಂಗ್ ಮೇಲೆ. ಡಿವಿಯೇಟ್ ಆದರೆ ತಪ್ಪಾಗತ್ತೆ. ರೆಕಗ್ನಿಷನ್ ಇಸ್ ಇಂಪಾರ್ಟೆಂಟ್. ಆ ರೆಕಗ್ನಿಷನ್ ಜನ ಮೂಲಕ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅವಾರ್ಡ್ ಅನ್ನೋದು ಒಂದು ಬಂದ ತಕ್ಷಣ, ನಾನು ತುಂಬ ಸಲ ನೋಡಿದಾಗ ನಾನು ತುಂಬ ಪಾಲಿಟಿಕ್ಸ್ ನೋಡಿದ್ದೀನಿ. ನಂಗೆ ಆ ಪಾಲಿಟಿಕ್ಸ್ ಇಷ್ಟ ಆಗಲ್ಲ. ಆ ಪಾಲಿಟಿಕ್ಸ್ ನಂಗೆ ಒಂದಾಗತ್ತೆ ನಂಗೆ ಇಷ್ಟ ಆಗಲ್ಲ. ಆ ಒಂದು ಕಾರಣಕ್ಕೆ ನಾನು ಅದ್ರಲ್ಲಿ ಕಾಲಿಡಕ್ಕೆ ಹೋಗಲ್ಲ. ಬಿಕಾಸ್ ಯಾಕೆ ಬೇಕು ನನಗೆ? ಐ ಮೀನ್
ಆ ಒಂದು ಅವಾರ್ಡಿಗೋಸ್ಕರ ಐ ಕಾಂಟ್ ಮೇಕ್ ಫ್ರೆಂಡ್ಶಿಪ್ಸ್ ಅಂಡ್ ನಂಗೆ ಅದೆಲ್ಲ ಆಗಲ್ಲ. ನಾನು ಮೊದಲೇ ತುಂಬ ಇಂಟ್ರೋವರ್ಟೆಡ್ ಲೈಕ್ ವಿತ್ ಸೋಷಿಯಲೈಸಿಂಗ್ ಆ್ಯಂಡ್ ಆಲ್. ನಂಗೆ ಅದು ಬೇಡ. ಅಂದರೆ ಇಮ್ಯಾಜಿನ್ ಒಂದು ಅವಾರ್ಡ್ ತೊಗೊಂಬಂದು ನನಗೆ ಒಳಗೆ ಅನಿಸ್ತಾ ಇರತ್ತೆ ಆ್ಯಕ್ಚುಲಿ ನಾನು ಡಿಸರ್ವಿಂಗ್ ಅಲ್ಲ ಇದು. ಇಮ್ಯಾಜಿನ್ ದಟ್ ಸ್ಕೇರಿ. ಆ್ಯಂಡ್ ಐ ಆಲ್ವೇಸ್ ಫೀಲ್ ನನಗಿಂತ ಬೆಟರ್ ಆಕ್ಟರ್ಸ್ ತುಂಬ ಜನ ಇದ್ದಾರೆ ಅಂತ. ನನಗೆ ಅದಕ್ಕಿಂತ ಒಂದು ಏನು ಗೊತ್ತಾ, ನಿಜವಾಗ್ಲೂ ಇದು ಬೇಜಾರು ಅನ್ಸುತ್ತೆ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಹೀರೋಗಳು, ಹೀರೋಯಿನ್ಸು ಅಥವಾ ಸೊಸೈಟಿಗೆ ಸರ್ವ್ ಮಾಡಿದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಲ್ಲಿ ಬಂದರೆ ಜೆನ್ಯೂನ್ ಆಗಿ ಇನ್ಸ್ಟಾಗ್ರಾಮಲ್ಲೋ ಬೇರೆ ಕಡೆನೋ ಅವ್ರಿಗೆ ಫಾಲೋವರ್ಸ್ ಬರ್ತಾರೆ 50,000ನೋ 1,00,000 2,00,000 ಕ್ರಮೇಣ ಬೆಳೀತಾ ಹೋಗ್ತಾರೆ ಇಂಥದ್ದೆಲ್ಲ ಓಕೆ. ಕೆಲವ್ರು ಯಾರ್ಯಾರು ಸಡನ್ನಾಗಿ ಬರ್ತಾರೆ ಈ ಫಾಲೋವರ್ಸ್ನೆಲ್ಲ ಪರ್ಚೇಸ್ ಮಾಡಿಬಿಡ್ತಾರೆ. 2 ಮಿಲಿಯನ್ 3 ಮಿಲಿಯನ್ ಅಂತೆ. ವಾಟ್ ನಾನ್ ಸೆನ್ಸ್. ನೀವು ಬೀದಿಲಿ ಬಂದು ನಿಂತ್ಕೊಂಡ್ರೆ ನಿಮ್ಮ ಹತ್ರ ಒಬ್ಬರು ಬಂದು ಒಂದು ಆಟೋಗ್ರಾಫ್ ಫೋಟೋ ಕೇಳಲ್ಲ. ನಿಮ್ಗೆ ಹೆಂಗೆ ಅದು, ನಿಮಗೆ ನಾಚಿಕೆ ಅನ್ನೋದೇ ಅನ್ಸಲ್ವಾ ನಿಮಗೆ? ಎಲ್ಲ ಫೇಕ್ ಫಾಲೋವರ್ಸ್ ಇಟ್ಕೊಂಡ್ಬಿಟ್ಟು ನೀವು ಅದು ಎಷ್ಟು ಕಾಮಿಡಿ ಅನ್ಸುತ್ತೆ ಅಂದ್ರೆ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್. ಕರೆಕ್ಟ್. ಬಟ್ ಯು ನೋ ವಾಟ್, ಬ್ರ್ಯಾಂಡ್ಸ್ ಆರ್ ಬೈಯಿಂಗ್ ಇಟ್. ಬ್ರ್ಯಾಂಡ್ಸ್ ಆರ್ ಬೈಯಿಂಗ್ ಇಟ್, ದೇ ಆರ್ ಪೇಡ್. ಎಂಡ್ ಆಫ್ ದ ಡೇ ಇವಾಗ ಅವರು ಫೇಕ್ ತಗೊಂಡಿದ್ದಾರೆ ಅಂದ್ರೂ ಕೂಡ ಕೆಲವು ಬ್ರ್ಯಾಂಡ್ಸ್ಗಳು ಅದು ನೋಡದೆ ಓ ಇವ್ರಿಗೆ ಇಷ್ಟು ರೀಚ್ ಇದೆ ಅಂದ್ಬಿಟ್ಟು ಅವರಿಗೆ ಕೊಡ್ತಾ ಇದ್ದಾರೆ. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಯಾರೋ ಒಬ್ರು ಒಂದು ಇವೆಂಟಿಗೆ ಗೆಸ್ಟಾಗಿ ಕರಿಬೇಕಂತ ಇದ್ರು ಫಾರ್ ಕಟಿಂಗ್ ದ ರಿಬ್ಬನ್ ಆರ್ ವಾಟ್ ಎವರ್ ಥಿಂಗ್ಸ್. ನಾನು ಹೋಗಲ್ಲ ಯೂಶ್ವಲಿ. ನನ್ನ ಕೋಚ್ ನನಗೆ ಹೇಳಿದ್ರು ಅಂದ್ಬಿಟ್ಟು ನಾನು ಅದನ್ನ ಓಕೆ ಫೈನ್ ಒಪ್ಕೋಣ ಅಂತ ಇದೆ. ಬಟ್ ನಂದೇ ಆಗಿರೋಂಥ ಕಮರ್ಷಿಯಲ್ಸ್ ಇರುತ್ತಲ್ವಾ, ಅದು ಯಾರೇ ಆಗಿದ್ರು ಕೂಡ ನಂದು ಆ ವ್ಯಾಲ್ಯೂ ನಾನು ಕಳ್ಕೊಳ್ಳಲ್ಲ. ಯಾಕಂದ್ರೆ ನಾನು ಅದಕ್ಕಿಂತ ಕಮ್ಮಿ ಬರೋಕ್ಕೆ ಶುರು ಆದರೆ ಎಲ್ಲ ಕಡೆನೂ ಹೋಗ್ಬೇಕಾಗತ್ತೆ. ಅವಾಗ ನನಗೆ ಏನು ವ್ಯಾಲ್ಯೂ ಇರುತ್ತೆ? ಒಂದು ವ್ಯಾಲ್ಯೂ ನಂದು ನಾನು ಮಾಡ್ಕೊಂಡಿದ್ದೀನಿ ಅಂದಾಗ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ನನ್ನ ಕರ್ತವ್ಯ. ಇಲ್ಲಾಂದರೆ ಚಾರಿಟಿ ಮಾಡ್ಕೊಂಡಿರ್ತೀನಿ. ಯಾಕೆ ನಾನು ಈ ಒಂದು ಪ್ರೊಫೆಷನಲ್ ಬಂದು ಶೋ ಬಿಸ್ನೆಸ್ ಇದ್ದೀನಿ ಅಂದರೆ ನನ್ನ ಫೇಸ್ ವ್ಯಾಲ್ಯೂ ಇದೆ, ನನ್ನಿಂದ ನಿಮಗೆ ಪ್ರಮೋಷನ್ ಆಗ್ತಿದೆ, ನಿಮಗೆ ದುಡ್ಡು ಬರ್ತಿದೆ ಅಂದರೆ ಐ ವಾಂಟ್ ಟು ಶೇರ್ ಇನ್ ದ್ಯಾಟ್. ಸಿಂಪಲ್ ಆಸ್ ದ್ಯಾಟ್. ಅನ್ನದಾನ ಮಾಡ್ತಿರ್ಬೇಕಾದ್ರೆ ತಗೊಳ್ಳಿಯಪ್ಪ ಎಲ್ಲರೂ ಕೂಡ ತಗೊಳ್ಳಿ ಅಂತ ಕೊಡ್ತೀನಿ. ಬಟ್ ದಿಸ್ ಇಸ್ ನಾಟ್ ದ್ಯಾಟ್ ಅಲ್ವಾ. ಮೈ ಬ್ರೆಡ್ ಆ್ಯಂಡ್ ಬಟರ್ ಇದು. ಸೊ ಈ ಒಂದು ಪ್ರಾಜೆಕ್ಟ್ ಬಂದಾಗ ಈ ಒಂದು ಐ ಆಸ್ಕ್ ನಂಗೆ ಇಷ್ಟಿಷ್ಟು ಪೇಮೆಂಟ್ ಬೇಕು ಅಂತ ನಂಗೆ ಕೇಳಿ ನನ್ನದು ಟೀಮ್ ಅವ್ರು ಹೇಳ್ತಾರೆ ಇಷ್ಟು ಪೇಮೆಂಟು ಅಂತ. ಅವ್ರು ಆಲ್ಮೋಸ್ಟ್ ಫಿಕ್ಸ್ ಆಗಿರ್ತಾರೆ ಆಯ್ತಾ. ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಯಾರೋ ಒಬ್ರು ಇನ್ನೊಬ್ರನ್ನ ಅಪ್ರೋಚ್ ಮಾಡ್ತಾರೆ. ಅವರು ನಿಮ್ಗಿಂತ ಕಮ್ಮಿ ಮಾಡ್ತಾರೆ. ಒಪ್ಕೊಂಡ್ಬಿಡ್ತಾರೆ. ಕಮ್ಮಿನೂ ಅಲ್ಲ, ಅರ್ಧಕ್ಕೆ ಒಪ್ಕೊಂಡ್ಬಿಡ್ತಾರೆ. ಅರ್ಧನೂ ಅಲ್ಲ, ಅರ್ಧಕ್ಕಿಂತ ಅರ್ಧಕ್ಕೆ ಒಪ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ 4 ಜನ ಕರ್ಸ್ಬೋದಿತ್ತು ನಾವು ಮೋಸ್ಟ್ಲಿ ಆಯ್ತಾ. ಅವ್ರಂತವ್ರನ್ನ ಅವ್ರು ಹೋಗ್ತಾರೆ. ನನಗೇನು ಅಪ್ಡೇಟೇ ಬರಲ್ಲ ಆ್ಯಂಡ್ ನಡೆಯುತ್ತೆ ಆ ಪ್ರೋಗ್ರಾಮ್ ಆಯ್ತಾ. ನನಗೇನು ಅನ್ಸುತ್ತೆ ಗೊತ್ತಾ, ದೇ ಕುಡಂಟ್ ಅಫೋರ್ಡ್ ಮೀ ಅಷ್ಟೇ. ಇಟ್ಸ್ ಓಕೆ ಆ್ಯಂಡ್ ಇಟ್ಸ್ ದೇರ್ ಲಾಸ್, ನಾಟ್ ಮೈನ್. ಆಗೋದೆಲ್ಲ ಒಳ್ಳೇದಕ್ಕೆ. ಏನಾಗುತ್ತೆ ಗೊತ್ತಾ, ಮಾಡ್ಕೊಂಡ್ರು. ಅವ್ರಿಗೆ ಯಾರಿಗೂ ತುಂಬ ಫಾಲೋವರ್ಸ್ ಇದ್ದಿದ್ದಕ್ಕೆ ಅವ್ರು ಆದರೂ ಒಪ್ಕೊಂಡಿದ್ದು ಎಷ್ಟು ಕಮ್ಮಿಗೆ ಅದು ಯೋಚನೆ ಮಾಡಿ. ಯಾಕೆ ಹೇಳಿ, ಅವ್ರಿಗೆ ಗೊತ್ತು ಅವ್ರ ಅರ್ಹತೆ ಏನು ಅಂತ ಆ್ಯಕ್ಚುಲಿ ಆಯ್ತಾ. ಅದಕ್ಕೆ ಅವ್ರು ಕಮ್ಮಿಗೂ ಒಪ್ಕೊಂಡಿರ್ತಾರೆ. ಬಿಕಾಸ್ ಅಲ್ಲಿ ಹಾಕಿರೋ ದುಡ್ಡು ವಾಪಸ್ ಬರಬೇಕಲ್ವಾ, ಫೇಕ್ ಓಡವ ವೇಟರ್ಸ್ ಅಂತ. ಆದ್ರೆ ಅಲ್ಲಿ ಕರೆದಾಗ ಅಲ್ಲಿ ಯಾರೂ ಜನ ಬಂದಿರಲ್ಲ. ಆ ಒಂದು ಗೆಸ್ಟ್ ಬಂದಾಗ ಅಲ್ಲಿ ಯಾರೂ ಜನ ಬಂದಿರಲ್ಲ. ಈ ಒಂದು ವ್ಯಕ್ತಿ ನನಗೆ ಇಷ್ಟು ಕೊಟ್ಟು ಕೂಡ ಕರ್ಸಿದ್ರೆ ಅಲ್ಲಿ ಜನ ಬಂದಾಗ ಅವ್ರು ಮಾತಾಡ್ಕೊಂಡಾಗ ಅವ್ರಿಗೆ ಹಾಕಿರೋಂಥ ದುಡ್ಡು ವಾಪಸ್ ಬಂದಿರೋದು. ಅದು ಯೋಚನೆ ಮಾಡಲ್ಲ. ಬ್ರ್ಯಾಂಡ್ ವ್ಯಾಲ್ಯೂ, ಕ್ವಾಲಿಟಿ. ನನ್ನ ಆಪ್ಷನ್ನು ಕ್ವಾಲಿಟಿ ಓವರ್ ಕ್ವಾಂಟಿಟಿ. ದಟ್ಸ್ ಮೈ ಫಾರ್ಮುಲಾ. ದಟ್ ಈಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್. ಕ್ವಾಲಿಟಿ ಮೂವಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನಾಟ್ ಥಿಂಕಿಂಗ್ ಅಬೌಟ್ ಎಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಅಂತ. ಇಲ್ಲೂ ಕೂಡ ಇವ್ರು ನನ್ನ ಅಫೋರ್ಡ್ ಮಾಡೋಕ್ಕಾಗಿಲ್ಲ, ಇಟ್ಸ್ ಓಕೆ, ಇಟ್ಸ್ ದೇರ್ ಲಾಸ್ ಅಂತ ಅನ್ಕೊಂಡೆ. ಬಟ್ ನನಗೆ ಬೇಜಾರಾಗಿದ್ದೇನು ಅಂದರೆ ನಮ್ಮ ಕಲಾವಿದರು ಯಾಕೆ ಅವ್ರ ವ್ಯಾಲ್ಯೂ ಅವ್ರು ಕಳ್ಕೊತಿದ್ದಾರೆ ಅಂತ. ಒಬ್ಬ ಇನ್ಫ್ಲೂಯೆನ್ಸರ್ ಅಥವಾ ಒಬ್ಬ ಆ್ಯಕ್ಟರ್, ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಸೇ ಆಗಿರ್ಬೋದು, ದ ಮೂಮೆಂಟ್ ನಾವು ನಮ್ಮ ಲೈಫಲ್ಲಿ ಅಚೀವ್ ಮಾಡಿದ ತಕ್ಷಣ ಅಂದರೆ ಏನೋ ಒಂದು ಮೂವಿ ಹಿಟ್ ಆಯಿತು, 2 ಮೂವಿ ಹಿಟ್ ಆಯಿತು ಅಂದ ತಕ್ಷಣ ನಮ್ಮ ಟೈಮ್ ಅದು ಟು ರೈಸ್ ಅವರ್ ಇನ್ಕಮ್. ಬಿಕಾಸ್ ಸ್ಟಾರ್ಟಿಂಗ್ ನಾವು ಏನೋ ತಗೊಂಡೇ ಮಾಡಿರ್ತೀವಿ ಆಯ್ತಾ. ಟೈಮ್ ಟು ಇನ್ಕ್ರೀಸ್. ಅದೇ ಒಂದು ಜಾಗದಲ್ಲಿ ಅದೇ ಒಂದು 4-5 ಜನ ಹೀರೋಯಿನ್ ಇರಬೇಕಿದ್ರೆ ಇವ್ರ ಮಧ್ಯೆ ಏನಾಗ್ಬಿಡುತ್ತೆ ಅಂದರೆ ಕಾಂಪಿಟೇಷನಲ್ಲಿ ಇವ್ರಿಗೆ ಹೋಗ್ಬಾರ್ದು ಅಂದ್ಬಿಡೋದಕ್ಕೆ ಅವ್ರ ಪ್ರೀವೆಂಟ್ ಅವ್ರು ಕಮ್ಮಿ ಮಾಡ್ಕೊತಿದ್ದಾರೆ. ಅಲ್ಟಿಮೇಟ್ಲಿ ಏನಾಗ್ತದೆ ಹೇಳಿ, ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಗ್ತಾ ಇದೆ. ಯಾರೋ ಒಬ್ರು ನಂಗೆ ಯಾವುದೋ ಒಂದು ಫ್ಯಾಷನ್ ಶೋಗೆ ಅಪ್ರೋಚ್ ಮಾಡ್ತಾರೆ, ಇಷ್ಟು ಪೇಮೆಂಟ್ ಅಂತ ಹೇಳ್ತಾರೆ. ನಾನು ಹೇಳಿದೆ, ಮುಂಬೈಯವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೆ ಅಲ್ವಾ ಹೀರೋಯಿನ್ಸು, ಅವರಿಗೂ ಇಷ್ಟೇ ಪೇ ಮಾಡ್ತೀರಾ? ನನಗೆ ಗೊತ್ತಿರೋ ಪ್ರಕಾರ ಬ್ಯಾಕ್ಗ್ರೌಂಡ್ ಏನು ಮಾಡೆಲ್ಸ್ ಬರ್ತಾರೋ ನೀವು ಅವರಿಗೂ ಇಷ್ಟು ಪೇ ಮಾಡ್ತೀರಾ? ಶೋ ಸ್ಟಾಪರಿಗೆ ಹೆಂಗರು ನೀವು ಇಷ್ಟು ಪೇ ಮಾಡ್ತೀರಾ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಮ್ಯಾಮ್ ಅವ್ರ ಬಜೆಟ್ ಎಷ್ಟಿದೆ ಅಂತ. ಬಜೆಟ್ ಎಷ್ಟಿದೆ ಅಂದರೆ ಯಾಕೆ ಮಾಡಕ್ಕೆ ಹೋಗ್ತೀರಾ ಫ್ಯಾಷನ್ ಶೋ ಅಂತ ಕೇಳಿದೆ ನಾನು. ಶೋ ಸ್ಟಾಪರ್ ಇವರೇ ಬೇಕು, ಒಳ್ಳೆ ಅಟೆನ್ಷನ್ ಬೇಕು, ಬಟ್ ದೇ ಕಾಂಟ್ ಅಫೋರ್ಡ್ ಟು ಪೇ ದ ಶೋ ಸ್ಟಾಪರ್ ಬಿಕಾಸ್ ಕನ್ನಡ ಹೀರೋಯಿನ್. ಅವ್ರಿಗೆ ಹೇಳ್ದೆ ನಾನು, ಅವರಿಗೆ ಸಂಗೀತ ಶೃಂಗೇರಿ ಬೇಕು ಅಂದರೆ ಅವ್ರು ಕಾಸ್ಟ್ ಮಾಡ್ಕೊಂಡ್ಲಿ. ಅವರಿಗೆ ಸಂಗೀತ ಶೃಂಗೇರಿ ಬೇಡ ಅಂದರೆ ನಾನು ಬಂದರೂ ಏನು ಯೂಸು? ಈ ಪೇಮೆಂಟಿಗೆ ನಾನು ಫಿಟ್ ಆಗ್ತೀನಿ ಅಂತ ದಯವಿಟ್ಟು ನನ್ನ ಕರೆಯೋಕ್ಕೆ ಹೋಗಬೇಡಿ.
ಬಿಕಾಸ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಕರಿಯರಲ್ಲಿ. ನಾನು ಏನು ಇಲ್ದಿದ್ದಾಗ ನಾನು ಮಾಡೆಲ್ ಆಗಿ ಕೂಡ ಕೆಲಸ ಮಾಡೀನಿ. ಬಟ್ ನಾವು ಐ ವರ್ಕ್ಡ್ ಅ ಲಾಟ್. ನನ್ನ ಹೆಸರು ಒಂದು ಪ್ರೀತಿ ನಂಗೆ ಬಂದಿದೆ, ನಂಗೆ ಸಿಕ್ಕಿದೆ ಅಂದ್ರೆ ಅದಕ್ಕೂ ಲೈಕ್ ದೇರ್ ಇಸ್ ಸಮಥಿಂಗ್ ಐ ಹ್ಯಾವ್ ಟು ಅರ್ನ್. ಅದಕ್ಕೋಸ್ಕರ ನಂಗೊಂದು ಫೇಸ್ ವ್ಯಾಲ್ಯೂ ಇದೆ. ಸೊ ಪ್ಲೀಸ್ ಸಂಗೀತ ಶೃಂಗೇರಿ ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ, ದೆನ್ ವಿ ವಿಲ್ ನೆಗೋಷಿಯೇಟ್. ಬಟ್ ಈ ಬಜೆಟ್ ಅಲ್ಲಿ ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಹೆಸರು ಆ ಲಿಸ್ಟ್ ಇಂದ ತೆಗೆದು ಹಾಕಿ ದಯವಿಟ್ಟು. ಬಟ್ ಈ ಸ್ಟ್ರಗಲ್ ಅಲ್ಲ, ಈ ಜರ್ನಿ ಎಲ್ಲೂ ನಿಮಗೆ ಈ ಕಾಸ್ಟಿಂಗ್ ಕೌಚ್ ತರದ್ದು ಎಕ್ಸ್ಪೀರಿಯನ್ಸ್ ಆಗಿದ್ದು? ನೆವರ್ ಕಾಸ್ಟಿಂಗ್ ಕೌಚ್ ನೆವರ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮೇ ಬಿ ಐ ಆಮ್ ಬ್ಲೆಸ್ಡ್ ಬಿಕಾಸ್ ಸತಿ ಅನ್ನೋ ಒಂದು ಪಾತ್ರ ಮಾಡಿರ್ತೀನಿ. ಅದಾದ್ಮೇಲೆ ಸತಿ ಆದ್ಮೇಲೆ ಲೈಕ್ ತುಂಬಾ ದೇವ್ರ ತರ ನೋಡಿರ್ತಾರೆ ನಾನು. ಅದಾದ್ಮೇಲೆ ಬಿಗ್ ಬಾಸ್ ಮಾಡಿರ್ತೀನಿ. ಬಿಗ್ ಬಾಸ್ ಮಾಡಿದ್ಮೇಲೆ ಹೂ ಕೆನ್ ಅಪ್ರೋಚ್ ಲೈಕ್ ಆ ತರ ಅದೆಲ್ಲ. ಕಾಳಿ ತರ ನೋಡಿರ್ತಾರೆ. ಓಕೆ, ಈಗ ಸಿನಿಮಾ ಅಂಡ್ ಐ ಆಮ್ ಹ್ಯಾಪಿ ದಟ್ ವೆರಿ ನೈಸ್. ಹಂಗೆ ನೋಡ್ತಾರೆ ಅಂತ, ಹಂಗೆ ನೋಡ್ಲಿ ಅಂತ ನನ್ನ ಇಚ್ಛೆ ಕೂಡ. ಪ್ರತಿ ಹೆಣ್ಮಕ್ಳನ್ನ ಹಂಗೆ ನೋಡ್ಲಿ ಅಂತ ನಾನು ಬಯಸ್ತೀನಿ. ಪ್ರತಿ ಹೆಣ್ಮಕ್ಳು ಕಲ್ತ್ಕೊಂಡು ಹಂಗೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಅವಾಗ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾವು ಜೀವಿಸ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು. ಅಲ್ಲ, ಇವಾಗ ಇಷ್ಟೆಲ್ಲ ಆಸೆ ಇಟ್ಕೊಂಡಿರಲ್ಲ, ಇಂಡಿಪೆಂಡೆಂಟ್, ನನ್ನ ಲೈಫ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಈಗ ಮನೇಲಿ ಶುರು ಮಾಡಿಲ್ವಾ ಮದ್ವೆ ಆಗು ಮಕ್ಕಳು ಮಾಡ್ಕೋ ಆ ಥರ ಎಲ್ಲ? ನನ್ನ ಪೇರೆಂಟ್ಸ್ ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಅಣ್ಣಂಗೆ ಅಷ್ಟು ಫ್ರೀಡಮ್ ಕೊಟ್ಟಿಲ್ಲ ಯಾವತ್ತು. ಹಂಗೆ ಒಂದ್ ಫ್ಯಾಮಿಲಿ ಮಗಂಗೆ ಯಾವಾಗ್ಲೂ ಫುಲ್ ಪ್ರೆಷರ್ ಇರುತ್ತೆ. ಬೆಂಡ್ ತೆಗಿತಾರೆ. ಯಾ, ಅದು ಏನಾದ್ರು ಮಾಡ್ಲೇಬೇಕು, ಅಚೀವ್ ಮಾಡ್ಲೇಬೇಕು, ಓದ್ಲೇಬೇಕು, ಬೇರೆ ಏನು ಕೊಕರಿಕುಲರ್ ಬೇಡ ಅಂತ. ನಂಗೆ ಹಂಗಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಲೈಕ್ ನಿನ್ಗೆ ಏನ್ ಬೇಕೋ ಮಾಡು, ನೀನ್ ಡ್ಯಾನ್ಸ್ ಮಾಡ್ತೀಯಾ ಡ್ಯಾನ್ಸ್ ಮಾಡು, ಖೋಖೋ ಆಡ್ತೀಯಾ ಖೋಖೋ ಆಡು, ಎಲ್ಲ ನಂಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ನನಗೆ ಏನ್ ಬೇಕೋ ನಾನು ಅದನ್ನ ಸಾಧಿಸಿದ್ದೀನಿ. ನನ್ನ ಪೇರೆಂಟ್ಸ್ ಇಂದು ನನ್ನ ಅಮ್ಮ ಹೇಳೋದು ಅಂದ್ರೆ ನೀನ್ ಇಂಡಿಪೆಂಡೆಂಟ್ ಆಗಿರು ಅಂತ. ಅಮ್ಮ ನಂಗೆ ಯಾವತ್ತೂ ಕೂಡ ನಿನ್ನ ಅಮ್ಮ ನಂಗೆ ಹೇಳಿದ್ದಾರೆ ಅಂದ್ರೆ ನಿಂಗೆ ಮದ್ವೆ ಆಗ್ಬೇಕು ಅನ್ಸ್ತಾ ನೀನ್ ಮದ್ವೆ ಆಗು. ಬಟ್ ನಾನು ಹೇಳ್ತೀನಿ ನೀನ್ ಎಂಜಾಯ್ ಮಾಡು ನಿನ್ ಲೈಫ್ನ, ನಿಂಗೆ ಹೆಂಗ್ ಬೇಕೋ ನೀನ್ ಹಂಗಿರು. ಯಾ ನನ್ನ ಮದರ್ ಟೋಲ್ಡ್ ಮೀ. ಅಂಡ್ ನನ್ನ ಅಪ್ಪನೂ ಅಷ್ಟೇ ನಂಗೆ ಯಾವತ್ತೂ ಪ್ರೆಷರ್ ಮಾಡಲ್ಲ. ಬಟ್ ಅವ್ರಿಗೊಂದು ಇಚ್ಛೆ ಇರುತ್ತೆ, ನನ್ನ ಮಗಳಿಗೆ ಮದ್ವೆ ಆದ್ರೆ ಹೆಂಗಿರುತ್ತೆ ಅಂತ. ಅದೆಲ್ಲಾ ಪೇರೆಂಟ್ಸಿಗೂ ಇರ್ಬೇಕಾಗಿರೋಂಥದ್ದು. ಇಲ್ಲ ಅಂದ್ರೆ ನಮ್ಮ ಕಲ್ಚರ್ ಎಲ್ಲೋಗ್ಬಿಡುತ್ತೆ ಅಲ್ವಾ. ಸೊ ಆಸ್ ಅ ಪೇರೆಂಟ್ ಅವ್ರಿಗೆ ಇಚ್ಛೆ ಇರುತ್ತೆ, ಬಟ್ ನಾನು ಪ್ರೆಷರೈಸ್ ಮಾಡಿಲ್ಲ. ಲೈಕ್ ಮೇ ಬಿ ನನ್ನ ಬಿಲೀಫ್ ಸಿಸ್ಟಮ್ಸ್ ಆಗಿದೆ ದಟ್ ಐ ಆಮ್ ನಾಟ್ ಅಟ್ರಾಕ್ಟಿಂಗ್ ಇಟ್. ನಂಗೆ ಇನ್ನೂ ಆ ಕ್ವಶನ್ಸ್ ಕೇಳಿಲ್ಲ. ಮುಂದೊಂದು ದಿನ ಯು ಆರ್ ಓಪನ್ ಟು ಇಟ್. ನನ್ನ ಇದೇ 5 ವರ್ಷ ಹಿಂದೆ ಕೇಳಿದ್ರೆ ಬಿಫೋರ್ ಆಲ್ ದಿಸ್ ಹೀಲಿಂಗ್ ಜರ್ನಿ ಅಂಡ್ ಆಲ್, ನಾನು ತುಂಬಾ ಸತಿ ಹೇಳಿದ್ದೀನಿ ಕೂಡ ನಾನು ಮದ್ವೆನೇ ಆಗಲ್ಲ ಅಂತ. ಬಟ್ ಅಟ್ ದಿಸ್ ಪಾಯಿಂಟ್ ನಂಗೆ ಅನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನಾನು ನನ್ನ ಕರಿಯರಲ್ಲಿ ತುಂಬ ಅಚೀವ್ ಮಾಡ್ತೇನೆ ಅಂತ. ಆ ಕರಿಯರಲ್ಲಿ ಅಚೀವ್ ಮಾಡಿದ ತಕ್ಷಣ ನಂಗೊಂದು ಪಾರ್ಟ್ನರ್ ಬೇಕು, ಯಾರ ಜೊತೆ ನಾನು ಎಂಜಾಯ್ ಮಾಡ್ಬೋದು ಅಂತ. ಬಿಕಾಸ್ ರೈಟ್ ನಾವು ಬಿಗ್ ಬಾಸ್ ನಂತರ ದುಡ್ಡಿತ್ತು ಎಲ್ಲ ಇತ್ತು, ಬಟ್ ಎಂಜಾಯ್ ಮಾಡೋಕೊಂದು ಪಾರ್ಟ್ನರ್ ಇರಲಿಲ್ಲ. ಸೊ ಐ ವಾಂಟ್ ದ್ಯಾಟ್. ಆ್ಯಂಡ್ ಆ ಪಾರ್ಟ್ನರ್ ನನ್ನ ಲೈಫ್ ಲಾಂಗ್ವರೆಗೂ ಕೊನೆ ಉಸಿರು ತನಕ ಇರಬೇಕು ಅಂತ ನನಗಿದೆ ಇಚ್ಛೆ. ಬಟ್ ಮದುವೆ ನನಗೊಂದು ದೊಡ್ಡ ಸ್ಕೇರ್ ರೈಟ್ ನಾವು. ಬಿಕಾಸ್ ನಂಗೆ ತುಂಬ ಡ್ರೀಮ್ಸ್ ಇದ್ದಾವೆ. ಆ ಡ್ರೀಮ್ಸ್ ಫಸ್ಟ್ ಅಚೀವ್ ಮಾಡ್ತೀನಿ. ಆ ಡ್ರೀಮ್ಸ್ ಅಚೀವ್ ಆದಮೇಲೆ ಅಂಥ ಒಂದು ಫೀಲಿಂಗ್ ನಂಗೆ ಅನಿಸ್ದಾಗ, ಓಕೆ ಹೀ ಈಸ್ ದ ಒನ್ ಅಂತ ಅನಿಸ್ದಾಗ ಮೇ ಬಿ ಐ ವಿಲ್ ಡೂ ದ್ಯಾಟ್. ಬಟ್ ಮದುವೆ ಅಂದರೆ ನಂಗೆ ಭಯ. ಯಾಕೆ? ಚಿಕ್ಕ ವಯಸ್ಸಿನ ನಂಗೆ ಒಂದು ಕನಸು ಬರೋದು, ಲೈಕ್ ಈ ಬಾಲಿಕಾ ವಧುನಲ್ಲಿ ಫೋರ್ಸಿಬ್ಲಿ ಮ್ಯಾರೇಜ್ ಮಾಡ್ತಾರಲ್ಲ, ಸೊ ನಂಗೆ ಆ ಥರ ಕನಸು ಬರುತ್ತೆ ತುಂಬ ಸಲ. ಸೊ ಮೇ ಬಿ ಸಮ್ ಆಫ್ ಮೈ ಪಾಸ್ಟ್ ಲೈಫ್ ಹಂಗೆ ಆಗಿರ್ಬೋದು. ನನ್ನ ಜೊತೆ ನನ್ನ ಫೋರ್ಸಿಬ್ಲಿ ಮದುವೆ ಮಾಡಿಸ್ತಿದ್ದಾರೆ, ನನ್ನ ಇಷ್ಟ ಇಲ್ಲ, ನನ್ನ ಕಟ್ಟಾಗ್ತಿದ್ದಾರೆ, ನನ್ನ ಫ್ರೀಡಮ್ ಎಲ್ಲ ತಗೊಳ್ತಾ ಇದ್ದಾರೆ ಅಂತ. ಆಫ್ಟರ್ ಹೀಲಿಂಗ್ ನಂಗೆ ಇದೆಲ್ಲ ಕಮ್ಮಿ ಆಗಿದೆ ಈ ಭಯಗಳು. ಬಟ್ ಇನ್ನೂ ಅದು ಹಿಂಗ್ ಐ ಜಸ್ಟ್ ಫೀಲ್ ಲೈಕ್ ಓ ಮೈ ಗಾಡ್ ಅಂತ. ಅಲ್ಲ, ಎಲ್ಲೊಂದ್ ಕಡೆ ಅದು ಬರಲಿ ಅಂತ ಕಾದ್ರೆ ವಯಸ್ಸಾಗೋದ್ರೆ ಯಾರಿಗಾಗಲ್ಲ. ದಟ್ಸ್ ಅ ಪಾರ್ಟ್ ಆಫ್ ಲೈಫ್. ರೇಖಾ ಅವರಿಗೆ ವಯಸ್ಸಾಯ್ತಲ್ವಾ, ಶಿ ಸ್ಟಿಲ್ ವರ್ಕಿಂಗ್, ಶಿ ಸ್ಟಿಲ್ ಎಂಜಾಯಿಂಗ್ ಲೈಫ್. ಟಬು. ಯಾ, ಹಂಗಿದೇನೂ ಇಲ್ಲ. ಒಬ್ಬರೇ ಜೀವಂತವಾಗಿರೋಕ್ಕಾಗಲ್ಲ ಅನ್ನೋದು. ಐ ಮೀನ್ ಲೈಕ್ ಎಷ್ಟು ಜನ ಹುಡುಗಿರು ಬ್ರಹ್ಮಚಾರಿಣಿ ಆಗಿದ್ದಾರೆ, ಎಷ್ಟು ಜನ ಹುಡುಗಿರಾಗಿದ್ದಾರೆ. ಇಟ್ಸ್ ಆಲ್ ಅಬೌಟ್ ಪಾತ್. ಮದುವೆ ಆಗೋದೇ ಎಲ್ಲ ಅಲ್ಲ. ಮದುವೆ ಆಗೋದು ಖಂಡಿತವಾಗ್ಲೂ ಮುಖ್ಯ, ಬಟ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅವ್ರ ಪಾರ್ಟ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವ್ರ ಲೈಫಲ್ಲಿ ಕೆಲವ್ರು ಮದುವೆ ಆಗಿದ ತಕ್ಷಣ ಅವ್ರ ಗಂಡ ತೀರೋಗ್ತಾರೆ. ವಾಟ್ ಅಬೌಟ್ ದಟ್ ಲೇಡಿ? ಹೆಂಡತಿ ತೀರೋಗ್ತಾರೆ. ವಾಟ್ ಅಬೌಟ್ ದಟ್ ಹಸ್ಬೆಂಡ್? ದೇ ವಿಲ್ ನೆವರ್, ಮತ್ತೆ ಯಾವತ್ತೂ ಮದುವೆ ಆಗಲ್ಲ. ಅವ್ರ ಲೈಫೇ ಹಂಗೆ ಬರ್ದಿರತ್ತೆ. ಸೊ ಯಾವತ್ತೂ ಮದುವೆ ಆದರೆ ಮಾತ್ರ ಲೈಕ್ ನಾವು ಸುಖವಾಗಿರೋದು, ಅಂದರೆ ಲೈಫ್ ಪಾರ್ಟ್ನರ್ ಬೇಕೇ ಬೇಕು ಅಂತ ಅಂದ್ಕೊಂಡವರಿಗೆ ಐ ವುಡ್ ಜಸ್ಟ್ ಸೇ ದಟ್ ಇಂಥ ಸಂದರ್ಭಗಳು ಬಂದಾಗಲೂ ಏನು ಮಾಡೋಕ್ಕಾಗುತ್ತೆ, ಯು ಹ್ಯಾವ್ ಟು ಫೇಸ್. ಕೆಲವ್ರು ಮದುವೆನೇ ಆಗಲ್ಲ, ಅವ್ರ ಪಾರ್ಟ್ನರ್ನೇ ನೆನೆಸ್ಕೊಂಡು. ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಲೈಫಲ್ಲಿ ಏನು ಬರ್ತಿದೆಯೋ ಅದು ಆಗೇ ಆಗುತ್ತೆ. ಮದುವೆ ಆಗ್ಬೇಕಂತಿದ್ರೆ ಮದುವೆ ಆಗುತ್ತೆ, ಮದುವೆ ಬ್ರೇಕ್ ಆಗಬೇಕಂದ್ರೆ ಮದುವೆ ಬ್ರೇಕ್ ಆಗುತ್ತೆ, ಮತ್ತೆ ಮದುವೆ ಆಗಬೇಕಾ ಮದುವೆ ಆಗುತ್ತೆ. ಬಟ್ ಯು ಕಾಂಟ್, ನೀವು ಯಾವುದು ಫಿಕ್ಸ್ ಆಗೋಕ್ಕಾಗಲ್ಲ ನನ್ನ ಲೈಫ್ನ ನಾನು ಹಿಂಗೆ ಇಟ್ಕೊಳ್ತೀನಿ ಅಂತ. ಬಿಕಾಸ್ ಲೈಫ್ ಇಸ್ ಮಿರಾಕಲ್. ಏನ್ ಬೇಕು ಎಲ್ಲ ತೋರ್ಸತ್ತೆ. ಎಲ್ಲ ನೀವು ಯಾವಾಗ ಹೇಳ್ತೀರಾ ನಾನು ಮದುವೆ ಆಗಲ್ಲ, ಅವಾಗಲೇ ಮದುವೆ ಮಾಡ್ಸತ್ತದು. ಸೊ ನಾನು ಚಾಲೆಂಜೇ ಮಾಡಕ್ ಹೋಗಲ್ಲ. ಅದಕ್ಕೆ ನಾನು ಓಪನ್ ಆಗ್ಬಿಟ್ಟಿದ್ದೀನಿ. ಇದ್ರ ಮುಂಚೆ ಹೇಳ್ತಿದ್ದೆ ನಾನು ಆಗಲ್ಲ ಅಂತ. ನಾ ಆಗಲ್ಲ ಅಂದಿದ್ದು ಎಲ್ಲ ಆಗಿದೆ ಗುರು. ಬಿಗ್ ಬಾಸ್ ಹೋಗಲ್ಲ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದು ಆಯ್ತು. ಅದಕ್ಕೆ ನಾನು ಮದುವೆ ಆಗ್ತೀನಿ ಮೇ ಬಿ ಅಂತ ಸುಮ್ಮನಾಗಿದ್ದೀನಿ. ಇದೇ ಜರ್ನಿಲಿ
ಕೆರಿಯರ್ ಕೆಲಸ ಅಂತ ಶುರು ಮಾಡಿದಾಗಿಂದ ಹಾ. ಇಲ್ಲಿ ತನಕ ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹಣಕಾಸನ್ನ ಹೇಗೆ ದುಡ್ಡನ್ನ ಹೇಗೆ ಸೇವ್ ಮಾಡೋದು ನಿಮ್ ಜರ್ನಿಲಿ ಏನ್ ಪಾಲಿಸಿದ್ರಿ? ಐ ವಾಸ್ ವೆರಿ ಡಮ್. ನಾನು ತುಂಬಾ ಡಮ್ ಆಗಿದೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ. ನಂಗೊಂದು ಹುಚ್ಚು ಆಯ್ತಾ, ಅಂದ್ರೆ ನನ್ನ ಅಕೌಂಟಿಗೆ 1,00,000 ಬರಬೇಕು, 1,00,000 ನನ್ನ ಅಕೌಂಟಲ್ಲಿ ನೋಡ್ಬೇಕು ಅನ್ನೋದು ಅಷ್ಟೇ ಇತ್ತು ಅವಾಗ. ಲೈಕ್ ಕಾಲೇಜ್ ಡೇಸ್ ಅಂಡ್ ಆಲ್. 10,00,000 ಬೇಡಿ, 1,000 ನೋಡಿದ್ರೆ ದೊಡ್ಡ ಖುಷಿ ಆಗ್ತಿತ್ತು ಅವಾಗ. 10,000 ಬಂದ್ರು ಹಬ್ಬ ಹಬ್ಬ ಅಂತ. ನನ್ಗೆ ಹರಹರ್ ಮಾದೇವ್ ಮಾಡ್ಬೇಕಿದ್ರೆ 1,00,000 ಬರುತ್ತೆ ಅಂತ. ನನ್ನ ಮಕ್ಕಳು 90,000 ಮಾತ್ರ ಕ್ರೆಡಿಟ್ ಮಾಡಿದ್ರು ಆಯ್ತಾ. ನಾನು ಯಾವಾಗ ನೋಡ್ತೀನಿ 1,00,000 ನನ್ನ ಅಕೌಂಟಲ್ಲಿ ಅಂತ ಆ ಥರ ಆಗಿತ್ತು. ಬಟ್ ಲೈಫ್ ಹೇಗೆ ನೋಡಿ, ಅಂದ್ರೆ 1,00,000 ಇರೋದು 2,00,000 ಆಯ್ತು, 5,00,000 ಆಯ್ತು, 10,00,000 ಆಯ್ತು. ಬಟ್ ನಂಗೆ ಯಾವತ್ತೂ ಪ್ಲಾನಿಂಗ್ ಇರಲಿಲ್ಲ. ನನ್ನ ಫ್ಯಾಮಿಲಿ ಯಾವತ್ತೂ ನನ್ನಿಂದ ಯಾವುದು ಏನೂ ಕೇಳಿಲ್ಲ. ನಮ್ಮ ಅಣ್ಣನ ಭುಜದ ಮೇಲೆ ಹಾಕಿದ್ರು ಎಲ್ಲ ಆಯ್ತಾ. ಅಂದ್ರೆ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ನಾನು ಅಷ್ಟು ದುಡಿತಿದ್ದೆ, ₹1 ಕೇಳಿಲ್ಲ ನನ್ನ ಹತ್ರ ಯಾರು. ಪೇರೆಂಟ್ಸ್ ಮುಂಬೈಲಿ ಇರ್ತಿದ್ದೆ, ನಂಗೆ ಯಾವತ್ತೂ ಕೇಳಿಲ್ಲ. ದೇ ಡಿಂಟ್ ಯಾವತ್ತೂ ಕೇಳಿಲ್ಲ ದುಡ್ಡು ನನ್ನ ಹತ್ರ. ಅಷ್ಟು ಫ್ರೀಡಮ್. ನಂಗೆ ಒಂದು ರೆಸ್ಪಾನ್ಸಿಬಿಲಿಟಿ ಹಾಕಿದ್ರೆ ಮೇ ಬಿ ನಾನು ಒಂದು ಮನೆ ತೊಗೊಳ್ತಿದ್ನೋ, ನನ್ನ ಕಾರ್ ತಗೊಳ್ತಿದ್ನೋ ಅಂಥದ್ದು ಏನು ನಂಗೆ ಇದಾಕಿಲ್ಲ. ಚಿಕ್ಕ ವಯಸ್ಸು ದುಡ್ದಾಗ ಏನಾಗುತ್ತೆ ಗೊತ್ತಾ, ಏನು ಗೊತ್ತಾಗಲ್ಲ. ಎಂಜಾಯ್ ಎಂಜಾಯ್ ಎಂಜಾಯ್, ಖರ್ಚು ಮಾಡಿ ಖರ್ಚು ಮಾಡು ಖರ್ಚು ಮಾಡು ಖರ್ಚು ಮಾಡು, ಅದು ತೊಗೊಳೋದು ಇದು ತೊಗೊಳೋದು ಅದು ತೊಗೊಳೋದು ಇದು ತೊಗೊಳೋದು ಅಷ್ಟೇ ಆಗೋಯ್ತು ನನ್ನ ಜೀವನ. ಅವಾಗ ಏನೂ ಸೇವ್ ಮಾಡಿಲ್ಲ. ಸೇವಿಂಗ್ ಮಾಡಿದ್ರೆ ನಾನು ಬಿಗ್ ಬಾಸ್ ಆದಮೇಲೆ, ನಂದು ಬಿಗ್ ಬಾಸ್ ನಂತರ ನಂಗೆ ಒಂದು ಒಳ್ಳೆ ಅಮೌಂಟ್ ಸಿಕ್ಕಿದಾಗ ನಾನು ಅದನ್ನ ಇನ್ವೆಸ್ಟ್ ಮಾಡಿದೆ. ಎಲ್ಲಿ? ಮ್ಯೂಚುವಲ್ ಫಂಡ್ಸ್, ಗೋಲ್ಡ್, ಇದೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಅದು ಮಲ್ಟಿಪ್ಲೈ ಆಗ್ತಾ ಇದೆ. ಸುಮಾರು ಸಲ ನಾನು ಸ್ಟಾಕಲ್ಲಿ ಆಗಿಬಿಟ್ಟು ತುಂಬ ಸಲ ಲಾಸ್ ಮಾಡಿಸ್ಕೊಂಡೆ. ಅದೆಲ್ಲ ಎಕ್ಸ್ಪೆರಿಮೆಂಟ್, ಏನೂ ಕಲಿದೆ ಮಾಡಿದೆ, ಸುಮ್ಮನೆ ನೋಡ್ಕೊಂಡ್ರೆ ಎಣ್ಣೆ ಆಗ್ತಾ ಇದ್ದೆ. ಲಾಸ್ ಆಯಿತು ತುಂಬ. ಅಲ್ಲಿ ನಾನು ಕಲ್ತ್ಕೊಂಡೆ ನನಗೆ ಮತ್ತು ಈ ಸ್ಟಾಕ್ ಬಿಸ್ನೆಸ್ಸಿಗೆ ಬರಲ್ಲ, ಇದಕ್ಕೆ ಕೈ ಹಾಕದೇ ಇದ್ರೆ ಒಳ್ಳೆಯದು ಅಂತ ನಾನು ಕಲ್ತ್ಕೊಂಡೆ. ಅಲ್ಲಿಂದೆಲ್ಲ ತೆಗೆದು ಆಮೇಲೆ ನಾನು ಮ್ಯೂಚುವಲ್ ಫಂಡ್ಸಿಗೆ ಹಾಕಿದೆ. ಮ್ಯೂಚುವಲ್ ಫಂಡ್ಸು ಹೋಯಿತು, ಸ್ಲೋ ಗ್ರೋತು. ಸ್ವಲ್ಪ ಎಫ್ ಡಿಗೂ ಹಾಕಿದ್ದೆ. ನನಗೆ ಅನ್ಸೋ ಪ್ರಕಾರ ಎಫ್ ಡಿಲಿ ಕಮ್ಮಿ ಇಂಟ್ರೆಸ್ಟ್ ಬರುತ್ತೆ ಅಂತ ಅನಿಸ್ತು. ಬಟ್ ಗೋಲ್ಡಿಗೆ ಹಾಕಿದ್ರೆ ಒಳ್ಳೆ ಗ್ರೋತ್ ಇರುತ್ತೆ. ಸೊ ಇಟ್ಸ್ ಹೈ ಟೈಮ್ ಗೋಲ್ಡ್ ಆರ್ ಸಿಲ್ವರ್. ತುಂಬ ಒಳ್ಳೆ ಗ್ರೋತ್ ಇರುತ್ತೆ ಗೋಲ್ಡ್. ಡಿಜಿಟಲ್ ಸಿಲ್ವರಿಗೆ ಆಗೋದೆಲ್ಲ ಏನು 100% ಇನ್ಕ್ರೀಸ್ ಆಗಿದೆ. ಅದು ಇಟ್ಸ್ ಅ ವೆರಿ ಹ್ಯೂಜ್ ಗ್ರೋತ್. ಸೊ ಯು ಡೋಂಟ್ ನೋ, ಫಾಲೋ ದ ಟ್ರೆಂಡ್, ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಿ. ನಾನು ಹೇಳೋದು ಒಂದೇ, ಲೈಕ್ ನಿಮಗೆ ಅನ್ಸ್ಬೋದು ಲೈಕ್ ಈ ಟೈಮಲ್ಲಿ ಈ ಒಂದು ಪಾರ್ಟಿ ಇಂಪಾರ್ಟೆಂಟು ಅದು ಇದು ಅಂತ. ಬಟ್ ನೀವು ಎಷ್ಟು ಸೇವ್ ಮಾಡ್ತೀರಾ, ಲೈಕ್ ಡಿಜಿಟಲ್ ಆರ್ ಎನಿಥಿಂಗ್, ನಿಮಗೆ ಅಷ್ಟು ನಾಳೆ ಒಂದು ದಿವಸ ಅನ್ಸುತ್ತೆ ನಾನು ಎಂಥ ಒಳ್ಳೆ ಕೆಲಸ ಮಾಡಿದ್ದೀನಿ. ದಿನಕ್ಕೊಂದು ₹50,000 ದಿನಕ್ಕೊಂದು ₹50 ಹಾಕ್ತಾ ಇರಿ. ಆ್ಯಪ್ ಇದೆ, ಲೈಕ್ ಅದರಲ್ಲೂ ಆಗ್ಬೋದು ನೀವು ದಿನ ಕೂಡ. ನಾನು ಯಾರು ನಂಗೆ ಪೇ ಮಾಡಿಲ್ಲ ಇದು ಹೇಳೋದಕ್ಕೆ. ಐ ಆಮ್ ನಾಟ್ ಸ್ಪಾನ್ಸರಿಂಗ್ ಎನಿ ಆ್ಯಪ್. ಬಟ್ ನಾನೇನು ಮಾಡ್ತೀನಿ, ಆ ₹50 ಕಟ್ ಹಾಕಿ ಟು ಲೈಕ್ ನಾವು ಸುಮ್ಮನೆ ಹೋಗ್ತಿರ್ಬೇಕಿದ್ರೆ ಎಷ್ಟೆಲ್ಲ ಒಂದು ಚಾಕ್ಲೇಟ್ ತೊಗೊಂಡ್ಬಿಡ್ತೀವಿ, ಅದು ತೊಗೊಳ್ತೀವಿ ಇದು ತೊಗೊಳ್ತೀವಿ. ದಿನ ಒಂದು ₹200 ₹300 ಸುಮ್ಮನೆ ವೇಸ್ಟ್ ಮಾಡಲ್ವಾ? ಅದೇ ನಾವು ನಮಗೋಸ್ಕರ ದಿನ ಆಟೋಮೆಟಿಕ್ಲಿ ಕಟ್ ಆಗ್ತಿರೋದು ₹50 ಇಟ್ಟರು ಕೂಡ ಅದು 1 ವರ್ಷ ಆದಮೇಲೆ ಎಷ್ಟಾಗಿರುತ್ತೆ? ಆಮೇಲೆ ಸ್ಮಾಲ್ ಅಮೌಂಟ್, ಒಂದು ಡ್ರಾಪ್ ತರೋದು. ಬಟ್ ಆಮೇಲೆ ಇನ್ಶೂರೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಒನ್, ಎಲ್ಲರೂ ಕೂಡ ತಂದೆ ತಾಯಿಗೆ ತನಗೆ ಇನ್ಶೂರೆನ್ಸ್ ಮಾಡ್ಕೊಳ್ಲೇಬೇಕು. ಬಿಕಾಸ್ ಮೆಡಿಕಲ್ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ಐ ಮೀನ್ ನಾನು ಹೇಳಿಲ್ಲ ಅಲ್ವಾ ನಿಮಗೆ, ಅಂದರೆ ನನ್ನ ಸಾಂಗ್ ರಿಲೀಸ್ ಆಯ್ತಲ್ವಾ, ನಂದು ತಾರಕ್ ಮಾಸ್ಟರು ಸಾಂಗಿಂದು ಇದು ಕೊರಿಯೋಗ್ರಾಫರ್ ಆ್ಯಂಡ್ ಅವರೇ ಪ್ರೊಡ್ಯೂಸ್ ಮಾಡಿರೋಂಥದ್ದು. ಅವ್ರು ನನ್ನ ಅಪ್ರೋಚ್ ಆದಾಗ ಹೇಳಿದೊಂದೆ, ಸಂಗೀತ ನಾನೊಂದು ಸಾಂಗ್ ಮಾಡ್ತಿದ್ದೀನಿ, ನಂದು ಬೇಬಿ ಕಿಯೋಗೋಸ್ಕರ ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಇದೆ, ನನ್ನ ಡ್ರೀಮ್ ಇದು, ನಾನು ಯಾವಾಗಲೂ ಇದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ. ತಾರಕ್ ಮಾಸ್ಟರ್ ಯಾರಿಗೆ ಗೊತ್ತಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು, ಈಸ್ ದ ಬೆಸ್ಟ್. ಆಯಿತು ಸರ್ ಅಂದೆ ನಾನು. ಒಳ್ಳೆ ಕಮರ್ಷಿಯಲ್ ಇರುತ್ತೆ ಅಂತೆಲ್ಲ ಅನ್ಕೊಂಡೆ, ಆಲ್ಬಮ್ ಸಾಂಗರು ಅಂತ. ಐ ವಾಸ್ ಲೈಕ್ ಗ್ರೇಟ್. ಸೊ ಈಸ್ ಲೈಕ್ ನೀವು ಹೇಳಿ ಏನು ಕಮರ್ಷಿಯಲ್ ಅಂತ ಎಲ್ಲ. ನಾನು ಹೇಳ್ತೀನಿ, ನೀವು ಹೇಳಿ, ಪರವಾಗಿಲ್ಲ, ನಂಗೆ ಕಾನ್ಸೆಪ್ಟ್ ಎಲ್ಲ ಹೇಳಿ. ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನಂಗೆ, ಅದೆಲ್ಲ ಆಯಿತು. ಆಮೇಲೆ ನಂಗೆ ಅಮೌಂಟ್ ಏನೋ ಹೇಳ್ಬೇಕಂದ್ರೆ ನಾನು ಮತ್ತೆ ಕೇಳ್ತಿದ್ರೆ ನಾನು ಅವ್ರಿಗೆ ಹೇಳ್ದೆ, ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಂಬೇಡಿ, ಈ ಒಂದು ಸಾಂಗ್ ಮಾಡಿ, ಲೆಟ್ಸ್ ಡೂ ದಿಸ್ ಅಂತ ಹೇಳಿದೆ. ಅವ್ರಿಗೊಂದು ಬಜೆಟ್ ಇತ್ತು, ಒಂದಿಷ್ಟು ಲಕ್ಷದಲ್ಲಿ ಮಾಡಬೇಕು ಅಂತ. ಅವಾಗಲೇ ಅವ್ರ ಅಮ್ಮ ICU ಅಲ್ಲಿ ಅಡ್ಮಿಟ್ ಆಗ್ತಾರೆ, ಲೈಕ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್. ಇನ್ಶೂರೆನ್ಸ್ ಇಲ್ಲದೆ ಏನಾಗುತ್ತೆ ಗೊತ್ತಾ, ಇರೋ ಬರೋ ಸೇವಿಂಗ್ಸ್ ವಾಟ್ ಎವರ್ ಏನು ಉಳಿಸ್ಕೊಂಡಿರ್ತೀರ, ಏನೋ ಒಂದು ಡ್ರೀಮ್ ಕಟ್ಕೊಂಡಿರ್ತೀರ, ಅದನ್ನು ಅಲ್ಲಿಗೆ ಹಾಕಬೇಕಾಗತ್ತೆ. ಯಾವುದೋ ಒಂದಕ್ಕೆ ಆಗ್ಬೇಕಂತ ಅಂದ್ಕೊಂಡಿರ್ತೀರ, ಆ ಒಂದು ಸಮಯದಲ್ಲಿ ಹಿಂಗಾಗುತ್ತೆ. ನಾನೇನು ಮಾಡ್ಬೋದು ಹೇಳಿ ಅವಾಗ? ಅಂದರೆ ನಾನೇನು ಆರ್ಟಿಸ್ಟ್, ನನಗೂ ಸರ್ವೈವಲ್ ಇದೆ. ಬಟ್ ಈ ಒಂದು ಪ್ರಾಜೆಕ್ಟ್ಸಲ್ಲಿ ಐ ಫೆಲ್ಟ್ ದಟ್ ಲೈಕ್ ಇದನ್ನು ಮಾಡೋಣ ಇವರಿಗೋಸ್ಕರ ಅಂತ ಅಂದ್ಕೊಂಡೆ ನಾನು. ಆ್ಯಂಡ್ ಹಿ ಡಿಡ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ರು. 18ನೇ ತಾರೀಕು ಶೂಟ್ ಆಗಿರೋದು, 28ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ. ತಾಯಿ ನರಳ್ತಾ ಇದ್ದಾರೆ ICUಲಿ, ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ದಾರೆ. ಇವರು ಈ ಕಡೆ ಶೂಟ್ ಮಾಡ್ತಾ ಇದ್ದಾರೆ.
ಒಬ್ಬ ಆರ್ಟಿಸ್ಟಿನ ಜೀವನ ಅಂದ್ರೆ ಏನು ಅಂದ್ರೆ ಇದು. ನಮ್ಮ ಎದುರುಗಡೆ ಕ್ಯಾಮ್ರಾ ಇದೆ ಅಂದ್ರೆ ನಮ್ಮ ಲೈಫಲ್ಲಿ ಏನೇ ನಡೀತಿದ್ರು ಅದನ್ನ ಎಲ್ಲ ಮರ್ತ್ಬಿಟ್ಟು ಜಸ್ಟ್ ನಮಗೆ ಆಡಿಯನ್ಸಿಗೆ ಏನು ಕೊಡ್ಬೇಕಿರುತ್ತೋ ನಾವು ಅದನ್ನ ಕೊಡ್ತೀವಿ, ಎಲ್ಲ ಮರ್ತು. ಅದು ನಮ್ಮ ಜೀವನ. ಅದಕ್ಕೆ ನಾವು ಕೇಳೋದು ಅಂದ್ರೆ ನಮಗೆ ಸ್ವಲ್ಪ ಶಾಂತಿ ಕೊಡಿ, ನಿಮ್ಗೆ ಆಕ್ಟ್ ಮಾಡ್ತೀವಿ, ನಮಗೆ ಒಂದು ಪ್ರೈವೇಟ್ ಸ್ಪೇಸ್ ಕೊಡಿ. ಕ್ಯಾರವನ್ ಅನ್ನೋದು ನಮಗೆ ನೆಸೆಸಿಟಿ ಅಲ್ಲ, ಲೈಕ್ ಲಕ್ಸುರಿ ಅಲ್ಲ, ಇಟ್ಸ್ ನೆಸೆಸಿಟಿ. ಆ ಪ್ರೊಟೆಕ್ಷನ್ ಬೇಕು ನಮಗೆ, ಬಿಕಾಸ್ ನಮ್ಮ ಜೀವನದಲ್ಲಿ ಆಲ್ರೆಡಿ ತುಂಬಾ ನಡೀತಿದೆ. ಬಟ್ ನಿಮಗೆ ಆ ಕ್ಯಾರೆಕ್ಟರ್ ನಾವು ಇರಬೇಕು. ನಾವೆಲ್ಲ ಮರ್ತು ಕ್ಯಾರೆಕ್ಟರ್ ಇರ್ತಾ ಇದೀವಿ. ಅದಕ್ಕೆ ಆರ್ಟಿಸ್ಟಿಗೆ ಅಷ್ಟು ಪೇಮೆಂಟ್ ಕೂಡ ಕೊಡ್ತಾರೆ, ಬಿಕಾಸ್ ಎಲ್ಲ ಮರ್ತು ಇದೆಲ್ಲ ಮಾಡಕ್ ಆಗಲ್ಲ. ಇಟ್ಸ್ ಅ ಬಿಗ್ ಚಾಲೆಂಜ್. ಎಸ್, ಮುಂಬೈಲಂತೂ ಎಂತ ಪ್ರೊಟೆಕ್ಷನ್ ಇರುತ್ತೆ ಅಂದ್ರೆ ಆರ್ಟಿಸ್ಟಿಗೆ ದೇವ್ರ ತರ ನೋಡ್ಕೊಂತಾರೆ. ಅವ್ರು ಖುಷಿಯಾಗಿರ್ಬೇಕು. ಅವ್ರು ನಮಗೆ ಏನ್ ಹೇಳ್ತಿದ್ರು ಗೊತ್ತಾ, ಅಲ್ಲಿ ಸೆಟ್ಟಲ್ಲೆಲ್ಲ ನಾನು ಮುಂಬೈಲಿ ಕೆಲಸ ಮಾಡ್ತಿಗೆ, ಮ್ಯಾಮ್ ಆರ್ಟಿಸ್ಟ್ ಭಗವಾನ್ ಹೋತೆ. ಬಿಕಾಸ್ ಆ ಒಂದು ಆರ್ಟಿಸ್ಟ್ ಅವ್ರು ಬಂದಿಲ್ಲ ಅಂದ್ರೆ ಆ 100 ಜನಕ್ಕೂ ಪೇಮೆಂಟ್ ಸಿಗಲ್ಲ ಅವತ್ತಿನ ದಿವಸ, ಕೆಲ್ಸನೇ ಆಗಲ್ಲ ಅಲ್ಲ. ಆ ಒಂದು ಆರ್ಟಿಸ್ಟ್ ಡಿಸೈಡ್ ಮಾಡಿದ್ರು ನನಗೆ ಶೋ ಮಾಡಕ್ ಇಷ್ಟ ಇಲ್ಲ, ಶೋ ಮುಗಿತು ಗುರು. ಅಲ್ಲ, ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗತ್ತೆ. ಅದಕ್ಕೆ ಅವರು ಮ್ಯಾಮ್ ಆರ್ಟಿಸ್ಟ್ ಭಗವಾನ್ ಹೋತೆ ಅಂತ ಹೇಳೋರು. ನನ್ನ ಫಸ್ಟ್ ಕರಿಯರಲ್ಲಿ ಕಲ್ತಿದೆ ಇದು. ನಂಗೆ ಯಾಕೆ ಅವ್ರ ಜೊತೆ ವರ್ಕ್ ಮಾಡಕ್ ಇಷ್ಟ ಅಂದ್ರೆ ಅವರು ನಮ್ಮನ್ನ ನೋಡ್ತಿರೋಂಥ ರೀತಿ, ನಮ್ಮನ್ನ ನೋಡ್ಕೊಂತಿರೋಂಥ ರೀತಿ ತುಂಬಾ ಇಷ್ಟ. ಪಾಡ್ಕಾಸ್ಟ್ ಶುರು ಆಗಿದ್ದು ನೆನಪು ಇಲ್ಲ, ಎಂಡ್ ಆಗಿದ್ದು ನೆನಪಿಲ್ಲ. ಸಖತ್ತಾಗಿತ್ತು. ಅಂಡ್ ಈ ಜನ ತುಂಬಾ ಚೆನ್ನಾಗಿತ್ತು. ಈ ಕಂಪ್ಲೀಟ್ ಈ ಫ್ಲೋನೆ ತುಂಬಾ ಚೆನ್ನಾಗಿ ಅನಿಸ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಅಂಡ್ ಇಟ್ ವಾಸ್ ವಂಡರ್ಫುಲ್ ನೋಯಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಯ್ತು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಪಾಡ್ಕಾಸ್ಟ್ ಆಫ್ಟರ್ ಅ ಲಾಂಗ್ ಟೈಮ್. ಒಂದು ಐ ಹ್ಯಾವ್ ಡನ್ ವಿತ್ ಒನ್ ಪರ್ಸನ್. ಅದನ್ನ ಬಿಟ್ಟರೆ ನಾನು ಮಾಡಲಿಲ್ಲ ಯಾರ ಜೊತೆನೂ ಅಷ್ಟೇ. ನನಗೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೂ ತುಂಬಾ ಆ್ಯಕ್ಚುಲಿ ಲೈಕ್ ಎಕ್ಸ್ಪ್ಲೋರ್ ಮಾಡೋಕ್ಕಾಯಿತು. ದಟ್ ನೀವು ಕೇಳಿದಾಗ ಮಾತ್ರ ನಂಗೆ ಗೊತ್ತಾಗಿರೋದು ನನಗೆ ಇದ್ರ ಬಗ್ಗೆ ಉತ್ತರ ಗೊತ್ತು, ಇದನ್ನ ಹೆಂಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಗೊತ್ತು ಅಂತ. ಬಿಕಾಸ್ ಸಮ್ಟೈಮ್ಸ್ ಅದಿರುತ್ತೆ, ಕೇಳಲ್ಲ ಯಾರು, ಸೊ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ನೀವು ಕೇಳಿದಾಗ ನನಗೂ ಅನಿಸ್ತು ದಟ್ ಇದಕ್ಕೆ ಉತ್ತರ ಇದೆ ನನ್ನ ಹತ್ರ. ಆ್ಯಂಡ್ ಇಫ್ ಇಟ್ ಕನೆಕ್ಟ್ಸ್ ವಿತ್ ಯು, ಮೇ ಬಿ ನೀವು ಅದಕ್ಕೆ ಪ್ರಶ್ನೆ ಕೇಳ್ತಿದ್ದೆ, ಕನೆಕ್ಟ್ ಆಗದೆ ಇದ್ರೆ ನೀವು ಅದನ್ನು ಕೂಡ ನೀವು ಹೇಳ್ಬೋದಿತ್ತು ದಟ್ ಇದು ನಂಗೆ ಕನೆಕ್ಟ್ ಆಗಿಲ್ಲ ಅಂತ. ಸೊ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ನಂಗೆ ತುಂಬಾ ಖುಷಿ ಆಯಿತು ಬಂದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.